ಅಭಿಷೇಕ ನಡೀತದೆ. ನವಕಲಶಾಭಿಷೇಕ ಅಂತ ಇದನ್ನು ಕರೀತಾರೆ. ದೇವಸ್ಥಾನದ ಒಳಗಡೆ ಸಾವಿರಾರು ಭಕ್ತರು ಬರ್ತಾರೆ. ದೇವರ ಪ್ರಾಂಗಣದಲ್ಲಿ ಮಾಲಿನ್ಯ ಉಂಟಾಗ್ತದೆ ಬೇರೆ ಬೇರೆ ಕಾರಣಗಳಿಂದ. ಆ ಮಾಲಿನ್ಯವನ್ನು ದೂರ ಮಾಡುವ ದೃಷ್ಟಿಯಿಂದ ಈ ನವಕ ಕಲಶಾಭಿಷೇಕ ಎನ್ನುವುದು ಪ್ರತಿನಿತ್ಯ ಬೆಳಿಗ್ಗೆ ಕ್ಷೇತ್ರದಲ್ಲಿ ನಡೀತದೆ. ಅಂತಹ ಪವಿತ್ರ ಜಲದ ಅಭಿಷೇಕ ಇಲ್ಲಿ ನಡೀತದೆ. ಈ ಕ್ಷೇತ್ರ ಒಂದು ಧಾರ್ಮಿಕ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರದ ಎಲ್ಲ ಜವಾಬ್ದಾರಿಗಳನ್ನು ನೋಡಿಕೊಳ್ಳುವವರು ಅವರನ್ನು ಹೆಗ್ಗಡೆಯವರು ಅಂತ ಕರಿತೇವೆ. ಧರ್ಮಾಧಿಕಾರಿಗಳು ಅಂತ ಅವರನ್ನು ಕರಿತೇವೆ. ಅವರು ಧರ್ಮಾಧಿಕಾರಿಗಳಾದ ನಂತರ ಅವರ ಸ್ವಂತದ್ದು ಅಂತ ಏನೂ ಇರುವುದಿಲ್ಲ, ಅದೆಲ್ಲವೂ ಭಗವಂತನಿಗೆ ಸಂಬಂಧಪಟ್ಟದ್ದಾಗತ್ತೆ. ಅದರಿಂದ ಕ್ಷೇತ್ರ ಮತ್ತು ಹೆಗ್ಗಡೆಯವರಿಗೆ ಅವಿನಾಭಾವ ಸಂಬಂಧ ಎನ್ನುವುದು ಇರುವಂತಹದ್ದನ್ನು ನಾವು ನೋಡ್ತೇವೆ. ಹೆಗ್ಗಡೆಯವರು, ಉದಾಹರಣೆಗೆ ಈಗಿನ ಹೆಗ್ಗಡೆಯವರು ವೀರೇಂದ್ರ ಕುಮಾರ್ ಅಂತ, ಅವರಿಗೆ ಪಟ್ಟವಾದ ನಂತರ, ಪಟ್ಟಾಧಿಕಾರಿಗಳಾದ ನಂತರ ತಾತ್ವಿಕವಾಗಿ ಅವರು ತನ್ನ ಕುಟುಂಬದ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ತಾರೆ. ಅವರಿಗೆ ಕುಟುಂಬಕ್ಕೆ ಬರುವ ಯಾವುದೇ ಆಶೌಚ ಇತ್ಯಾದಿಗಳೆಲ್ಲ ಬರೋದಿಲ್ಲ. ಸಂಬಂಧವನ್ನು ಬಿಟ್ಟು ಶ್ರೀ ಕ್ಷೇತ್ರದ ಒಂದು ಅವಿಭಾಜ್ಯ ಅಂಗವಾಗಿ ಬಿಡ್ತಾರೆ ಹೆಗ್ಗಡೆಯವರು ಅಂತ ಹೇಳ್ತೇವೆ. ಇಂತಹ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಹಿಂದೆ ಕುಳಿತವರೆಲ್ಲರೂ ಕೂಡ ಗಮನವಿಟ್ಟು ಕೇಳಿಸ್ಕೋಬೇಕಿದನ್ನು. ನಿನ್ನೆ ನಾನು ಸ್ವಲ್ಪ ಹೇಳಿದ್ದೆ, ಭರ್ಮಣ್ಣ ಹೆಗ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಎಂಬವರು ನೆಲ್ಯಾಡಿ ಬೀಡು ಅಂತ ಇಲ್ಲಿಯೇ ಪಕ್ಕದಲ್ಲಿದೆ, ಅಲ್ಲಿ ವಾಸವಾಗಿದ್ದರು. ಧಾರ್ಮಿಕ ಜೀವನವನ್ನು ನಡೆಸ್ತಾ ಇದ್ದರು. ಪ್ರಾಯ ಅವರ ಧಾರ್ಮಿಕ ಜೀವನದ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಕುಡುಮ ಅಂತ ಹೆಸರು ಬಂದದ್ದಿರಬಹುದು. ನಮಗೆ ಧರ್ಮಸ್ಥಳ ಅಂದರೆ ಇವತ್ತಿನ ಧರ್ಮಸ್ಥಳವನ್ನು ನಾವು ನೋಡ್ತಾ ಇದ್ದೇವೆ. ನಾವು ಕಲ್ಪಿಸಿಕೊಳ್ಳಬೇಕು, 800 ವರ್ಷಗಳ ಹಿಂದೆ ಇಲ್ಲೆಲ್ಲ ಗದ್ದೆಗಳಾಗಿತ್ತು. ಇದು ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ದಂತಹ ಪ್ರದೇಶವಾಗಿತ್ತು. ಇಂತಹ ಪ್ರದೇಶದಲ್ಲಿ ಭರ್ಮಣ್ಣ ಹೆಗ್ಗಡೆ ಮತ್ತು ಅಮ್ಮು ಬಲ್ಲಾಳ್ತಿ ಎಂಬವರು ಇಲ್ಲಿ ವಾಸವಾಗಿದ್ದರು. ಒಂದು ದಿವಸ ಧರ್ಮದೇವತೆಗಳು ಮಾನವ ರೂಪವನ್ನು ತಾಳಿ ಅತಿಥಿಗಳ ಹಾಗೆ ನೆಲ್ಯಾಡಿ ಬೀಡಿಗೆ ಬರ್ತಾರೆ. ಬಂದು ಹೆಗ್ಗಡೆಯವರ ಹತ್ರ ಕೇಳ್ತಾರೆ, ನಾವಿಲ್ಲಿ ಬಂದಿದ್ದೇವೆ, ತುಂಬ ಸಂತೋಷವಾಯಿತು, ನಮಗೆ ಉಳಿದುಕೊಳ್ಳಿಕ್ಕೆ ಇವತ್ತು ರಾತ್ರಿಗೆ ವ್ಯವಸ್ಥೆ ಮಾಡಬೇಕು ಇಲ್ಲಿ ಅಂತ ಹೇಳ್ತಾರೆ. ತಮ್ಮದೇ ಮನೆಯಲ್ಲಿ ನೆಲ್ಯಾಡಿ ಬೀಡಿನಲ್ಲಿ ಈ ಮಾನವ ರೂಪದ ಧರ್ಮದೇವತೆಗಳಿಗೆ, ಧರ್ಮದೇವತೆಗಳು ಅಂತ ಅವರಿಗೆ ಗೊತ್ತಿಲ್ಲ, ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ದಿನ ರಾತ್ರಿ ಅವರು ಮಲಗಿರ್ತಾರೆ. 4 ಜನರು ಬಂದವರು, ಅವರು ಮಲಗಿರ್ತಾರೆ. ಅದೇ ದಿವಸ ರಾತ್ರಿ ಕನಸಿನಲ್ಲಿ ಭರ್ಮಣ್ಣ ಹೆಗ್ಗಡೆಯವರಿಗೆ ಒಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ಹೀಗೆ ಹೇಳ್ತಾರೆ, ಓ ಪೆರ್ಗಡೆ, ತುಳುವಿನಲ್ಲಿ ಹೆಗ್ಗಡೆ ಎನ್ನುವುದನ್ನು ಪೆರ್ಗಡೆ ಅಂತ ಕರೀತಾರೆ. ಪೆರ್ಗಡೆ, ಅತಿಥಿಗಳಾಗಿ ಬಂದಂತಹ ನಾವು 4 ಸಾಮಾನ್ಯರಲ್ಲ, ನಾವು ಧರ್ಮದೇವತೆಗಳು. ಇಲ್ಲಿಯೇ ನೆಲೆಸಿ ನಿಮ್ಮ ದಾನ ಧರ್ಮಗಳನ್ನು ಅವಿಚ್ಛಿನ್ನವಾಗಿ ಮುಂದುವರಿಸಿಕೊಂಡು ಹೋಗೋದಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೇವೆ. ನಮಗೆ ಉಳಿದುಕೊಳ್ಳುವುದಕ್ಕೆ ಈ ಮನೆಯನ್ನು ಬಿಟ್ಟು ಕೊಡಬೇಕು ಅಂತ ಹೇಳ್ತಾರೆ. ಕನಸು ಮುಗಿದು ಬೆಳಿಗ್ಗೆ ಎಚ್ಚರ ಆಯಿತು. ಎಚ್ಚರವಾಗಿ ಬಂದು ಹೆಗ್ಗಡೆಯವರು ನೋಡುವಾಗ ರಾತ್ರಿ ಮಲಗಿದ 4 ಅತಿಥಿಗಳು ಇರಲಿಲ್ಲ. ಅದರ ಬದಲಾಗಿ ಅವರು ಮಲಗಿದ್ದ ಸ್ಥಳದಲ್ಲಿ ಒಂದು ಕತ್ತಿ, ಒಂದು ಕಡಸಲೆ, ಇದು 2 ಮಾತ್ರ ಅಲ್ಲಿತ್ತು. ಅಲ್ಲಿ ಮಲಗಿದವರು ಯಾರೂ ಕೂಡ ಇರಲಿಲ್ಲ. ಧರ್ಮದೇವತೆಗಳ ಆದೇಶದ ಹಾಗೆ ಹೆಗ್ಗಡೆಯವರು ಆ ಮನೆಯನ್ನು ಧರ್ಮದೇವತೆಗಳು ಅಂತ ತಿಳಿದು ಅವರ ವಾಸಕ್ಕೆ ಅಂತ ಬಿಟ್ಟು ಅಲ್ಲಿ ಒಂದು ಮಂಚವನ್ನು ಮಾಡಿದರು. ದೀಪ ಧೂಪಗಳನ್ನು ಇಟ್ಟು ಪ್ರತಿನಿತ್ಯ ಅಲ್ಲಿ ಅವರಿಗೆ ಗೌರವವನ್ನು ಸೂಚಿಸುವಂತಹ ಕ್ರಿಯೆಗಳನ್ನು ಪ್ರಾರಂಭ ಮಾಡಿದರು. ಅಲ್ಲಿಯೇ ಪಕ್ಕದಲ್ಲಿ ತಾವೊಂದು ಬಿಡಾರವನ್ನು ಕಟ್ಟಿಕೊಂಡು ಅವರು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದಾಗಿ ಕೆಲವು ವರ್ಷಗಳ ನಂತರ ಮತ್ತೊಮ್ಮೆ ಧರ್ಮದೇವತೆಗಳು ಹೆಗ್ಗಡೆ ದಂಪತಿಗಳಿಗೆ ಕನಸಿನಲ್ಲಿ ಪುನಃ ಕಾಣಿಸಿಕೊಳ್ತಾರೆ. ಅವರು ಕಾಣಿಸ್ಕೊಂಡಾಗ ಹೇಳ್ತಾರೆ, ನಾವು ಆವತ್ತು ಬಂದವರು 4 ಶಕ್ತಿಶಾಲಿ ದೈವಗಳು. ನಾವು, ನಮ್ಮ ಹೆಸರು ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಅಂತ ನಮ್ಮ ಹೆಸರು. ನಾವು ತೋರಿಸಿದ ಸ್ಥಳದಲ್ಲಿ ನಮಗೆ ಪ್ರತ್ಯೇಕವಾದ ಗುಡಿಯನ್ನು ಮಾಡಿಕೊಡಬೇಕು ಅಂತ ಅವರು ಹೆಗ್ಗಡೆಯವರಿಗೆ ಸೂಚಿಸ್ತಾರೆ.
ಆ ಗುಡಿಯನ್ನು ಮಾಡಿದ ನಂತರ ಉತ್ತಮ ಕುಲದ ಕಾಯನಿಷ್ಠರಾದ ಕರ್ಮನಿಷ್ಠರಾದ ಇಬ್ಬರನ್ನು ನಮ್ಮ ಪಾತ್ರಿಗಳನ್ನಾಗಿ ನೀವು ನೇಮಕ ಮಾಡ್ಕೋಬೇಕು. ಇನ್ನು ಮುಂದೆ ನಾವೇ ನಿಮಗೆ ಕಾಣಿಸಿಕೊಳ್ಳುವುದಿಲ್ಲ, ನಾವೇನು ಸೂಚನೆ ಕೊಡಬೇಕೋ ಅದನ್ನು ಈ ಪಾತ್ರಿಗಳ ಮುಖಾಂತರ ನಾವು ನಿಮಗೆ ಸೂಚಿಸ್ತೇವೆ. ಆ ರೀತಿಯಲ್ಲಿ ನೀವು ನಡ್ಕೊಳ್ಬೇಕು. ನಮ್ಮ ಸೂಚನೆಯನ್ನು ಕಾರ್ಯಗತಗೊಳಿಸುವ ಜವಾಬ್ದಾರಿ ನಿಮ್ಮದು. ಅದನ್ನು ಕಾರ್ಯಗತಗೊಳಿಸುವಾಗ ನಮ್ಮ ಸೇವಕನಾದಂತಹ ಬಂಟನಾದ ಅಣ್ಣಪ್ಪ ಎಂಬವನು ನಿಮಗೆ ಸಹಾಯವನ್ನು ಮಾಡ್ತಾನೆ ಎಂಬುದಾಗಿ ಅವರು ಕನಸಿನಲ್ಲಿ ಹೇಳ್ತಾರೆ. ಮತ್ತು ಹೇಳ್ತಾರೆ, ನೀವು ಧರ್ಮ ಕಾರ್ಯವನ್ನು ಚತುರ್ಧಾನ ಪರಂಪರೆ ಅಂತ ನಾವು ಏನು ಕರಿತೇವೆ, ಈ ಧರ್ಮ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ನಿಮ್ಮ ವಂಶದವರು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇದ್ದ ಹಾಗೆ ಅಣ್ಣಪ್ಪ ನಿಮಗೆ ಸಹಾಯವನ್ನು ಮಾಡ್ತಾನೆ ಎಂಬಂತಹ ವಿಷಯವನ್ನು ಹೇಳ್ತಾರೆ. ಇದನ್ನು ತಿಳಿದಂತಹ ಭರಮಣ್ಣ ಹೆಗ್ಗಡೆಯವರು ಇಲ್ಲಿಯೇ ಕಾಣುವ ಬದಿನಡೆ ಬೆಟ್ಟ, ಅಣ್ಣಪ್ಪ ಸ್ವಾಮಿಯ ಬೆಟ್ಟ ಅಂತ ನಾವು ಏನು ನೋಡ್ತೇವೆ, ಆ ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ. ಅಲ್ಲಿ 4 ಗುಡಿಗಳನ್ನು, ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ, ಕನ್ಯಾಕುಮಾರಿಗೆ 4 ಗುಡಿಗಳನ್ನು ರಚನೆ ಮಾಡ್ತಾರೆ. ಅಣ್ಣಪ್ಪ ಸ್ವಾಮಿಗೆ ಪ್ರತ್ಯೇಕವಾದಂತಹ ಇನ್ನೊಂದು ಗುಡಿಯನ್ನು ರಚನೆಯನ್ನು ಮಾಡ್ತಾರೆ, ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಧರ್ಮದೇವತೆಗಳ ಆದೇಶದಂತೆ ನಿಯಮಿತವಾಗಿ ಉತ್ಸವ, ಪರ್ವ, ನಡಾವಳಿ ಇದೆಲ್ಲವನ್ನು ಕೂಡ ಅಲ್ಲಿ ನಡೆಸಿಕೊಂಡು ಹೆಗ್ಗಡೆಯವರು ಬರ್ತಾರೆ. ಈ ಉತ್ಸವ ಇತ್ಯಾದಿಗಳನ್ನು ನಡೆಸುವುದಕ್ಕಾಗಿ ಬ್ರಾಹ್ಮಣರನ್ನು ಕರೆದು ತಂದು ಅದರ ಪೂಜೆಯನ್ನು ಮಾಡುವ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗೆ ಬಂದಂತಹ ಬ್ರಾಹ್ಮಣರು ಹೇಳ್ತಾರೆ, ದೈವಗಳಿಗೆ ಆರಾಧನೆ ನಡೀತಾ ಇರುವಂತಹ ಈ ಸ್ಥಳದಲ್ಲಿ ದೇವರ ಸಾನ್ನಿಧ್ಯ ಎನ್ನುವುದು ಬೇಕು ಎಂಬುದಾಗಿ ಅವರು ಸೂಚಿಸಿದಾಗ ಅಣ್ಣಪ್ಪ ಸ್ವಾಮಿ ಅವರ ಸೂಚನೆಯ ಮೇರೆಗೆ ಧರ್ಮದೇವತೆಗಳ ಪ್ರೇರೇಪಣೆಯಿಂದ ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಲಿಂಗವನ್ನು ಇಲ್ಲಿ ತಕೊಂಡು ಬರ್ತಾನೆ. ಇಲ್ಲಿಯೇ ಸಮೀಪದ ಮಂಗಳೂರಿನ ಕದಿರೆಯಲ್ಲಿ ಕಾಶಿಯಿಂದ ಬಂದಂತಹ ಸುಂದರವಾದ ಶಿವಲಿಂಗವನ್ನು ಅಣ್ಣಪ್ಪ ಸ್ವಾಮಿ ತಕೊಂಡು ಬಂದು, ಇದೆಲ್ಲ ಇಲ್ಲಿ ಬೆಟ್ಟಗಳಿತ್ತು, ಗುಡ್ಡಗಳ ಹಾಗೆ ಇತ್ತು. ಈಗ ಎಲ್ಲಿ ನಾವು ದೇವಸ್ಥಾನವನ್ನು ನೋಡ್ತೇವೆಯೋ ಅಲ್ಲಿ ತಂದು ಆ ಲಿಂಗವನ್ನು ಅಣ್ಣಪ್ಪ ಇಡ್ತಾನೆ. ಈ ಸುಂದರವಾದ ಲಿಂಗವನ್ನು ಕಂಡು ಬಹಳ ಸಂತೋಷಗೊಂಡಂತಹ ಭರಮಣ್ಣ ಹೆಗ್ಗಡೆಯವರು ಅದಕ್ಕೆ ಒಂದು ದೇವಾಲಯದ ರಚನೆಯನ್ನು ಮಾಡ್ತಾರೆ, ದೇವಾಲಯವನ್ನು ಕಟ್ಟಿಸ್ತಾರೆ. ಅದರ ಪಕ್ಕದಲ್ಲಿ, ಸ್ವಾಮಿಯ ಲಿಂಗದ ಪಕ್ಕದಲ್ಲಿ ಇನ್ನೊಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಿ ಕನ್ಯಾಕುಮಾರಿ ಮೊದಲಾದಂತಹ ಧರ್ಮ ದೇವತೆಗಳ ವಾಸಕ್ಕೋಸ್ಕರ ಅಲ್ಲೊಂದು ಗುಡಿಯನ್ನು ನಿರ್ಮಾಣ ಮಾಡ್ತಾರೆ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗುವಾಗ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡ್ತೇವೆ. ಅವನ ಎದುರುಗಡೆಯಲ್ಲಿ ಪಕ್ಕದಲ್ಲಿ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಮಾಡ್ತೇವೆ. ಹಾಗೆ ಪ್ರದಕ್ಷಿಣಾಕಾರವಾಗಿ ಬಂದಾಗ ಅಮ್ಮನವರ ದರ್ಶನವನ್ನು ಮಾಡ್ತೇವೆ. ಅಮ್ಮನ ಗುಡಿ, ಆನಂತರ ಮಂಜುನಾಥ ಸ್ವಾಮಿಯ ಗುಡಿ ಅಲ್ಲಿ ರಚನೆಯಾಯಿತು. ಆನಂತರ ಭರಮಣ್ಣ ಹೆಗ್ಗಡೆಯವರ ಕಾಲದ ನಂತರ ಇನ್ನೂ ಕೆಲವು ಹೆಗ್ಗಡೆಯವರು ಈ ಧರ್ಮಸ್ಥಳವನ್ನು ಮುಂದುವರಿಸ್ಕೊಂಡು ಬಂದರು. 1503ನೇ ಇಸ್ವಿಯಲ್ಲಿ ಶ್ರೀ ದೇವರಾಜ ಹೆಗ್ಗಡೆಯವರು ಅಂತ ಇದೇ ಪರಂಪರೆಯಲ್ಲಿ ಬರ್ತಾರೆ. ತುಂಬ ಧರ್ಮಿಷ್ಠರಾಗಿದ್ದರು. ಆ ಸಂದರ್ಭದಲ್ಲಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ವಾದಿರಾಜ ಮಠದ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು, ಸೋದೆ ಮಠದ ವಾದಿರಾಜ ಯತಿಗಳು ಧರ್ಮಸ್ಥಳಕ್ಕೆ ಬರ್ತಾರೆ. ಅವರು ಧರ್ಮಸ್ಥಳ ಅಂದರೆ ಇಲ್ಲಿಯ ದೇವಸ್ಥಾನಕ್ಕೆ ಬರೋದಿಲ್ಲ, ಹೆಗ್ಗಡೆಯವರ ಮನೆಗೆ ಬರೋದಿಲ್ಲ. ವಾದಿರಾಜ ಸ್ವಾಮಿಗಳ ಬಗ್ಗೆ ದೊಡ್ಡ ಇತಿಹಾಸ ಇದೆ. ಅವರಿಗೆ ಖೇಚರಿ ವಿದ್ಯೆ ಅಂತ ಗೊತ್ತಿತ್ತಂತೆ. ಅವರು ಪಕ್ಷಿಗಳ ಹಾಗೆ ಹಾರಿ ಹೋಗ್ತಾ ಇದ್ರಂತೆ. ಬೆಳಿಗ್ಗೆ ಉಡುಪಿಯಲ್ಲಿ ಪೂಜೆ ಮಾಡಿ ಮಧ್ಯಾಹ್ನ ಬಂದು ಸಾಯಂಕಾಲ ಸುಬ್ರಹ್ಮಣ್ಯಕ್ಕೆ ಹೋಗಿ ವಾಪಸ್ ಸಂಜೆ ಅವರು ಉಡುಪಿಗೆ ಹೋಗ್ತಾ ಇದ್ರಂತೆ. ಖೇಚರಿ ವಿದ್ಯೆ ಅವರಿಗೆ ಗೊತ್ತಿತ್ತು ಅಂತ ಉಲ್ಲೇಖ ಬರುತ್ತೆ. ಅವರು ಕಲ್ಲೇರಿಯಲ್ಲಿರುವ ಒಬ್ಬರ ಮನೆಗೆ ವಾದಿರಾಜ ಸ್ವಾಮಿಗಳು ಬರ್ತಾರೆ. ಅವರು ಬಂದದ್ದು ಸುದ್ದಿ ಕೇಳಿ ದೇವರಾಜ ಹೆಗ್ಗಡೆಯವರು ಅವರಲ್ಲಿಗೆ ಹೋಗಿ, ನೀವು ನಮ್ಮ ಕ್ಷೇತ್ರಕ್ಕೆ ಬರಬೇಕು, ಧರ್ಮಸ್ಥಳಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾರೆ. ಆಗ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ದೈವಗಳು ಸ್ಥಾಪಿಸಿದ ದೇವರು ಇರುವ ಸ್ಥಳದಲ್ಲಿ
ನಾನು ಹೇಗೆ ಭಿಕ್ಷೆಯನ್ನು ಸ್ವೀಕರಿಸಲಿ, ನೀವು ಕೊಡುವ ಆತಿಥ್ಯವನ್ನು ಹೇಗೆ ಸ್ವೀಕರಿಸಲಿ? ನಾವು ದೇವರ ಪ್ರತಿಷ್ಠಾಪನೆ ಅಂತ ಅಂದರೆ ಅದಕ್ಕೆ ಆದಂತಹ ಒಂದಷ್ಟು ಆಗಮದ ವಿಧಿವಿಧಾನಗಳಿದೆ. ಆ ಶಾಸ್ತ್ರೋಕ್ತ ನಿಯಮದ ಪ್ರಕಾರ ಮಂಜುನಾಥನ ಪ್ರತಿಷ್ಠೆ ಆಗಲಿಲ್ಲ, ಹಾಗಾಗಿ ನಾನು ಬರಲಿಕ್ಕೆ ಆಗೋದಿಲ್ಲ ಅಂತ ಅವರು ದೇವರಾಜ ಹೆಗ್ಗಡೆಯವರ ಹತ್ರ ಹೇಳ್ತಾರೆ. ಆಗ ದೇವರಾಜ ಹೆಗ್ಗಡೆಯವರು ಅವರ ಹತ್ರ ಪುನಃ ಪ್ರಾರ್ಥನೆ ಮಾಡ್ತಾರೆ, ನೀವೇ ಬನ್ನಿ ಯತಿಗಳು, ನಮ್ಮಲ್ಲಿ ಬಂದು ಆಗಮೋಕ್ತವಾದಂತಹ ಪ್ರತಿಷ್ಠೆಯನ್ನು ಮಾಡಿ ಸ್ವಾಮಿಯ ಪ್ರತಿಷ್ಠೆಯನ್ನು ಮಾಡಬೇಕು, ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಆಗ ವಾದಿರಾಜ ಯತಿಗಳು ಇಲ್ಲಿಗೆ ಬಂದು ಮಂಜುನಾಥ ಸ್ವಾಮಿಯ ಲಿಂಗವನ್ನು ಅಣ್ಣಪ್ಪ ತಂದು ಏನು ಇಟ್ಟಿದ್ನೋ ಆ ಲಿಂಗಕ್ಕೆ ಆಗಮಶಾಸ್ತ್ರಕ್ಕೆ ಅನುಗುಣವಾಗಿ, ಶೈವಾಗಮಕ್ಕೆ ಅನುಗುಣವಾಗಿ ಅವರು ಲಿಂಗದ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಶಾಸ್ತ್ರೋಕ್ತವಾಗಿ ಅಲ್ಲಿ ಪೂಜೆ ಪುನಸ್ಕಾರಗಳು ಉತ್ಸವಗಳು ಹೇಗೆ ನಡೆಯಬೇಕು ಎಂಬುದಕ್ಕೆ ಒಂದು ಮಾರ್ಗದರ್ಶನವನ್ನು ಅವರು ಮಾಡ್ತಾರೆ. ವೈಷ್ಣವರನ್ನು ದೇವರ ಪೂಜೆಗೋಸ್ಕರ, ಶಿವನ ಅರ್ಚನೆಗೋಸ್ಕರ ನಿಯಮಿಸ್ತಾರೆ. ಆದ್ದರಿಂದ ಇಲ್ಲಿ ಶಿವ ದೇವರು, ಅವನನ್ನು ಪೂಜೆ ಮಾಡುವವರು ವೈಷ್ಣವರು, ಆಡಳಿತವನ್ನು ನಡೆಸುವಂಥವರು ಜೈನರು. ಇಲ್ಲಿ ಬರುವ ಭಕ್ತರು ಯಾವ ಜಾತಿ ಮತ ಪಂಥದ ಭೇದವಿಲ್ಲ, ಎಲ್ಲರಿಗೂ ಒಂದೇ ರೀತಿಯಾದಂತಹ ಅನ್ನದಾನ ಸೇವೆ, ಔಷಧ ದಾನ, ವಿದ್ಯಾದಾನ, ಈ ಎಲ್ಲ ದಾನಗಳು ಕೂಡ ಕ್ಷೇತ್ರದಲ್ಲಿ ನಡೀತದೆ. ನಮಗೆ ಕಾಣುವ ಹಾಗೆ ಅನ್ನದಾನ ಮಾತ್ರ ನಮಗೆ ಗೊತ್ತಾಗ್ತದೆ. ಇಂತಹ ಅನೇಕ ದಾನ ಪರಂಪರೆಗಳು ಶ್ರೀ ಕ್ಷೇತ್ರದಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹೀಗೆ ವಾದಿರಾಜ ಯತಿಗಳು ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡಿದ ನಂತರ ಒಂದು ದಿವಸ ಇಲ್ಲೇ ಉಳ್ಕೊಳ್ತಾರೆ. ಅವರು ಉಳ್ಕೊಂಡು ಇಲ್ಲಿ ನಡೆಯುವ ದಾನ ಧರ್ಮಗಳನ್ನು, ಈ ಕ್ಷೇತ್ರದಲ್ಲಿರುವ ಒಂದು ದೈವಿ ಸಾನ್ನಿಧ್ಯವನ್ನು, ಭಗವಂತನ ವಿಶೇಷ ಸಾನ್ನಿಧ್ಯವನ್ನು ಇದನ್ನೆಲ್ಲ ಗ್ರಹಿಸಿ ಅವರು ಹೇಳ್ತಾರೆ, ಇದು ಕುಡುಮಪುರ ಎಂಬುದಾಗಿ ಮೊದಲು ಹೆಸರಿತ್ತು. ಇಲ್ಲಿಯ ಎಲ್ಲ ಘಟನೆಗಳನ್ನು ನೋಡುವಾಗ, ದಾನ ಧರ್ಮಗಳನ್ನು ನೋಡುವಾಗ ಇದಕ್ಕೆ ಧರ್ಮಸ್ಥಳ ಎಂಬ ಹೆಸರು ಇವತ್ತಿನಿಂದ ಸ್ಥಿರವಾಗಿ ಬರಲಿ ಅಂತ ಧರ್ಮಸ್ಥಳ ಎಂಬ ನಾಮಕರಣವನ್ನು ಅವರು ಮಾಡ್ತಾರೆ. 1500ನೇ ಇಸ್ವಿಯಲ್ಲಿ ನಡೆದಂತಹ ಘಟನೆಗಳಿದು. ಆನಂತರ ಅನೇಕ ಹೆಗ್ಗಡೆ ಕುಟುಂಬದವರು ಇಲ್ಲಿ ಬಂದು ಹೆಗ್ಗಡೆಗಳಾಗಿ ಸ್ವಾಮಿಯ ಸೇವೆಯನ್ನು, ಧರ್ಮದೇವತೆಗಳ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅಣ್ಣಪ್ಪ ಸ್ವಾಮಿಯ ವಿಶೇಷವಾದಂತಹ ಅಭಯದಿಂದ ಕ್ಷೇತ್ರದ ಎಲ್ಲ ಕಾರ್ಯಚಟುವಟಿಕೆಗಳು ನಡೀತದೆ. ಪ್ರತಿ ತಿಂಗಳು ಸಂಕ್ರಾಂತಿಯ ದಿವಸ ಬದಿನಡೆ ಬೆಟ್ಟದ ಮೇಲೆ ತಂಬಿಲ ನಡೀತದೆ ಸ್ವಾಮಿಗೆ. ಅಲ್ಲಿ ಹೆಗ್ಗಡೆಯವರು ಸಾಕ್ಷಾತ್ ಅಲ್ಲಿಗೆ ಹೋಗಬೇಕಾಗತ್ತೆ. ಹೆಗ್ಗಡೆಯವರ ಕಾರ್ಯವೈಖರಿಯನ್ನು, ಸರಿಯಾಗಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರಾ ಇಲ್ವಾ ಎನ್ನುವುದನ್ನೆಲ್ಲ ಅಲ್ಲಿ ಧರ್ಮದೇವತೆಗಳು ಹೆಗ್ಗಡೆಯವರನ್ನು ಪ್ರಶ್ನಿಸ್ತಾರೆ. ಆದ್ದರಿಂದ ಹೆಗ್ಗಡೆ ಅಂತಂದರೆ, ಹೆಗ್ಗಡೆಯವರು ಅಂತಂದರೆ ಸರ್ವತಂತ್ರ ಸ್ವತಂತ್ರರಲ್ಲ. ಅವರ ಮನಸ್ಸಿಗೆ ಬಂದ ಹಾಗೆ ಅವರು ನಡ್ಕೊಳ್ಳುವಂತಹ ಅಧಿಕಾರ ಅವರಿಗಿಲ್ಲ. ಅವರು ಇರುವುದೇ ಸ್ವಾಮಿಯ ಸೇವೆಗೋಸ್ಕರ. ಸ್ವಾಮಿಯ ಸೇವೆ ಮತ್ತು ಜನತಾ ಜನಾರ್ದನರ ಸೇವೆ ಕ್ಷೇತ್ರದ ಪರಂಪರೆಯಿಂದ ಯಾವುದು ಬಂದಿದೆಯೋ, ಎಂತಹ ಕಷ್ಟ ಕಾಲದಲ್ಲಿಯೂ ಅದನ್ನು ಬಿಡದೆ ಅದನ್ನು ನಡೆಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಅವರದ್ದಾದ್ದರಿಂದ ಪ್ರತಿ ತಿಂಗಳು ಬದಿನಡೆಯಲ್ಲಿ ನೇಮದ ಸಂದರ್ಭದಲ್ಲಿ ಹೆಗ್ಗಡೆಯವರನ್ನು ಧರ್ಮದೇವತೆಗಳು ಪ್ರಶ್ನೆ ಮಾಡ್ತಾರೆ. ನೀವು ಸರಿಯಾಗಿ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ರಕ್ಷಣೆಗೆ ನಾವಿರ್ತೇವೆ, ನಿಮಗೆ ಕೀರ್ತಿ ಬರುವ ಹಾಗೆ ಮಾಡ್ತೇವೆ, ನಿಮಗೆ ಯಾವುದೇ ತೊಂದರೆ ಇಲ್ಲದ ಹಾಗೆ ನಾವು ನೋಡಿಕೊಳ್ತೇವೆ ಅಂತ ಹೇಳ್ತಾರೆ. ಅದೇ ನೀವು ತಪ್ಪಿ ನಡೆದರೆ ನಿಮಗೆ ಕಠಿಣವಾದ ಶಿಕ್ಷೆಯನ್ನು ನಾವು ಕೊಡ್ತೇವೆ ಎಂಬ ಎಚ್ಚರಿಕೆಯನ್ನು ಕೂಡ ಹೆಗ್ಗಡೆಯವರಿಗೆ ಧರ್ಮದೇವತೆಗಳು ಪಾತ್ರೆಗಳ ಮುಖಾಂತರ ಅವರಿಗೆ ತಿಳಿಸಿಕೊಡುವಂತಹ ವ್ಯವಸ್ಥೆ ಶ್ರೀ ಕ್ಷೇತ್ರದಲ್ಲಿದೆ. ಇಂತಹ ಒಂದು ಪವಿತ್ರ ಪರಂಪರೆಯ 21ನೆಯ ಧರ್ಮಾಧಿಕಾರಿಗಳಾಗಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕಳೆದ 58 ವರ್ಷಗಳಿಂದ ಕ್ಷೇತ್ರದ ಎಲ್ಲ ಚಟುವಟಿಕೆಗಳಿಗೆ ಹೊಸತನವನ್ನು ನೀಡಿ, ನಾವೀನ್ಯತೆಯನ್ನು ನೀಡಿ, ಕ್ಷೇತ್ರದ ಎಲ್ಲ ಚಟುವಟಿಕೆಗಳ ವಿಸ್ತಾರವನ್ನು ಇನ್ನಷ್ಟು ಮಾಡಿ, ಧರ್ಮ ಕಾರ್ಯದ ಜೊತೆಗೆ
ಕ್ಷೇತ್ರದ ಪರಂಪರೆಯನ್ನು ಅನೂಚಾನವಾಗಿ ನಡೆಸ್ತಾ ಒಂದಿಷ್ಟು ಅದಕ್ಕೆ ಲೋಪ ಬರದ ಹಾಗೆ ನೋಡಿಕೊಳ್ಳುವುದರ ಜೊತೆಗೆ ಸಮಾಜಮುಖಿಯಾದಂತಹ ನೂರಾರು ಯೋಜನೆಗಳನ್ನು ರೂಪಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಅದರ ಫಲಾನುಭವಿಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ಎಲ್ಲರೂ ಇದ್ದಾರೆ. ಅವರ ಸಾಧನೆಗಳನ್ನು ಜನರಿಗೆ ತಲುಪಿಸಬೇಕು ಎಂಬ ದೃಷ್ಟಿಯಿಂದ ಹೆಗ್ಗಡೆಯವರ ಪಟ್ಟಕ್ಕೆ ಬಂದು 50 ವರ್ಷ ಆದ ಸಂದರ್ಭದಲ್ಲಿ ಅವರ ಸಾಧನೆಗಳನ್ನು ಕುರಿತು 25 ಪುಸ್ತಕಗಳನ್ನು ಪ್ರಕಾಶನ ಮಾಡಿದ್ದೇವೆ. ಅವುಗಳನ್ನು ಒಂದೊಂದನ್ನು ಓದಿದರೂ ಒಂದೊಂದು ಕ್ಷೇತ್ರದ ಅವರ ಸಾಧನೆ ಏನು ಎನ್ನುವಂಥದ್ದು ನಮಗೆ ಗೊತ್ತಾಗತ್ತೆ. ಇಂತಹ ಹೆಗ್ಗಡೆಯವರು ನಡೆಸಿಕೊಂಡು ಬರ್ತಾ ಇರುವಂತಹ 93ನೇ ವರ್ಷದ ಸಾಹಿತ್ಯ ಸಮ್ಮೇಳನದ ಪರ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಬಂದು ಸೇರಿದ್ದೇವೆ. ಇವತ್ತಿನ ಈ ಸಾಹಿತ್ಯ ಸಮ್ಮೇಳನವನ್ನು ವೀಕ್ಷಣೆ ಮಾಡಲಿಕ್ಕೆ, ಇದನ್ನು ಕೇಳಿ ಆನಂದ ಪಡುವುದಕ್ಕೆ, ನೋಡಿ ಆನಂದ ಪಡುವುದಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು, ಪತ್ರಿಕಾ ಮಾಧ್ಯಮದವರನ್ನು, ಊರ ಪರವೂರಿನ ಭಕ್ತರನ್ನು ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭವಾಗತ್ತೆ. ಅದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಧರ್ಮಸ್ಥಳ ಕ್ಷೇತ್ರದ ಲಕ್ಷ ದೀಪೋತ್ಸವದ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳ 93ನೇ ಅಧಿವೇಶನದಲ್ಲಿ ನಾವೆಲ್ಲ ಸಮಾವೇಶಿತರಾಗಿದ್ದೇವೆ. ಇದೀಗ ಇವತ್ತು ಸಾಹಿತ್ಯ ಸಮ್ಮೇಳನದ 93ನೆಯ ಅಧಿವೇಶನ ನಡೀಲಿಕ್ಕಿದೆ. ಇವತ್ತಿನ ಅಧಿವೇಶನವನ್ನು ಉದ್ಘಾಟನೆ ಮಾಡಲಿಕ್ಕಿರುವವರು ಶ್ರೀಯುತ ಪ್ರೇಮಶೇಖರ್, ಹಿರಿಯ ಸಾಹಿತಿಗಳು ಮತ್ತು ಅಂಕಣಕಾರರು. ಹಾಗೆಯೇ ಅಧ್ಯಕ್ಷತೆಯನ್ನು ವಹಿಸುತ್ತಿರುವವರು ಶ್ರೀ ವಿಶ್ವೇಶ್ವರ ಭಟ್, ಮುಖ್ಯ ಸಂಪಾದಕರು, ವಿಶ್ವವಾಣಿ ದಿನಪತ್ರಿಕೆ ಬೆಂಗಳೂರು. ಹಾಗೆಯೇ 3 ಉಪನ್ಯಾಸಕರು ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಎಲ್ಲ ಅತಿಥಿ ಅಭ್ಯಾಗತರನ್ನು ಈಗ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಈ ಸಭಾಂಗಣಕ್ಕೆ, ವೇದಿಕೆಗೆ ಕರೆತರ್ತಾ ಇದ್ದಾರೆ. ಪೂಜ್ಯ ಕಾವಂದರು ಸಹಿತವಾಗಿ ಇದೀಗ ಇವತ್ತಿನ ವಿದ್ವಾಂಸರುಗಳು, ಅತಿಥಿ ಅಭ್ಯಾಗತರು ಈ ಸಭಾಂಗಣವನ್ನು ಅಲಂಕರಿಸಲಿಕ್ಕಿದ್ದಾರೆ. ಎಲ್ಲ ಸಾಹಿತ್ಯಾಭಿಮಾನಿಗಳು, ಕ್ಷೇತ್ರದ ಭಕ್ತಾದಿಗಳು, ಅತಿಥಿ ಅಭ್ಯಾಗತರು ಸಭಾಂಗಣವನ್ನು ಪ್ರವೇಶಿಸುವಾಗ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತು ಶ್ರೀಮತಿ ಶಾಂತ ನಾಗಮಂಗಲ, ಲೇಖಕಿ ಮತ್ತು ಗಮಕಿ, ವ್ಯಾಖ್ಯಾನಕಾರರು, ಅವರು ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಹಾಗೆಯೇ ಡಾಕ್ಟರ್ ರಘು ವಿ, ಶೈಕ್ಷಣಿಕ ಆಡಳಿತಾಧಿಕಾರಿ, RMS ಶಿಕ್ಷಣ ಸಂಸ್ಥೆಗಳು ಬೆಂಗಳೂರು ಮತ್ತು ವಿವೇಕಹಂಸ ಮಾಸಪತ್ರಿಕೆಯ ಸಂಪಾದಕರು ಆಗಿರುವವರು, ಅವರು ಇವತ್ತು ನಮ್ಮನ್ನು ಉದ್ದೇಶಿಸಿ, ಸಾಹಿತ್ಯವನ್ನು ಉದ್ದೇಶಿಸಿ ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಹಾಗೆಯೇ ಡಾಕ್ಟರ್ BM ಶರಬೇಂದ್ರ ಸ್ವಾಮಿ, ಧಾರವಾಡ, ಸಾಹಿತಿಗಳು ಮತ್ತು ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರು, ಇವರು ಕೂಡ ಇವತ್ತು ಉಪನ್ಯಾಸಕರಾಗಿ ನಮ್ಮ ಜೊತೆಗೆ ಸೇರಿಕೊಳ್ಳಿಕ್ಕಿದ್ದಾರೆ. ಇವರೆಲ್ಲರ ಮಾತುಗಳನ್ನು, ಚಿಂತನೆಗಳನ್ನು ನಾವು ಕೇಳುತ್ತಾ ಇವತ್ತಿನ ಈ 93ನೇ ಅಧಿವೇಶನವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಕ್ಷೇತ್ರದ ಪರವಾಗಿ, ಸ್ವಾಗತ ಸಮಿತಿಯ ಪರವಾಗಿ ವಿನಮ್ರನಾಗಿ ವಿನಂತಿಸ್ತಾ ಇದ್ದೇನೆ. ಪೂಜ್ಯ ಕಾವಂದರು, ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತಿನ ಅತಿಥಿ ಅಭ್ಯಾಗತರನ್ನು ಭವ್ಯ ಮೆರವಣಿಗೆಯಲ್ಲಿ ಈ ಸಭಾಂಗಣಕ್ಕೆ ಕರೆತರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಗೌರವ ಸೂಚಿಸುವ ಹಿನ್ನೆಲೆಯಲ್ಲಿ ಸಭಾಂಗಣವನ್ನು ಪ್ರವೇಶಿಸುವಾಗ ಎದ್ದು ನಿಂತು ಗೌರವವನ್ನು ಸೂಚಿಸುವ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ನಾವೆಲ್ಲರೂ ಕೊನೆ ತನಕ ಇಲ್ಲಿ ಉಪಸ್ಥಿತರಿದ್ದು ಯಶಸ್ವಿಗೊಳಿಸುವ ಎಂಬುದಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ನಡೆಯುವಂತಹ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನಗಳಿಗೆ ಒಂದು ವಿಶೇಷವಾದಂಥ ಮಹತ್ವವಿದೆ, ಗೌರವವಿದೆ. 1933ರಲ್ಲಿ ಆರಂಭವಾದಂತಹ ಈ ಸಮ್ಮೇಳನ ಅವಿಚ್ಛಿನ್ನವಾಗಿ, ನಿರ್ವಿಘ್ನವಾಗಿ ಇವತ್ತಿನವರೆಗೂ ಕೂಡ ಮುಂದುವರೆದು ಬಂದಿದೆ. ಈ ಯಶಸ್ಸಿಗೆ ನಾವೆಲ್ಲರೂ ಸಹಭಾಗಿಗಳಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಮುಂದಕ್ಕೂ ಈ ಒಂದು ಪರಂಪರೆಯನ್ನು ಅತ್ಯಂತ ಗೌರವಯುತವಾಗಿ ಮತ್ತು ಅರ್ಥಪೂರ್ಣವಾಗಿ ಮುಂದುವರಿಸುವಲ್ಲಿ ನಾವೆಲ್ಲ ಕೈ ಜೋಡಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, ಇದೀಗ ಪೂಜ್ಯ ಕಾವಂದರಾದಿಯಾಗಿ ಅತಿಥಿ ಅಭ್ಯಾಗತರು ಈ ಅಮೃತ ವರ್ಷಿಣಿ ಸಭಾಂಗಣವನ್ನು ಪ್ರವೇಶಿಸ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಅತ್ಯಂತ ಗೌರವವನ್ನು ಸೂಚಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಡ್ತಾ ಇದೆ.
ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗಡೆಯವರ ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಸಾಹಿತ್ಯ ಸಮ್ಮೇಳನದ ಗೌರವಾನ್ವಿತ ಉದ್ಘಾಟಕರೇ, ಅಧ್ಯಕ್ಷರೇ, ಉಪನ್ಯಾಸಕತ್ರೆಯರೇ, ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ನೆರೆದಿರುವ ಎಲ್ಲ ಸಹೃದಯ ಸಾಹಿತ್ಯಾಸಕ್ತ ಆಸ್ತಿಕ ಸಜ್ಜನ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಕ್ಷದೀಪೋತ್ಸವದ ಹಾರ್ದಿಕ ಶುಭಾಶಯಗಳು. ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಸಂಶೋಧನೆ, ಧರ್ಮಚಿಂತನೆ ಇವು ಮಾನವರ ವಿಶೇಷತೆಗಳು. ಅನಾದಿ ಕಾಲದಿಂದಲೂ ಇವು ನಮ್ಮನ್ನು ರೂಪಿಸ್ತಾ ಪೋಷಿಸ್ತಾ ಬಂದಿವೆ. ಇವುಗಳಲ್ಲಿ ಭಾಷೆ ಮತ್ತು ಸಾಹಿತ್ಯದ ಪಾತ್ರ ಅತ್ಯಂತ ಗಮನಾರ್ಹವಾದುದು. ಮೂಲದಲ್ಲಿ ಭಾಷೆಯೇ ಸಾಹಿತ್ಯವಾಗಿತ್ತು. ಆದ್ದರಿಂದ ಸಾಹಿತ್ಯಕ್ಕೆ ಭಾಷೆಯೇ ಆಧಾರ. ಹಿತವನ್ನುಂಟು ಮಾಡುವುದು ಸಾಹಿತ್ಯದ ಧರ್ಮವೂ ಹೌದು, ನಮ್ಮ ಜೀವನ ಧರ್ಮವೂ ಹೌದು. ಈ ಹಿನ್ನೆಲೆಯಲ್ಲಿ 2500 ವರ್ಷಗಳ ಸುದೀರ್ಘ ಪ್ರಾಚೀನ ಇತಿಹಾಸವಿರುವ ಕನ್ನಡ ಭಾಷೆ ಸಾಹಿತ್ಯದ ಹರಿವು ಸಮೃದ್ಧವಾದುದು, ಪರಿಶುದ್ಧವಾದುದು, ಪ್ರಬುದ್ಧವಾದುದು. 800 ವರ್ಷಗಳ ಪವಿತ್ರ ಇತಿಹಾಸವಿರುವ ಧರ್ಮಸ್ಥಳ ಕ್ಷೇತ್ರಕ್ಕೂ ಕನ್ನಡ ಸಾಹಿತ್ಯಕ್ಕೂ ಅಷ್ಟೇ ಪವಿತ್ರವಾದ ಶ್ರೀಮಂತ ಸಂಬಂಧವಿದೆ. ಯಾಕೆಂದರೆ ಹಿತವನ್ನುಂಟು ಮಾಡುವುದು ಧರ್ಮಸ್ಥಳದ ಧರ್ಮವೂ ಹೌದು. ಅನ್ನ, ಅಭಯ, ಔಷಧ, ವಿದ್ಯೆ ಮೊದಲಾದ ಚತುರ್ದಾನಗಳಿಗೆ ಹೆಸರಾದ ಧರ್ಮಸ್ಥಳ ಸರ್ವೋದಯದ ಪರಿಕಲ್ಪನೆಯಲ್ಲಿ ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಯಜ್ಞದ ರೀತಿಯಲ್ಲಿ ನಡೆಸುತ್ತಾ ಬಂದಿದೆ. ಇವುಗಳಿಗೆ ಸಮಾನಾಂತರವಾಗಿ ಕನ್ನಡ ಭಾಷೆಯ, ಕನ್ನಡ ಸಾಹಿತ್ಯದ ಉಳಿಸು ಬೆಳೆಸಿಗೂ ಕೊಡುಗೆ ನೀಡುತ್ತಾ ಇದೆ. ಕ್ಷೇತ್ರದಲ್ಲಿ ಆಷಾಢ, ಶ್ರಾವಣ ಮಾಸಗಳಲ್ಲಿ ನಡೆಯುವ ಪುರಾಣ ವಾಚನ ಪ್ರವಚನ, SDM ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಸುಮಾರು 7,000ದಷ್ಟು ಹಸ್ತಪ್ರತಿಗಳಿರುವ ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ, ಶ್ರೀ ಮಂಜುನಾಥೇಶ್ವರ ಪುಸ್ತಕ ಪ್ರಕಾಶನ ಮಾಲೆ, 40,000ದಷ್ಟು ಪ್ರಸರಣದಲ್ಲಿರುವ ಮಂಜುವಾಣಿ ಮಾಸಪತ್ರಿಕೆ, 10 ಲಕ್ಷದಷ್ಟು ಪ್ರಸರಣದಲ್ಲಿರುವಂತಹ ನಿರಂತರ ಪ್ರಗತಿ ಮಾಸಪತ್ರಿಕೆ, ನೈತಿಕ ಶಿಕ್ಷಣ ಯೋಜನೆಯ ಮೂಲಕ ಪ್ರತಿ ವರ್ಷ ಪ್ರಕಟಿಸುವ ಮೌಲ್ಯಾಧಾರಿತ ಪುಸ್ತಕಗಳು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯಕ್ಷಗಾನ ಮಂಡಳಿ ಇವೆಲ್ಲವೂ ಕನ್ನಡವನ್ನು ಉಳಿಸಿ ಬೆಳೆಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿವೆ. ಶ್ರೀಮತಿ ಹೇಮಾವತಿ ವಿ ಹೆಗಡೆಯವರು ಅಧ್ಯಕ್ಷರಾಗಿರುವ ಜ್ಞಾನ ವಿಕಾಸ ಕಾರ್ಯಕ್ರಮದ ಯೂಟ್ಯೂಬ್ ಚಾನಲ್ ಜನರಿಗೆ ಹೊಸ ಅರಿವನ್ನು ನೀಡುತ್ತಿದೆ. ಮಹಿಳೆಯರಲ್ಲಿ ಜ್ಞಾನವರ್ಧನೆಗಾಗಿ ನಾಡಿನಾದ್ಯಂತ ಸುಮಾರು 2,200ರಷ್ಟು ಗ್ರಂಥಾಲಯಗಳನ್ನು ತೆರೆಯಲಾಗಿದೆ. ಇವೆಲ್ಲವುಗಳಿಗೆ ಕಲಶಪ್ರಾಯವಾಗಿ ಇಲ್ಲವೇ ಪ್ರೇರಕವಾಗಿ 1933ರಿಂದ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ನಡೆಯುತ್ತಾ ಬಂದಿರುವ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳು ಕನ್ನಡಕ್ಕೆ ತನ್ನದೇ ಆದ ಬಲ, ಬೆಂಬಲ ನೀಡಿವೆ. ಆತ್ಮೀಯರೇ, ಇವತ್ತು ನಾವು ಲಕ್ಷದೀಪೋತ್ಸವದ ಸಾಹಿತ್ಯ ಸಮ್ಮೇಳನದ 93ನೇ ಅಧಿವೇಶನದಲ್ಲಿ ಸಮಾವೇಶಿತರಾಗಿದ್ದೇವೆ. ತಮ್ಮೆಲ್ಲರ ಅನುಮತಿ ಕೋರುತ್ತಾ ಈ ಅಧಿವೇಶನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದೀಗ ಉಜಿರೆ SDM ಸ್ವಾಯತ್ತ ಮಹಾವಿದ್ಯಾಲಯದ ವಿಶ್ರಾಂತ ಗಣಿತಶಾಸ್ತ್ರ ಪ್ರಾಧ್ಯಾಪಕ ಶ್ರೀ ಪ್ರಕಾಶ ಪ್ರಭು ಅವರ ನಿರ್ದೇಶನದಲ್ಲಿ SDM ಶಿಕ್ಷಣ ಸಂಸ್ಥೆಗಳ SDM ಕಲಾ ಕೇಂದ್ರ ಉಜಿರೆಯ ವಿದ್ಯಾರ್ಥಿಗಳಿಂದ ನಾಡಗೀತೆಯ ಪ್ರಸ್ತುತಿ ನಡೆಯಲಿದೆ. ಜಯ ಹೇ ರಸ ಋಷಿಗಳ
भारत जननीय तनुजाते जय हे कर्नाटक माते शङ्कर रमनुज विद्यारण्य बसवेश्वर मध्वर दिव्यारण्य शन्न षडक्षरि पुन्ना पंपालकुमि भजन्ना शन्न षडक्षरि पुन्ना पंपालकुमि भजन्ना कुमार व्यासर मंगलधाम कवि कोकिलಗಳ पुण्याराम नानक रामानंद कबीरर भारत जननीय तनुजाते जय हे कर्नाटक माते जय भारत जननीय तनुजाते जय हे कर्नाटक माते कैलव ಹೊಯ್ಸಳರಾಡಿದ ನಾಡೆ ಡಂಕಣ ಜಗಣರ ನೆಚ್ಚಿನ ಬೀಡೆ ಕೈಲವ ಹೊಯ್ಸಳರಾಡಿದ ನಾಡೆ ಡಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಜನತನ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೇ 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 ಲಾ 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 ಹೇ 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 ಲಾ 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 ಶ್ರೀ ನಿರಂಜನ ಜೈನ್ ಕುದ್ಯಾಡಿ ಇವರು ನಿರಂಜನ ಲಹರಿ ಎಂಬ ಯೂಟ್ಯೂಬ್ ಮೂಲಕ ಜೈನ ಧರ್ಮದ ಅನೇಕ ವಿಚಾರಗಳನ್ನು ಪ್ರಸ್ತುತಪಡಿಸುವುದು, ಲೇಖನ ಮತ್ತು ಹಲವು ಕಾರ್ಯಕ್ರಮಗಳನ್ನು ಸಂಘಟಿಸಿ ಜೈನ ಧರ್ಮದ ಪ್ರಚಾರವನ್ನು ನಡೆಸುವುದು, ಮಕ್ಕಳಿಗೆ ಜೈನ ಧರ್ಮದ ಮಹತ್ವವನ್ನು ಕುರಿತ ಸ್ಪರ್ಧೆಗಳನ್ನು ನಡೆಸುವುದು, ಆನ್ಲೈನ್ ಮೂಲಕ ಸರ್ವಧರ್ಮ ಸಮ್ಮೇಳನಗಳನ್ನು ಸಂಘಟಿಸುವುದು ಇತ್ಯಾದಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರದ ಅಭಿಮಾನಿಯಾಗಿರುವ ಶ್ರೀ ನಿರಂಜನ ಜೈನ್ ಕುದ್ಯಾಡಿ ಅವರು ನಡೆಸುತ್ತಾ ಬರ್ತಾ ಇದ್ದಾರೆ. ಪೋಲಿಯೋ ಕಾಯಿಲೆಗೆ ಒಳಗಾಗಿ ಅಂಗವಿಕಲರಾಗಿರುವ ಇವರು ಜೈನ ಧರ್ಮದ ಪ್ರಸಾರದಲ್ಲಿ ನಿರಂತರ ತನ್ನನ್ನು ತೊಡಗಿಸಿಕೊಂಡವರು. ಇವರು ಪೂಜ್ಯ ಕಾವಂದರ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ ರಚಿಸಿರುವ ಧರ್ಮ ತಿಲಕ ಧರ್ಮಾಧಿಕಾರಿ ಕವನವೊಂದನ್ನು ಈಗ SDM ಕಾಲೇಜು ಉಜಿರೆಯ ಹಿರಿಯ ವಿದ್ಯಾರ್ಥಿನಿ, ಪ್ರಸ್ತುತ ನಾರಾವಿ ಸೈಂಟ್ ಆಂಟನಿ PU ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿರುವ ಸಂಗೀತ ತಜ್ಞೆ ಕುಮಾರಿ ಶ್ರೀವಿದ್ಯಾ ಅವರು ಸುಶ್ರಾವ್ಯವಾಗಿ ಭಾವಪೂರ್ಣವಾಗಿ ಹಾಡಲಿದ್ದಾರೆ. ಹಸಿದು ಬಂದವಗೆ ಅನ್ನವನಿಕ್ಕಿದೆ, ಹಸಿದು ಬಂದವಗೆ ಅನ್ನವನಿಕ್ಕಿದೆ, ಆತ ಹೊಟ್ಟೆ ತುಂಬ ಉಂಡಾಗ ಆತನ ತೃಪ್ತ ಮೊಗವನ್ನು ಕಂಡು ನೀವು ಹೊಟ್ಟೆ ತುಂಬಿಸಿಕೊಂಡು ಧರ್ಮಪುರದ ಅನ್ನದಾನಿ ಎನಿಸಿದೆ.
ಅಶ್ವಿನಿ ದೇವಾಂಗನಾಗಿ ಆತನ ಬಾಳು ಹಸನಾದುದ ಕಂಡು ಸಂತೃಪ್ತಗೊಂಡ ಔಷಧದಾನಿ ಎನಿಸಿದೆ. ಮಹಾಭಯದಿಂ ಬಳಲಿ ಸೋತವಂಗೆ ಮಹಾಭಯದಿಂ ಬಳಲಿ ಸೋತವಂಗೆ ಆತನ ಸಮಸ್ಯೆಗಳ ಶಾಂತದಿ ಆಲಿಸಿ ದಯಾಮಯನಾಗಿ ಸಾಂತ್ವನದ ನುಡಿಗಳನ್ನಾಡಿ ದಯಾಮಯನಾಗಿ ಸಾಂತ್ವನದ ನುಡಿಗಳನ್ನಾಡಿ ಭಯಗೊಳ್ಳದಿರು ಭಯಗೊಳ್ಳದಿರು ನಿನ್ನ ಜೊತೆ ನಾನಿರುವೆನೆಂದು ನಿನ್ನ ಜೊತೆ ನಾನಿರುವೆನೆಂದು ಮುದ ನೀಡಿ ಸಂತೈಸಿ ಮುದ ನೀಡಿ ಸಂತೈಸಿ ಅಭಯದಾನಿ ಎನಿಸಿದೆ ಅಭಯದಾನಿ ಎನಿಸಿದೆ. ವಿದ್ಯಾಹೀನಂ ಪಶು ಸಮಾನವೆಂದರಿತೋ ಅಜ್ಞಾನ ತಿಮಿರಾಂಧಕಾರವ ದೂರ ಮಾಡಬೇಕೆಂದು ವಿದ್ಯೆ ತಂತ್ರಜ್ಞಾನದಿಂದಲೇ ಬದುಕು ಸೊಗಸೆಂದರಿತು ಹಲವು ಬಗೆಯ ವಿದ್ಯಾ ಸಂಸ್ಕಾರ ಜ್ಞಾನ ಕೇಂದ್ರವ ತೆರೆದು ಹಲವು ಬಗೆಯ ವಿದ್ಯಾ ಸಂಸ್ಕಾರ ಜ್ಞಾನ ಕೇಂದ್ರವ ತೆರೆದು ಅಜ್ಞಾನವ ಹೋಗಲಾಡಿಸಿ ವಿದ್ಯಾದಾನಿ ಎನಿಸಿದೆ ಅಜ್ಞಾನವ ಹೋಗಲಾಡಿಸಿ ವಿದ್ಯಾಜ್ಞಾನಿ ಎನಿಸಿದೆ. ನಿಂದೆ ದೂಷಣೆಗೆ ಬಾಗದೆ ಅಧರ್ಮಕ್ಕೆ ತೊಡಗದೆ ಹೊಗಳಿಕೆ ಅಟ್ಟಕ್ಕೇರಿಸುವ ಮಾತುಗಳಿಗೆ ಹಿಗ್ಗದೆ ಯಾರು ಏನೇ ಅನ್ನಲಿ ಧರ್ಮ ಸೇವೆಯೇ ಅರವರ ತಗೈದು ಯಾರು ಏನೇ ಅನ್ನಲಿ ಧರ್ಮ ಸೇವೆಯ ಅನವರತಗೈದು ತನು ಮನದಲ್ಲಿ ಪ್ರಾಮಾಣಿಕತೆಯ ಮೈಗೂಡಿಸಿಕೊಂಡು ತನು ಮನದಲ್ಲಿ ಪ್ರಾಮಾಣಿಕತೆಯ ಮೈಗೂಡಿಸಿಕೊಂಡು ವಿಶ್ವ ಮೆಚ್ಚುವ ಧರ್ಮ ತಿಲಕ ಧರ್ಮಾಧಿಕಾರಿ ಎನಿಸಿದೆ ವಿಶ್ವ ಮೆಚ್ಚುವ ಧರ್ಮ ತಿಲಕ ಧರ್ಮಾಧಿಕಾರಿ ಎನಿಸಿದೆ ವಿಶ್ವ ಮೆಚ್ಚುವ ಧರ್ಮ ತಿಲಕ ಧರ್ಮಾಧಿಕಾರಿ ಎನಿಸಿದೆ. ಹೌದು ಬಂಧುಗಳೇ,
ಅದು ಭಗವಂತ ಮಂಜುನಾಥನ ಇಚ್ಛೆಯಾಗಿತ್ತು. ಅಂದು 1968ರಲ್ಲಿ ತನ್ನ 20ರ ಎಳೆಯ ಪ್ರಾಯದಲ್ಲಿಯೇ ಕ್ಷೇತ್ರದ 21ನೇ ಧರ್ಮಾಧಿಕಾರಿಯಾಗಿ ಪೂಜ್ಯ ಹೆಗಡೆ ಅವರು ಪಟ್ಟಕ್ಕೆ ಬಂದರು. ಕಾಲೇಜು ಓದುತ್ತಿದ್ದ ಹುಡುಗ ಡಿ ವೀರೇಂದ್ರ ಕುಮಾರ್ ಕಠಿಣ ವ್ರತಧಾರಿಯಾಗಿ ಶ್ರೀ ಡಿ ವೀರೇಂದ್ರ ಹೆಗಡೆಯಾದರು. ಆನೋ ಭದ್ರ ಕೃತವೋ ಯಂತು ವಿಶ್ವತಃ ಎಂಬಂತೆ ಸಮಾಜೋದ್ಧಾರಕ್ಕಾಗಿ ಸುವಿಚಾರಗಳನ್ನು ಸ್ವಾಗತಿಸಿದರು. ಪರಂಪರೆಗೆ ಆಧುನಿಕ ಸ್ಪರ್ಶ ನೀಡಿದರು. ಜನಮಂಗಲಕ್ಕೆ ಅನೇಕ ಉದಾತ್ತ ಶ್ರೇಷ್ಠ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಂದರು. ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆದರು. ಸೇವಾ ಹಿ ಧರ್ಮ ಅನ್ನುವ ಮಾತಿಗೆ ಅನುಗುಣವಾಗಿ ತನ್ನನ್ನು ಸಂಪೂರ್ಣ ದೇವರ ಸೇವೆ ಮತ್ತು ಸಮಾಜ ಸೇವೆಗೆಂದು ಸಮರ್ಪಿಸಿಕೊಂಡರು. ಜನಸಾಮಾನ್ಯರ ಒಳಿತಿಗಾಗಿಯೇ ಧರ್ಮಾಧಿಕಾರವನ್ನು ವಿಭಿನ್ನ ಸಮಾಜಮುಖಿ ನೆಲೆಗಳಲ್ಲಿ ವಿಸ್ತರಿಸಿಕೊಂಡು ಬಂದರು. ಹಿರಿಯರ ಆಶೀರ್ವಾದ, ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ವಿ ಹೆಗಡೆ ಅವರ ಬೆಂಬಲ, ಸಹೋದರರ ಕುಟುಂಬ ಬಂಧುಗಳ, ಸಿಬ್ಬಂದಿಗಳ, ಭಕ್ತರ ಮತ್ತು ಅಭಿಮಾನಿಗಳ ಸರ್ವ ಸಹಕಾರದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ, ರುಡ್ಸೆಟ್, ಧರ್ಮೋತ್ಥಾನ ಟ್ರಸ್ಟ್, ಮೆಡಿಕಲ್ ಟ್ರಸ್ಟ್, ಶಾಂತಿವನ ಟ್ರಸ್ಟ್, ಎಜುಕೇಷನಲ್ ಸೊಸೈಟಿ, ಪಬ್ಲಿಕೇಶನ್ ಟ್ರಸ್ಟ್, ಸಂಸ್ಕೃತಿ ಸಂಶೋಧನಾ ಪ್ರತಿಷ್ಠಾನ ಹೀಗೆ ಅನೇಕ ಸಂಸ್ಥೆಗಳ ಮೂಲಕ ಕಳೆದ 57 ವರ್ಷಗಳಿಂದ ಕಾವಂದರು ಜನೋದ್ಧಾರಕ್ಕಾಗಿಯೇ ಅವಿಶ್ರಾಂತವಾಗಿ ಶ್ರಮಿಸುತ್ತಿದ್ದಾರೆ. ಈ ಬಾರಿಯ ಸರ್ವಧರ್ಮ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನಗಳು ಪೂಜ್ಯರ ನೇತೃತ್ವದಲ್ಲಿ ನಡೀತಿರುವ 58ನೇಯ ಅಧಿವೇಶನಗಳಾಗಿವೆ. ಧರ್ಮ, ಸಾಹಿತ್ಯ, ಸಂಸ್ಕೃತಿಯ ಚಿಂತಕರು, ಮಹಾಪೋಷಕರು ಆಗಿರುವ, ಬಹುತ್ವದಲ್ಲಿ ಪ್ರೀತಿ ಇರುವ, ಸಮನ್ವಯ ದೃಷ್ಟಿಯ ಪೂಜ್ಯರು ಇದೀಗ ತಮ್ಮ ಸ್ವಾಗತ ಭಾಷಣವನ್ನು ಮಾಡುವಂತೆ ಪ್ರಾರ್ಥಿಸ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಶ್ರೀ ಮಂಜುನಾಥ ಸ್ವಾಮಿಯನ್ನು ಹಾಗೂ ಧರ್ಮದೇವತೆಗಳನ್ನು, ಅಣ್ಣಪ್ಪ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ, ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಅಭಿಮಾನಿಗಳೇ ಮತ್ತು ಭಕ್ತರೇ, ಪ್ರಾಚೀನ ಪರಂಪರೆ ಮತ್ತು ಭವ್ಯ ಇತಿಹಾಸ ಇರುವ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಲಕ್ಷದೀಪೋತ್ಸವಕ್ಕೆ ಹೊಸ ಭಾಷ್ಯ ಬರೆದವರು ಪೂಜ್ಯ ಮಂಜಯ್ಯ ಹೆಗಡೆಯವರು. ಲಕ್ಷದೀಪೋತ್ಸವ ಕೇವಲ ಜಾತ್ರೆಯಾಗಿ ಮುಗಿಯಬಾರದು, ಧರ್ಮ ಸಮನ್ವಯದ ಅರಿವು ಹಾಗೂ ಸಾಹಿತ್ಯದ ಅಭಿರುಚಿ ಮೂಡಿಸುವ ದೃಷ್ಟಿಯಿಂದ ಅವರು ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನು 1933ರಲ್ಲಿ ಆರಂಭಿಸಿದರು. ಅಂದಿನಿಂದ ಅರ್ಥಪೂರ್ಣವಾಗಿ ಮಾದರಿ ಸಮ್ಮೇಳನವಾಗಿ ಮುಂದುವರಿದು ಈ ಬಾರಿ 93ನೇ ಅಧಿವೇಶನ ನಡೆಯುತ್ತಿದೆ. ನಿನ್ನೆ ದಿನ ಸರ್ವಧರ್ಮ ಸಮ್ಮೇಳನ ಅಧಿವೇಶನ ನಡೆಯಿತು. ಇಂದು ಸಾಹಿತ್ಯ ಸಮ್ಮೇಳನದಲ್ಲಿ ನಾವೆಲ್ಲರೂ ಆಸಕ್ತಿಯಿಂದ ಭಾಗವಹಿಸಿದ್ದೇವೆ. ಎಲ್ಲರನ್ನೂ ಇಂದಿನ ಈ ಸಾಹಿತ್ಯ ಸಮ್ಮೇಳನಕ್ಕೆ ಸ್ವಾಗತ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ನಾಡು ಅಪಾರವಾದ ಸಾಹಿತ್ಯವನ್ನು ಹೊಂದಿದೆ. ನಾಡಿನ ಭವ್ಯ ಚರಿತ್ರೆ, ಕಲೆ, ಪರಂಪರೆ, ಸಂಸ್ಕೃತಿಯನ್ನು ಸಾಹಿತ್ಯದ ಒಡಲಲ್ಲಿ ತುಂಬಿಕೊಂಡಿದೆ. ಈ ಸಾಹಿತ್ಯ ವಿವಿಧತೆಯಲ್ಲಿ ಏಕತೆಯನ್ನು ಸಾರುತ್ತದೆ. ಇಂದಿನ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಸಾಹಿತ್ಯಕ್ಕೆ ಪ್ರಾಶಸ್ತ್ಯ ಸಿಗಬೇಕು. ಸಾಹಿತ್ಯಕ್ಕೆ ಮನ್ನಣೆ ದೊರೆತರೆ ಮಕ್ಕಳಲ್ಲಿ ಮಾನವೀಯತೆ ಬೆಳೆಯುತ್ತದೆ. ಸಾಹಿತ್ಯ ಸ್ವತಂತ್ರ ಚಿಂತನೆಯನ್ನು ಸೃಷ್ಟಿಸುತ್ತದೆ. ಓದುಗರನ್ನು ವಿವೇಕಿಗಳನ್ನಾಗಿ ಮಾಡುತ್ತದೆ. ಜಾತಿ, ಧರ್ಮ, ವರ್ಣ, ಲಿಂಗವನ್ನು ಮೀರಿದ ಅನನ್ಯತೆಯನ್ನು ಮೂಡಿಸುತ್ತದೆ. ಭಾಷಾ ಪ್ರೇಮ, ದೇಶ ಪ್ರೇಮವನ್ನು ಬೆಳೆಸುತ್ತದೆ. ವಿಶ್ವದ ಸಮುದಾಯಗಳಲ್ಲಿ ಪರಸ್ಪರ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಸಮಾಜದಲ್ಲಿ ಶಾಂತಿಗೆ ಪೂರಕವಾಗುತ್ತದೆ. ಸಾಹಿತ್ಯವಿಲ್ಲದೆ ಜೀವನವಿಲ್ಲ, ಜೀವನವಿಲ್ಲದೆ ಸಾಹಿತ್ಯವಿಲ್ಲ ಎನ್ನುವ ಮಾತಿನಂತೆ ಸಮಾಜ ಸ್ವಾಸ್ಥ್ಯಕ್ಕೆ ನೈತಿಕ ಸಾಹಿತ್ಯ ಬೇಕು. ಸೌಹಾರ್ದಯುತ ಸಂಸ್ಕೃತ ಸಮಾಜದಲ್ಲಿ ನಿರ್ಮಾಣದಲ್ಲಿ ಸಾಹಿತ್ಯದ ಪಾತ್ರ ಮಹತ್ತರವಾದುದು. ಧರ್ಮ ಸಂಸ್ಕೃತಿ ಅರಿವು ಪಡೆದ ಸಾಹಿತ್ಯ ಪಕ್ಷಪಾತವಿಲ್ಲದೆ ಒಂದು ಪಂಥ, ಪಂಗಡಕ್ಕೆ ಸೇರದೆ ಸಮಸ್ತರ ಧ್ವನಿಯಾಗಿ ಸಾಹಿತ್ಯ ರಚಿಸಬೇಕು. ಇಂತಹ ಸಾಹಿತ್ಯವೇ ಸಕಾಲಿಕವಾಗಿ ಸರ್ವಕಾಲಿಕವಾಗಿ ಉಳಿಯುತ್ತದೆ. ಇಂತಹ ಸಾಹಿತ್ಯವು ಮನುಷ್ಯನ ಅಂತರಂಗವನ್ನು ತಟ್ಟಿ ತನ್ನ ಮನಸ್ಸನ್ನು ಉದಾತ್ತಗೊಳಿಸುತ್ತದೆ. ಸರ್ವರ ಹಿತವನ್ನು ಬಯಸುವ ಸಾಹಿತ್ಯವೇ ಶ್ರೇಷ್ಠ ಸಾಹಿತ್ಯ ಎನಿಸಿಕೊಳ್ಳುತ್ತದೆ. ಧನಾತ್ಮಕ ಚಿಂತನೆಯೊಂದಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವ ನಮ್ಮ ಧರ್ಮಸ್ಥಳ ಕ್ಷೇತ್ರವು ಸಾಹಿತ್ಯ ಚಟುವಟಿಕೆಗಳಿಗೆ ವಿಶೇಷ ಗಮನ ಹರಿಸುತ್ತಾ ಬಂದಿದೆ. ಅದರಲ್ಲೂ ಲಕ್ಷದೀಪೋತ್ಸವದ ಸಾಹಿತ್ಯ ಸಮ್ಮೇಳನ ನಾಡಿನಾದ್ಯಂತ ಪ್ರಸಿದ್ಧವಾಗಿದ್ದು, ಇದಕ್ಕೆ ಸಾಹಿತ್ಯಾಸಕ್ತಿ ಮತ್ತು ಸಾಹಿತ್ಯ ಅಭಿಮಾನಿಗಳಿಗೆ ದೊಡ್ಡ ಗೌರವ ಸಿಗುತ್ತಾ ಇದೆ. ಇಂದಿನ ಈ ಸಮ್ಮೇಳನ ಉದ್ಘಾಟನೆ ಮಾಡಲಿರುವ ಅವರು ಚಾಮರಾಜನಗರದ ಕೊಳ್ಳೇಗಾಲದವರಾದ ಪ್ರೊಫೆಸರ್ ಪ್ರೇಮಶೇಖರ್ ಅವರು ನಾಡಿನ ಮಹತ್ವದ ಚಿಂತಕರು, ಕಥನಕಾರರು ಆಗಿದ್ದಾರೆ.
ಇವರು ದೆಹಲಿಯ JNUಯಲ್ಲಿ ವ್ಯಾಸಂಗ ಮಾಡಿದರು. ಪಾಂಡಿಚೇರಿ ವಿಶ್ವವಿದ್ಯಾಲಯದಲ್ಲಿ ಭಾರತದ ವಿದೇಶಾಂಗ ನೀತಿ ವಿಷಯದಲ್ಲಿ ಬೋಧಕರಾಗಿ ಕಾರ್ಯನಿರ್ವಹಿಸಿದವರು. ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾದುದು. ಸಾಹಿತ್ಯದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರುವರು. ಜಾಗತಿಕ ರಾಜಕೀಯ ವಿದ್ಯಮಾನಗಳ ಕುರಿತು ವಿಸ್ತಾರವಾಗಿ ಅಧ್ಯಯನ ಮಾಡಿದವರು. ತತ್ವಸಿದ್ಧಾಂತಗಳ ಮಿತಿಯನ್ನು ಮೀರಿ ಬರೆಯುತ್ತಿರುವರು. ಆಧುನಿಕ ಮನುಷ್ಯನ ಸ್ಥಿತಿಗತಿಯನ್ನು ತಮ್ಮ ಕಥೆ ಕಾದಂಬರಿಗಳಲ್ಲಿ ಮನೋಜ್ಞವಾಗಿ ಚಿತ್ರಿಸಿದರು. ಭಾರತೀಯ ಪಾರಂಪರಿಕ ಜ್ಞಾನವನ್ನು ತಮ್ಮ ಕಥನ ಸಾಹಿತ್ಯ ಮತ್ತು ಚಿಂತನೆ ಮೂಲಕ ಜಗತ್ತಿಗೆ ದಾಟಿಸುತ್ತಿರುವವರು. ಅವರು 93ನೇ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಮಾಡುತ್ತಿರುವುದು ಬಹಳ ಸಂತೋಷದ ವಿಷಯ. ಇವರನ್ನು ನಾನು ಕ್ಷೇತ್ರದ ವತಿಯಿಂದ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಅಧ್ಯಕ್ಷ ವಹಿಸಿರುವವರು ಜನಮುಖಿ ಪವಿತ್ರ ಪತ್ರಿಕೋದ್ಯಮಕ್ಕೆ ಹೊಸ ಭಾಷ್ಯ ಬರೆದ ಶ್ರೀ ವಿಶ್ವೇಶ್ವರ ಭಟ್ ಅವರು. ಉತ್ತರಾಖಂಡ ಜಿಲ್ಲೆಯ ಮಾರೂರಿನವರು. ಇಂಗ್ಲೆಂಡ್ನಲ್ಲಿ ಪತ್ರಿಕೋದ್ಯಮದಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ದಾರೆ. ವಿಜಯ ಕರ್ನಾಟಕ, ಕನ್ನಡಪ್ರಭ, ಸುವರ್ಣ ನ್ಯೂಸ್ ಚಾನಲ್ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಪತ್ರಿಕೋದ್ಯಮಕ್ಕೆ ಹೊಸತನವನ್ನು ತಂದವರು. ಪತ್ರಿಕಾ ರಂಗದಲ್ಲಿ ಪ್ರತಿಭಾವಂತರ ಪಡೆಯನ್ನು ಸೃಷ್ಟಿಸಿದವರು. ತಮ್ಮ ಅಂಕಣ ಬರಹಗಳ ಮೂಲಕ ಕನ್ನಡವನ್ನು ವಿಶ್ವಮಾನ್ಯಗೊಳಿಸಿದವರು. 80ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಿ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ ಹಿರಿಮೆ ಇವರದ್ದು. ವಿಶ್ವವಾಣಿ ಪತ್ರಿಕೆಯ ಪ್ರತಿಯೊಬ್ಬರ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರನ್ನು ಕ್ಷೇತ್ರದ ವತಿಯಿಂದ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಉಪನ್ಯಾಸ ನೀಡಲಿರುವ ಶೈಕ್ಷಣಿಕ ಮೇಧಾವಿಗಳಾದ ಡಾಕ್ಟರ್ ರಘು ವಿ ಅವರನ್ನು, ಸಾಹಿತ್ಯ ಮತ್ತು ಸಂಗೀತದಲ್ಲಿ ಅಪಾರ ಪಾಂಡಿತ್ಯ ಹೊಂದಿರುವ ಶ್ರೀಮತಿ ಶಾಂತ ನಾಗಮಂಗಲ ಅವರನ್ನು, ಆಕಾಶವಾಣಿಗೆ ಹೊಸ ಕಾರ್ಯಕಲ್ಪ ನೀಡಿರುವ ಡಾಕ್ಟರ್ ಶರವೇಂದ್ರ ಸ್ವಾಮಿ ಅವರನ್ನು ಸೇರಿರುವ ಎಲ್ಲ ಹೃದಯ ಬಂಧುಗಳನ್ನು, ಮಾಧ್ಯಮದವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆ ಇಲ್ಲಿ ಅನೇಕ ಕವಿಗಳು, ಸಾಹಿತಿಗಳು, ಚಿಂತಕರು, ವಿದ್ಯಾರ್ಥಿಗಳು ಮತ್ತು ಕ್ಷೇತ್ರ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗುರುತಿಸಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇನ್ನೂ ಅನೇಕರ ಮನೆಯಲ್ಲಿ ಇದ್ದುಕೊಂಡೇ ದೃಶ್ಯ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಿದ್ದಾರೆ. ಅವರಿಗೂ ಸ್ವಾಗತ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳು ಸರ್ವರಿಗೂ ಸನ್ಮಾನಗಳನ್ನು ಉಂಟು ಮಾಡಿ ಎಂದು ಪ್ರಾರ್ಥಿಸುತ್ತೇನೆ. ಇನ್ನು ವಿಶೇಷ ಮಾಹಿತಿಯನ್ನು ಪ್ರತಿ ವರ್ಷ ನಾನು ಕೊಡ್ತಾ ಇರ್ತೇನೆ. ಈ ವರ್ಷ ಸುಮಾರು 246 ತಂಡಗಳು ವಾಲಗ ಮತ್ತು ಇದಕ್ಕೆ ಬಂದರೆ ಇವರು 676 ಮಂದಿ ಇದ್ದಾರೆ. ಬ್ಯಾಂಡ್ ಸೆಟ್ನವರು 94 ಸೆಟ್ಗಳು ಬಂದಿದ್ದಾರೆ. 412 ಮಂದಿ ಇದರಲ್ಲಿದ್ದಾರೆ. ಶಂಖದವರು ಸುಮಾರು 200 ಮಿಕ್ಕಿದ ಮಂದಿ ಶಂಖದವರು ಬಂದಿದ್ದಾರೆ. ಇದು ಜಾನಪದೀಯವಾದಂಥ ಸಂಗೀತ, ಈಗ ನಾಶವಾಗ್ತಿರುವಂಥ ಒಂದು ಕಲೆ. ಆದರೂ ಇಲ್ಲಿ ಈ ಸಂಖ್ಯೆಯಲ್ಲಿ ಬಂದಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ಇದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಇಂದು ಅನ್ನದಾನ ಮಾಡಬೇಕು ಅಂತೇಳಿ ಬಹಳ ಆಸಕ್ತರು ಭಾಳ ಭಕ್ತಿಯಿಂದ ಬಂದಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಮಂದಿ ತಮ್ಮ ಗುಂಪುಗಳನ್ನು ಕಟ್ಟಿಕೊಂಡು ಬಂದು ಇಲ್ಲಿ ಅಡುಗೆಯನ್ನು ಮಾಡಿ ಸುಮಾರು 20 ಸ್ಟಾಲ್ಗಳನ್ನು ಹಾಕಿದ್ದಾರೆ. ಇವತ್ತು ರಾತ್ರಿ ಇಡೀ ಅವರು ಅನ್ನವನ್ನು ಕೊಡ್ತಾರೆ. ಅಂದರೆ ಪಾನಿಪುರಿಯಿಂದ ಹಿಡಿದು ರುಮಾಲ್ ರೋಟಿಯಿಂದ ಹಿಡಿದು ವೈವಿಧ್ಯಮಯವಾದ ಭಕ್ಷ್ಯಗಳನ್ನು ಮಾಡಿದ್ದಾರೆ. ಲಕ್ಷಾಂತರ ಹೋಳಿಗೆಯನ್ನು ಮಾಡಿದ್ದಾರೆ, ಒಬ್ಬಟ್ಟು ಅವು ಮಾಡಿದ್ದಾರೆ, ಮತ್ತು ಅನೇಕ ರೀತಿ ತಿಂಡಿಗಳನ್ನು ಮಾಡಿ ಅವರು ಬಡಿಸ್ತಾರೆ. ಮಾತ್ರವಲ್ಲದೆ ಅವರಿಗೆ ಕೊಟ್ಟಷ್ಟು ತೃಪ್ತಿ ಇಲ್ಲ. ಪ್ರತಿ ವರ್ಷ ಅವರಿಗೆ ಜನ ಸಾಲದು ಅನ್ನುವಂಥದ್ದಲ್ಲದೆ ಜನ ಹೆಚ್ಚಾದರೂ ನಾವು ಕೊಟ್ಟದ್ದು ಕಮ್ಮಿ ಆಯಿತು ಅನ್ನುವಂಥ ಭಾವನೆ ಅವರು ಎಂದೂ ಬಂದಿಲ್ಲ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ದಾನ ಪ್ರವೃತ್ತಿಗೆ, ತ್ಯಾಗ ಬುದ್ಧಿಗೆ ಮತ್ತು ಅವರ ಸೇವಾ ಪ್ರವೃತ್ತಿಗೆ ವಿಶೇಷವಾಗಿ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೋರ್ತೇನೆ. ದೇವಸ್ಥಾನದಲ್ಲಿ ಅದನ್ನು ಅಲಂಕಾರವನ್ನು ನೋಡಿದ್ದೀವಿ, ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ ಬೆಂಗಳೂರಿನ ಭಕ್ತರು. ಹಾಗೆ ಒಳಗೆ ಕೂಡ ಅಲಂಕಾರವನ್ನು ಮಾಡಿದ್ದಾರೆ. ಈ ಅಲಂಕಾರಗಳನ್ನೆಲ್ಲ ಮಾಡಿದವರು ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಶ್ರದ್ಧಾ ಭಕ್ತಿಯಿಂದ ಮಾತ್ರ ಮಾಡಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾನು ಇಲ್ಲಿ ಭಕ್ತಿಯಿಂದ ಸ್ವಾಗತಿಸಿ ಎಲ್ಲರಿಗೂ ಶ್ರೇಯಸ್ಸುಂಟಾಗಲಿ ಅಂತೇಳಿ ದೇವರನ್ನು ಪ್ರಾರ್ಥಿಸ್ತೇನೆ. ಮತ್ತು ಇಂದಿನ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಗರ್ವ ಪಡದ ಉಪಕಾರಿ, ದರ್ಪ ಬಿಟ್ಟ ಅಧಿಕಾರಿ, ನಿರ್ವಿಕಾರದ ನಯನದಿ ಮುನ್ನೋಳ್ಪ ಉದಾರಿ,
ಸರ್ವ ಧರ್ಮಾಧಿಕಾರಿ ನಿರ್ವಾಣ ಸಂಚಾರಿ ಊರುವರೆಗೆ ಗುರುವವನು ಮಂಕುತಿಮ್ಮ. ಕನ್ನಡದ ಭಗವದ್ಗೀತೆ ಎಂದು ಕರೆಸಿಕೊಂಡಿರುವ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಬರೆದಿರುವ ಈ ಪದ ಪೂಜ್ಯ ಕಾವಂದರ ವ್ಯಕ್ತಿತ್ವಕ್ಕೆ ಅತ್ಯಂತ ಸೂಕ್ತವಾಗಿದೆ. ನಾಡಿಗೆ ಗುರುವಾಗಿರುವ ನಾಡೋಜ ಹೆಗಡೆಯವರನ್ನು ಸೇರಿರುವ ಸರ್ವ ಸಮಸ್ತರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾನವರೆದೆಯಲ್ಲಿ ಆರದೇ ಉಳಿಯಲಿ ದೇವರು ಹಚ್ಚಿದ ದೀಪ ಎಂಬ ಆಶಯದೊಂದಿಗೆ ಹಿರಿಯ ಸಾಹಿತಿಗಳು ಅಂಕಣಕಾರರು ಆಗಿರುವ ಪ್ರೊಫೆಸರ್ ಪ್ರೇಮಶೇಖರ ಅವರು ಇದೀಗ ಈ ಅಧಿವೇಶನವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸುವಂತೆ ಪ್ರಾರ್ಥಿಸ್ತಾ ಇದ್ದೇನೆ. शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत्सु ದೀಪದಿಂದ ದೀಪ ಹಚ್ಚಲು ಪ್ರೇರಣೆಯಾಗುವಂತೆ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿದ ಪ್ರೊಫೆಸರ್ ಪ್ರೇಮಶೇಖರ ಅವರು ಕೊಳ್ಳೇಗಾಲದಲ್ಲಿ ಹುಟ್ಟಿ ದೆಹಲಿಯಲ್ಲಿ ವಿದ್ಯಾಭ್ಯಾಸ ಮಾಡಿ 22 ವರ್ಷಗಳ ಸುದೀರ್ಘ ಕಾಲ ಪಾಂಡಿಚೇರಿ ವಿಶ್ವವಿದ್ಯಾಲಯದಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನು ಬೋಧಿಸಿ 2012ರಲ್ಲಿ ನಿವೃತ್ತರಾದವರು. ಪಠ್ಯ ವಿಷಯಗಳ ಬಗ್ಗೆ ಇಂಗ್ಲಿಷ್ನಲ್ಲಿ ಸಂಶೋಧನಾ ಲೇಖನಗಳನ್ನು, ಕನ್ನಡದಲ್ಲಿ ಕಥೆ ಕಾದಂಬರಿಗಳನ್ನು ಬರೆಯುವುದರ ಮೂಲಕ ಬರವಣಿಗೆಯನ್ನು ಆರಂಭಿಸಿರುವ ಇವರು ಪತ್ರಿಕಾ ರಂಗದಲ್ಲಿರುವ ಹಿತೈಷಿಗಳ ಬಯಕೆಯಂತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಕನ್ನಡದಲ್ಲಿ ಸುಮಾರು 500ರಷ್ಟು ಲೇಖನಗಳನ್ನು ಇವರು ಬರೆದಿದ್ದಾರೆ. ಈ ತನಕ 2 ಕಾದಂಬರಿಗಳನ್ನು, 10 ಕಥಾ ಸಂಕಲನಗಳನ್ನು, 11 ಲೇಖನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಜಗದಗಲ ಎಂಬುದು ಪ್ರೊಫೆಸರ್ ಪ್ರೇಮಶೇಖರ ಅವರ ಅಂಕಣ ಬರಹದ ಶೀರ್ಷಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯಾಸಕ್ತರಿಗಾಗಿ ಕಥಾ ರಚನಾ ತರಬೇತಿ ಕಾರ್ಯಾಗಾರಗಳನ್ನು ತಮ್ಮ ಶಾಂಗ್ರಿಲಾ ಅಕಾಡೆಮಿಯ ಮೂಲಕ ವಿವಿಧೆಡೆ ಆಯೋಜಿಸುತ್ತಿದ್ದಾರೆ. ಶ್ರೀಯುತರಿಗೆ ಈಗ ಪೂಜ್ಯರಿಂದ ಕ್ಷೇತ್ರದ ಗೌರವ ಸಮರ್ಪಣೆ, ಅವರ ಸನ್ಮಾನ ಪತ್ರವನ್ನು ನಮ್ಮ SDM ಶಿಕ್ಷಣ ಸಂಸ್ಥೆಗಳ ಗೌರವಾನ್ವಿತ ಕಾರ್ಯದರ್ಶಿಯವರು, ಸರ್ವಧರ್ಮ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಕಾರ್ಯದರ್ಶಿಯೂ ಆಗಿರುವಂತಹ ಹಿತಮಿತ ಭಾಷಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರು ವಾಚಿಸಲಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವದ ಅಂಗವಾಗಿ ದಿನಾಂಕ 19/11/2025 ಬುಧವಾರದಂದು ನಡೆದ ಸಾಹಿತ್ಯ ಸಮ್ಮೇಳನದ 93ನೇ ಅಧಿವೇಶನದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದ ನಮ್ಮ ನಾಡಿನ ಬಹುಶ್ರುತ ವಿದ್ವಾಂಸರು, ಹಿರಿಯ ಸಾಹಿತಿಗಳು ಮತ್ತು ಅಂಕಣಕಾರರು ಆಗಿರುವಂತಹ ಪ್ರೊಫೆಸರ್ ಪ್ರೇಮಶೇಖರ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭ ಕಾಮನೆಗಳೊಂದಿಗೆ ಗೌರವಾದರ ಪೂರ್ವಕವಾದಂಥ ಅಭಿನಂದನೆಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು.
ಧರ್ಮಸ್ಥಳ, ತಾರೀಕು 19/11/2025. ಈಗಾಗಲೇ ಹೇಳಿದಂತೆ ಧರ್ಮಸ್ಥಳದಲ್ಲಿ ದಾನ ದಾಸೋಹ, ಅಭಿವೃದ್ಧಿ ದಾಸೋಹಗಳ ಜೊತೆಗೆ ಸಾಹಿತ್ಯ ದಾಸೋಹ ನಿರಂತರ ನಡೆಯುತ್ತಾ ಬಂದಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪೂಜ್ಯ ಹೆಗ್ಗಡೆಯವರ ಅಮೃತ ಹಸ್ತದಲ್ಲಿ ಬಿಡುಗಡೆಯಾದಷ್ಟು ಕೃತಿಗಳು ಬೇರೆ ಎಲ್ಲೂ ಬಿಡುಗಡೆಯಾಗಿರಲಿಕ್ಕಿಲ್ಲ ಎಂಬುದು ನನ್ನ ಭಾವನೆ. ನಿನ್ನೆಯ ದಿನ ಪೂಜ್ಯ ಕಾವಂದರ ಧರ್ಮದರ್ಶನ ಮತ್ತು ಮಾತೃಶ್ರೀಯವರ ಮಗಳಿಗೊಂದು ಪತ್ರ ಕೃತಿಗಳ ಬಿಡುಗಡೆ ಈ ವೇದಿಕೆಯಲ್ಲಾಗಿದೆ. ಹಾಗೆಯೇ ಇದೀಗ ಪ್ರೊಫೆಸರ್ ಪ್ರೇಮಶೇಖರ್ ಅವರ 2 ಕೃತಿಗಳ ಅನಾವರಣ ಕಾರ್ಯಕ್ರಮ ನಡೆಯಲಿದ್ದು, ಇದನ್ನು ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಶ್ರೀಧರ ಎನ್ ಭಟ್ ಅವರು ನಡೆಸಿಕೊಡಲಿದ್ದಾರೆ. ವಿಕ್ರಮ ಪ್ರಕಾಶನದವರು ಪಬ್ಲಿಷ್ ಮಾಡಿರುವಂತಹ ಅಷ್ಟಿದ್ದ ಭಾರತ ಇಷ್ಟಾಗಿ ಹೋದ ಕಥೆ, ಇದು ಪ್ರೊಫೆಸರ್ ಪ್ರೇಮಶೇಖರ್ ಅವರು ಬರೆದಂತಹ ಪುಸ್ತಕ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನ ಆವಾಸ ಸ್ಥಾನ ಕೈಲಾಸ ಪರ್ವತ, ಅದು ಇರುವುದು ಟಿಬೇಟ್ನಲ್ಲಿ. ಹಿಂದೂ ಶಕ್ತಿಪೀಠಗಳಲ್ಲಿ ಒಂದಾದ ಹಿಂಗ್ಲಿಜ್ ಮಾತಾಲಯ ಬರುವುದು ಬಲೂಚಿಸ್ತಾನದಲ್ಲಿ. ರಾಮಾಯಣದ ಕೈಕೇಯಿ ಇರಾನ್ ಎಂದು ಕರೆಸಿಕೊಳ್ಳುವ ದೇಶದ ರಾಜಕುಮಾರಿಯಾಗಿದ್ದರೆ, ಮಹಾಭಾರತದ ಗಾಂಧಾರಿ ಕಂದಹಾರದ ರಾಜಕುಮಾರಿ. ಹೀಗೆ ಅನೇಕ ಉಲ್ಲೇಖಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿಲ್ಲ. ಇದನ್ನೆಲ್ಲ ವಿಸ್ತೃತವಾಗಿ ಅವರು ಬರೆದಂತಹ ಅಷ್ಟಿದ್ದ ಭಾರತ ಇಷ್ಟಾಗಿ ಹೋದ ಕರುಣ ಕಥೆ ಎಂಬ ಪುಸ್ತಕವನ್ನು ಪೂಜ್ಯ ಕಾವಂದರು ಈಗ ಬಿಡುಗಡೆಗೊಳಿಸಿದ್ದಾರೆ. ಇನ್ನೊಂದು ಪುಸ್ತಕ 75ರ ಭಾರತ. 1947ರಲ್ಲಿ ಭಾರತ ವಿದೇಶಿ ದಾಸದಿಂದ ಸ್ವತಂತ್ರಗೊಂಡಾಗ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಂಘಿಕವಾಗಿ ಹಾಗೂ ಆರ್ಥಿಕವಾಗಿ ಇದ್ದ ಸ್ಥಿತಿಯನ್ನು ಕಂಡು ಹಲವು ಪ್ರಮುಖ ವಿದೇಶಿ ನಾಯಕರು ಹಾಗೂ ಗಣ್ಯ ವಿದ್ವಾಂಸರು ಈ ದೇಶ ಹೆಚ್ಚು ಕಾಲ ಒಂದಾಗಿ ಉಳಿಯಲಾರದು, ಉಳಿದರೂ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇರಲಾರದು ಎಂದು ಶರಾ ಬರೆದು ಬಿಟ್ಟಿದ್ದರು. ಆದರೆ ಅದರ ಅಮೃತ ಮಹೋತ್ಸವವನ್ನು, ಆಜಾದಿ ಕಾ ಅಮೃತ ಮಹೋತ್ಸವವನ್ನು ನಾವು ಆಚರಿಸಿದ್ದೇವೆ. ಪ್ರಪಂಚದ ಪ್ರಮುಖ ಆರ್ಥಿಕ ರಾಷ್ಟ್ರವಾಗಿ ಇವತ್ತು ಭಾರತ ಹೊರಹೊಮ್ಮಿದೆ. ಅನೇಕ ವಿದೇಶಾಂಗ ನೀತಿಗಳಲ್ಲಿ ಭಾರತದ ವಿಶೇಷ ಸಾಧನೆಯನ್ನು ಎಲ್ಲರೂ ಪ್ರಶಂಸಿಸ್ತಾ ಇದ್ದಾರೆ. ಈ ದೇಶದ ವಿಶೇಷತೆಯನ್ನು ಅವರು ಬರೆದಂತಹ ಪುಸ್ತಕ 75ರ ಭಾರತ. ಇದೀಗ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ ಪ್ರೊಫೆಸರ್ ಪ್ರೇಮಶೇಖರ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರೈಟ್. ಪರಮ ಪೂಜ್ಯ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾಡಿನ ಗಣ್ಯ ಪತ್ರಕರ್ತರಾದ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ವೇದಿಕೆಯಲ್ಲಿರುವ ಇತರೆಲ್ಲ ಗಣ್ಯರ ಜೊತೆ ಇಲ್ಲಿ ಸಭಾಂಗಣದಲ್ಲಿ ನೆರೆದಿರುವಂತಹ ಪ್ರಾಜ್ಞ ಶ್ರೋತೃವರ್ಗ, ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನೋಡಿ, ಪರಮಪೂಜ್ಯ ಧರ್ಮಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಜೊತೆ ಸಾಹಿತ್ಯದ ಕುರಿತಾದ ನನ್ನ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋ ಒಂದು ಅವಕಾಶ ಇದೆಯಲ್ಲ, ಇದು ಬದುಕಿನಲ್ಲಿ ಬಹುಶಃ ಒಂದು ಸಲ ಮಾತ್ರ ಬರುವಂಥ ಸುಯೋಗ, ಸೌಭಾಗ್ಯ. ಇದು
ನನ್ನ ಪಾಲಿಗೆ ದಕ್ಕುತ್ತೆ ಅನ್ನೋ ಒಂದು ಕಲ್ಪನೆಯೇ ನನಗಿರಲಿಲ್ಲ ನಿಜವಾಗಲೂ. ಆದರೆ ಇದನ್ನು ಸಾಧ್ಯವಾಗಿಸಿದ್ದು ಇಂಥ ಒಂದು ಸುಯೋಗ, ಸೌಭಾಗ್ಯ ನನ್ನ ಪಾಲಿಗೆ ಸಿಗುವಂತೆ ಕರುಣಿಸಿದ್ದು ಮೊದಲಿಗೆ ಪರಮಪೂಜ್ಯ ಧರ್ಮಾಧಿಕಾರಿಗಳೇ, ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶ್ರೀಧರ ಭಟ್ ಅವರು, ಡಾಕ್ಟರ್ ಮಹೇಶ್ ಶೆಟ್ಟಿ ಅವರು, ಆಮೇಲೆ ಡಾಕ್ಟರ್ ಮಾಧವ ಮೂಡುಕೊಣಾಜಿ ಅವರು, ಮತ್ತು ಜೊತೆಗೆ ನಾನು ಇಲ್ಲಿ ಬಂದಾಗಿನಿಂದ ನನ್ನ ಇಲ್ಲಿ ಒಂದು ಇರವನ್ನು ಇಲ್ಲಿ ತುಂಬ ಅನುಕೂಲಕರಗೊಳಿಸ್ತಾ ಇರುವಂತಹ ನನ್ನ ಈ ಒಂದು ಉಪಸ್ಥಿತಿಯ ಪ್ರೆಸೆನ್ಸ್ನಲ್ಲಿ ಒಂದು ಸುಂದರ ಅನುಭವಗಳಿಸ್ತಿರುವಂತಹ ಡಾಕ್ಟರ್ ಗಣರಾಜ್ ಅವರು, ಇವರೆಲ್ಲರೂ ಸೇರಿ ನನಗೆ ಬದುಕಿನ ಈ ಸೌಭಾಗ್ಯವನ್ನು ಕರುಣಿಸಿದ್ದಾರೆ. ಆ್ಯಕ್ಚುಲಿ ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ ಅಂತ ಹೇಳಿದ್ರೆ ನಾನು ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ತುಂಬ ಮಾತಾಡ್ತೀನಿ, ನಾನು ಮಾತಾಡೋದು ನನ್ನ ಒಂದು ಚಾಳಿ ಅಂತಲೇ ಹೇಳಬೇಕು ನೀವು. ಆದರೆ ಇಲ್ಲಿ ಏನು ಮಾತಾಡಬೇಕು, ಪ್ರಾಜ್ಞರಾದಂತಹ ಧರ್ಮಾಧಿಕಾರಿಗಳಿದ್ದಾರೆ, ಅವರ ಜ್ಞಾನಕ್ಕಿಂತ ನನ್ನ ಜ್ಞಾನ ಮಿಗಿಲ ಇಲ್ಲ. ಮತ್ತು ನಾಡಿನ ಗಣ್ಯ ಪತ್ರಕರ್ತರು ದೇಶ ವಿದೇಶಗಳನ್ನ ಸುತ್ತಿ ಎಲ್ಲ ವಿಷಯಗಳ ಬಗ್ಗೆ ಬರೆಯುವಂತಹ ವಿಶ್ವೇಶ್ವರ ಭಟ್ರಿದ್ದಾರೆ. ಅವ್ರ ಎದುರಿಗೆ ನಾನು ನನ್ನ ಜ್ಞಾನ ಪ್ರದರ್ಶನ ಮಾಡೋದು ಸರಿಯಾ, ನಾನು ಮಾತಾಡಬಹುದಾ, ನಾನು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಆದರೆ ಇದು ನನ್ನ ಕರ್ತವ್ಯ ಸಹ ಆಗಿದೆ, ನಾನು ಮಾತಾಡಬೇಕಾದದ್ದು. ಒಂದು ಪ್ರಯತ್ನ ಮಾಡ್ತೀನಿ, ಪ್ರಯತ್ನದಲ್ಲಿ ಬಹುಶಃ ಧರ್ಮಾಧಿಕಾರಿಗಳ ಆಶೀರ್ವಾದದಿಂದ ನಾನು ಯಶಸ್ವಿ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆಯಿತು ನೋಡಿ, ನನಗಿರೋ ಸಮಯ ಮಿತಿ ಇದೆ. ನಾನು ಸಾಮಾನ್ಯವಾಗಿ ಆ್ಯಕ್ಚುಲಿ ಯೂನಿವರ್ಸಿಟಿಲಿ ಪಾಠ ಮಾಡುವಾಗ ಒಮ್ಮೊಮ್ಮೆ 4-5 ಗಂಟೆಗಳು ನಿರಂತರವಾಗಿ ಪಾಠ ಮಾಡೋದುಂಟು. ನಾನು ಮಕ್ಕಳು ಕೂತ್ಕೊಂಡು ಕೇಳ್ತಾ ಇದ್ರು. ಹೀಗೆ ನನ್ನ ಮಾತಿಗೆ ವಿರಾಮವೇ ಇರ್ತಿರಲಿಲ್ಲ ಆ್ಯಕ್ಚುಲಿ, ಆಯಿತಾ. ಆದರೆ ಇಲ್ಲಿ ಸಮಯದ ಮಿತಿ ಇದೆ, ನಾನು ಅದನ್ನು ಪಾಲಿಸಲೇಬೇಕು. ಅದು ಸಮಯ ಮಿತಿಯನ್ನು ದಾಟಿ, ಅದು ಧರ್ಮಾಧಿಕಾರಿಗಳ ಸಮ್ಮುಖದಲ್ಲಿ ನಾನು ಉದ್ದಟತವನ್ನು ನಾನು ತೋರಬಾರ್ದು. ಅದರಲ್ಲೂ ಸಹ ನಾನು ಆ್ಯಕ್ಚುಲಿ ಸಮಯ ಮಿತಿಯೊಳಗೆ ನನ್ನ ಮಾತುಗಳನ್ನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಒಂದು ವೇಳೆ ನಾನು ಸಮಯ ಮಿತಿನ ದಾಟಿದ್ರೆ ನನ್ನನ್ನು ಎಚ್ಚರಿಸುವಂಥ ಸ್ವಾತಂತ್ರ್ಯ ನಿಮಗೆಲ್ಲರಿಗೂ ಇದೆ. ರೈಟ್, ಈಗ ವಿಷಯಕ್ಕೆ ಬರ್ತೇನೆ ನೋಡಿ. ನಾನು ಒಂದು ಕಥೆಯಿಂದ ಆರಂಭಿಸ್ತೇನೆ ನನ್ನ ಮಾತನ್ನು. ಇದು ಕಥೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಜನ ಹೇಳ್ತಾರೆ ಇದು ನಿಜವಾಗಿ ನಡೆದದ್ದು ಅಂತ, ಆಯಿತಾ. ಅದು ನಾನು ಕಥೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ನಿಜವಾಗಿ ನಡೆದದಕ್ಕೆ ಸತ್ಯ ಒಂದೇ ಆಗಿರ್ತದೆ, ಸತ್ಯ ಒಂದೇ ವರ್ಷನ್, ಒಂದೇ ರೂಪ ಅದಕ್ಕಿರೋದು. ಆದರೆ ನಾನು ಹೇಳೋ ಈ ವಿಷಯಕ್ಕೆ 2 ರೂಪಗಳಿವೆ. ಹೀಗಾಗಿ 2 ರೂಪಗಳಿದ್ದರೆ ಅದು ಸತ್ಯ ಆಗಿರೋಕ್ಕೆ ಸಾಧ್ಯವಿಲ್ಲ ಅಂತ ಅನ್ನಿಸ್ಬೋದು. ಆದರೂ ಸ್ವಲ್ಪ ಹೋದರೂ ಸತ್ಯ ಇರ್ತದೆ. ಯಾಕಂದರೆ ಈ ಘಟನೆಯನ್ನು ಇಲ್ಲಿ ಬರೋ 2 ಪಾತ್ರಗಳು, ಸುಮಾರು ನಾನು ಒಬ್ಬ ಯಂಗ್ ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಕಾರ್ಯಾರಂಭ ಮಾಡಿಸಿದಾಗ ನಾನು ಅಟೆಂಡ್ ಮಾಡಿದಂಥ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದಂಥ ಒಬ್ಬ ಹಿರಿಯರು ಹೇಳಿದಂಥ ಈ ಕಥೆ ಇದು. ಅದರ 2 ಪಾತ್ರಧಾರಿಗಳು ತತ್ವಜ್ಞಾನಿ ಅರಿಸ್ಟಾಟಲ್ ಮತ್ತು ಆತನ ಒಬ್ಬ ಅನಾಮಿಕ ಶಿಷ್ಯ. ಅನಂತರ ನನ್ನ ಮಗ, ನೀವು ನೋಡಿದ್ದೀರಿ, ನನ್ನ ಮಗ ನನ್ನ ಜೊತೆಲೇ ಇದ್ದಾನೆ. ಆತ ನನಗೆ ಹೇಳಿದ ಪ್ರಕಾರ ಈ ಕಥೆಯ ಪಾತ್ರಧಾರಿಗಳು ಅರಿಸ್ಟಾಟಲ್ನ ಗುರು ಪ್ಲೇಟೋ ಮತ್ತು ವಿಕ್ಷಿಪ್ತ ತತ್ವಜ್ಞಾನಿ ಚಿಂತಕ ಅಂತಲೇ ಕರೆಸಿಕೊಳ್ಳುವಂತಹ ಡಯೋಜನಸ್ ದ ಸಿನಿಕ್, ನಾಟ್ ಡಯೋಜನಸ್ ದ ಡಯಾಬಿಟಿಕ್ ಮೆಡಿಸಿನ್. ಓಕೆ, ಸೊ ಆಯಿತು, ನಾವು ಇದನ್ನು ಓಕೆ ಅರಿಸ್ಟಾಟಲ್ನ ತಗೊಂಡು ಹೇಗಾದರೂ ತಗೋಬೋದು ನಾವು. ಅರಿಸ್ಟಾಟಲ್ ಆಗಲಿ ಪ್ಲೇಟೋ ಆಗಲಿ, ಪ್ಲೇಟೋ ತನ್ನ ಅಕಾಡೆಮಿಯಲ್ಲಿ, ಅರಿಸ್ಟಾಟಲ್ ತನ್ನ ಲಿಸಿಯಂನಲ್ಲಿ ವಿದ್ಯಾರ್ಥಿಗಳ ಜೊತೆ ಸೂರ್ಯನ ಕೆಳಗಿರುವಂಥ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರು, ಚರ್ಚೆ ಮಾಡ್ತಾಯಿದ್ರು, ಜಗಳ ಆಡ್ತಾಯಿದ್ರು, ಕೊನೆಗೆ ಒಂದು ನಿಷ್ಕರ್ಷಕ್ಕೆ ಬರ್ತಾಯಿದ್ರು, ಇದು ಅಂತ. ಸದ್ಯಕ್ಕೆ ನಿಮ್ಮನ್ನು ಕನ್ಫ್ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅರಿಸ್ಟಾಟಲ್ನೇ ತಗೋತೀನಿ ನಾನು, ಪ್ಲೇಟೋವನ್ನು ಪರವಾಗಿಲ್ಲ, ಆಮೇಲೆ ತಗೊಳ್ಳೋಣ. ಅರಿಸ್ಟಾಟಲ್ ಹೀಗೆ ಒಂದಿನ
ತನ್ನ ವಿದ್ಯಾರ್ಥಿಗಳ ಜೊತೆ ತನ್ನ ಲಿಸಿಯಂನಲ್ಲಿ ಮಾತಾಡ್ತಾ ಇದ್ದ. ಒಂದು ವಿಷಯ ತಗೊಂಡ್ರು, ಮನುಷ್ಯ ಏನು, ಮನುಷ್ಯನ ನಾವು ಏನಂತ ಕರಿಬೋದು? ಮನುಷ್ಯ ಪ್ರಾಣಿಯ? ಅಲ್ಲ, ಯಾಕಂದರೆ ಪ್ರಾಣಿ 4 ಕಾಲಗಳಲ್ಲಿ ನಡೆಯುತ್ತೆ, ಮನುಷ್ಯ 2 ಕಾಲಿನಲ್ಲಿ ನಡೀತಾನಲ್ಲ, ಮನುಷ್ಯನ ಪ್ರಾಣಿ ಅನ್ನೋದಕ್ಕಾಗೋದಿಲ್ಲ. ಹಾಗಾದರೆ 2 ಕಾಲಿನಲ್ಲಿ ನಡೆಯೋದು ಯಾವುದು? ಪಕ್ಷಿ. ಮನುಷ್ಯನ ಪಕ್ಷಿ ಅನ್ಬೋದಾ ನಾವು? ಇಲ್ಲ, ಮನುಷ್ಯನಿಗೆ ರೆಕ್ಕೆ ಪುಕ್ಕಗಳಿಲ್ಲವಲ್ಲ. ಹೀಗಾಗಿ ಮನುಷ್ಯ ರೆಕ್ಕೆ ಪುಕ್ಕಗಳಿಲ್ಲ, ಪಕ್ಷಿ ಅಲ್ಲ. 4 ಕಾಲಲ್ಲಿ ನಡೆಯೋದಿಲ್ಲ, ಪ್ರಾಣಿ ಅಲ್ಲ. ಆಗಿದ್ದರೆ ಏನು ಮನುಷ್ಯ? ತುಂಬ ಚರ್ಚೆ ಮಾಡಿದ್ರು ದಿನಪೂರ್ತಿ, ಆಯಿತಾ. ಕೊನೆಗೆ ನಿಷ್ಕರ್ಷಕ್ಕೆ ಬಂದರು, ಮನುಷ್ಯ ರೆಕ್ಕೆ ಪುಕ್ಕಗಳಿಲ್ಲದ ದ್ವಿಪಾದಿ, ಫೆದರ್ಲೆಸ್ ಬೈಪೆಡ್. ಓಕೆ, ಸೊ ಅಂದರೆ ಮನುಷ್ಯನ ಏನು ಅಂತ ನಾವು ಒಂದು ತೀರ್ಮಾನ ಮಾಡಿದ್ವಿ ಇವತ್ತು ಅಂತ ಎಲ್ಲರೂ ಖುಷಿಯಾದರು. ಅರಿಸ್ಟಾಟಲ್ ಸಹ, ಎಲ್ಲ ಶಿಷ್ಯರು ಸಹ. ಅಂದರೆ ಮ್ಯಾನ್ ಇಸ್ ಎ ಫೆದರ್ಲೆಸ್ ಬೈಪೆಡ್, ಮನುಷ್ಯ ಅಂದರೆ ರೆಕ್ಕೆ ಪುಕ್ಕಗಳಿಲ್ಲದ ದ್ವಿಪಾದಿ. ಖುಷಿಯಾಗೋಯ್ತು ಎಲ್ಲರಿಗೂ, ಹೋದರು. ಒಬ್ಬ ವಿದ್ಯಾರ್ಥಿಗೆ ಮಾತ್ರ ಇದ್ಯಾಕೋ ಸರಿಯಲ್ಲ ಅನ್ನಿಸ್ತು. ನನ್ನಂಥ ಒಬ್ಬ ಎಡವಟ್ಟು ಗಿರಾಕಿ ಇರಬೇಕು ಆತ, ಆಯಿತಾ. ಇದು ಅಲ್ಲ, ಮನುಷ್ಯ ರೆಕ್ಕೆ ಪುಕ್ಕಗಳ ಇಲ್ಲದ ದ್ವಿಪಾದಿ ಅಂತ ಹೇಳೋಕ್ಕಾಗಲ್ಲ, ಅದೇನೋ ಬೇರೆ. ಆದರೆ ಗುರುಗಳಿಗೆ ಹೇಳೋದು ಹೇಗೆ? ಈಗ ಗುರುಗಳಿಗೆ ಹೋಗಿ ನೇರ ನೀವು ಹೇಳೋ ತಪ್ಪು ಗುರುಗಳೇ, ನಾನು ಸರಿ ಹೇಳ್ತೀನಿ ಕೇಳಿ ಅಂತ ಹೇಳೋಕ್ಕಾಗ್ತದಾ? ಆಗೋದಿಲ್ಲ. ಆದರೆ ಒಂದು ಆಧಾರ ಬೇಕು. ಗುರುಗಳ ಜೊತೆ ಹೋಗಿ ನೀವು ಹೇಳೋದು ಸರಿಯಲ್ಲ ಅಂತ ತಿಳಿಸ್ಬೇಕಾದ್ರೆ ಏನು ಮಾಡ್ತಾರೆ? ರಾತ್ರಿಯಲ್ಲಿ ಯೋಚನೆ ಮಾಡಿದ, ಬೆಳಿಗ್ಗೆ ಒಂದು ಐಡಿಯಾ ಬಂತು. ಒಂದು ಹುಂಜವನ್ನು, ಕೋಳಿ ಹುಂಜವನ್ನು ಹಿಡ್ಕೊಂಡ, ಅದರ ರೆಕ್ಕೆ ಪುಕ್ಕವನ್ನೆಲ್ಲ ತಗೊಂಡೋಗಿ ಅರಿಸ್ಟಾಟಲ್ ಅವರ ಮುಂದೆ ಇಟ್ಟ. ಅರಿಸ್ಟಾಟಲ್ಗೆ ಇದೇನು, ವಾಟ್ ಇಸ್ ದಿಸ್, ಎಂಥದಿದು? ಆಗ ಹೇಳ್ದ, ಯು ಆರ್ ಮ್ಯಾನ್. ವಾಟ್ ಇಸ್ ಇಟ್? ಮ್ಯಾನ್ ಇಸ್ ಎ ಫೆದರ್ಲೆಸ್ ಬೈಪೆಡ್. ದಿಸ್ ಇಸ್ ಎ ಫೆದರ್ಲೆಸ್ ಬೈಪೆಡ್. ಇಟ್ ಇಸಂಟ್ ಎ ಫೆದರ್ಸ್, ಇಟ್ ಇಸ್ ಎ ಬೈಪೆಡ್. ಇದು ನಿಮ್ಮ ಮನುಷ್ಯ. ಅರಿಸ್ಟಾಟಲ್ ನೋಡ್ತಾ ಇದ್ದಾರೆ ಆ ರೆಕ್ಕೆ ಪುಕ್ಕಗಳಿಲ್ಲದ ದ್ವಿಪಾದಿಯನ್ನು, ಅದು ಅವರನ್ನು ನೋಡ್ತಾ ಇದೆ. ಕೊನೆಗೆ ಅರಿಸ್ಟಾಟಲ್ ಗೊತ್ತಾಯಿತು, ಮನುಷ್ಯ ರೆಕ್ಕೆ ಪುಕ್ಕಗಳಿಲ್ಲದ ದ್ವಿಪಾದಿ ಅಲ್ಲ, ಅದಕ್ಕಿಂತಲೂ ಹೆಚ್ಚು. ಆಗ ಆತ ಮ್ಯಾನ್ ಇಸ್ ಎ ಥಿಂಕಿಂಗ್ ಅನಿಮಲ್, ಮ್ಯಾನ್ ಇಸ್ ಎ ಪೊಲಿಟಿಕಲ್ ಅನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್ ಅಂತ ಎಲ್ಲ ಅನಿಮಲ್ಗಳನ್ನು ಸಹ ಮನುಷ್ಯನೊಳಗೆ ತಂದು ತುಂಬಕ್ಕೆ ಶುರು ಮಾಡಿ, ಕೊನೆಗೆ ಈಗ ನಾವು ಎಲ್ಲವನ್ನು ಅರಿಸ್ಟಾಟಲ್ ಹೇಳಿದ್ದು, ಮನುಷ್ಯ ಸಾಮಾಜಿಕ ಪ್ರಾಣಿ, ರಾಜಕೀಯ ಪ್ರಾಣಿ, ಆಲೋಚಿಸುವ ಪ್ರಾಣಿ ಅಂತ ಅರಿಸ್ಟಾಟಲ್ ಹೇಳ್ದ ಅಂತ ನಾವು ಹೇಳ್ತೀವಲ್ಲ, ಇದಕ್ಕೆಲ್ಲ ಮೂಲ ಈ ಕತೆ ಅಂತೆ, ಆಯಿತಾ. ಈಗ ನಾವು ಇದು ನಮ್ಮ ಈ ಸಂದರ್ಭಕ್ಕೆ ಯಾಕೆ ಬೇಕಾಗಿತ್ತು, ಇದು ಈ ವಿಷಯಕ್ಕೆ ಬರ್ತೀನಿ. ಥಿಂಕಿಂಗ್ ಅನಿಮಲ್ ಪೊಲಿಟಿಕಲ್ ಅನಿಮಲ್ನ ಸ್ವಲ್ಪ ಪಕ್ಕಕ್ಕೆ ಇಡ, ಅನಂತರ ಬಂದದ್ದು ಸಾಮಾಜಿಕ ಪ್ರಾಣಿ ಮತ್ತು ಆಲೋಚಿಸುವ ಪ್ರಾಣಿ. ಈಗ ಸಮಾಜ ಜೀವಿಯಾದ ಮನುಷ್ಯ ಅಲ್ಲಿ ತಾನು ಹೇಗೆ ವರ್ತಿಸಬೇಕು, ಸಮಾಜದಲ್ಲಿ ಇತರರಿಗೆ ಹೇಗೆ ವರ್ತಿಸಬೇಕು, ಓಕೆ, ಯಾವ ರೀತಿಯ ವರ್ತನೆ ಈ ಸಮಾಜದ ಕಲ್ಯಾಣಕ್ಕೆ ಅನುಕೂಲಕರ, ಸಮಾಜವನ್ನು ಹಾಳು ಮಾಡದೆ ಸಮಾಜವನ್ನು ಉನ್ನತಿಗೆ ಕರ್ಕೊಂಡೋಗ್ತದೆ. ನಮ್ಮನ್ನು ಸಹ ಮನುಷ್ಯರನ್ನು, ಈ ಭೂಮಿಗೆ ನಾವು ಬಂದ ಉದ್ದೇಶ ಏನು? ನಮ್ಮ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಎಲ್ಲವೂ ಹೇಳೋ ಪ್ರಕಾರ ನಾವು ಈ ಭೂಮಿಗೆ ಬರೋದು ಏನಕ್ಕಾಗಿ? ಋಣ ಸಂದಾಯಕ್ಕಾಗಿ. ನಾವೇನೋ ಉಳಿಸ್ಕೊಂಡಿದ್ದೀವಿ ಹಿಂದಿನ ಜನ್ಮಗಳಲ್ಲಿ, ಅದನ್ನು ಸಂದಾಯ ಮಾಡಬೇಕಾಗಿದೆ. ಅದಕ್ಕೆ ಸಿಕ್ಕಿರೋ ಮತ್ತೊಂದು ಹೊಸ ಅವಕಾಶ ಈ ಜನ್ಮ. ಸೊ ಹೀಗಾಗಿ ನಾವು ಈ ಭೂಮಿಯಲ್ಲಿ ನಾವು ಕೆಲವು ಕರ್ತವ್ಯಗಳನ್ನ ನಾವು ಮಾಡಬೇಕಾಗಿದೆ, ಕೆಲವನ್ನ ಮಾಡಬಾರ್ದು, ಕೆಲವನ್ನ ಮಾಡಬೇಕು. ಆ ಕಾರಣಕ್ಕಾಗಿ ಭೂಮಿಗೆ ಬಂದಿದ್ದೀವಿ. ಇದನ್ನು ಮನುಷ್ಯ ಸಮಾಜ ಜೀವಿಯಾಗಿ ಇದನ್ನು ಯೋಚನೆ ಮಾಡ್ತಾನೆ. ತನ್ನಿಂದ ಇತರರಿಗೆ ತೊಂದರೆ ಆಗಬಾರ್ದು, ಅಥವಾ ತನ್ನಿಂದ ಯಾರಿಗೂ ನೋವಾಗಬಾರ್ದು. ಇದು ಸಮಾಜ ಜೀವಿಯಾಗಿ, ಅಂದರೆ ಅರಿಸ್ಟಾಟಲ್ನ ಭಾಷೆಯಲ್ಲಿ ಸಾಮಾಜಿಕ ಪ್ರಾಣಿಯಾಗಿ ಮನುಷ್ಯ ಯೋಚನೆ ಮಾಡಬೇಕಾದದ್ದು. ಆನಂತರ ಥಿಂಕಿಂಗ್ ಅನಿಮಲ್, ಇದನ್ನೆಲ್ಲ ಒಂದು ಆಲೋಚನೆಯಲ್ಲಿ ಒಳಗೊಳ್ಳಿಸ್ತಾನಲ್ಲ, ಇದನ್ನೆಲ್ಲ ಹೇಗೆ ತನ್ನ ಮಾತಿನ ಮೂಲಕ, ಕೃತಿಯ ಮೂಲಕ ತಾನು ಅದನ್ನು ತೋರಿಸ್ಬೇಕು. ಅದಕ್ಕೆ ಹಿ ಹ್ಯಾಸ್ ಟು ಥಿಂಕ್. ಹೀಗೆ ಹಾಗೆ ಒಂದು ಸಮಾಜ ಜೀವಿಯಾಗಿ ಆಲೋಚನೆಯನ್ನು ಬೆಳೆಸ್ಕೊಂಡ ಮನಸ್ಸಿನಲ್ಲಿ ಬರೋದೇನೋ ಇಂಥ ನಿಯುತಿಯುತ ವಿಷಯಗಳೇ. ಅವುಗಳೇ ಪ್ರಾರಂಭದಲ್ಲಿ ಸಾಹಿತ್ಯದಲ್ಲಿ ಬಂದದ್ದು. ಸಾಹಿತ್ಯ ಆದದ್ದು ಹೇಗೆ? ಮನುಷ್ಯ ಹಿಂದೆ ಹೊಟ್ಟೆಪಾಡಿಗಾಗಿ ಅಲಿತಾ ಇದ್ದಾಗ ಆತನಿಗೆ ಇಷ್ಟೆಲ್ಲ ಯೋಚನೆ ಮಾಡುವಂಥ ಒಂದು ಸಾಮರ್ಥ್ಯ ಇರಲಿಲ್ಲ. ಕೊನೆಗೆ ಹೊಟ್ಟೆಪಾಡಿನ ಸಮಸ್ಯೆ ಬಗೆಹರಿದು ಆಗ ಇನ್ನು ನನಗೆ ಉಣ್ಣಲು ಉಡಲು ಏನು ತೊಂದರೆ ಇಲ್ಲ ಅಂತಂದಾಗ ಆತ ವಿರಾಮವಾಗಿ ಕೂತ್ಕೊಂಡು
ಸಾಹಿತ್ಯ, ಕಲೆ, ಅದರ ಬಗ್ಗೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಆಗ ನಾಗರಿಕತೆ ಜನ್ಮ ತಾಳಿತು. ಹೀಗಾಗಿಯೇ ಅಂದರೆ ಊಟ ಬಟ್ಟೆಗೆ ಎಲ್ಲದಕ್ಕೂ ಅನುಕೂಲ ಇರುವಂಥ ನದಿ ತೀರಗಳಲ್ಲೇ ನಾಗರಿಕತೆ ಶುರುವಾದದ್ದು. ನಿಮಗೆಲ್ಲ ಗೊತ್ತು. ಈ ಕಾರಣಕ್ಕಾಗಿ ನೈಲ್ ನದಿ ಇರ್ಬೋದು, ಯೂಫ್ರೆಟಿಸ್ ಆ್ಯಂಡ್ ಟೈಗ್ರಿಸ್ ನದಿ ಇರ್ಬೋದು, ಹ್ಯಾಂಗ್ ಹೋ ಆ್ಯಂಡ್ ಯಾಂಗ್ಟ್ಸೆ ನದಿ ಇರ್ಬೋದು, ಗಂಗಾ ಯಮುನಾ ನದಿಗಳಿರ್ಬೋದು, ಮ್ಯಾಗ್ಡಲೀನಾ ಆ್ಯಂಡ್ ಒರಿನೋಕೋ ನದಿಗಳಿರ್ಬೋದು ಸೌತ್ ಅಮೆರಿಕಾದಲ್ಲಿ. ಹೀಗೆ ಎಲ್ಲ ಆ ನದಿಗಳ ತಟದಲ್ಲಿ ನಾಗರಿಕ ಶುರುವಾದದ್ದೇನೆ. ಯಾಕಂದರೆ ನದಿಗಳು ಆಹಾರ ಸಮಸ್ಯೆಯನ್ನು ಪೂರೈಸಿದವು, ನೀರಡಿಕೆಯನ್ನು ಇಂಗಿಸಿದವು, ಮತ್ತು ಉಳಿದಿದ್ದೆಲ್ಲಕ್ಕೂ ವಿರಾಮವನ್ನು ಕೊಟ್ಟವು. ಆಗ ಸಾಹಿತ್ಯ, ಕಲೆ ಸೃಷ್ಟಿಯಾಯಿತು. ಹಾಗೆ 6000 ವರ್ಷಗಳ ಹಿಂದೆ ಇದೇ ಮೆಸೊಪೊಟೇಮಿಯಾದಲ್ಲಿ ಗಿಲ್ಗಮೇಶ್ ಮಹಾಕಾವ್ಯ ರಚನೆಯಾಯಿತು. ಆ ಗಿಲ್ಗಮೇಶ್, ಆ ಕಾವ್ಯದ ನಾಯಕ ಗಿಲ್ಗಮೇಶ್, ಆತನ ಕೊನೆಗೆ ಅಲ್ಲಿ ಪೂರ್ತಿ ಇಡೀ ಕಥೆಯನ್ನು ಒಂದು ಲೈನಲ್ಲಿ ಹೇಳೋದಾದರೆ, ಗಿಲ್ಗಮೇಶ್ ಮನುಷ್ಯ ಜೀವನದ ಉದ್ದೇಶ ಏನು, ಯಾಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅನ್ನೋದನ್ನು ಹುಡುಕೊಂಡು ತನ್ನ ಜನರ ಮೂಲ ಪುರುಷ ಉತ್ನಪಿಸ್ತಿಮ್ನನ್ನು ಹುಡುಕೊಂಡು, ಆ ಹೆಸರು ನಮಗೆ ಸ್ಪಷ್ಟ ಉಚ್ಚರಿಸಿದ ಕಷ್ಟ ಆಗ್ಬೋದು, ಮತ್ತೊಮ್ಮೆ ಹೇಳ್ತೀನಿ. ಉತ್ನಪಿಸ್ತಿಮ್ ಅಂದರೆ ತನ್ನ ಜನರ ಮೂಲ ಪುರುಷ, ಆತನನ್ನು ಹುಡುಕೊಂಡು ಹೋಗಿ ಭೇಟಿಯಾಗಿ ನಮ್ಮ ಬದುಕಿನ ಅರ್ಥ ಏನು ಅಂತ ಕೇಳ್ತಾನೆ. ಅಂದರೆ ಪ್ರಪಂಚದ ಮೊಟ್ಟ ಮೊದಲ ಸಾಹಿತ್ಯ ಕೃತಿ ಗಿಲ್ಗಮೇಶ್, ಅದರಲ್ಲಿ ಅಡಕವಾಗಿರೋದೇ ಮನುಷ್ಯ ಜೀವನದ ಉದ್ದೇಶ ಏನು ಅಂತ. ಆಮೇಲೆ ರಾಮಾಯಣ ಬಂತು. ನಿಮಗೆ ಗೊತ್ತೇ ಇದೆ, ನಾನು ಹೇಳಬೇಕಾಗಿಲ್ಲ. ನಮ್ಮ ಪರಮ ಪೂಜ್ಯರು ನನಗಿಂತ ಚೆಂದ ಹೇಳಬಲ್ಲರು ಅದರ ಬಗ್ಗೆ. ಮಹಾಭಾರತ ಬಂತು, ಆಮೇಲೆ ಇಲಿಯಡ್, ಒಡಿಸ್ಸಿ ಬಂತು. ಹೀಗೆ ಸಾಹಿತ್ಯ ಕೃತಿಗಳು ಬಂದವು. ಅವೆಲ್ಲವೂ ನಾವು ಹೇಗೆ ಬದುಕಬೇಕು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಅನ್ನೋದನ್ನು ಒಂದು ದೃಷ್ಟಾಂತ ಸಹಿತವಾಗಿ ತೋರಿಸುವಂತಹ ಕೃತಿಗಳು. ಆಮೇಲೆ ಮುಂದಿನ 2000 ವರ್ಷಗಳಲ್ಲಿ ಕಥೆ ಸಾಹಿತ್ಯದಲ್ಲಿ ಮಹಾಪುರುಷರು, ವೀರಾದಿ ವೀರರು, ಅಪ್ರತಿಮ ಸುಂದರಿಯರು, ಸಂತರು, ಇವರು ನಾಯಕರಾದರು. 200 ವರ್ಷಗಳ ಹಿಂದೆ ಜೇನ್ ಆಸ್ಟನ್ ನಿಮ್ಮಂಥ ಸಾಮಾನ್ಯ ಜನರನ್ನೇ ನಾಯಕಿಯಾಗಿ ಮಾಡಿ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ರು ಅವರು. ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್ ಉಳಿದವೆಲ್ಲ ಅದು ಒಂದು ಹೊಸ ದಾರಿಯನ್ನೇ ಸಾಹಿತ್ಯಗಳಿಗೆ ತೋರಿಸ್ತು. ಅಂದರೆ ನಾವು ಸಾಹಿತ್ಯ ಕೃತಿ ರಚಿಸುವಾಗ ನಾಯಕಿಯಾಗಿ ವೀರಾದಿ ವೀರರನ್ನು, ರಾಜ ಮಹಾರಾಜರನ್ನು, ಸಂತರನ್ನು, ಅಪ್ರತಿಮ ಸುಂದರಿಯರನ್ನು, ದೇವತೆಗಳನ್ನು ಅವರನ್ನಷ್ಟೇ ನಾವು ಹೀರೋಯಿನ್ ಮಾಡಬೇಕಾಗಿಲ್ಲ. ನಮ್ಮಂಥ ಜನಸಾಮಾನ್ಯರು ಹೀರೋಯಿನ್ ಆಗಬಹುದು ಕತೆಗಳಲ್ಲಿ ಅನ್ನೋ ಒಂದು ಆ ಜೇನ್ ಆಸ್ಟಿನ್ ತೋರಿಸೋದನ್ನು ಪ್ರಪಂಚ ಎಲ್ಲ ಕಡೆ ಒಪ್ಕೋತು. ನಮ್ಮಲ್ಲೂ ಸಹ ಸುಮಾರು 1.25 ಶತಮಾನದ ಹಿಂದೆ ಅದು ಅಜಾಗೃತವಾಯಿತು. ನಮ್ಮಲ್ಲಿ ಕತೆ ಕಾದಂಬರಿಗಳು ಬರೋಕ್ಕೆ ಶುರುವಾಯಿತು. ಸೊ ಇನ್ನು ಮುಂದಿನ ಇದನ್ನು ನಾನು ಸ್ವಲ್ಪ ಹಾರಿಕೊಂಡು ಹೋಗ್ತೇನೆ. ನಮ್ಮ ಕನ್ನಡಕ್ಕೆ ಬಂತು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ 100 ವರ್ಷಗಳ ಹಿಂದೆ ನಮ್ಮಲ್ಲಿ ನವೋದಯ ಸಾಹಿತ್ಯ. ನವೋದಯ ಅಂದರೆ ಏನು, ಅದು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಬದುಕು ಹೇಗಿದೆಯೋ ಹಾಗೇನೆ ಚಿತ್ರಿಸೋದು ಸಾಹಿತ್ಯ. ಅಂದರೆ ಸಾಹಿತ್ಯ ಬದುಕು ಹೇಗಿದೆಯೋ ಅನ್ನೋದನ್ನು ಹಾಗೆ ತೋರಿಸೋದು ಸಾಹಿತ್ಯ ಅಲ್ವಾ. ನಮ್ಮ ನವೋದಯ ಸಾಹಿತ್ಯ ಅದನ್ನೇ ಮಾಡೋದು. ಬದುಕನ್ನು ಯಾವುದೇ ಒಂದು ವಿರೂಪಗೊಳಿಸದೆ, ಯಾವುದೇ ಕಲ್ಪನೆ ಮಾಡಿಕೊಳ್ಳದೆ, ಹೇಗಿದೆಯೋ ಮನುಷ್ಯ ಜೀವನ, ಅದನ್ನು ಮನುಷ್ಯನ ಭಾವನೆಗಳು, ನೋವು ನವಿಲಿವುಗಳು, ಅದನ್ನು ಹೇಗಿದೆ ಹಾಗೆ ಚಿತ್ರಿಸಿದ್ದು ನವೋದಯ ಸಾಹಿತ್ಯ. ಅನಂತರ ಬಂದದ್ದು ನಮ್ಮಲ್ಲಿ ಪ್ರಗತಿಪರ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ. ಪ್ರಗತಿಶೀಲ ಸಾಹಿತ್ಯ ಏನು ಹೇಳ್ತು, ನಾವು ಇರೋ ಬದುಕನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದಲ್ಲ, ಇನ್ನಷ್ಟು ಉತ್ತಮಗೊಳಿಸ್ಬೋದಲ್ಲ ಅನ್ನೋ ಒಂದು ಆಶಯವನ್ನು ಪ್ರಗತಿಶೀಲ ಸಾಹಿತ್ಯ ತೋರಿಸ್ತು. ಅಲ್ಲಿಯ ಪಾತ್ರಗಳು ನಾವು ಹೀಗಿರೋದೇ ಬೇಡ, ಅದು ಸ್ವತಂತ್ರದ ಹಿಂದೂ ಮುಂದಿನ ವರ್ಷಗಳು, ಸ್ವತಂತ್ರ ಭಾರತ ನಮ್ಮದು, ನಾವು ವಸಾಹತುವಿನಿಂದ ಹೊರಗೆ ಬಂದ್ವಿ, ನಮ್ಮ ಬದುಕನ್ನು ಚೆಂದ ಮಾಡ್ಕೋಬೇಕು, ಈ ದೇಶವನ್ನು ಚೆಂದ ಕಟ್ಟಬೇಕು ಅನ್ನೋ ಆಶಯವನ್ನು ತೋರಿಸುವಂಥದ್ದು ಬಂದದ್ದು ಏನಾಯಿತು, ಪ್ರಗತಿಶೀಲ ಸಾಹಿತ್ಯ ಆಯಿತು. ಅನಂತರ ನವ್ಯ, ಅದೊಂದು ಸ್ವಲ್ಪ ಎಡವಟ್ಟು, ನಾನು ಅದನ್ನು ಹೇಳಲೇಬೇಕು, ನಾನು ಬೇರೆ ದಾರಿಯನ್ನಿಲ್ಲ. ಯಾಕಂದರೆ ನವ್ಯ ಸಾಹಿತ್ಯ ಒಂದು ಅಬರೇಷನ್ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ. ಅದರ ಪ್ರವರ್ತಕರು ಯಾರು? ಸ್ವತಂತ್ರ ನಂತರ ಯುರೋಪ್ಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡದಂಥ, ಇಂಗ್ಲಿಷ್ ಫ್ರೆಂಚ್ ಜರ್ಮನ್ ಕಲಿತಂಥ ನಮ್ಮ ಇಂಡಿಯನ್ಸ್ ಅವರು ಆ ಸಮಯದ 50ರ ದಶಕದಲ್ಲಿ ಯುರೋಪ್ನಲ್ಲಿ ಏನು ನಡೀತಾ ಇತ್ತು, ಜೀನ್ ಪಾಲ್ ಸಾರ್ತ್ರೆಯ ಅಸ್ತಿತ್ವವಾದ ಮತ್ತು ಯೂಜಿನಿ ಬರ್ಟೋಲ್ಟ್ ಬ್ರೆಕ್ಟ್ ಅವರ ಎಡಪಂಥ, ಹೀಗಾಗೇನಾಗಿದೆ ಅದರ ಪ್ರಖರವಾಗಿ ಆ ಗಾಳಿ ಬೀಸ್ತಾ ಇತ್ತು ಅಲ್ಲಿ. ಸೊ ಯುರೋಪ್ಗೆ ಹೋದಂಥ ಯಾವುದೇ ಭಾರತೀಯ ಆ ಗಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಆ ಗಾಳಿಯಲ್ಲಿ ತೇಲ್ಕೊಂಡು ಬಂದು
ನಮ್ಮ ಎಲ್ಲ ಸಮಸ್ಯೆಗೂ ಎಡಪಂಥದಲ್ಲಿ ಉತ್ತರ ಇದೆ ಅಂದ್ಕೊಂಡದ್ದು. ಮತ್ತು ಅಸ್ತಿತ್ವವಾದದ ಪ್ರಭಾವ ಕೊರಳಾಗಿಗೆ ಆ ಒಂದು ರೀತಿಯ ಸ್ವಚಿಂತನೆ, ಅಂದರೆ ಒಂದು ರೀತಿಯ ಎಲ್ಲ ಒಂದು ಆಲೋಚನೆಗಳು, ಚಿಂತನೆಯಲ್ಲಿ ತೊಡಗೋದು, ಅಂದರೆ ಸ್ವವಿಮರ್ಶೆ ಅಂಥ ಒಂದು ಮಾದರಿಯಲ್ಲಿ ನವ್ಯ ಸೃಷ್ಟಿಯಾಯಿತು. ಅದು ಬಹುಶಃ ಯಾಕೋ ಸರಿ ಇಲ್ಲ ಅಂತ ತಿಳಿದಂಥ ಪೂರ್ಣಚಂದ್ರ ತೇಜಸ್ವಿಯವರು ಅದರಿಂದ ಭಾಳ ಬೇಗ ಹೊರಗೆ ಬಂದರು. ಆದರೆ ಇನ್ನೂ ಆ ಗಾಳಿಯಲ್ಲೇ ತೇಲ್ತಾ ಇದ್ದವರು ಇನ್ನೂ ಅದೆಷ್ಟೋ ದಶಕಗಳು ತೇಲೇ ಬಿಟ್ಟರು, ಬೇರೆ ವಿಷಯ ಅದು. ಅನಂತರ ಬಂದದ್ದು ನಮ್ಮಲ್ಲಿ ಬಂಡಾಯ. ಸೊ ಪ್ರಗತಿಶೀಲದಿಂದ ನಾವು ಬಂಡಾಯಕ್ಕೆ ಜಂಪ್ ಮಾಡುವ ನಾವು. ಆಗ ಪ್ರಗತಿಶೀಲ ಏನು ಹೇಳ್ತು, ನಾವು ಅದು ಅಂತ ನಮ್ಮ ಬದುಕನ್ನು ಉತ್ತಮ ಮಾಡ್ಕೋಬೋದಲ್ವ ಇರೋದನ್ನು ಅಂತ ಪ್ರಗತಿಶೀಲ ಆಶಯ ತೋರಿಸಿದ್ರೆ, ಬಂಡಾಯ ಏನು ಹೇಳ್ತು, ಬದುಕನ್ನು ಉತ್ತಮ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹೋರಾಡಬೇಕು. ನಾವು ಸುಮ್ಮನೆ ನಿಂತ್ಕೊಂಡು ಅಥವಾ ಕೇಳಿಕೊಂಡು ಬೇಡಿಕೊಂಡ್ರೆ ಆಗೋದಿಲ್ಲ, ನಾವು ಹೋರಾಡಬೇಕು ಅನ್ನೋ ಆಶಯದೊಂದಿಗೆ ಈ ಒಂದು ಬಂಡಾಯ ಸಾಹಿತ್ಯ ಶುರುವಾಯಿತು. ಅನಂತರ ನಮ್ಮಲ್ಲಿ ಸಾಹಿತ್ಯ ಚಳುವಳಿಗೆ ಯಾಕೋ ನಿಂತೋದ್ರು. ಅದನ್ನು ನಾನು ಹೇಳಕ್ಕೆ ಹೋದರೆ ಇಡೀ ರಾತ್ರಿ ಹೇಳಬೇಕಾಗತ್ತೆ, ಆ ತಪ್ಪನ್ನು ನಾನು ಮಾಡೋದಿಲ್ಲ, ಆಯಿತಾ. ಅಂದರೆ ನಮ್ಮಲ್ಲಿ ಸಾಹಿತ್ಯ ಚಳುವಳಿ ಹೇಗೆ ಬಂತು ಅಂತೆಲ್ಲ ಹೇಳಿದ್ದೀನಿ. ನಮ್ಮ ಕನ್ನಡ ಸಾಹಿತ್ಯದ ಹಿನ್ನೆಲೆಯನ್ನು ತುಂಬ ಸಂಕ್ಷಿಪ್ತವಾಗಿ ನಾನು ಇದು ದೊಡ್ಡ ಕಥೆಯೇ, ಆದರೆ ನಿಮಗೆಲ್ಲ ನಿಮ್ಗೆ ನಿಮ್ಮ ಮನಕ್ಕೆ ತಟ್ಟುವಾಗಿ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ಈ ಕಾಲಕ್ಕೆ ಬರೋಣ. ನಾವು ಎಂಥ ಸಾಹಿತ್ಯ ವಾತಾವರಣದಲ್ಲಿ ನಾವಿದ್ದೀವಿ. ಹೌದು, ನಮ್ಮ ಸಾಹಿತ್ಯ ತುಂಬ ಹುಲಸಾಗಿ ಬೆಳೀತಾ ಇದೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಪತ್ರಿಕೆಗಳು ಹುಲಸಾಗಿ ಬೆಳೆದಿವೆ. ಮತ್ತು ಪ್ರಿಂಟ್ ಒಂದು ಮುದ್ರಣ ಮಾಧ್ಯಮ ತುಂಬ ಅದು ಟೆಕ್ನಾಲಜಿಯಿಂದಾಗಿ ತುಂಬ ಚೆಂದ ಆಗಿರೋದ್ರಿಂದ ಪುಸ್ತಕಗಳ ಪ್ರಕಟಣೆ ಎಲ್ಲವೂ ಸಹ ತುಂಬ ಸುಲಭ ಆಗಿಬಿಟ್ಟೆ. ಸುಂದರವಾಗಿ ಪುಸ್ತಕಗಳು ಬರ್ತಾ ಇವೆ ತುಂಬ. ಮತ್ತು ಪುಸ್ತಕಗಳು ವರ್ಷಕ್ಕೆ 6-7 ಸಾವಿರ ಪುಸ್ತಕಗಳು ಪ್ರಕಟ ಆಗ್ತಾ ಇವೆ. ಸೊ ಏನಂದರೆ ಸಾಹಿತ್ಯ ಹುಲುಸಾಗಿ ಸೃಷ್ಟಿಯಾಗ್ತಾ ಇದೆ ನಮ್ಮಲ್ಲಿ ಈಗ. ಇದು ತುಂಬ ಸಂತೋಷದ್ದು. ಆದರೆ ಇಲ್ಲಿ ನಾನು ಇದನ್ನು ಇನ್ನೂ ಸಂಕ್ಷಿಪ್ತವಾಗಿ ತಗೊಂಡು ಬಂದು ಕಥಾ ಸಾಹಿತ್ಯಕ್ಕೆ ಮಾತ್ರ ನಾನು ಸೀಮಿತಗೊಳಿಸ್ತೀನಿ. ಈಗಿನ ಕಥಾ ಸಾಹಿತ್ಯ ಹೇಗಿದೆ, ಏನಾಗಬೇಕಾಗಿದೆ ಅಂತ, ಆಯಿತಾ. ನಾನು ನೋಡಿ, ಯಾಕಂದರೆ ಕಾದಂಬರಿ ಓದುಗರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಕಾವ್ಯ ಅಲ್ಲಿ ಕಾಳು ಯಾವುದು ಜೊಳ್ಳು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ನಮಗೆ ಆಗದೇ ಇರೋಷ್ಟು, ಅದು ತಿಳ್ಕೊಳ್ಳೋದಕ್ಕೆ ಸಮಯವನ್ನೇ ಕೊಡದಷ್ಟು ಪ್ರಮಾಣದಲ್ಲಿ ಕಾವ್ಯಗಳು ಬರ್ತಾ ಇವೆ, ಕವನ ಸಂಕಲನ. ಅದನ್ನು ಹೇಳೋಣ. ಕಥಾ ಸಾಹಿತ್ಯ ಮಾತ್ರ ನಮ್ಮಲ್ಲಿ ತುಂಬ ಚೆಂದ ಹುಲುಸಾಗಿ ಬೆಳೀತಾ ಇದೆ ಮತ್ತು ಒಂದು ಅರ್ಥಪೂರ್ಣವಾಗಿ ಅದು ಬೆಳೀತಾ ಇದೆ. ಇದನ್ನಷ್ಟೇ ಸೀಮಿತಗಳು. ಮುಂದೆ 5-10 ನಿಮಿಷಗಳಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಹುಶಃ 5-10 ನಿಮಿಷ ಸಮಯ ನನಗಿದೆ ಅಂದ್ಕೋತೀನಿ. ಮಾತಾಡಿ ನೋಡಿ. ಈಗ ಇದು ನಮ್ಮ ಕನ್ನಡ ಕಥೆಗಳಿಗೆ ಈಗ ಸುಭಿಕ್ಷ ಸುವರ್ಣ ಕಾಲ ಇದು. ಈಗ ಬರ್ತಾ ಇರುವಂಥಷ್ಟು ಕಥೆಗಳು ಹಿಂದೆ ಯಾವಾಗಲೂ ಬರಲಿಲ್ಲ. ಮತ್ತು ಕಥೆಗಳಿಗೆ ಪ್ರಾಧಾನ್ಯತೆ, ಕಥೆಗಳನ್ನ ಗುರುತಿಸೋದು ಈಗ ನಡೀತಾ ಇರೋಷ್ಟು ಪ್ರಮಾಣದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ನೀವು ನೋಡಿ, ಪತ್ರಿಕೆಗಳು ಕಥೆಗಳಿಗೆ ಪ್ರೋತ್ಸಾಹ ಕೊಡ್ತವೆ, ಜೊತೆಗೆ ತುಂಬ ಬಹುಮಾನಗಳು ಪತ್ರಿಕೆಗಳು ನಡೆಸ್ತವೆ, ವಿವಿಧ ಸಂಘ ಸಂಸ್ಥೆಗಳು ಬಹುಮಾನ ಕೊಡ್ತವೆ ಕತೆಗೆ. ಹೀಗಾಗಿ ಏನಾಗಿದೆ, ಒಂದು ಕಥಾ ರಚನೆಗೆ ತುಂಬ ಪ್ರೋತ್ಸಾಹ ಇದೆ ಇವಾಗ. ಹೀಗಾಗಿ ನಮ್ಮಲ್ಲಿ ಇದು ಕಥೆಗಾರನಾಗಿ ನಾನು ತುಂಬ ಖುಷಿ ಪಡುವಂಥ ಒಂದು ವಿಷಯ. ಆದರೆ ಮತ್ತು ಇದು ಹೀಗೆ ಏನಾಗಿ ಈ ಕಾರಣದಿಂದಾಗಿ ಕಥೆಗಾರರು ಹುಟ್ಟುತ್ತಾ ಇದ್ದಾರೆ, ಹೊಸ ಕಥೆಗಳು ಬರ್ತಾ ಇವೆ. ನಾವು ಕಲ್ಪನೆಯೇ ಮಾಡ್ಕೊಳ್ದಿದ್ದಂಥ ವಸ್ತು ವಿಷಯಗಳಲ್ಲಿ ಹೊಸ ನಿರೂಪಣಾ ಶೈಲಿಗಳಲ್ಲಿ ಕಥೆಗಳು ಬರ್ತಾ ಇವೆ. ಇದೆಲ್ಲವೂ ಆಗ್ತದೆ. ಇದೆಲ್ಲ ತುಂಬ ಸಂತೋಷ ಪಡಬೇಕಾದದ್ದು. ಆದರೆ ಈ ಸಂತೋಷದ ಅವಧಿಯಲ್ಲಿ ನಮ್ಮಲ್ಲಿರೋ ಒಂದು ಕೊರತೆಯನ್ನು ಸಹ ನಿಮ್ಮ ಮುಂದೆ ನಾನು ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಆ್ಯಕ್ಚುಲಿ 2 ಕೊರತೆಗಳು. ಒಂದು ನೋಡಿ, ಈ ಬಹುಮಾನಗಳು ತುಂಬ ಇರೋದರಿಂದ ಏನಾಗಿದೆ, ಬಹುಮಾನಕ್ಕಾಗಿಯೇ ಕಥೆಗಳನ್ನು ಬರೆಯುವಂಥ ಹೊಸ ಕಥೆಗಾರ್ತಿಯರ ಒಂದು ದೊಡ್ಡ ವರ್ಗವೇ ಸೃಷ್ಟಿಯಾಗಿಬಿಟ್ಟಿದೆ. ಅವರು ಕಥೆಗಳನ್ನು ಪತ್ರಿಕೆಗಳಲ್ಲಿ ಹಂಚ್ಕೊಳ್ಳೋದಿಲ್ಲ, ಓದೋರಿಗೆ ಕೊಡೋದಿಲ್ಲ, ಬರೆಯೋದೇ ನೇರ ಹೇಳ್ತಾರೆ, ನಾನು ಬರೆಯೋದೇ ಬಹುಮಾನಕ್ಕೆ ಕಳಿಸೋದಕ್ಕೋಸ್ಕರ ಅಂತ. ಅಂದರೆ ಇವರ ಉದ್ದೇಶ ಕಥಾ ಪ್ರೀತಿಯಲ್ಲ, ಸಾಹಿತ್ಯ ಪ್ರೀತಿಯಲ್ಲ. ಬದಲಾಗಿ ಸಾಹಿತ್ಯದಿಂದ ಏನು ಸಿಗುತ್ತದೆ? ಬಹುಮಾನ ಸಿಗ್ತದೆ, ಪೇಟ ಸಿಗ್ತದೆ, ಹಣ ಸಿಗ್ತದೆ, ಫಲಕ ಸಿಗ್ತದೆ. ಇದನ್ನಷ್ಟೇ ಗುರಿಯಾಗಿಟ್ಟುಕೊಂಡು ಸಾಹಿತ್ಯ ಸೃಷ್ಟಿಸುವಂಥ ಕಥೆಗಳನ್ನ ಬರೆಯುವಂಥ ಒಂದು ದೊಡ್ಡ ವರ್ಗ ಸೃಷ್ಟಿಯಾಗಿಬಿಟ್ಟಿದೆ. ಇದು ಹೀಗಾಗಬಾರ್ದಾಗಿತ್ತು.
ಅಲ್ಲಿ ಮತ್ತೇನಾಗಿದೆ ಅಂದರೆ, ಈ ರೀತಿ ಇಂಥ ಕಥೆಗಳಲ್ಲಿ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಂಥ ಕಥೆಗಾರರನ್ನೇ ನಿಜವಾದ ಕಥೆಗಾರರು ಅಂತ ಗುರುತಿಸುವಂಥ ಒಂದು ಕೆಟ್ಟ ಕ್ರಮವೂ ಸಹ ನಮ್ಮಲ್ಲಿ ಶುರು ಹೋಗಿದೆ. ತಮ್ಮ ಕಥೆಗಳನ್ನು ಪ್ರೀತಿಯಿಂದಾಗಿ, ಕಥೆಯನ್ನು ಇಷ್ಟಪಟ್ಟು ಬರೆದು ಪತ್ರಿಕೆಗಳು ಪ್ರಕಟಿಸಿ ಕಥಾ ಸಂಕಲನ ಮಾಡ್ತಾರಲ್ಲ, ಅವರನ್ನು ಯಾರೂ ಗುರುತಿಸ್ತಾ ಇಲ್ಲ ಈಗ. ಯಾಕಂದ್ರೆ ಅವರೆಲ್ಲ ಬಹುಮಾನ ಕಳಿಸೋದಿಲ್ಲ. ಹೀಗೆ ಬಹುಮಾನ ಬಂದರೆ ಮಾತ್ರ ಒಳ್ಳೆ ಕಥೆಗಾರ್ತಿ, ಇಲ್ಲಾಂದರೆ ಇಲ್ಲ ಅನ್ನೋ ಒಂದು ಇದು ಅದು ನಿಜವಾದ ಕಥಾ ಪ್ರೀತಿ, ಕಥೆಗಳನ್ನ ಪ್ರೀತಿಯಿಂದ ಬರೆಯೋರಿಗೆ, ಸಾಹಿತ್ಯವನ್ನು ಇಷ್ಟಪಟ್ಟು ಅದರಿಂದ ಯಾವ ಒಂದು ಸಾಹಿತ್ಯದಿಂದ ಏನು ಸಿಗುತ್ತೆ ಅಂತ ಯಾವುದನ್ನು ಬಯಸದೆ ಕಥೆಯ ಪ್ರೀತಿಯಿಂದಾಗೆ ಕತೆ ಬರೀತಾರಲ್ಲ, ಅವರು ಮೂಲೆ ಗುಂಪಾಗ್ತಾ ಇದ್ದಾರೆ. ಇದು ಹೀಗಾಗಬಾರ್ದಾಗಿತ್ತು. ಇಲ್ಲಿ ತೊಂದರೆ ಏನು ಅಂತ ಹೇಳಿದ್ರೆ, ನೋಡಿ, ನಾವು ಸ್ಪರ್ಧೆಗೆ ಬಹುಮಾನ ಗಳಿಸಬೇಕು ಅಂತ ಬರೆದಾಗ ಕಥೆಯನ್ನು ಪ್ರೀತಿಯಿಂದ ಬರೆದಾಗ ಹೃದಯದಿಂದ ಬರ್ತದೆ. ಅದು ಕತೆ ಹೃದಯದಿಂದ ಬಂದದ್ದು ಸತ್ಯ ಆಗ್ತದೆ, ಸಾಹಿತ್ಯ ಆಗ್ತದೆ. ಆದರೆ ನಾವು ಬಹುಮಾನ ತಗೋಬೇಕು ಅಂತ ಬರೆದಾಗ ಕತೆ ಇಲ್ಲಿಂದ ಬರ್ತದೆ, ಮೆದುಳಿನಿಂದ ಬರ್ತದೆ. ಮೆದುಳಿನಿಂದ ಬಂದ್ರೆ ಅದು ಲೆಕ್ಕಾಚಾರ ಹಾಕುತ್ತೆ, ಅಜೆಂಡಾ ಇಟ್ಕೊಳ್ತದೆ. ನಾನು ಹೀಗೆ ಮಾಡಬೇಕು, ಹೀಗೆ ಈ ಪತ್ರಿಕೆಗೆ ಹೀಗೆ ಬರೆದ್ರೆ ಬಹುಮಾನ ಕೊಡ್ತಾರೆ, ಇನ್ನೊಂದು ಪತ್ರಿಕೆಗೆ ಬೇರೆ ರೀತಿಯಲ್ಲಿ ಬರೆದ್ರೆ ಬಹುಮಾನ ಕೊಡ್ತಾರೆ. ಒಬ್ಬ ದರ್ಜಿ ತನ್ನಲ್ಲಿಗೆ ಬಂದ ಗಿರಾಕಿಗಳ ಅಳತೆ ನೋಡಿಕೊಂಡು ಬಟ್ಟೆ ಹೊಲಿತಾನಲ್ಲ, ಆ ರೀತಿ ಯಾವ್ಯಾವ ಪತ್ರಿಕೆಗಳಲ್ಲಿ ಯಾವ ಕತೆಗೆ ಬರೆದ್ರೆ ಬಹುಮಾನ ಸಿಗ್ತದೆ, ಯಾವ್ಯಾವ ಸಂಘ ಸಂಸ್ಥೆಗಳು ಯಾವ ವಸ್ತು ವಿಷಯದ ಕತೆಗೆ ಬಹುಮಾನ ಕೊಡ್ತೇವೆ ಅಂತ ಮೊದಲೇ ಸ್ಟಡಿ ಮಾಡಿಕೊಂಡು ಅದಕ್ಕೆ ತಕ್ಕಾಗೆ ಕತೆ ಬರೆಯುವಂಥವ್ರು. ಯಾಕಂದರೆ ಪ್ರಜಾವಾಣಿಗೆ ಬರೆದಂಥ ಕತೆಗಳನ್ನು ವಿಜಯವಾಣಿಗೆ ಬರೆಯೋದಕ್ಕಾಗಲ್ಲ. ಸೊ ಹೀಗೆ ಈ ರೀತಿ ಹಾಗೆ ಲೆಕ್ಕ ಹಾಕ್ಕೊಂಡು ಕತೆ ಬರೆಯುವಂಥ ಒಂದು ವರ್ಗ ಸೃಷ್ಟಿಯಾಗಿದೆಯಲ್ಲ, ಈ ಕತೆಗಳು ಬರ್ತಾ ಇರೋದು ಮೆದುಳಿನಿಂದ, ಲೆಕ್ಕಾಚಾರದಿಂದ. ಇದು ಶಾಶ್ವತ ಸಾಹಿತ್ಯ ಆಗೋದಿಲ್ಲ, ಅದು ಹೃದಯದಿಂದ ಬರ್ತಾ ಇಲ್ಲ. ನೋಡಿ, ಅದೇನಾಗುತ್ತೆ, ಇದು ವೃತ್ತಿ ಪ್ರವೃತ್ತಿ ಈ ವ್ಯತ್ಯಾಸವನ್ನು ನಿನಗೆ ಹೇಳಿಬಿಡಬೇಕು. ಪ್ರವೃತ್ತಿಯ ಆದಾಗ ಏನಾಗುತ್ತೆ, ಪ್ರವೃತ್ತಿಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಸಂತೋಷ, ಇದರನ್ನವರ ಸಂತೋಷ ಎರಡನ್ನೂ ನೋಡ್ತೀವಿ. ಮತ್ತೊಬ್ಬರನ್ನ ನೋವು ಮಾಡಿ ನಾವು ಸಂತೋಷ ಪಡೋದಕ್ಕೆ ನಾವು ನಮ್ಮ ಪ್ರವೃತ್ತಿಯನ್ನು ಬಳಸೋದಿಲ್ಲ. ನಾವೇನು ಮಾಡ್ತೀವಿ, ನನಗೂ ಸಂತೋಷ ಪಡಬೇಕು, ಉಳಿದವರು ಸಂತೋಷ ಪಡಬೇಕು. ನಾವು ಪ್ರವೃತ್ತಿಯಿಂದ ಮಾಡೋ ಯಾವುದೇ ಕೆಲಸ ಇರಲಿ, ಇದನ್ನು ಮಾಡೋದು ನಾವು, ಆಯಿತಾ. ಅದು ವೃತ್ತಿ ಆದಾಗ ಏನಾಗ್ತದೆ, ವೃತ್ತಿ ಅಂತ ಹೇಳಿದ್ರೆ ಅದ್ರ ಮೂಲಕ ಏನಾದ್ರು ಗಳಿಸ್ಬೇಕು ಅಂತ ಹೋಗ್ತೀವಲ್ಲ, ಆಗ ವೃತ್ತಿಯ ಅವಿಭಾಜ್ಯ ಅಂಗಗಳಾದಂತಹ ಭ್ರಷ್ಟಾಚಾರ, ಹಣದ ಭ್ರಷ್ಟಾಚಾರ ಇರ್ಬೋದು, ನೈತಿಕ ಭ್ರಷ್ಟಾಚಾರ ಇರ್ಬೋದು, ಹೇಗಾದ್ರೂ ಇತರನ್ನ ಹಿಂದಕ್ಕೆ ತಳ್ಳಿ ನಾನು ಮಾತ್ರ ಮುಂದೆ ಹೋಗಬೇಕು, ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನಾಡಿ ಅವರ ಹೆಸರನ್ನು ಕೆಡಿಸಿ ನನ್ನ ಹೆಸರನ್ನ ಮುಂದಕ್ಕೆ ತರಬೇಕು, ಇಂಥದ್ದು ನಡೀತದೆ ಸಾಹಿತ್ಯವನ್ನು ವೃತ್ತಿ ಮಾಡಿಕೊಂಡಾಗ. ಅದನ್ನು ನಾವು ನೋಡ್ತಾ ಇದ್ದೀವಿ ಈಗ. ಓಕೆ, ಸೊ ಹೀಗಾಗಿ ಏನಾಗಿದೆ, ಸಾಹಿತ್ಯ ಅನ್ನೋದು ಒಂದು ಸುಂದರ ಅನುಭವ ಆಗಬೇಕಾದದ್ದು. ಮತ್ತು ಆ್ಯಕ್ಚುಲಿ ಸಾಹಿತ್ಯ ನಮಗೆ ಬರಹಗಾರರಿಗೆ ಯಾಕೆ ಒಂದು ತುಂಬ ಮುಖ್ಯವಾಗ್ತದೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ಮೆದುಳಿನಲ್ಲಿ ಮಿಲಿಯಾಂತರ ನ್ಯೂರಾನ್ಗಳಿವೆ, ಆಯಿತಾ. ನ್ಯೂರಾನ್ಗಳೇ ನಮ್ಮ ಮೆದುಳನ್ನು ಜೀವಂತವಾಗಿಡೋದು, ನಮ್ಮನ್ನು ಪ್ರಜ್ಞಾವಂತರಾಗಿ ಇಡೋದು. ಆದರೆ ಪ್ರತಿ ನಿಮಿಷವೂ ಸಹ ಸಾವಿರಾರು ನ್ಯೂರಾನ್ಗಳು ಸಾಯ್ತಾ ಇರ್ತವೆ ಮೆದುಳಿನಲ್ಲಿ. ಆದರೆ ನಾವು ಮನಸ್ಸಿನ ಒಂದು ಹೊಸ ವಿಚಾರ ಬಂದ ತಕ್ಷಣ 40,000 to 50,000 ಹೊಸ ನ್ಯೂರಾನ್ಗಳು ಸೃಷ್ಟಿಯಾಗ್ತವೆ. ಸಾಹಿತಿಗಳಿಗಿರುವಂಥ ಒಂದು ಅನುಕೂಲ ಇದು. ಒಂದು ಹೊಸ ಸಾಹಿತ್ಯ ಸೃಷ್ಟಿಗೆ ಒಂದು ಹೊಸ ಪಾತ್ರ, ಒಂದು ಹೊಸ ಸನ್ನಿವೇಶ, ಒಂದು ಹೊಸ ಪ್ರಶ್ನೆ, ಇದರ ಬಗ್ಗೆ ಯೋಚನೆ ಬಂದ ಕೂಡಲೇ ಮನಸ್ಸಿನಲ್ಲಿ 40,000 to 50,000 ಹೊಸ ನ್ಯೂರಾನ್ಗಳು ಸೃಷ್ಟಿಯಾಗ್ತವೆ. ನಿರಂತರವಾಗಿ ಸಾಹಿತ್ಯದಲ್ಲಿ ತೊಡಕೊಂಡವ್ರು ಏನು ಮಾಡ್ತಾರೆ, ಪ್ರತಿದಿನವೂ ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾ ಇರೋದ್ರಿಂದ ಪರಕಾಯ ಪ್ರವೇಶ ಮಾಡಿ, ಅಂದರೆ ಮತ್ತೊಂದು ವ್ಯಕ್ತಿಯನ್ನು ಜೀವನಕ್ಕೆ ಪ್ರವೇಶಿಸಿ ಆ ವ್ಯಕ್ತಿಯ ಮೂಲಕ ಬದುಕನ್ನು ನೋಡಿ ಕತೆ ಬರೀತಾರಲ್ಲ, ಅದರಿಂದ ಏನಾಗುತ್ತೆ, ನ್ಯೂರಾನ್ಗಳು ನಿರಂತರವಾಗಿ ಸೃಷ್ಟಿಯಾಗ್ತವೆ. ನಮ್ಮ ಮೆದುಳು ಬಹಳ ಕಾಲ, ಸಾಹಿತಿಗಳ ಮೆದುಳು ತುಂಬ ಕಾಲ ಜೀವಂತವಾಗಿರ್ತದೆ. ಹೀಗೆ ನೋಡಿರಬೇಕು ನೀವು, ಸಾಹಿತ್ಯ ಬರೆಯೋದನ್ನು ನಿಲ್ಲಿಸಿದಾಗ ಅವರ ಆಯಸ್ಸು ಕಡಿಮೆ ಆಗ್ತದೆ. ಆದರೆ ಎಲ್ಲಿವರೆಗೆ ಬರೀತಾನೇ ಇರ್ತಾರೆ ಅಲ್ಲಿ ತನಕ ಅವರು ಆ್ಯಕ್ಚುಲಿ ಮಾನಸಿಕವಾಗಿ ಚೈತನ್ಯಶೀಲರಾಗಿರ್ತಾರೆ. ಅದು ಸಾಹಿತಿಗಳು ಅಷ್ಟೇ ಹೇಳೋದಿಲ್ಲ, ಸಂಗೀತಗಾರರಲ್ಲೂ ಇದ್ದಾರೆ. ನಮ್ಮ ವಿಶ್ವೇಶ್ವರಯ್ಯನವರು ಅವರು ಪ್ರತಿಯೊಂದು ಅವ್ರು ಫೇಮಸ್ ಇದು ಲಿಂಗನಮಕ್ಕೆ ಇದಂಥದ್ದು ಶರಾವತಿ ನೋಡಿದಾಗ ಎಷ್ಟು ನೀರು ವ್ಯರ್ಥವಾಗಿ ಹೋಗ್ತಾ ಇದೆ, ಎಲೆಕ್ಟ್ರಿಸಿಟಿ ಮಾಡುವಂಥ ಹೊಸ ಯೋಚನೆ ಮಾಡ್ತಲ್ಲ, ಅಂಥ ಯೋಚನೆಗಳು ದಿನನಿತ್ಯ ಬರ್ತಾ ಇದ್ವು. ಹೀಗಾಗಿ ಅವರು 100 ವರ್ಷಗಳನ್ನ ದಾಟಿಯೂ ಚೈತನ್ಯಶೀಲರಾಗಿ ಉಳ್ಕೊಂಡ್ರು. ಹೀಗಾಗಿ ಅಂದರೆ ಹೊಸ ಆದರೆ ಸಾಹಿತಿಗಳು ಏನಾಗಿದೆ, ಅವ್ರಿಗೆ ಹೆಚ್ಚಿನ ಅವಕಾಶ ಇದೆ ಇದು ಹೊಸ ಆಲೋಚನೆಗಳನ್ನ ಮಾಡೋದಕ್ಕೆ. ಹೀಗಾಗಿ ಸಾಹಿತಿ ಆದವರು ಅವರ ಮೆದುಳು ಎಂದೂ ವೃದ್ಧ ಆಗೋದಿಲ್ಲ.
ಎಂದೂ ಅದಕ್ಷ ಯಾವಾಗಲೂ ಯೌವನ ಇರ್ತದೆ. ಸಾಹಿತಿಗಳು ಸಾಹಿತ್ಯವನ್ನು ನಿಲ್ಲಿಸಿಬಿಟ್ಟಾಗ ಅವರ ಆಯಸ್ಸು ಕಡಿಮೆ ಆಗಿಬಿಡ್ತದೆ. ನಾವು ಅದನ್ನು ನೋಡಿದ್ದೀವಿ. ಸಾಹಿತ್ಯ ಕೊಡುವಂಥ ಒಂದು ಅದ್ಭುತ ಬಳುವಳಿ. ಇದನ್ನು ನಾವೀಗ ಕೇವಲ ಒಂದು ದಿನ ಮಣ್ಣಾಗಿ ಹೋಗುವಂಥ ಒಂದು ಫಲಕಕ್ಕಾಗಿ, ನಾಳೆ ನಮ್ಮ ಜೇಬಿಂದ ಹೊರಗೆ ಹೋಗುವಂಥ ಹಣಕ್ಕಾಗಿ ನಾವು ಸಾಹಿತ್ಯನ ಸೃಷ್ಟಿ ಮಾಡಿದ್ರೆ ಅದು ನಿಜವಾಗ್ಲೂ ನಾವು ಸಾಹಿತ್ಯಕ್ಕೆ ಕೊಡುಗೆ ಕೊಡ್ತೀವ? ಅಲ್ಲ. ಸೊ ಹೀಗಾಗಿ ಈಗಿನ ಹೊಸ ಪೀಳಿಗೆ ಕತೆಗಾರರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಸಾಹಿತ್ಯ ಒಂದು ಸಮಾಜ ಕಲ್ಯಾಣಕ್ಕಿರಲಿ. ನೀವು ಲೆಕ್ಕಾಚಾರ ಹಾಕ್ಕೊಂಡು ಕತೆ ಬರಿಬೇಡಿ, ಸಾಹಿತ್ಯದ ಪ್ರೀತಿಯಿಂದ ಸೃಷ್ಟಿ ಮಾಡಿ. ಸಮಾಜ ಹೇಗಿದೆಯೋ ಹಾಗೇ ಚಿತ್ರಿಸಿ. ಅಂದರೆ ಆ್ಯಕ್ಚುಲಿ ನಾವು ಹೆಚ್ಚು ನೋಡ್ತಾ ಇದ್ದೀವಿ. ನನ್ನ ಒಬ್ಬ ಲೇಖಕಿಗೆ ಒಂದು ಕವಿ ಸಮ್ಮೇಳನದಲ್ಲಿ ಒಬ್ಬ ಬ್ಯೂರೋಕ್ರಾಟ್ ಪೊಯೆಟಸ್ ಒಬ್ಬರು ಉಪದೇಶ ಕೊಟ್ಟಿದ್ದೇನು, ಪ್ರೀತಿ ಪ್ರೇಮ ಬದುಕಿನ ಸೌಂದರ್ಯದ ಬಗ್ಗೆ ಬರೀಬೇಡ, ನೋವಿನ ಬಗ್ಗೆ ಅವಮಾನದ ಬಗ್ಗೆ ಬರೀ ತಳಸ್ಪರ್ಶಿ ವಿಷಯ ಕತೆ ಬರಿ ಅಂತ ಕವನಗಳನ್ನ ಬರಿ ಅಂತ ಸ್ಟೇಜ್ನಲ್ಲೇ ಅವರು ಉಪದೇಶ ಕೊಟ್ಟರು. ಅಂದರೆ ಒಂದೇ ನಿರ್ದಿಷ್ಟ ಗತಿಯಲ್ಲೇ ನಾವು ಕತೆ ಕವನ ಬರೀಬೇಕು ಅನ್ನೋದನ್ನು ಕೆಲವರು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಅಂಥದ್ದು ಬೇಡ. ಸಾಹಿತ್ಯ ಬದುಕನ್ನು ತೋರಿಸೋದಲ್ವಾ? ಬದುಕಿನಲ್ಲಿ ಎಲ್ಲವೂ ಇದೆ. ನೋವಿದೆ, ನಲಿವಿದೆ, ಪ್ರೀತಿ ಇದೆ, ಅವಮಾನ ಇದೆ. ಸಾಹಿತ್ಯದಲ್ಲಿ ಎಲ್ಲವೂ ಬರಲಿ, ಕೇವಲ ಅವಮಾನವಲ್ಲ, ಕೇವಲ ನೋವಲ್ಲ. ಅದನ್ನಷ್ಟೇ ಮಾಡಿ ನಾವು ಬಹುಮಾನ ಗಳಿಸ್ಕೋಬೇಕಾಗಿಲ್ಲ, ಅದಷ್ಟೇ ಬರೆದು ಬಹುಮಾನ ಗಳಿಸ್ಕೋಬೇಕಾಗಿಲ್ಲ. ಇದು ಪಾಯಿಂಟ್ ನಂಬರ್ 1. ಇನ್ನು 2 ನಿಮಿಷದಲ್ಲಿ ಇನ್ನೊಂದೇ ಮಾತು ಹೇಳಿಬಿಡ್ತೀನಿ ನಾನು. ಸಾರಿ, ನನ್ನ ಸಮಯ ದಯವಿಟ್ಟು ಕ್ಷಮಿಸಿ. ನಾನು ಒಂದು ಮಾತು ನಾನು ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ನಮ್ಮ ದೇಶದ ಇಂದಿನ ಸಮಸ್ಯೆ ಏನು? ಓಕೆ, ಬಾಲಿವುಡ್ ಸಿನಿಮಾಗಳಾಗಲಿ, ಕಳೆದ ಒಂದು 60-70 ವರ್ಷದಲ್ಲಿ ನಮ್ಮ ಸಾಹಿತಿಗಳಾಗಲಿ ಸೃಷ್ಟಿ ಮಾಡಿದ ಸಾಹಿತ್ಯ ನಮ್ಮ ಬದುಕಿನ ವಾಸ್ತವವನ್ನು ಬಿಂಬಿಸೋದಿಲ್ಲ, ಅದಕ್ಕೆ ವಿರುದ್ಧವಾದದ್ದನ್ನೇ. ಎಲ್ಲೋ ಕೆಲವರು ನಮ್ಮ SL ಭೈರಪ್ಪನಂಥವರು, ದುರ್ಗಾ ಭಾಗವತ್ ಅಂಥವರು, ಅವರ ಸಮಾಜ ಹೇಗಿದೆಯೋ ಹಾಗೇ ಬರೆದ್ರು, ಅದನ್ನು ನಮ್ಮ ಮುಂದೆ ಇಟ್ಟರು. ಓಕೆ, ನಮಗೆ ಗೊತ್ತಾಯ್ತು ದೇಶ ಹೇಗೆ ನಡೀತಾ ಇದೆ ಅಂತ. ಆದರೆ ತುಂಬ ಜನ ಸಾಹಿತಿಗಳು ಏನು ನಡೀತಾ ಇದೆಯೋ ಅದಕ್ಕೆ ವಿರುದ್ಧವಾಗಿ ಬರೆದ್ರು. ಬಾಲಿವುಡ್ ಸಿನಿಮಾಗಳು ಹಾಗೇ ಬಂದದ್ದು. ಅದೀಗ ಈಗ ನೋಡಿ, ನಾವು ನಮ್ಮ ದೇಶದಲ್ಲಿ ಈಗ ಡೆಲ್ಲಿಲಿ ಏನಾಯಿತು ನೀವೇ ನೋಡಿದ್ರಿ. ಫರೀದಾಬಾದ್ನಲ್ಲಿ ಸಿಕ್ಕಿದಂಥ 3 ಟನ್ ಅಮೋನಿಯಂ ನೈಟ್ರೇಟ್ ಅಥವಾ ರೆಡ್ ಫೋರ್ಟ್ ಆ ಸ್ಫೋಟದಲ್ಲಿ ಬಳಕೆಯಾದಂಥ ಟ್ರೈ ಅಸಿಟೋನ್, ಟ್ರೈ ಪೆರಾಕ್ಸೈಡ್, ಇಂಥವೆಲ್ಲ ನಾವು ಎಲ್ಲೆಲ್ಲ ಹರಡಿರು. ಅವ್ರ ಉದ್ದೇಶ ಏನಿತ್ತು? ಈ ದೇಶವನ್ನು ಕಂಪ್ಲೀಟ್ ಹಾಳು ಮಾಡಬೇಕು ಅಂತ. ಈ ದೇಶಕ್ಕೆ ಸಿಕ್ಕಿರುವ ನಾಯಕತ್ವವನ್ನು ಸಂಪೂರ್ಣ ಹಾಳು ಮಾಡಿದ್ರೆ ಈ ದೇಶವನ್ನು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದ ರೀತಿ ಮಾಡಿಬಿಡ್ಬೋದು ಅಥವಾ ಇಂಥ ಒಂದು ಉದ್ದೇಶವನ್ನು ಇದು ನಮ್ಮ ಅತಿ ದೊಡ್ಡ ಸಮಸ್ಯೆ ಇವಾಗ. ಆಯಿತಾ? ನಮ್ಮ ದೇಶ, ನಾವು ದೇಶ ಅಂದರೆ ಯಾರು? ನಾವೆಲ್ಲರೂ ಒಟ್ಟಾಗಿ ಎದುರಿಸ್ತಾ ಇರುವಂಥ ಸಮಸ್ಯೆ ನಮ್ಮ ದೇಶದ ಅಸ್ತಿತ್ವ ಏನು, ಉಳಿತದ ಈ ದೇಶ ಹೀಗಿರೋ ರೀತಿ. ಸೊ ಹೀಗಾಗಿ ನಾವು ಮಾಡಬೇಕಾದದ್ದೇನು? ನಮ್ಮ ಸಾಹಿತ್ಯದಲ್ಲಿ ಇದನ್ನು ಬಿಂಬಿಸಬೇಕು. ಬೇರೆ ಎಲ್ಲವನ್ನು ಪಕ್ಕಕ್ಕಿಡೋಣ. ಓಕೆ, ಅವಮಾನ, ನೋವು, ಓಕೆ, ಇಂಥದ್ದು ಅಸಮಾನತೆ, ಅದೆಲ್ಲವೂ ನಮ್ಮಲ್ಲಿ ಇತ್ತು. ಈಗ ಒಟ್ಟಾಗಿದೆ ಅಂತ ನಾನು ಹೇಳೋದಿಲ್ಲ, ಅದನ್ನು ಪಕ್ಕಕ್ಕಿಡೋಣ. ಸದ್ಯಕ್ಕೆ ನಮ್ಮಲ್ಲಿ ಆಗಬೇಕಾದದ್ದು ಈ ಒಟ್ಟಾರೆ ಇಡೀ ದೇಶ ಅನುಭವಿಸ್ತಾ ಇರುವಂಥ ಈ ದೊಡ್ಡ ಒಂದು ಸವಾಲಿದೆಯಾ, ನಮಗೆ ನಾಳೆ ಇದೆಯಾ, ಅಂದರೆ ನಾಳೆ ನಾವು ಇರ್ತೀವ, ನಮ್ಮ ದೇಶ, ಇದು ಸಮಸ್ಯೆ ನಮಗಿರೋದು. ಇದನ್ನು ನಮ್ಮ ಸಾಹಿತಿಗಳು ಯಾಕೆ ವಸ್ತು ಮಾಡ್ಕೋತಾ ಇಲ್ಲ ಸಾಹಿತ್ಯಕ್ಕೆ? ಹಾಗೆ ಮಾಡಿ ಎಲ್ಲ ಒಂದು ಸಮಾಜದಲ್ಲಿ ಎಲ್ಲರಿಗೂ ಸಹ ನಮ್ಮ ಮುಂದೆ ಇರುವಂಥ ಈ ಒಂದು ದೊಡ್ಡ ಸವಾಲನ್ನು ಯಾಕೆ ಮುನ್ನೆಲೆಗೆ ತರ್ತಾ ಇಲ್ಲ? ಇನ್ನೂ ನಾವು 50 ವರ್ಷ ಹಿಂದೆ ಬರೆದದ್ದನ್ನೇ ಅದನ್ನೇ ಇನ್ನೂ ಯಾಕೆ ಬರ್ಕೊಂಡು ಕೂತಿದ್ದೀವಿ ನಾವು? ಆಯಿತಾ? ಹೀಗಾಗಿ ಈಗಿನ ಸಾಹಿತಿಗಳಿಗೆ ಇರೋ ಕಡಿಮೆ ಸಮಯದಲ್ಲಿ ನಾನು ಕೊಡುವಂಥ ಒಂದು ಕರೆ ಇದು. ನಮ್ಮ ದೇಶ, ನಾವು ಒಟ್ಟಾರೆಯಾಗಿ, ದೇಶ ಅಂದರೆ ನಾವೆಲ್ಲರೂ ನಾವು ಅನುಭವಿಸ್ತಾರೆ ನಮ್ಮ ನಾಳೆ ಇದೆಯೇ ಅನ್ನೋ ಒಂದು ಸವಾಲನ್ನ ಎದುರಿಸುವಾಗ ಉಳಿದ ಎಲ್ಲವೂ ಗೌಣ ಆಗಿಬಿಡ್ತದೆ. ಉಳಿದೆಲ್ಲ ಪಕ್ಕಕ್ಕಿಟ್ಟು ಈ ವಿಷಯದಲ್ಲಿ ಸಾಹಿತ್ಯವನ್ನು ರಚಿಸಿ ಈ ಸಮಾಜವನ್ನು ಒಂದು ಜಾಗೃತಿಗೊಳಿಸಬೇಕಾದದ್ದು ನಾವು ಸಾಹಿತಿಗಳು ಮಾಡಬೇಕಾದಂಥ ಕೆಲಸ. ಸೊ ಹೇಳೋದಕ್ಕೆ ತುಂಬ ಇದೆ, ತೊಂದರೆ ಇಲ್ಲ. ಆ್ಯಕ್ಚುಲಿ ಈ ಪ್ರಪಂಚ ಚಿಕ್ಕದು ಮತ್ತು ಗುಂಡಾಗೂ ಇದೆ ಅಲ್ವಾ? ಹೀಗಾಗಿ ಒಂದಲ್ಲ ಒಂದಿನ ನಾವು ಮತ್ತೆ ಎದುರಾಗ್ತೀವಿ. ಆಗ ನಾನು ಬಾಕಿ ಇರೋ ವಿಷಯಗಳನ್ನ ನಿಮಗೆ ಹೇಳ್ತೀನಿ. ಅಲ್ಲಿ ತನಕ ನನ್ನ ಈ ಮಾತುಗಳನ್ನು ಸಾವಧಾನದಿಂದ ಆಲಿಸಿದಂಥ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಇವತ್ತಿನ ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀಯುತ ವಿಶ್ವೇಶ್ವರ ಭಟ್ ಅವರು. ಕರ್ನಾಟಕದ ಪ್ರತಿಭಾವಂತ ಭಾರತೀಯ ಪತ್ರಕರ್ತ ಮತ್ತು ಕನ್ನಡದಲ್ಲಿ
100 ಪುಸ್ತಕಗಳನ್ನು ಬರೆದ ಮಹಾಲೇಖಕ ಇವರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಮೂರೂರಿನವರಾದ ಇವರು 100 ಪ್ರವಾಸ ಮಾಡಿದ ಅನುಭವಿಗಳು. ಭೂಗರ್ಭಶಾಸ್ತ್ರದಲ್ಲಿ MSc ಮಾಡಿದ್ದಲ್ಲದೆ ಪತ್ರಿಕೋದ್ಯಮದಲ್ಲಿ 4 ಚಿನ್ನದ ಪದಕಗಳೊಂದಿಗೆ MA ಮುಗಿಸಿ ಇಂಗ್ಲೆಂಡಿನಲ್ಲಿ ಪತ್ರಿಕೋದ್ಯಮದಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ದಾರೆ. ವಿಜಯ ಕರ್ನಾಟಕ, ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಸುವರ್ಣ ನ್ಯೂಸ್, ದೂರದರ್ಶನ ಚಾನೆಲ್ನಲ್ಲಿ ಸಂಪಾದಕರಾಗಿದ್ದವರು. ಶ್ರೀ KP ನಂಜುಂಡಿ ಅವರೊಂದಿಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕರ್ನಾಟಕದಲ್ಲಿ ವಿಶ್ವಾಕ್ಷರ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಮಾಧ್ಯಮ ಸಂಸ್ಥೆಯನ್ನು ಸ್ಥಾಪಿಸಿದವರು ಇವರು. ಪ್ರಸ್ತುತ ಕನ್ನಡ ದಿನಪತ್ರಿಕೆ ವಿಶ್ವವಾಣಿಯ ಪ್ರಧಾನ ಸಂಪಾದಕರಾಗಿದ್ದಾರೆ. ತಂತ್ರಜ್ಞಾನ ಬುದ್ಧಿವಂತ ಸಂಪಾದಕರೆನ್ನಿಸಿಕೊಂಡಿರುವ ಇವರು ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ತುಂಬ ಸಕ್ರಿಯರಾಗಿದ್ದಾರೆ. ವಿಶ್ವವಾಣಿ ಕ್ಲಬ್ ಎಂಬ ಗುಂಪಿನ ಅಡಿಯಲ್ಲಿ ವಿವಿಧ ಕ್ಷೇತ್ರಗಳ ವಿಷಯಗಳ ಮೇಲೆ ಕೇಂದ್ರೀಕರಿಸಿರುವ 600ಕ್ಕೂ ಹೆಚ್ಚು ಅವಧಿಗಳನ್ನು ಪೂರ್ಣಗೊಳಿಸಿದ ತಂಡವನ್ನು ಇವರು ಮುನ್ನಡೆಸುತ್ತಿದ್ದಾರೆ. ಮಾಜಿ ರಾಷ್ಟ್ರಪತಿ, ಕ್ಷಿಪಣಿ ವಿಜ್ಞಾನಿ ಡಾಕ್ಟರ್ APJ ಕಲಾಂ ಅವರ ಜೊತೆ 14 ದಿನ ರಷ್ಯಾ, ಆಸ್ಟ್ರೇಲಿಯಾ, ಯುಕ್ರೇನ್, ಐಸ್ಲ್ಯಾಂಡ್ನಲ್ಲಿ ಪ್ರವಾಸ ಮಾಡಿರುವ ವಿಶ್ವೇಶ್ವರ ಭಟ್ರ ಅನುಭವ ವಿಶ್ವಾತ್ಮಕ. ಸುದ್ದಿಮನೆ, 108 ಮಾತು, ಭತ್ತದ ತೆನೆ, ಬಾಲ್ಕನಿಯಿಂದ ವಕ್ರತುಂಡೋಕ್ತಿ, ಪಾಸಿಟಿವ್ ಥಿಂಕಿಂಗ್ ಮೊದಲಾದವುಗಳು ಇವರ ಅಂಕಣ ಬರಹಗಳ ಶೀರ್ಷಿಕೆಗಳು. ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಆಗಿರುವ ಶ್ರೀಯುತ ವಿಶ್ವೇಶ್ವರ ಭಟ್ ಅವರಿಗೆ ಪೂಜ್ಯ ಕಾವಂದರಿಂದ ಕ್ಷೇತ್ರದ ಗೌರವ ಅರ್ಪಣೆ ಇದೀಗ. SDM ಶಿಕ್ಷಣ ಸಂಸ್ಥೆಗಳ ಯೋಜನಾ ನಿರ್ದೇಶಕರು, ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀ D ಶ್ರೇಯಸ್ ಕುಮಾರ್ ಅವರು ವಿಶ್ವೇಶ್ವರ ಭಟ್ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಕೋರ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕರ್ನಾಟಕ ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ ಲಕ್ಷ ದೀಪೋತ್ಸವದ ಅಂಗವಾಗಿ ದಿನಾಂಕ 19/11/2025 ಬುಧವಾರದಂದು ನಡೆದ ಸಾಹಿತ್ಯ ಸಮ್ಮೇಳನದ 93ನೇ ಅಧಿವೇಶನದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಬಹುಶ್ರುತ ವಿದ್ವಾಂಸರು, ಲೇಖಕರು, ವಿಶ್ವವಾಣಿ ಪತ್ರಿಕೆಯ ಮುಖ್ಯ ಸಂಪಾದಕರು ಆಗಿರುವ ಶ್ರೀ ವಿಶ್ವೇಶ್ವರ ಭಟ್ ಅವರಿಗೆ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಅನುಗ್ರಹಿಸಲೆಂಬ ಶುಭಕಾಮನೆಗಳೊಂದಿಗೆ ಗೌರವಾಧಾರ ಪೂರ್ವಕವಾದ ಅಭಿನಂದನೆಗಳು. ಡಾಕ್ಟರ್ D ವೀರೇಂದ್ರ ಹೆಗಡೆ ಅವರು, ಅಧ್ಯಕ್ಷರು, ಸ್ವಾಗತ ಸಮಿತಿ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ, ಧರ್ಮಸ್ಥಳ, ತಾರೀಕು 19/11/2025. ಶ್ರೀ ವಿಶ್ವೇಶ್ವರ ಭಟ್ ಅವರು ವಿದೇಶ ಪ್ರವಾಸ, ಪುಸ್ತಕ ಪ್ರಕಟಣೆ ಇದರಲ್ಲೇ ಹೆಚ್ಚು ಸಮಯವನ್ನು ಕಳೆಯುವವರು. ಪ್ರವಾಸಿ ಪ್ರಪಂಚ ಅತ್ಯಂತ ಪ್ರಸಿದ್ಧವಾದದ್ದು ನಮಗೆಲ್ಲ ಗೊತ್ತಿದೆ. ಈಗೊಂದು 10 ದಿನದ ಮೊದಲು ಅವರಿಗೆ ಫೋನ್ ಮಾಡಿದಾಗ ಒಂದು ದೇಶದಿಂದ ಬಂದಿದ್ದರು. ಇನ್ನೊಂದು 10 ದಿವಸ ಬಿಟ್ಟು ಫೋನ್ ಮಾಡಿದರೆ ಮತ್ತು ಇನ್ನೊಂದು ದೇಶಕ್ಕೆ ಹೋಗಿ ಬಂದಿರ್ತಾರೆ ಅವರು. ಅವರ 100ನೇ ಕೃತಿಯನ್ನು ಅನಾವರಣ ಮಾಡುವಾಗ ಪೂಜ್ಯ ಹೆಗ್ಗಡೆಯವರು ಬೆಂಗಳೂರಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕನ್ನಡದ ಮೇರು ಸಾಹಿತಿಗಳಾದಂತಹ SL ಭೈರಪ್ಪ ಅವರ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ನಡೆದದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಮೊನ್ನೆ ಇಸ್ರೇಲಿಗೆ ಹೋಗಿ ಬಂದಂತಹ ಮಾನ್ಯ ಭಟ್ರು ಇಸ್ರೇಲ್ ಮೇಲೆ ಹಮಾಸ್ ಉಗ್ರರ ದಾಳಿಯಲ್ಲಿ ಬದುಕುಳಿದವರ ಅನುಭವದ ಕಥಾನಕವುಳ್ಳಂತಹ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ. ಮೊನ್ನೆ ತಾನೇ ಆ ಪುಸ್ತಕ ಬಿಡುಗಡೆಯಾಗಿದೆ. ಅದನ್ನು ಪೂಜ್ಯ ಕಾವಂದರಿಗೆ ಅವರು ನೀಡಬೇಕು ಅಂತ ಬಯಸಿದ್ದಾರೆ. ಪೂಜ್ಯ ಕಾವಂದರಿಗೆ ಆ ಕೃತಿಯನ್ನು ನೀಡಬೇಕಾಗಿ ವಿನಂತಿ.
ಇದೀಗ ಮಾನ್ಯ ವಿಶ್ವೇಶ್ವರ ಭಟ್ರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಕ್ತಿ ದೇವತೆ ಮಂಜುನಾಥ ಸ್ವಾಮಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ವೇದಿಕೆಯ ಮೇಲೆ ದಿವ್ಯ ಸಂಪನ್ನರಾಗಿರುವಂಥ ಧರ್ಮಾಧಿಕಾರಿಗಳು, ನಮ್ಮೆಲ್ಲರ ಆದರಣೀಯರೂ ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರೇ, ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿದಂಥ ಹಿರಿಯರು, ಚಿಂತಕರು, ಅಂಕಣಕಾರರು ಆದಂಥ ಆತ್ಮೀಯರಾದಂಥ ಶ್ರೀ ಪ್ರೇಮ್ಶೇಖರ್ ಅವರೇ, ಆತ್ಮೀಯರಾದಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರೇ, ನನಗೆ ಆಪ್ತರಾದಂಥ ಸನ್ಮಾನ್ಯ ಸುರೇಂದ್ರ ಕುಮಾರ್ ಅವರೇ, ಇವತ್ತಿನ ಈ ಸಮ್ಮೇಳನದಲ್ಲಿ ಉಪನ್ಯಾಸವನ್ನು ಮಾಡಲಿಕ್ಕೆ ಆಗಮಿಸಿರುವಂಥ ಶ್ರೀಮತಿ ಶಾಂತಾ ನಾಗಮಂಗಲ ಅವರೇ, ಡಾಕ್ಟರ್ ರಘು ಅವರೇ, ನನ್ನ ಕಾಲೇಜು ದಿನಗಳ ಸಹಪಾಠಿ ಹಾಗೂ ಆತ್ಮೀಯರಾದಂಥ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ನನ್ನ ಆತ್ಮೀಯರಾದಂಥ ಹಿತೈಷಿಗಳು ಆದಂಥ ಶ್ರೀಮತಿ ಹೇಮಾವತಿ ಹೆಗಡೆಯವರೇ, ನನ್ನ ವೃತ್ತಿ ಬಾಂಧವರಾದಂಥ ಮಾಧ್ಯಮ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಇದೊಂದು ವಿಶೇಷವಾದಂತಹ ಗೌರವ ಸಜ್ಜನಿಕೆಯನ್ನು ಹೊಮ್ಮಿಸುವಂತಹ ವೈಭವದ ಛಾಯೆಯನ್ನು ಹೊಂದಿರುವಂಥ ಒಂದು ಸಭಾಮಂಟಪ ಅಂತ ನಾನು ಭಾವಿಸಿದ್ದೇನೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ಅದರಲ್ಲೂ ವಿಶೇಷವಾಗಿ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸುವಂಥದ್ದು ನನ್ನ ಜೀವನದ ಸುಕೃತ ಮತ್ತು ಅವಿಸ್ಮರಣೀಯ ಘಟನೆಗಳಲ್ಲಿ ಒಂದು ಅಂತ ನಾನು ಭಾವಿಸಿದ್ದೇನೆ. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ನಾನು ಅಂತಃಕರಣಪೂರ್ವಕವಾಗಿ ನನ್ನ ಕೃತಜ್ಞತೆಯನ್ನು ನಾನು ಸೂಚಿಸ್ತೇನೆ. ನಾನು ಧರ್ಮಸ್ಥಳಕ್ಕೆ ಬರದೆ 3-4 ವರ್ಷಗಳಾಗಿದ್ದು ಅಂತ. ಇವತ್ತು ಬೆಂಗಳೂರಿನಿಂದ ಮಂಗಳೂರಿಗೆ ಬಂದು ಮಂಗಳೂರಿಂದ ಕಾರ್ನಲ್ಲಿ ಬರುವಾಗ ಯೋಚನೆ ಮಾಡ್ತಾ ಬಂದೆ. ಸಾಮಾನ್ಯವಾಗಿ ಅನಿಸುವುದಕ್ಕಿಂತ ವಿಶೇಷವಾಗಿ ನನಗೆ ಈ ಸಲದ ಪ್ರಯಾಣ ಒಂದು ವಿಚಿತ್ರ ಅನುಭವವನ್ನು ನೀಡಿತು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೋದು ಅಂತ ಅಂದ್ಕೊಂಡೆ. ನಾನು ಧರ್ಮಸ್ಥಳಕ್ಕೆ ಆಗಮಿಸ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತು, ಇಲ್ಲಿನ ಎಲ್ಲ ಸಂದೇಹದ ಗುಂಡಿಗಳೆಲ್ಲ ಮುಚ್ಚಿ ಹೋಗಿದ್ದನ್ನು ನಾನು ಕಂಡೆ ಅಂತ. ಇಲ್ಲಿ ಮುಖವಾಡ ಮತ್ತು ಮುಸುಕುಗಳೆಲ್ಲವೂ ಕೂಡ ಕಳಚಿ ಬಿದ್ದಿದ್ದನ್ನು ಕೂಡ ಕಂಡೆ.
ಬುರುಡೆಗಳೆಲ್ಲ ಬರಿದಾಗಿದ್ದನ್ನು ಕೂಡ ಕಂಡೆ. ಸುಳ್ಳು ಮಕಾಡಿ ಮಲಗಿದ್ದನ್ನು ಕೂಡ ಕಂಡೆ. ಸತ್ಯ ಗೆದ್ದಿದ್ದನ್ನು ಕೂಡ ಕಂಡೆ. ಗೆದ್ದಿದ್ದು ಮಂಜುನಾಥ ಮೂಡಿಸಿದ ಪ್ರಜ್ಞೆ, ಗೆದ್ದಿದ್ದು ವೀರೇಂದ್ರ ಹೆಗಡೆಯವರ ಸ್ಥಿತಪ್ರಜ್ಞೆ. ನಾನಿದನ್ನು ವಿವರಿಸಬೇಕಾಗಿಲ್ಲ, ಎಲ್ಲರಿಗೂ ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ಸತ್ಯ ಗೋಡೆಯ ಮೇಲೆ ಬರದಷ್ಟು, ಸೂರ್ಯನ ಕಿರಣಗಳಷ್ಟು ಸುಸ್ಪಷ್ಟವಾಗಿದೆ. ಯಾರಲ್ಲೂ ಯಾವ ಸಂದೇಹಗಳು ಕೂಡ ಉಳಿದಿಲ್ಲ. ಆಕಾಶ ನೀಲಿಯಾಗಿದೆ, ಶುಭ್ರವಾಗಿದೆ. ಕಾರ್ಮೋಡಗಳೆಲ್ಲ ಚೆದರಿ ಹೋಗಿದೆ. ಹೆಗಡೆಯವರೇ, ನಿಮ್ಮ ನಿಷ್ಕಳಂಕವಾದಂಥ ಒಂದು ವ್ಯಕ್ತಿತ್ವ ಎಷ್ಟು ಶೋಭಾಯಮಾನವಾಗಿದ್ದು ಅನ್ನುವಂಥದ್ದನ್ನು ನೀವು ನಿಮ್ಮ ಸ್ಥಿತಪ್ರಜ್ಞೆಯಿಂದ ಮತ್ತೊಮ್ಮೆ ಪ್ರಚ್ಛನ್ನವಾಗಿ ನೀವು ಸಾಬೀತು ಮಾಡಿದ್ದೀರಿ ಅಂತ. ಧರ್ಮಸ್ಥಳ ಕೇವಲ ನಮ್ಮ ರಾಜ್ಯ ಅಲ್ಲ, ನಮ್ಮ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ರಾಜ್ಯದ ಒಂದು ಹೆಮ್ಮೆಯ ಅಗ್ರಪಂಕ್ತಿಯ ಧಾರ್ಮಿಕ ಮತ್ತು ಶ್ರದ್ಧಾ ಕೇಂದ್ರ. ಇದನ್ನು ದಿಗ್ದರ್ಶನಕ್ಕೆ ತೆಗೆದುಕೊಂಡು ಹೋದಂತಹ ಅಗ್ಗಳಿಕೆ ನಿಮ್ಮದು ಅಂತ. ಒಂದು ಧಾರ್ಮಿಕ ಕೇಂದ್ರವನ್ನು ಮೂಲವಾಗಿಟ್ಟುಕೊಂಡು ಸಮಾಜವನ್ನು ಬಹುಮುಖಿ ಆಯಾಮಗಳಲ್ಲಿ ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನುವುದನ್ನು ನೀವು ಧರ್ಮಸ್ಥಳ ಅನ್ನುವಂಥ ಒಂದು ಜ್ವಲಂತ ನಿದರ್ಶನದ ಮೂಲಕ ನೀವು ತೋರಿಸಿಕೊಟ್ಟಿದ್ದೀರಿ ಅಂತ. ಅನ್ನ, ಅಕ್ಷರ, ಆರೋಗ್ಯ ಮತ್ತು ಅಭಯ, ಈ ಮೂಲಕ ನೀವು ಹಾಕಿಕೊಟ್ಟಂಥ ಮೇಲ್ಪಂಕ್ತಿ ಇಡೀ ನಾಡಿಗೆ ಒಂದು ಆದರ್ಶ ಅಂತೇಳಿ ನಾನು ಭಾವಿಸಿದ್ದೇನೆ. ಬಹುಶಃ ಈ ಸಭೆಯೂ ಕೂಡ ಅದನ್ನು ಚಪ್ಪಾಳೆ ಹೊಡೆಯೋದರ ಮೂಲಕ ಅನುಮೋದಿಸುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನಾನು ಒಳ್ಳೆಯ ಮಾತುಗಳಿಗೆ ನಾವು ಎಂದೂ ಕೂಡ ಕೃಪಣರಾಗಬಾರದು. ಹೆಗಡೆಯವರ ಆದರ್ಶ ಏನು ಅನ್ನುವಂಥದ್ದನ್ನು ಈ ನಾಡು ಕಂಡಿದೆ. ಅದನ್ನು ನಾವು ಸ್ಮರಿಸದೆ ಹೋದರೆ ನಾವು ಕೃತಜ್ಞರಾಗ್ತೇವೆ. ನಾನು ಕಳೆದ 50 ವರ್ಷಗಳಿಂದ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೇನೆ. ಈ 50 ವರ್ಷಗಳಲ್ಲಿ ಹೆಗಡೆಯವರು ನಮ್ಮ ಮುಂದೆ ಧರ್ಮಸ್ಥಳವನ್ನು ಅನಾವರಣಗೊಳಿಸಿದಂಥ ಒಂದು ರೀತಿ, ಇದು ಯಾವಜ್ಜೀವ ಒಂದು ಆದರ್ಶವಾಗಿರುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಪ್ಪಲೇಬೇಕು ಅಂತ. ಇವತ್ತಿನ ಈ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಕಳೆದ 93 ವರ್ಷಗಳಿಂದ ನಿರಂತರವಾಗಿ ಅವ್ಯಾಹತವಾಗಿ ನಡೆಕೊಂಡು ಬರ್ತಾ ಇರುವಂತಹ ಒಂದು ಶ್ರದ್ಧೆಯ ಕಾರ್ಯಕ್ರಮ. ದೀಪ ಅಂತಂದರೆ ಜ್ಞಾನದ ಒಂದು ಶಲಾಕೆ ಇದ್ದ ಹಾಗೆ. ಅದು ಕಗ್ಗತ್ತಲನ್ನು ನಿವಾರಿಸಿ ನಮ್ಮನ್ನು ಜ್ಞಾನದ ಕಡೆಗೆ ಒಯ್ಯುವಂತಹ ಒಂದು ಅಪೂರ್ವವಾದ ಒಂದು ಸಾಂಕೇತಿಕ ಯಾತ್ರೆ ದೀಪೋತ್ಸವ.
ಅಂಥ ದೀಪೋತ್ಸವದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿರುವಂಥದ್ದು ಹೆಗ್ಗಡೆಯವರ ವಿಶಾಲ ದೃಷ್ಟಿ, ದೂರದೃಷ್ಟಿ ಮತ್ತು ಸಮ್ಯಕ್ ದೃಷ್ಟಿಗೆ ಒಂದು ನಿದರ್ಶನ ಅಂತ ನಾನು ಭಾವಿಸಿದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಅವರು ಇನ್ನಿತರ ಯಾವುದೋ ಒಂದು ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೋದಿತ್ತು ಅಂತ, ಅಥವಾ ಹಾಸ್ಯೋತ್ಸವವನ್ನು ಹಮ್ಮಿಕೊಳ್ಬೋದಿತ್ತು. ಆದರೆ ಗಂಭೀರವಾದಂಥ ಒಂದು ವಿಷಯದ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು ಅನ್ನುವಂಥ ಒಂದು ಆಶಯದಿಂದ ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಒಂದು ಯೋಗ ಅಂಥೇಳಿ ನಾನು ಭಾವಿಸಿದ್ದೇನೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಸಾಹಿತ್ಯ ಸಮ್ಮೇಳನದಲ್ಲಿ, ಲಕ್ಷದೀಪೋತ್ಸವದಲ್ಲಿ ಸಾಹಿತ್ಯ ಸಮ್ಮೇಳನ ಏರ್ಪಡಿಸಿರುವಂಥದ್ದು ಯಾಕೆ ಅಂತ. ಸಾಹಿತ್ಯ ಅಂತಂದರೆ ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ. ಅದು ಸಾಹಿತ್ಯ ಅಂತಂದರೆ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಬದುಕಿಗೆ ಸಂಬಂಧಪಟ್ಟಿದ್ದು, ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ದಿಲ್ಲಿಯಲ್ಲಿ ಒಂದಷ್ಟು ಭಾಷಾ ವಿಜ್ಞಾನಿಗಳು ಸೇರಿ ಒಂದು ಚಿಂತನೆಯನ್ನು ಮಾಡ್ತಾರೆ. ನಮ್ಮ ಸಾಹಿತ್ಯದ ಮುಂದಿರುವಂಥ ಸವಾಲು ಯಾವುದು? 2 ದಿವಸಗಳ ಕಾಲ ಚಿಂತನೆ ಮಾಡಿದ ನಂತರ ಅವರಿಗೆ ಅನಿಸಿದ್ದೇನು ಅಂತಂದರೆ, ನಮ್ಮ ಸಾಹಿತ್ಯಕ್ಕೆ ಇರುವಂಥ ಬಹಳ ದೊಡ್ಡ ಸವಾಲು ಯಾವುದು ಅಂತಂದರೆ ಭಾಷೆ. ಇವತ್ತು ಭಾರತೀಯ ಎಲ್ಲ ಭಾಷೆಗಳು ಕೂಡ ಒಂದು ಅಪಾಯವನ್ನು ಇವತ್ತು ಎದುರಿಸ್ತಾ ಇದೆ. ಯಾವ ಭಾಷೆಯೂ ಕೂಡ ಅದರ ಪರಿಶುದ್ಧತೆಯನ್ನು, ಸ್ವಚ್ಛತೆಯನ್ನು ಉಳಿಸ್ಕೊಳ್ಳಿಕ್ಕೆ ವಿಫಲ ಆಗ್ತಾ ಇರುವಂಥದ್ದನ್ನು ಆ ಚಿಂತನೆಯಲ್ಲಿ ಅವರು ಕಂಡುಕೊಂಡರು. ಏನಾಗ್ತಾ ಇದೆ ನೀವು ಗಮನಿಸಿ. ನಮ್ಮ ಸಾಹಿತ್ಯಕ್ಕೆ ಸೇತುವೆಯಾಗಿರುವಂಥದ್ದು ಭಾಷೆ. ಭಾಷೆ ಅಂತಂದರೆ ಅಕ್ಷರ, ಅಕ್ಷರ ಅಂತಂದರೆ ಕ್ಷರವಿಲ್ಲದ್ದು ಅಂತ, ಅಂದರೆ ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು. ಅಕ್ಷರ ಅನ್ನುವಂಥದ್ದು ಅದು ಚಿರಶಾಶ್ವತವಾದಂಥದ್ದು. ಅಂತಹ ಭಾಷೆಗೇನೆ ಇವತ್ತು ಸವಾಲು ಬಂದಿರುವಂಥದ್ದು, ಆತಂಕ ಬಂದಿರುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತೇವೆ. ನಮ್ಮ ನಾಲಿಗೆಯ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಇಂಗ್ಲಿಷ್ ಪದಗಳು ಬಂದು ಕುಳಿತುಕೊಂಡಿದೆ. ಕಳೆದ 20-25 ವರ್ಷಗಳಲ್ಲಿ ನಮ್ಮ ಭಾಷೆ ತಕ್ಕ ಮಟ್ಟಿಗೆ ವಿರೂಪ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ನಾವು 20-25 ವರ್ಷಗಳ ಹಿಂದೆ ಇಷ್ಟೊಂದು ಇಂಗ್ಲಿಷ್ ಪದಗಳನ್ನು ನಾವು ಬಳಸ್ತಾ ಇರಲಿಲ್ಲ. ಈಗ ನಮ್ಮ ಮಾತಿನಲ್ಲಿ ಹೆಚ್ಚು ಇಂಗ್ಲಿಷ್ ಪದಗಳು, ಉಚ್ಚಾರಗಳೆಲ್ಲವೂ ಕೂಡ ಕನ್ನಡದಲ್ಲಿ. ಈ ಬೆಂಗಳೂರಿನಲ್ಲಿ ಹೇಳ್ತಾರಲ್ಲ, ಏನು ಸರ್ ಟ್ರೈನು 10 ಮಿನಿಟ್ಸ್ ಲೇಟಾ ಅಂತ. ನೀವೇ ಯೋಚನೆ ಮಾಡಿ ಅಂತ, ಇದರಲ್ಲಿ ಟ್ರೈನು, ಲೇಟಾ ಎಲ್ಲವೂ ಕೂಡ ಇಂಗ್ಲಿಷ್ ಪದಗಳು, ಉಚ್ಚಾರ ಮಾತ್ರ ಕನ್ನಡ. ಇದನ್ನು ಬೆಂಗಳೂರು ಕನ್ನಡ ಅಥವಾ FM ಕನ್ನಡ ಅಂತೇಳಿ ನಾವು ಕರಿತೀವಿ ಇದನ್ನು. ಇವತ್ತು ನಮ್ಮ ಮನೆಗಳಲ್ಲೂ ಕೂಡ ಹಾಗೆ ಸುಮಾರು 60-65 ಭಾಗ ನಾವು ಇಂಗ್ಲಿಷ್ ಪದಗಳನ್ನೇ ಬಳಸುವಂಥದ್ದು. ಕನ್ನಡದಲ್ಲಿ ಒಂದು ಅದ್ಭುತವಾದಂಥ ಒಂದು ಶಬ್ದ ಇದೆ, ಆತ್ಮವಿಶ್ವಾಸ ಅನ್ನುವಂಥದ್ದು ಒಂದು ಪದ. ಬಹುಶಃ ನಮ್ಮ ಜೀವನದಲ್ಲಿ ಮಿಗಿಲಾದಂಥದ್ದು, ಆತ್ಮಕ್ಕಿಂತ ಮಿಗಿಲಾಗಿದ್ದು ಯಾವುದೂ ಇಲ್ಲ. ಆ ಆತ್ಮಕ್ಕೆ ವಿಶ್ವಾಸವನ್ನು ಕೊಡುವಂಥದ್ದು, ಆತ್ಮಕ್ಕೆ ಬಲವನ್ನು ಕೊಡುವಂಥದ್ದು ಆತ್ಮವಿಶ್ವಾಸ. ಆದರೆ ನಾವು ಆತ್ಮವಿಶ್ವಾಸ ಹೇಳುವಂಥ ಒಂದು ಸಂದರ್ಭದಲ್ಲಿಯೂ ಕೂಡ ನಾವು ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಅಂತ. ಕಾನ್ಫಿಡೆನ್ಸಲ್ಲಿ ಆತ್ಮ ಅನ್ನುವಂಥದ್ದು ಇಲ್ಲ ಅಲ್ಲಿ. ಹೀಗೆ ನಾನು ನೂರಾರು ಉದಾಹರಣೆಗಳನ್ನು ಕೊಡ್ಬೋದು.
ಬಹುಶಃ ಪರಿಪೂರ್ಣವಾದಂಥ ಒಂದು ಭಾಷೆ ಇದ್ದರೆ, ಜಗತ್ತಿನಲ್ಲಿ ಅತ್ಯಂತ ಪರಿಪೂರ್ಣವಾದಂಥ ಒಂದು ಭಾಷೆ ಇದ್ದರೆ ಅದು ಕನ್ನಡವೂ ಕೂಡ ಒಂದು. 2000 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರುವಂತಹ, ವೈಶಿಷ್ಟ್ಯ ಇರುವಂತಹ ಜಗತ್ತಿನ 3 ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು. ಅಂಥ ಒಂದು ಭಾಷೆಯನ್ನು ನಾವು ಇವತ್ತು ಸ್ವಲ್ಪ ವಿರೂಪಗೊಳಿಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಆತಂಕ ನಮ್ಮನ್ನು ಕಾಡ್ತಾ ಇದೆ. ಜಗತ್ತಿನ ಅತ್ಯಂತ ಸುಂದರವಾದಂಥ 10 ಲಿಪಿಗಳಲ್ಲಿ 3ನೇ ಸ್ಥಾನದಲ್ಲಿ ಕನ್ನಡಕ್ಕೆ ಸಿಗತ್ತೆ ಅಂತ. ಎಲ್ಲರಲ್ಲೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಇಂಗ್ಲೀಷ್ನಲ್ಲಿ ಮಾತನಾಡ್ತಾರೆ ಅಂತ. ಆ ಇಂಗ್ಲೀಷಿಗೆ ಅದರದ್ದೇ ಆದಂಥ ಒಂದು ಸ್ವಂತ ಲಿಪಿ ಅನ್ನುವಂಥದ್ದು ಇಲ್ಲ. ಅದು ರೋಮನ್ ಲಿಪಿಯಲ್ಲಿ ಇವತ್ತು ಇಂಗ್ಲೀಷು ಆ ಲಿಪಿಯನ್ನು ಕಡ ತಗೊಂಡಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವಂಥ ಹಿಂದಿ ಭಾಷೆಯನ್ನು ದೇವನಾಗರಿ ಲಿಪಿಯಲ್ಲಿ ಇವತ್ತು ಬರೀತಾರೆ. ಕನ್ನಡಕ್ಕೆ ಅದರದ್ದೇ ಆದಂಥ ಒಂದು ಲಿಪಿ ಇದೆ, ಸುಂದರವಾದಂಥ ಒಂದು ಲಿಪಿ ಇದೆ. ನೀವು ಕನ್ನಡದ ಎಲ್ಲ ಅಕ್ಷರಗಳನ್ನು ನೋಡಿ, ಅದು ಪೂರ್ಣಚಂದ್ರ ಅಥವಾ ಅರ್ಧಚಂದ್ರ. ನಿಮಗೆ ಮ ಅಂತೇಳಿ ಬರೆದ್ರೆ ಅದು ಅರ್ಧಚಂದ್ರ, 2 ಅರ್ಧಚಂದ್ರಗಳಿಂದ ಮ. ಕ ಅಂತಂದರೆ ಪೂರ್ಣಚಂದ್ರ. ಹೀಗೆ ನೀವು ಯಾವುದೇ ಅಕ್ಷರವನ್ನು ತಗೊಳ್ಳಿ, ಅದು ಅರ್ಧಚಂದ್ರ ಆಗಿರುತ್ತೆ ಅಥವಾ ಪೂರ್ಣಚಂದ್ರ ಆಗಿರುತ್ತೆ. ನಮ್ಮ ಕಣ್ಣಿರುವಂಥದ್ದು ಪೂರ್ಣಚಂದ್ರ, ಒಂದು ಗೋಲಾಕಾರದಲ್ಲಿರುವಂಥದ್ದು. ಹೀಗಾಗಿ ಕನ್ನಡದ ಲಿಪಿ ಅತ್ಯಂತ ಸುಂದರವಾದಂಥ ಒಂದು ಲಿಪಿ. ಕನ್ನಡದ ಭಾಷೆ ಅತ್ಯಂತ ಸುಂದರವಾದಂಥ ಒಂದು ಭಾಷೆ. ನೀವು ಕನ್ನಡದ ಅಥವಾ ಇಂಗ್ಲೀಷಿನ ಯಾವುದೇ ಪದಗಳನ್ನು ಹೇಳಿ, ಅದಕ್ಕೆ ಸರಿಯಾದಂತಹ ಸಮನಾದಂತಹ ಕನ್ನಡದ ಪದವನ್ನು ನಾನು ಹೇಳ್ತೇನೆ ಅಂತ ನಿಮಗೆ. ನೀವು ಯಾವುದೇ ಶಬ್ದವನ್ನು ಹೇಳಿ, ಇಂಗ್ಲೀಷ್ನಲ್ಲಿ ಯಾವುದೇ ಶಬ್ದವನ್ನು ಹೇಳಿ, ಅದಕ್ಕೆ ಸರಿಯಾದಂಥ ಕನ್ನಡ ಶಬ್ದವನ್ನು ನಾನು ಹೇಳ್ತೇನೆ. ಯಾಕೆ ಅಂತಂದರೆ ಕನ್ನಡದ ಭಾಷಾ ಸಂಪತ್ತು ಅಷ್ಟು ಸಮೃದ್ಧವಾಗಿದೆ, ಶ್ರೀಮಂತವಾಗಿದೆ. ನಾವು ಬೇರೆ ಭಾಷೆಗಳನ್ನು ಎರವಲು ತೆಗೆದುಕೊಳ್ಳಬೇಕಾದಂಥ ಅಗತ್ಯ ಇಲ್ಲ. ನಾನು ಕೂಡ ಇಂಗ್ಲೆಂಡ್ನಲ್ಲೇ ಓದ್ದವನು, ನಾನು ಕೂಡ ಥೇಮ್ಸ್ ನದಿಯ ನೀರನ್ನೇ ಕುಡಿದವನು. ಆದರೆ ನನಗೆ ಕನ್ನಡ ನಿರರ್ಗಳವಾಗಿ ಬರುತ್ತೆ ಅಂತ, ಕನ್ನಡ ಮೊದಲ ಭಾಷೆಯಾಗಿ ಬರುತ್ತೆ ನನಗೆ. ನಾವು ಕನ್ನಡವನ್ನು ಪ್ರೀತಿಸುವಂಥದ್ದು ಅಂತಂದರೆ ನನ್ನ ತಾಯಿಯನ್ನು ಪ್ರೀತಿಸಿದ ಹಾಗೆ, ಅದರಲ್ಲೇನು ಹೆಚ್ಚುಗಾರಿಕೆ ಇಲ್ಲ ಅಂಥದ್ರಲ್ಲಿ. ಆದರೆ ಇವತ್ತು ನಮ್ಮ ನಾಲಿಗೆಯ ಮೇಲೆ ನಮಗೆ ಗೊತ್ತಿಲ್ಲದ ಹಾಗೆ ಅನೇಕ ಇಂಗ್ಲಿಷ್ ಪದಗಳು ಬಂದು ಕುಳಿತುಕೊಂಡಿದೆ. ಯಾಕೆ? ನಾವು ಯಾರನ್ನು ಮೆಚ್ಚಿಸ್ಲಿಕ್ಕೆ ಅಂತೇಳಿ ಹೊರಟಿದ್ದೇವೆ ಅಂತ. ನಾನು ಖಂಡಿತವಾಗಿಯೂ ಕೂಡ ಇಂಗ್ಲಿಷ್ ವಿರೋಧಿ ಅಲ್ಲವೇ ಇಲ್ಲ ಅಂತ. ನಾನು ಇದೇ ಭಾಷಣವನ್ನು ನೀವು ಇಂಗ್ಲೀಷ್ನಲ್ಲಿ ಮಾಡಿ ಅಂತಂದರೆ ಇಷ್ಟೇ ಪ್ರಬುದ್ಧವಾಗಿ ನಾನು ಇಂಗ್ಲೀಷ್ನಲ್ಲೂ ಕೂಡ ಮಾತನಾಡಬಲ್ಲೆ. ಆದರೆ ಒಂದೇ ಒಂದು ಇಂಗ್ಲಿಷ್ ಪದವನ್ನು ಬಳಸದೆ ಕನ್ನಡದಲ್ಲೂ ಕೂಡ ಮಾತನಾಡಬಲ್ಲೆ. ಕನ್ನಡ ಅಷ್ಟು ಶ್ರೀಮಂತವಾದಂಥ ಒಂದು ಭಾಷೆ. ನಮ್ಮಲ್ಲಿ ನಮಗೆ ಎದುರುಗಡೆಗಿದ್ದವನು ಕನ್ನಡಿಗ ಅನ್ನುವಂಥದ್ದು ಗೊತ್ತಿರುತ್ತೆ ನನಗೆ, ಆದರೂ ಕೂಡ ನಾವು ಇಂಗ್ಲೀಷ್ನಲ್ಲೇ ಮಾತಾಡ್ತೇವೆ. 2 ಜನ ತಮಿಳರು ಸೇರಿದ್ರೆ ತಮಿಳಲ್ಲೇ ಮಾತಾಡ್ತಾರೆ ಅವರು. 2 ಜನ ಬೆಂಗಾಲಿಗಳು ಸೇರಿದ್ರೆ ಬೆಂಗಾಲಿಯಲ್ಲೇ ಮಾತನಾಡ್ತಾರೆ. 2 ಜನ ತಮಿಳರು ತಮಿಳಿನಲ್ಲೇ ಮಾತಾಡ್ತಾರೆ. ನೀವು ಬೆಂಗಳೂರಿನಲ್ಲಿ 2 ಜನ ಯಾರಾದರೂ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕನ್ನಡಿಗರೇ. ಅವರು ನನಗೆ ಪಕ್ಕದ ಬೀದಿಯವನು ಅದೇ ಪಕ್ಕದ ಬೀದಿಯಲ್ಲೇ ವಾಸ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಿರುತ್ತೆ, ಆದರೂ ಕೂಡ ನಾನು ಅವನು ಇಂಗ್ಲೀಷ್ನಲ್ಲಿ ಮಾತನಾಡ್ತಾನೆ. ಬೆಂಗಳೂರಿನಲ್ಲಿ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಷ್ಟೆಲ್ಲ ಇಲ್ಲ, ಬೆಂಗಳೂರಿನಲ್ಲಿದೆ. ಐ ಕಾಂಟ್ ರೀಡ್ ಕನ್ನಡ, ಐ ಕಾಂಟ್ ಸ್ಪೀಕ್ ಕನ್ನಡ, ಐ ಕಾಂಟ್ ರೈಟ್ ಕನ್ನಡ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಕನ್ನಡಿಗರೇ ಇವರೆಲ್ಲರೂ, ಬೇರೆ ಯಾರೂ ಅಲ್ಲ ಅಂತ ಹೀಗೆ ಹೇಳುವವರು ಬೇರೆಯವರು ಅಲ್ಲವೇ ಅಲ್ಲ. ಹಾಗಂತೇಳಿ ಇವರು ಇಂಗ್ಲೀಷ್ ಬಹಳ ಚೆನ್ನಾಗಿದೆಯಾ? ಖಂಡಿತವಾಗಿಯೂ ಕೂಡ ಇವರು ಇಂಗ್ಲೀಷ್ ಚೆನ್ನಾಗಿಲ್ಲ. ಇವರಿಗೆ ಶೇಕ್ಸ್ಪಿಯರನ್ ಇಂಗ್ಲೀಷ್ ಅಂತೂ ಬರೋದೇ ಇಲ್ಲ, ಇವರಿಗೆ ಬಿಟ್ಟುಬಿಡಿ. ಸರಳವಾದಂತಹ ಇಂಗ್ಲೀಷನ್ನು ಕೂಡ ಶುದ್ಧವಾಗಿ ಮಾತನಾಡಲಿಕ್ಕೆ ಇವರಿಗೆ ಬರೋದಿಲ್ಲ. ನಾನು ಒಂದು ಸಲ ಅವರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು
ಕರ್ನಾಟಕದ ಬಹಳ ದೊಡ್ಡ ಸಾಫ್ಟ್ವೇರ್ ಕಂಪನಿಯ ಮುಖ್ಯಸ್ಥರು ಅವರು. ಅವರು ಒಂದು ಕಾರ್ಯಕ್ರಮದಲ್ಲಿ ನಾನು ಕನ್ನಡದಲ್ಲಿ ಒಂದು ಅವರೇ ಇವರೇ ಎಲ್ಲರಿಗೂ ನಮಸ್ಕಾರ ಅಂತೇಳಿ ನಾನು ಇಂಗ್ಲೀಷ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ನನ್ನ ಕನ್ನಡ ಅಷ್ಟು ಶುದ್ಧವಾಗಿಲ್ಲ, ನಾನು ಇಂಗ್ಲೀಷ್ನಲ್ಲಿ ಮಾತಾಡ್ತೀನಿ. ನಾನು ಅಲ್ಲೇ ನಿಂತು ಕೇಳಿದೆ ಅಂತ, ಸರ್ ನೀವು ಹೇಗೆ ಮಾತಾಡಿ ಪರವಾಗಿಲ್ಲ, ನಮಗೆ ಅರ್ಥ ಆಗತ್ತೆ ಅಂತ. ನಮಗೆ ಯಾಕೆ ನಿಮಗೆ ನಮ್ಮ ಭಾಷೆಯ ಬಗ್ಗೆ ಈ ರೀತಿಯಾದಂಥ ನಿರಭಿಮಾನ ಯಾಕೆ? ನೀವು ಓದಿದ್ದು ಈಗ ಭಾಷೆ ಅಂತಂದ್ರೆ ಒಂದು ರೀತಿ ಸೈಕಲ್ ಇದ್ದಾಗೇನೆ, ಅದು ಸೈಕಲ್ ಹೊಡೆದಾಗೇನೆ, ಅದು ಈಜು ಕಲ್ತಾಗನೆ. ಒಂದು ಸಲ ನೀವು ಕಲ್ತ್ರೆ ಅದು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹೇಗೆ ಮರೆತು ಬಿಡ್ತೀರಿ? ನೀವೆಲ್ಲೋ ಇಂಗ್ಲೆಂಡಿಗೆ ಹೋದ ತಕ್ಷಣ, ಅಮೆರಿಕಕ್ಕೆ ಹೋದ ತಕ್ಷಣ ನಿಮ್ಮ ಭಾಷೆ ಹೇಗೆ ಮರೆತು ಹೋಗುತ್ತೆ? ನಮ್ಮ ಶ್ರೀವತ್ಸ ಜೋಶಿಯವರು ಅಮೆರಿಕದಲ್ಲಿ ಇದ್ದಾರೆ, 20-25 ವರ್ಷಗಳಿಂದ ಇದ್ದಾರೆ. ಸ್ವಚ್ಛ ಕನ್ನಡ ಅಭಿಯಾನವನ್ನು ಅವರು ಅಮೆರಿಕದಿಂದ ಆರಂಭ ಮಾಡಿದ್ದಾರೆ. ಅವರು ಅಮೆರಿಕದಲ್ಲಿ 25 ವರ್ಷಗಳ ಕಾಲ ಇದ್ದು ಕನ್ನಡಿಗರಿಗೆ ಅವರು ಸ್ವಚ್ಛವಾದಂಥ ಕನ್ನಡವನ್ನು, ಶುದ್ಧವಾದ ಕನ್ನಡವನ್ನು, ಪರಿಶುದ್ಧವಾದ ಕನ್ನಡವನ್ನು ಅವರು ಹೇಳ್ತಾ ಇದ್ದಾರೆ. ಅವರು ಕನ್ನಡವನ್ನು ಬಳಸಬೇಕಾದಂಥವರು, ಬರೀಬೇಕಾದಂಥವರು ನಾವೇನೇ. ಡೊನಾಲ್ಡ್ ಟ್ರಂಪ್ ಬಂದು ಕನ್ನಡದಲ್ಲಿ ಮಾತಾಡಬೇಕು ಅಂತೇಳಿ ನಾವು ಯಾರು ಕೂಡ ಬಯಸೋದಿಲ್ಲ. ನ್ಯೂಯಾರ್ಕಿನ ಮೇಯರ್ ಬಂದು ಕನ್ನಡವನ್ನು ಮಾತಾಡಬೇಕು ಅಂತೇಳಿ ನಾವು ಬಯಸೋದಿಲ್ಲ. ಕನ್ನಡವನ್ನು ನಾವೇ ಮಾತಾಡಬೇಕು, ಕನ್ನಡವನ್ನು ನಾವೇ ಬಳಸಬೇಕು. ಕನ್ನಡ ಶ್ರೀಮಂತವಾದ ಭಾಷೆ, ಪರಿಪೂರ್ಣವಾದಂಥ ಭಾಷೆ, ವೈಜ್ಞಾನಿಕವಾದಂಥ ಭಾಷೆ. ಬಹಳ ವಿಚಿತ್ರ ಅಂತಂದರೆ ಹೆಗಡೆಯವರೇ, ನೀವು ಕೂಡ ನೂರಾರು ದೇಶಗಳನ್ನು ಹೋಗಿದ್ದೀರಿ. ಬ್ರಿಟನ್ನಲ್ಲಿ ಹೋದರೆ ನೀವು ಲಂಡನ್ನಿಂದ ಕೇವಲ 300 ಕಿಲೋಮೀಟರ್ ದೂರದಲ್ಲಿ ವೇಲ್ಸ್ ಇದೆ. ವೇಲ್ಸಲ್ಲಿ ಯಾರೂ ಕೂಡ ಇಂಗ್ಲೀಷನ್ನು ಮಾತಾಡೋದಿಲ್ಲ. ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ವೆಲ್ಚ್ ಭಾಷೆಯಲ್ಲಿ ಮಾತನಾಡ್ತಾರೆ. ಲಂಡನ್ನಿಂದ 8 ತಾಸಿನ ಪ್ರಯಾಣ ಮಾಡಿದ್ರೆ ನಿಮಗೆ ಸ್ಕಾಟ್ಲೆಂಡ್ ಸಿಗತ್ತೆ. ಸ್ಕಾಟ್ಲೆಂಡ್ನಲ್ಲಿ ಯಾರೂ ಕೂಡ ಇಂಗ್ಲೀಷ್ನಲ್ಲಿ ಮಾತಾಡೋದಿಲ್ಲ. ಇಂಗ್ಲೀಷನ್ನು ಅಲ್ಲಿ ದ್ವೇಷ ಮಾಡ್ತಾರೆ. ಅವರು ಎಲ್ಲರೂ ಕೂಡ ಸ್ಕಾಟಿಷ್ ಭಾಷೆಯಲ್ಲಿ ಮಾತನಾಡ್ತಾರೆ. ಲಂಡನ್ನಿಂದ 50 ನಿಮಿಷಗಳ ವಿಮಾನ ಪ್ರಯಾಣವನ್ನು ಮಾಡಿದರೆ ನೀವು ಪ್ಯಾರಿಸ್ನಲ್ಲಿ ಬಂದು ಇಳಿತೀರಿ. ಪ್ಯಾರಿಸ್ನಲ್ಲಿ ನಿಮಗೆ ಎಲ್ಲೂ ಯಾವ ಬೋರ್ಡ್ಗಳು ಕೂಡ, ಫಲಕಗಳು ಕೂಡ ನಿಮಗೆ ಇಂಗ್ಲೀಷ್ನಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡ ಫ್ರೆಂಚ್ ಭಾಷೆಯಲ್ಲಿ ಇರುತ್ತೆ. ಎಲ್ಲರೂ ಕೂಡ ಫ್ರೆಂಚ್ ಭಾಷೆಯಲ್ಲಿ ಮಾತನಾಡ್ತಾರೆ. ಜಪಾನ್ನಲ್ಲಿ ಎಲ್ಲರೂ ಕೂಡ ನಿಮಗೆ ಜಪಾನಿ ಭಾಷೆಯಲ್ಲಿ ಮಾತಾಡ್ತಾರೆ. ಇಂಗ್ಲೀಷ್ ಬರೋದಿಲ್ಲ ಅನ್ನುವಂಥದ್ದನ್ನು ಬಹಳ ಧೈರ್ಯದಿಂದ, ಹೆಮ್ಮೆಯಿಂದ, ಗರ್ವದಿಂದ ಹೇಳ್ಕೊಡ್ತಾರೆ ಅವರು. ರಷ್ಯಾದಲ್ಲಿ ನಿಮಗೆ ಯಾರೂ ಕೂಡ ಇಂಗ್ಲೀಷ್ನಲ್ಲಿ ಮಾತಾಡೋದಿಲ್ಲ. ಇನ್ನೊಬ್ಬ ದೇಶದ ಪ್ರಧಾನಮಂತ್ರಿ ಬಂದರೆ ರಷ್ಯಾದ ಅಧ್ಯಕ್ಷ ಮಾತನಾಡುವಂಥದ್ದು ರಷ್ಯನ್ ಭಾಷೆಯಲ್ಲಿ, ಚೈನಾದ ಅಧ್ಯಕ್ಷರು ಮಾತನಾಡುವಂಥದ್ದು ಚೈನೀ ಭಾಷೆಯಲ್ಲಿ, ಮ್ಯಾಂಡರಿನ್ ಭಾಷೆಯಲ್ಲಿ. ನೀವು ನಮ್ಮ ವಿಧಾನಸಭೆಯಲ್ಲಿ ನಡೆಯುವಂಥ ಕಾರ್ಯಕಲಾಪವನ್ನು ನೋಡಬೇಕು ಅಂತ. 224 ಜನರಲ್ಲಿ SLCಯನ್ನು ಓದಿದವರು ಮತ್ತು ಡಿಗ್ರಿಯಲ್ಲಿ ಫೇಲ್ ಆದವರು ಬಹಳ ಜನ ಸಿಗ್ತಾರೆ ನಿಮಗೆ, ಶಾಸಕರಾದವರು. ನಮ್ಮ ರಾಜ್ಯ ಸಂಪುಟದಲ್ಲಿ ಪರಿಪೂರ್ಣವಾಗಿ ಕನ್ನಡದಲ್ಲೇ ಮಾತನಾಡಬೇಕಾದಂಥ ಪರಿಸ್ಥಿತಿ ಇದೆ. ಯಾರಿಗೂ ಕೂಡ ಇಂಗ್ಲೀಷ್ ಪರಿಪೂರ್ಣವಾಗಿ ಬರೋದಿಲ್ಲ. 10 ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವುದೇ ತಪ್ಪುಗಳಿಲ್ಲದೆ ಬರೆದ್ರೆ ನಾನು ಖಂಡಿತವಾಗಿಯೂ ಕೂಡ ಅವರಿಗೆ ಹೋಗಿ ನಾನು ಕಾಲು ಮುಟ್ಟಿ ನಮಸ್ಕಾರ ಮಾಡ ಬರ್ತೇನೆ ಅಂತ. ಹಾಗಿದ್ರೂ ಕೂಡ ನಮ್ಮ ಶಾಸನ ಸಭೆಯಲ್ಲಿ ಎಲ್ಲರೂ ಕೂಡ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ ಅಂತ. ಅಲ್ಲ, ಯಾರಿಗೋಸ್ಕರ ಅಂತ ಇದು? ನಾವು ನಮ್ಮ ಸಾಹಿತ್ಯ ಬಹಳ ದೊಡ್ಡ ಅಪಾಯದಲ್ಲಿರುವಂಥದ್ದು ನಮ್ಮ ಭಾಷೆಗೆ ಬಂದಿರುವಂಥ ಒಂದು ದೊಡ್ಡ ಸವಾಲು, ಒಂದು ಆತಂಕ. ಇದು ನಮ್ಮ ಎಲ್ಲರನ್ನೂ ಕೂಡ ಇವತ್ತು ಆವರಿಸಿರುವಂಥದ್ದು. ಪ್ರಾಯಶಃ ಕನ್ನಡದಲ್ಲಿ ನೀವು ನೋಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎನ್ನುವಂಥದ್ದಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಂತೇಳಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥದ್ದಿದೆ. ಇದು ಎಲ್ಲದಕ್ಕೂ ಕೂಡ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳಿದೆ. 16 ಅಕಾಡೆಮಿಗಳಿದೆ, 16 ವಿಶ್ವವಿದ್ಯಾಲಯಗಳಿದೆ. ಇವೆಲ್ಲವನ್ನು ಕೂಡ ಸೇರಿಸಿದ್ರೆ ಸುಮಾರು
35 ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳಿದೆ. ಆದರೂ ಕೂಡ ನಾವು ಇವತ್ತು ಕನ್ನಡ ಅಪಾಯದ ಅಂಚಿನಲ್ಲಿದೆ ಅಥವಾ ಕನ್ನಡಕ್ಕೆ ಅಪಾಯ ಒದಗಿ ಬಂದಿದೆ ಅಂತೇಳಿ ಹೇಳ್ತಾ ಇದ್ದೇವೆ ಅಂತ. ನನಗೆ ಭಾಷೆ ಬಗ್ಗೆ ವಿಷಯ ಬಂದಾಗ 2 ಭಾಷೆಗಳು ಬಹಳ ಪ್ರಖರವಾಗಿ ಬಹಳ ಪ್ರೀತಿಯಿಂದ ತಮ್ಮ ಭಾಷೆಯನ್ನು ಉಳಿಸ್ಕೊಂಡಿರೋದ್ರ ಬಗ್ಗೆ ಅತೀವವಾದಂಥ ಒಂದು ಹೆಮ್ಮೆ ಇದೆ. ಮೊದಲನೇದಾಗಿ ನಮ್ಮ ದಕ್ಷಿಣ ಕನ್ನಡದ ತುಳು ಭಾಷಿಕರು, ಎರಡನೆಯದಾಗಿ ಇಸ್ರೇಲಿನ ಹೀಬ್ರೂ ಭಾಷೆ. ನಾವೆಲ್ಲರೂ ಕೂಡ ತುಳುದಲ್ಲೇ ಮಾತಾಡಬೇಕು ಅಂತೇಳಿ ಚಳುವಳಿಯಾಗಿದ್ದನಂತೂ ನಾನು ಇಲ್ಲಿ ತನಕ ನಾನಂತೂ ಕೇಳಿಲ್ಲ ಅಂತ. ನನ್ನ ಮನೆಯಲ್ಲಿ ಭಾಷೆ ಯಾವುದೇ ಆಗಿದ್ದಿರ್ಬೋದು, ನಾನು ಅಂಗಳಕ್ಕೆ ಬಂದಾಗ ನಾನು ತುಳುದಲ್ಲೇ ಮಾತಾಡ್ತೇನೆ ಅಂತ. ತುಳುದಲ್ಲಿ ಮಾತಾಡಬೇಕು ಅಂತೇಳಿ ಯಾರೂ ಕೂಡ ಇಲ್ಲಿ ತನಕ ಕಟ್ಟಪ್ಪಣೆಯನ್ನು ವಿಧಿಸಿಲ್ಲ. ಆದರೂ ಕೂಡ ನನಗೆ ತುಳು ಭಾಷೆ ನನಗೆ ಬಂದುಬಿಡುತ್ತೆ ಅದು. ನಾನು ಒಂದು ಸಲ ಹೆಗ್ಡೆಯವರೇ ಶ್ರವಣಬೆಳಗೊಳಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ನಮ್ಮ ಸ್ನೇಹಿತರೊಬ್ಬರು ಕರ್ಕೊಂಡೋಗಿದ್ದೆ, ಒಬ್ಬರು ದರ್ಬೆ ಅಂತ ಒಬ್ಬರನ್ನ ಸ್ನೇಹಿತರನ್ನ ಕರ್ಕೊಂಡೋಗಿದ್ದೆ. ನಾನು ಅಲ್ಲಿ ಇದ್ದವರಿಗೆ ಪರಿಚಯ ಮಾಡಿಕೊಟ್ಟೆ. ಶ್ರವಣಬೆಳಗೊಳದಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ ಎಲ್ಲ ದಕ್ಷಿಣ ಕನ್ನಡದವರೇ ಇದ್ದರು, ತುಳು ಭಾಷಿಕರೇ ಇದ್ದರು ಎಲ್ಲರೂ ಕೂಡ. ಇವರು ನಮ್ಮ ಸ್ನೇಹಿತರು ದರ್ಬೆಯವರು ಅಂತೇಳಿ ಪರಿಚಯ ಮಾಡಿಕೊಟ್ಟೆ. ದರ್ಬೆ ಅಂದ ಕೂಡಲೇ ಅವರಿಗೆ ತಕ್ಷಣ ಶಾಕ್ ಹೊಡೆದಾಗಾಯಿತು ಅಂತ. ಇವರು ನಮ್ಮ ದಕ್ಷಿಣ ಕನ್ನಡದವರು, ಇವರಿಗೆ ತುಳು ಬರುತ್ತೆ ಅಂತೇಳಿ ಅವ್ರಿಗೆ ತುಳುದಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂತ. ಅವರು ಒಂದು 5 ನಿಮಿಷ ಆದ ನಂತರ ಇನ್ನೊಬ್ಬರು ಬಂದರು ಅಲ್ಲಿಗೆ. ಆಗ ಅವರು ಪರಿಚಯ ಮಾಡಿಕೊಡ್ತಾ ಇದ್ರು, ಇವರು ನಮ್ಮವರು ದರ್ಬೆಯವರು, ಅವರು ವಿಶ್ವೇಶ್ವರ ಭಟ್ರು ಅಂತ. ಅಂದ್ರೆ 5 ನಿಮಿಷದಲ್ಲಿ ಅವರಾಗಿದ್ದರು, ನಾನು ಯಾರೂ ಆಗಿದ್ದೆ ಅಂತ ಅವರಿಗೆ. ಇದು ಒಂದು ಭಾಷೆಯ ಒಂದು ಮಹಿಮೆ ಅಂತ, ಭಾಷೆಗಿರುವಂಥ ಒಂದು ಶಕ್ತಿ ಇದು. ನಿಮಗೆ 800 ವರ್ಷಗಳ ಕಾಲ ಯಹೂದಿಗಳು ಇಸ್ರೇಲ್ನಲ್ಲಿ ಹೀಬ್ರೂ ಭಾಷೆಯನ್ನು ಯಾರೂ ಮಾತಾಡ್ತಾ ಇರಲಿಲ್ಲ. ನಿಮಗೆ ರೋಮನ್ ಸಾಮ್ರಾಜ್ಯದ ಸಂದರ್ಭದಲ್ಲಿ ಮತ್ತು ಒಟೋಮನ್ ಸಾಮ್ರಾಜ್ಯದ ಸಂದರ್ಭದಲ್ಲಿ ಹೀಬ್ರೂ ಭಾಷೆಯನ್ನು ಮಾತನಾಡಬಾರದು ಅಂತ ಕಟ್ಟಪ್ಪಣೆಯನ್ನು ವಿಧಿಸಿ ಹೀಬ್ರೂ ಭಾಷೆಯಲ್ಲಿರುವಂಥ ಎಲ್ಲ ಗ್ರಂಥಗಳನ್ನು ಸುಟ್ಟು ಹಾಕಿ ಹೀಬ್ರೂ ಭಾಷೆಯನ್ನು ಮಾತನಾಡಿದವರ ನಾಲಿಗೆಯನ್ನು ಕತ್ತರಿಸ್ತೇವೆ ಅಂತೇಳಿ ಹೇಳಿ 800 ವರ್ಷಗಳ ಕಾಲ ಆ ಭಾಷೆಗೆ ನಿಷೇಧವನ್ನು ಹೇರಿದರು. ಇಸ್ರೇಲ್ ಸ್ವಾತಂತ್ರ್ಯ ಪಡೆದ ನಂತರ ಇವತ್ತು ಹೀಬ್ರೂ ಭಾಷೆ ಅನ್ನುವಂಥದ್ದು ಆ ದೇಶದ ಪ್ರಥಮ ಭಾಷೆಯಾಗಿದೆ. ನಾನು ನಾಳೆ ವಿಶ್ವವಾಣಿ ಆವೃತ್ತಿಯನ್ನು ಇಸ್ರೇಲ್ನಲ್ಲಿ ತರಬೇಕು ಅಂತಂದ್ರೆ ನಾನು ಹೀಬ್ರೂ ಆವೃತ್ತಿಯಲ್ಲಿ ತರಬೇಕು. ಕೋಕೋ ಕೋಲಾದವರು ಅಲ್ಲಿ ಸಾಫ್ಟ್ ಡ್ರಿಂಕನ್ನು ತರಬೇಕು ಅಂತಂದರೆ ಕೋಕೋ ಕೋಲಾ ಅನ್ನುವಂಥದ್ದನ್ನು ಹೀಬ್ರೂ ಭಾಷೆಯಲ್ಲಿ ಬರಿಬೇಕು. ನ್ಯಾಷನಲ್ ಜಿಯೋಗ್ರಾಫಿಕ್ ಮ್ಯಾಗಝಿನ್ನವರು, ಟೈಮ್ ಮ್ಯಾಗಝಿನ್ನವರು ಅಲ್ಲಿ ಆವೃತ್ತಿಯನ್ನು ಆರಂಭಿಸಿದಾಗ ಅವರು ಇಂಗ್ಲೀಷ್ ಭಾಷೆಗೆ ತರಲಿಕ್ಕೆ ಬಿಡಲಿಲ್ಲ ಅಂತ. ಹೀಬ್ರೂ ಭಾಷೆಯಲ್ಲಿ ನೀವು ಆವೃತ್ತಿ ತರೋದಿದ್ರೆ ಮಾತ್ರ ನಿಮಗೆ ಅನುಮತಿಯನ್ನು ಕೊಡ್ತೇವೆ ಅಂತ ಹೇಳಿದರು. ಇದು ಒಂದು ರೀತಿ ಭಾಷೆಯ ಪ್ರೇಮ ಅಂತ. ಇದು ಒಂದು ಭಾಷೆಯನ್ನು ಬೆಳೆಸುವಂಥ ಒಂದು ರೀತಿ, ಸಾಹಿತ್ಯವನ್ನು ಪೊರೆಯುವಂಥ ಒಂದು ರೀತಿ ಇದು. ನಮ್ಮ ಭಾಷೆಯನ್ನು ನಾವು ಪೊರೆಯದೆ ಬೆಳೆಸದೆ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಥವಾ ಇರುವಂಥ ಸಾಹಿತ್ಯವನ್ನು ಕೂಡ ನಾವು ಕಳೆದುಕೊಡ್ತೇವೆ. ಕನ್ನಡದ ಬಗ್ಗೆ ಆ ರೀತಿಯಾದಂಥ ಒಂದು ತಾತ್ಸಾರವನ್ನು, ಉದಾಸೀನವನ್ನು ನಾವು ಇಟ್ಟುಕೊಳ್ಬೇಕಾಗಿಲ್ಲ ಅಂತ. ಇವತ್ತು ಕನ್ನಡ ಎಲ್ಲ ರೀತಿಯಲ್ಲೂ ಕೂಡ ಸಮೃದ್ಧ ಆಗಿರುವಂಥ ಒಂದು ಭಾಷೆ. ಈ ಭಾಷೆಯನ್ನು ನಾವು ಎಲ್ಲಿ ತನಕ ನಮ್ಮ ತಲೆ ಮೇಲೆ ಇಟ್ಟುಕೊಂಡು ಮೆರೆಸ್ತೇವೋ ಅಲ್ಲಿ ತನಕ ನಮ್ಮ ಕನ್ನಡತನ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದ್ದರಿಂದ ಸ್ನೇಹಿತರೆ, ನನಗೆಲ್ಲೋ ಒಂದು ಕಡೆಗೆ ಅನಿಸುತ್ತೆ ಏನಂತಂದರೆ, ನಾವೆಲ್ಲರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ತೊಳಿತೇವೆ, ಹಲ್ಲನ್ನು ಉಜ್ಜುತ್ತೇವೆ ಅಂತ. ಎಲ್ಲೋ ಒಂದು ಕಡೆಗೆ ನಾವು ನಮ್ಮ ನಾಲಿಗೆಯನ್ನು ಕೂಡ ಉಜ್ಜಿಕೊಳ್ಬೇಕಾದಂಥ ಅಗತ್ಯ ಇದೆ ಅಂತೇಳಿ ಅನಿಸುತ್ತೆ ಅಂತ. ಯಾಕೆ ಅಂತಂದ್ರೆ ನಮ್ಮ ನಾಲಿಗೆ ಮೇಲೆ ಅಷ್ಟೊಂದು ಇಂಗ್ಲೀಷ್ ಪದಗಳು ಬಂದು ಕುಳಿತುಕೊಂಡಿದೆ. ದಯವಿಟ್ಟು ಕನ್ನಡಿಯನ್ನು ನೋಡಿ ನಮ್ಮ ನಾಲಿಗೆಯನ್ನು ಕೂಡ ಉಜ್ಜಿಕೊಳ್ಳೋಣ ಅಂತ ಪ್ರತಿ ದಿವಸ. ಅಷ್ಟರ ಮಟ್ಟಿಗೆ ನಮ್ಮ ನಾಲಿಗೆ ಸ್ವಚ್ಛವಾಗಿ ಕನ್ನಡದ ಪದಗಳು ನಮ್ಮ ನಾಲಿಗೆ ಮೇಲೆ ನಲಿದಾಡಲಿ.
ನನಗೆ ವಿದೇಶಗಳಿಂದ ಬರುವಂಥ ಅನೇಕ ಜನ ಸ್ನೇಹಿತರು ಕೇಳುವಂಥದ್ದು ಒಂದೇ ಒಂದು ಪ್ರಶ್ನೆ, ನಾವು ಇಷ್ಟು ಸ್ವಚ್ಛವಾದ ಕನ್ನಡದಲ್ಲಿ ಮಾತನಾಡ್ತೇವೆ, ಯಾಕೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಯಾಕೆ ಇಷ್ಟೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ? ಎಲ್ಲ ಫಲಕಗಳಲ್ಲಿ ಬರೀ ಇಂಗ್ಲೀಷ್ಗಳೇ ಕಾಣ್ತಾ ಇದೆ, ಯಾಕೆ ದೈನಂದಿನ ಜೀವನದಲ್ಲಿ ಕನ್ನಡವನ್ನು ಯಾಕೆ ಎಲ್ಲರೂ ಕೂಡ ಮಾತಾಡೋದನ್ನು ಮರೀತಾ ಇದ್ದಾರೆ ಅನ್ನುವಂಥದ್ದನ್ನು. ನಾನೇನಾದರೂ ಇವತ್ತು ಸ್ವಚ್ಛ ಕನ್ನಡದಲ್ಲಿ ಮಾತನಾಡಿದ್ರೆ, ಉದಾಹರಣೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿಯೂ ಧರ್ಮಸ್ಥಳದ ದೀಪೋತ್ಸವದ ಸಂದರ್ಭದಲ್ಲಿ ನಿರಂತರವಾಗಿ 24 ಗಂಟೆಗಳ ಕಾಲ ವಿದ್ಯುತ್ ಶಕ್ತಿಯನ್ನು ಪೂರೈಸಲು ನಿರ್ಧರಿಸಿದೆ ಅಂತ ನಾನೇನಾದರೂ ಕನ್ನಡದಲ್ಲಿ ಮಾತನಾಡಿದ್ರೆ ನಿಮಗೊಂದು ರೀತಿ ಕೃತಕವಾಗಿ ಕೇಳುತ್ತೆ ಅಂಥದ್ದು. ನೋಡಿ, ದೌರ್ಭಾಗ್ಯ ಅಂತ ಇದು. ನಾನು ಹಿಂದಿನ ವಾರ ಬೆಂಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದರು. ನಾನು ಕನ್ನಡದ ರಾಜ್ಯೋತ್ಸವ ಕಾರ್ಯಕ್ರಮ ಅಂತೇಳಿ ಭಾಳ ಸಂಭ್ರಮದಿಂದ ಖುಷಿಯಿಂದ ಹೋದೆ. ಆದರೆ ಅಲ್ಲಿ ಹೋದ ನಂತರ ಗೊತ್ತಾಯಿತು ಏನು ಅಂತಂದರೆ, ಶುದ್ಧವಾಗಿ ಕನ್ನಡದಲ್ಲಿ ಮಾತನಾಡುವಂಥ 12 ಜನರಿಗೆ ಸನ್ಮಾನ ಅಂತ. ನಾನು ಒಂದು ಸಲ ನನಗೆ ಆಘಾತ ಆಯಿತು ಅಂತ. ಕನ್ನಡದಲ್ಲಿ ಮಾತಾಡುವವರಿಗೆ ಸನ್ಮಾನ, ಅದರಲ್ಲಿ ಒಂದು 12 ಜನ, ಅದರ ಪೈಕಿ ಒಂದು 6 ಜನ ಕಂಡಕ್ಟರ್ಗಳಿದ್ದರು, ಬಸ್ ಕಂಡಕ್ಟರ್ಗಳಿದ್ದರು. ಅವರು ಎಲ್ಲ ಅವರ 30 ವರ್ಷಗಳ ಸೇವೆಯಲ್ಲಿ ಕನ್ನಡದಲ್ಲೇ ಹೇಳ್ತಾ ಇದ್ರಂತೆ, ಚಾಲಕರೇ ನಿಧಾನವಾಗಿ ಚಲಿಸಿರಿ, ಪ್ರಯಾಣಿಕರೇ ನಿಮ್ಮ ನಿಲ್ದಾಣ ಬಂತು ಇಳಿಯಿರಿ, ಈ ರೀತಿಯಾಗಿ ಎಲ್ಲ ಅವರು ಕನ್ನಡದಲ್ಲೇ ಸಂವಹನವನ್ನು ಮಾಡ್ತಾ ಇದ್ರಂತೆ. ಅಂಥವರನ್ನು ಕರ್ಕೊಂಡ್ಬಂದು ಅವರಿಗೆ ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಅಂದರೆ ಇವತ್ತು ಶುದ್ಧ ಕನ್ನಡದಲ್ಲಿ, ಪರಿಶುದ್ಧ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ, ಸ್ವಚ್ಛ ಕನ್ನಡದಲ್ಲಿ ಮಾತನಾಡಿದರೆ ನಾವು ಅವರನ್ನು ಸನ್ಮಾನ ಮಾಡುವಂಥ ಒಂದು ಸ್ಥಿತಿಗೆ ಹೋಗಿದ್ದೇವೆ. ಅಂದರೆ ಎಲ್ಲೋ ಒಂದು ರೀತಿ ಸ್ವಚ್ಛ ಕನ್ನಡ ಮಾತನಾಡುವವರು ಅಳಿವಿನ ಅಪಾಯದಲ್ಲಿ ಅಥವಾ ಅಳಿವಿನ ಅಂಚಿನಲ್ಲಿರುವಂಥ ಒಂದು ಪ್ರಾಣಿಗಳು ಅಂತ ಗುರುತಿಸುವ ರೀತಿಯಲ್ಲಿ ಕನ್ನಡಿಗರ ಪಾಡಾಗಿದೆ, ಸ್ಥಿತಿಯಾಗಿದೆ. ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡುವಂಥದ್ದು ಎಷ್ಟು ಒಳ್ಳೆಯದೋ, ಭಾಷೆಯನ್ನು ಉಳಿಸ್ಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ನಮ್ಮ ಭಾಷೆ ಸ್ವಚ್ಛವಾಗಿದ್ದರೆ ನಮ್ಮ ಸಾಹಿತ್ಯವೂ ಕೂಡ ಸ್ವಚ್ಛವಾಗಿಯೇ ಇರುತ್ತೆ. ನಿಮಗೆ ಗಂಗಾ ಮೂಲವೇ ಕಲುಷಿತವಾಗಿದ್ದರೆ ಇಡೀ ಗಂಗಾ ನದಿಯೇ ಮಲಿನವಾಗಿರುತ್ತೆ. ಆದ್ದರಿಂದ ಎಲ್ಲಿ ಹುಟ್ಟತ್ತೋ ಅಲ್ಲಿ ಶುದ್ಧವಾಗಿರಬೇಕು ಅಂತ. ಹೀಗಾಗಿ ನಮ್ಮ ಭಾಷಾ ಶುದ್ಧಿ ಅತ್ಯಂತ ಪ್ರಮುಖವಾದಂಥ ಒಂದು ಸಂಗತಿ. ಅದು ವಿಶೇಷವಾಗಿ ಈಗಿನ ಕಾಲಘಟ್ಟದಲ್ಲಿ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳೋಣ, ಕನ್ನಡವನ್ನು ಬೆಳೆಸಬೇಕು ಅಂತೇಳಿ ಎಲ್ಲರೂ ಕೂಡ ಹೇಳ್ತಾರೆ. ನನ್ನ ದೃಷ್ಟಿಯಲ್ಲಿ ಕನ್ನಡವನ್ನು ಬೆಳೆಸಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಏನು ಗೊಬ್ಬರ ಹಾಕಬೇಕಾ ಅಥವಾ ನೀರು ಹಾಕಬೇಕಾ? ಏನೂ ಇಲ್ಲ ಅಂತ. ಕನ್ನಡವನ್ನು ಬೆಳೆಸಬೇಕು ಅಂತಂದರೆ ಕನ್ನಡವನ್ನು ಬಳಸಬೇಕು ಅಷ್ಟೇ. ನಮ್ಮ ದೈನಂದಿನ ಜೀವನದಲ್ಲಿ, ದಿನದ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡವನ್ನು ಬಳಸುವಂಥದ್ದು, ಬಳಸುವ ಮೂಲಕ ಬೆಳೆಸುವಂಥದ್ದು. ಬೆಳೆಸಲಿಕ್ಕೆ ಬಳಸುವುದು ಒಂದೇ ದಾರಿ. ಅಂಥ ಪವಿತ್ರವಾದಂಥ ಭಾಷೆಗೆ ನಾವು ನಮ್ಮ ಭಾಷೆಯನ್ನು ಗೌರವಿಸುವುದರ ಮೂಲಕ ಅದರ ಹಿರಿಮೆಯನ್ನು ಕಾಪಾಡೋಣ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಸುಂದರವಾದಂಥ ಒಂದು ಕಾರ್ಯಕ್ರಮ. ಹೆಗಡೆಯವ್ರ ಹತ್ರ ಕೇಳ್ತಾ ಇದ್ದೆ ನಾನು, ಯಾವ ವಿಷಯದ ಬಗ್ಗೆ ಮಾತಾಡಲಿ, ಎಷ್ಟೊತ್ತು ಮಾತಾಡಲಿ ಅಂತ. ಅವ್ರು ಎಷ್ಟೊತ್ತು ಬೇಕಾದರೂ ಮಾತಾಡಿ, ಯಾವ ವಿಷಯದ ಬಗ್ಗೆ ಬೇಕಾದರೂ ಮಾತಾಡಿ ಅಂತ ಹೇಳಿದರು. ಪ್ರಾಯಶಃ ಒಬ್ಬ ಭಾಷಣಕಾರರಿಗೆ ಸಿಗಬಹುದಾದಂಥ ಭಾಳ ದೊಡ್ಡ ಸ್ವಾತಂತ್ರ್ಯ ಇದು. ಯಾವ ವಿಷಯದ ಬಗ್ಗೆ ಎಷ್ಟೊತ್ತು ಬೇಕಾದರೂ ಮಾತಾಡಿ. ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಈ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯಲ್ಲಿ ಅಧ್ಯಕ್ಷನಾಗಿ ನಾನು ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ನಿಮ್ಮೆಲ್ಲರ ಜೊತೆಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಕಾವಂದರಿಗೆ ಮತ್ತೊಮ್ಮೆ ವಂದಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮುಂದಕ್ಕೆ ಶ್ರೀಮತಿ ಶಾಂತಾ ನಾಗಮಂಗಲ, ಡಾಕ್ಟರ್ ರಘು ವಿ, ಡಾಕ್ಟರ್ BM ಶರಭೇಂದ್ರ ಸ್ವಾಮಿ, ಈ ಮೂವರು ವಿದ್ವಾಂಸರು ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಈ ಸಮ್ಮೇಳನದ ಸಂಪ್ರದಾಯದಂತೆ ಮೂವರನ್ನು ಕೂಡ ಕ್ಷೇತ್ರದ ವತಿಯಿಂದ ಈಗ
ಗೌರವಿಸಬೇಕೆಂದು SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು, ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳ ಸ್ವಾಗತ ಸಮಿತಿಯ ಖಜಾಂಚಿಯೂ ಆಗಿರುವ ಶಿಸ್ತು ಮತ್ತು ಸ್ವಚ್ಛತೆಗೆ ಹೆಸರಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಮೊದಲಿಗೆ ಶ್ರೀಮತಿ ಶಾಂತ ನಾಗಮಂಗಲ, ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಕೂಡ ಈಗ ವೇದಿಕೆ ಬರಬೇಕು. ಶ್ರೀಮತಿ ಶಾಂತ ನಾಗಮಂಗಲ ಇವರನ್ನು ಗೌರವಿಸುವುದಕ್ಕೆ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮುಂದಕ್ಕೆ ಡಾಕ್ಟರ್ ರಘು ವಿ, ಸಂಪಾದಕರು, ವಿವೇಕ ಹಂಸ ಮಾಸಪತ್ರಿಕೆ, ಇವರನ್ನು ಹಾಗೆಯೇ ಮುಂದೆ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ, ಸಾಹಿತಿಗಳು, ಧಾರವಾಡ, ಇವರನ್ನು ಕೂಡ ಕ್ಷೇತ್ರದ ವತಿಯಿಂದ ಈಗ ಪೂಜ್ಯರಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಸನ್ಮಾನಿಸಲಿಕ್ಕಿದ್ದಾರೆ. ಶ್ರೀಮತಿ ಶಾಂತ ನಾಗಮಂಗಲ ಇವರು BSc ಓದಿದ ಬಳಿಕ ಕನ್ನಡ, ಸಂಸ್ಕೃತ ಮತ್ತು ಹಿಂದಿ ಹೀಗೆ 3 ವಿಷಯಗಳಲ್ಲಿ MA ಪದವಿಯನ್ನು ಪಡೆದು ಮುಂದೆ ಹಿಂದಿಯಲ್ಲಿ MPhil ಪದವಿಯನ್ನು ಪಡೆದಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಸ್ವಾದನೆಯಲ್ಲಿ ಅಭಿರುಚಿಯುಳ್ಳ ಇವರು ಕಥೆ, ಕವನ, ಲೇಖನಗಳನ್ನು ಬರೆಯುವ ಹವ್ಯಾಸಿ ಬರಹಗಾರರೂ ಹೌದು. ಅನೇಕ ಪ್ರಖ್ಯಾತ ಪತ್ರಿಕೆಗಳಲ್ಲಿ ಇವರ ಬರಹಗಳು ಬೆಳಕು ಕಂಡಿವೆ. ಕೀರ್ತನ ಕಲೆ ಮತ್ತು ಗಮಕ ಕಲೆ ಒಂದು ತೌಲನಿಕ ಅಧ್ಯಯನ, ಮಹಾಭಾರತದ ರಸಘಟ್ಟಗಳು, ಪಟ, ಗಾಳಿಯಲ್ಲಿ ತೇಲಿ, ನಮ್ಮೊಳಗಿನ ಕಥೆಗಳು, ಹಾಗೆಯೇ ಬಿಹಾರಿ ವಿಹಾರ ಮೊದಲಾದ ಇವರ ಕೃತಿಗಳು ಪ್ರಕಟವಾಗಿವೆ. ಗೋಪಬಾಲೆ ಅಂಕಿತದಲ್ಲಿ 300ಕ್ಕೂ ಅಧಿಕ ಚೌಪದಿಗಳನ್ನು ಬರೆದಿದ್ದಾರೆ, ಈಗಲೂ ಬರೀತಾ ಇದ್ದಾರೆ. ಗಮಕ ವ್ಯಾಖ್ಯಾನ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಇವರು ಕರ್ನಾಟಕ ರಾಜ್ಯ ಗಮಕ ಕಲಾ ಪರಿಷತ್ತಿನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದವರು. ಇವರ ಗಮಕ ಕಲಾ ಪ್ರತಿಭೆಗೆ 2016ರ ಶಾಂತಾರಾಮ್ ದತ್ತಿನಿಧಿ ಪ್ರಶಸ್ತಿಯು ದೊರೆತಿರುತ್ತದೆ. ಮೇಡಮ್, ತಮಗೆ ಅಭಿನಂದನೆಗಳು. ಇದೀಗ ತಮ್ಮ ಉಪನ್ಯಾಸವನ್ನು ಪ್ರಸ್ತುತಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಚಿದಾನಂದಕಲಾವಾಣೀಂ ವಂದೇ ಚಂದ್ರಕಲಾಧರಾಂ ನೈರ್ಮಲ್ಯತಾರತಮ್ಯೇಣ ಬಿಂಬಿತಾ ಚಿತ್ತಭಿತ್ತಿಷು. ಎಲ್ಲೋ ಗಿರಿನಗರದ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನನ್ನಷ್ಟಾಗಿ ನಾನು ಏನೋ ಬರ್ಕೊಂಡಿದ್ದೆ, ಅಂಥ ನನ್ನನ್ನು ಇಂಥ ಭವ್ಯವಾದ ಒಂದು ದಿವ್ಯವಾದ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಕರೆಸಬೇಕು ಅನ್ನೋವಂತಹ ಪ್ರೇರಣೆಯನ್ನು ಕೊಟ್ಟಂತಹ ಆ ಕ್ಷೇತ್ರಾಧೀಶನ ಆದಂಥ ಮಂಜುನಾಥ ಸ್ವಾಮಿಗೆ ಮೊದಲಿಗೆ ನನ್ನ ಆದ್ಯ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಪ್ರೇರಕ ಶಕ್ತಿಯಾಗಿರುವಂತಹ ಆ ಪ್ರೇರಣೆ ಕಾರಕ ಶಕ್ತಿಯಾಗೂ ಮಾರ್ಪಡಬೇಕು. ಆ ಕಾರಕ ಶಕ್ತಿಯಾಗಿರುವಂತಹ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀಯುತ ವೀರೇಂದ್ರ ಹೆಗ್ಡೆ ಅವರಿಗೆ ಆದರಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯ ಮೇಲೆ ಇರುವಂತಹ ಗೌರವನೀಯರಾದ ಹಿರಿಯರಾದ ಶ್ರೀಯುತ ಪ್ರೇಮ್ಶೇಖರ್ ಅವರಿಗೆ ಮತ್ತು ಬಹುಖ್ಯಾತರಾದ ಶ್ರೀಯುತ ವಿಶ್ವೇಶ್ವರ ಭಟ್ ಅವರಿಗೆ ಮತ್ತು ನನ್ನ ಸಹ ಉಪನ್ಯಾಸಕರಾದಂಥ ರಘು ಅವರು, ರಿಷಭ ಸ್ವಾಮಿಯವರು, ಜೊತೆಗೆ ಸಭಾ ಶಾರದೆಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ನನಗೆ ಕೊಟ್ಟಂಥ ಒಂದು ಸಮಯದಲ್ಲಿ ನಮ್ಮ ಮನೆಗೆ ಬಂದಿದ್ದಾಗ ಸೋದರ ತುಲ್ಯರಾದಂತಹ ಶ್ರೀಯುತ ಶ್ರೀಧರ್ ಭಟ್ ಅವರು ಈ ಸಾಹಿತ್ಯದಲ್ಲಿ ಮಹಿಳೆಯರ ಒಂದು ಕೊಡುಗೆ ಏನು, ಮಹಿಳೆಯರಿಗೆ ಎಷ್ಟು ಅವಕಾಶಗಳು ನಮ್ಮ ಸಾಹಿತ್ಯದ ನಿರ್ಮಿತಿಯಲ್ಲಿ ಸಿಕ್ಕಿದೆ,
ಇದನ್ನು ಕುರಿತು ನೀವು ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳಿ ನನಗೆ ಸೂಚನೆ ಕೊಟ್ಟಿದ್ದರು. ಅದನ್ನು ಇಟ್ಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮಹಿಳೆ ಮತ್ತು ಸಾಹಿತ್ಯ ಅಂತ ಕರೆದುಬಿಟ್ರೆ, ಮಹಿಳೆಯನ್ನು ಸಾಹಿತ್ಯದಲ್ಲಿ ಯಾವ್ಯಾವ ದೃಷ್ಟಿಯಲ್ಲಿ ಚಿತ್ರಣ ಮಾಡಿದ್ದಾರೆ ಅಂತ ಮಾತ್ರ ಆಗುತ್ತೆ. ಆದರೆ ಸಾಹಿತ್ಯದ ನಿರ್ಮಾಣದಲ್ಲಿಯೇ ಮಹಿಳೆಯ ಯೋಗದಾನ ಏನು, ಅವಳ ಕೊಡುಗೆ ಏನು, ಅವಳು ಯಾವ್ಯಾವ ರೀತಿಯಲ್ಲಿ ಅವಳ ಕೊಡುಗೆಯನ್ನು ಕೊಟ್ಟಿದ್ದಾಳೆ ಅನ್ನೋದನ್ನು ಒಂದಷ್ಟು ವಿಚಾರಗಳನ್ನು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ಇದನ್ನು ನೋಡಿದಾಗ ಭಾರತೀಯ ಅಪಾರವಾದಂತಹ ಸಾಹಿತ್ಯ ರಾಶಿಯಲ್ಲಿ ಮಹಿಳೆಯರ ಪಾತ್ರ ತುಂಬ ಹಿರಿದಾಗಿದೆ, ಬಹಳ ಪ್ರಾಚೀನ ಕಾಲದಿಂದಲೂ ಹಿರಿದಾಗಿದೆ. ನಾವು ತಗೊಂಡ್ರೆ ಮೊದಲಿಗೆ ವೇದ ವಾಂಗ್ಮಯವನ್ನೇ ನಾವು ತಗೊಳ್ಬೋದು. ಆ ವೇದ ವಾಂಗ್ಮಯವನ್ನು ನಾವು ಪರಿಗಣಿಸಿದ್ರೆ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ದಾಖಲಾಗಿರುವಂತಹ ಅತ್ಯಂತ ಪ್ರಾಚೀನವಾದ ಸಾಹಿತ್ಯ ಅಂದರೆ ವೇದಗಳೇ. ಅದರಲ್ಲೂ ಋಗ್ವೇದ. ಈ ಋಗ್ವೇದದ 10 ಮಂಡಲಗಳಲ್ಲಿ ಹಲವಾರು ಮಹಿಳೆಯರು ಅಥವಾ ಋಷಿಕೆಯರು ಅವರು ತಮ್ಮ ಒಂದು ಸೂಕ್ತಗಳನ್ನು ಅಥವಾ ತಮ್ಮ ಕಾವ್ಯವನ್ನು, ತಮ್ಮ ಪದ್ಯಗಳನ್ನು ಮಂತ್ರದ ರೂಪದಲ್ಲಿ ಅವರು ಅಲ್ಲಿ ಕೊಟ್ಟಿದ್ದಾರೆ. ಬೇಕಾದಷ್ಟು ಜನ ಅಲ್ಲಿ ನಮಗೆ ಕಾಣ್ತಾರೆ. ಈ ಋಗ್ವೇದ ಅನ್ನೋದು ಎಷ್ಟು ಹಳೆಯದು ಅನ್ನೋದು ನಮಗೆಲ್ಲ ಗೊತ್ತಿದೆ. ಒಂದಿಬ್ಬರ ಹೆಸರನ್ನು ಮಾತ್ರ ನಾನು ಸೂಚ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ಹೆಸರು ಹೇಳೋದು ಮಾತ್ರ ಅಲ್ಲ, ಕೆಲವರು ತುಂಬ ವಿಶೇಷವಾದಂತಹ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಮೊದಲಿಗೆ ಅಪಾಲ ಆತ್ರೇಯಿ ಅಂತ ಒಬ್ಬಳು ಬರ್ತಾಳೆ. ಅವಳು ಅತ್ರಿ ಮಹರ್ಷಿಗಳ ಮಗಳು. ಇವಳು 8ನೇ ಮಂಡಲದ 91ನೇ ಸೂಕ್ತ ಇವಳದ್ದೇ ರಚನೆ. ಇವಳ ಕಥೆ ಕೂಡ ತುಂಬ ರೋಚಕವಾಗಿದೆ. ಈ ಅಪಾಲ ಆತ್ರೇಯಿಗೆ ಮದುವೆ ಆಗಿರುತ್ತೆ. ಅವಳಿಗೆ ಒಂದು ವಾಸಿ ಮಾಡೋಕ್ಕಾಗದೇ ಇರುವಂತಹ ಒಂದು ಚರ್ಮ ರೋಗ ಇರುತ್ತೆ. ಆ ಚರ್ಮ ರೋಗವನ್ನು ವಾಸಿ ಮಾಡ್ಕೊಳ್ಳೋದಕ್ಕಾಗಿ ಅವಳು ಇಂದ್ರನನ್ನು ಸ್ತುತಿ ಮಾಡಿದಂತಹ ಸೂಕ್ತಗಳು ಈ ಅಪಾಲ ಆತ್ರೇಯಿಯ ಹೆಸರಲ್ಲಿ ಇದೆ. ಅವಳು ಅದನ್ನು ಇವತ್ತು ಎಲ್ಲರೂ ಕೂಡ ಸೂಕ್ತವನ್ನು ಪಠಿಸೋದು ಉಂಟು. ಹೀಗೆ ಇವಳು ವೇದದ ಕಾಲದಲ್ಲಿಯೇ ಸೂಕ್ತವನ್ನು ರಚನೆ ಮಾಡೋದ್ರ ಮೂಲಕ ಅತ್ಯಂತ ಪ್ರಾಚೀನವಾಗಿ ಕೂಡ ನಮ್ಮ ಮಹಿಳೆಯರು ಈ ಸಾಹಿತ್ಯ ನಿರ್ಮಿತಿಯಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅನೇಕರು ಬರ್ತಾರೆ. ಅದರಲ್ಲಿ ಘೋಷ ಅಂತ ಒಬ್ಬಳಿದ್ದಾಳೆ. ಅವಳು ತನ್ನನ್ನು ರಾಜಕುಮಾರಿ ಅಂತ ಕೂಡ ಕರ್ಕೊಂಡಿದ್ದಾಳೆ. ಇವಳು ನೋಡಿ, ನಮ್ಮಲ್ಲಿ ಒಂದು ನಂಬಿಕೆ ಉಂಟು, ಬಾಲ್ಯ ವಿವಾಹನೇ ಮಾಡಿಬಿಡ್ತಾ ಇದ್ರು, ಬೇಗ ಮಾಡ್ತಾಯಿದ್ರು, ಮದುವೆ ಆಗದೆ ಹೋದರೆ ಅವರನ್ನು ಕಾಡಿಗಟ್ಟಿಬಿಡ್ತಾ ಇದ್ರು. ಈ ರೀತಿಯಾದಂತಹ ಒಂದು ಮೂಢನಂಬಿಕೆಗಳು ಕೂಡ ಬಹಳಷ್ಟು ಪ್ರಚಲಿತವಿದೆ. ಆಮೇಲಿನ ಕಾಲದಲ್ಲಿ ಅದು ಬಂದಿದೆ, ಹೌದು. ಆದರೆ ವೇದ ಕಾಲದ ಸಮಾಜ ಬಹಳ ಮುಕ್ತವಾಗಿತ್ತು ಅನ್ನೋದು ಗೊತ್ತಾಗತ್ತೆ. ಈ ಘೋಷ ಅವಳು ನೋಡಿ, ಲೇಟ್ ಮ್ಯಾರೇಜ್, ಅವಳಿಗೆ ಸರಿಯಾದ ವರ ಸಿಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅವಳು ಹಾಗೆ ಇದ್ದು ಅಶ್ವಿನಿ ದೇವತೆಗಳಿಂದ ಸರಿಯಾದಂಥ ವರ ಅವರು ಸೂಚಿಸಿದ ಮೇಲೆ, ಕಂಡು ಹಿಡಿದು ಕೊಟ್ಟ ಮೇಲೆ ಮದುವೆ ಮಾಡಿಕೊಂಡ್ಳು ಅಂತ. ಇವಳು ವೈದಿಕ ಛಂದಸ್ಸಾದಂತಹ ಜಗತಿ ಅನ್ನೋ ಛಂದಸ್ಸಲ್ಲಿ ಮಂತ್ರವನ್ನು ಬರೆದಿದ್ದಾಳೆ ಅಂತ ಹೇಳಿ. ಇನ್ನು ಸೂರ್ಯೆ ಅಂತ ಆ ಸವಿತೃವಿನ ಮಗಳು, ಅವಳ 47 ಮಂತ್ರಗಳಿದೆ. 10ನೇ ಮಂಡಲದಲ್ಲಿ 85ನೇ ಸೂಕ್ತದಲ್ಲಿ ಅಷ್ಟಕ್ಕೂ ಕೂಡ ಇವಳೇ ಋಷಿ ಅಂತ ಹೇಳ್ತಾರೆ. ಇನ್ನು ನೋಡಿದ್ರೆ ವಾಗಂಬ್ರಿಣಿ ಅಂತ ಒಬ್ಬಳಿದ್ಲು. ಅವಳು ಕೂಡ ಅವಳು ಬ್ರಹ್ಮವಾದಿನಿ, ಅಂದರೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ನೆಲೆಯಲ್ಲಿ ಆ ಒಂದು ನೆಲೆಯನ್ನು ವರ್ಣನೆ ಮಾಡುವಂತಹ ಒಂದು ಸೂಕ್ತವನ್ನು, ಇದು ತುಂಬ ಪ್ರಸಿದ್ಧವಾಗಿ ದೇವಿ ಸೂಕ್ತ ಅಂತ ಹೇಳಿ ಇದು ಹೆಸರು ಪಡೆದಿದೆ. ಇದನ್ನು ಕೂಡ ಅವಳು ಬರೆದಿದ್ಲು. ಹೀಗೆ ಇನ್ನೂ ಬೇಕಾದಷ್ಟು ಜನ ವೇದ ಕಾಲದ ಋಷಿಕೆಯರು ಇದ್ದಾರೆ. ವಿಶ್ವವರ, ಜುಹು, ರೇವ, ಶಾಶ್ವತಿ, ಹೀಗೆ ಮಾಂಧಾತ್ರಿ, ಮಾಧವಿ, ಅನೇಕರ ಹೆಸರುಗಳನ್ನು ನಾವು ತಗೊಳ್ಬೋದು. ಇವರೆಲ್ಲರೂ ಕೂಡ ನನ್ನ ದೃಷ್ಟಿಯಲ್ಲಿ ಕವಯತ್ರಿಯರು ಅಂತಲೇ ಹೇಳ್ಬೋದು. ಬಹುತೇಕ ಮುಕ್ತಕಗಳನ್ನು ರಚನೆ ಮಾಡಿದ್ದು ಅಂತ ಕೂಡ ನಾವು ಇದನ್ನು ಪರಿಗಣಿಸ್ಬೋದು. ಯಾಕೆ ಅಂತಂದರೆ, ವೇದವೇ ಹೇಳಬೇಕು ಅಂದರೆ ಇವತ್ತು ಅದು ಸಂಸ್ಕೃತ ಭಾಷೆಯಲ್ಲಿದೆ, ಸುಲಭವಾಗಿ ಅರ್ಥ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ನಾವು ಬೇರೆಯಾಗಿ ಪರಿಗಣಿಸ್ತೀವಿ, ಅಥವಾ ತುಂಬ ಪವಿತ್ರವಾದದ್ದು, ತುಂಬ ರಹಸ್ಯವಾದದ್ದು ಅಂತೆಲ್ಲ ಅಂದ್ಕೊಳ್ತೀವಿ. ಆದರೂ ವೇದ ಹೇಳಬೇಕು ಅಂದರೆ ದೊಡ್ಡ ಒಂದು ಜಾನಪದ ಸಾಹಿತ್ಯ ಅಂತಲೇ ಅದನ್ನು ನಾವು ಕರಿಬೋದು. ವೇದದಲ್ಲಿ
ಪ್ರಕೃತಿ ವರ್ಣನೆ ಇದೆ, ಬದುಕಿದೆ, ಮತ್ತು ಆ ಬದುಕಿನ ಬವಣೆಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ ಅಪಾಲ ಆತ್ರೇಯಿಯ ಕಥೆ, ಆ ಥರ ಪ್ರೇಮ, ಕಾಮ, ಮದುವೆಗಾಗಿ ಮದುವೆ, ಮಕ್ಕಳು, ತಮ್ಮ ಸಂತಾನವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನುವಂತಹ ಹಪಹಪಿ, ಮತ್ತು ಬದುಕಿನ ಬವಣೆಗಳನ್ನು ಗೆಲ್ಲುವಂತಹ ಸಾಹಸ ಎಲ್ಲವೂ ಕೂಡ ವೇದದಲ್ಲಿ ಹಾಸ್ಕೊಂಡು ಬಿದ್ದಿದೆ. ಅಂಥದ್ದಲ್ಲಿ ಅನೇಕ ಮಹಿಳೆಯರು ಈ ವೇದದ ಸೂಕ್ತಗಳನ್ನು ರಚನೆ ಮಾಡಿ ಮೊದಲ ಅತ್ಯಂತ ಪ್ರಾಚೀನರಾದಂತಹ ಕವಯತ್ರಿಯರು ಅಂತ ಅವ್ರನ್ನ ನಾವು ಕರಿಬೋದು. ಇದರ ಬಗ್ಗೆ ಬೇಕಾದಷ್ಟು ಜನ ಕಥೆಗಳನ್ನು, ವೇದದಲ್ಲಿನ ಕಥೆಗಳು ಅಂತ ಹೇಳಿ ಎಸ್ ಕೆ ರಾಮಚಂದ್ರಾಯರು ಬರೆದಿದ್ದಾರೆ. ಇನ್ನು ಬೇಕಾದಷ್ಟು ಜನರು ಆ ರೀತಿಯಾದಂಥ ಸಣ್ಣ ಸಣ್ಣ ಕಥೆಗಳನ್ನು ಬರೆದಿರೋದನ್ನು ನಾವು ಗಮನಿಸ್ಬೋದು. ಇನ್ನು ವೇದಕಾಲ ಆದ ಮೇಲೆ, ಅಂದರೆ ನನ್ನ ಹೇಳೋವಂಥ ಉದ್ದೇಶ ಏನು ಅಂತಂದರೆ, ಮಹಿಳೆಯರಿಗೆ ಪ್ರಾಚೀನ ಕಾಲದಿಂದಲೂ ಒಂದು ಮುಕ್ತವಾದಂಥ ಅವಕಾಶ ಸಾಕಷ್ಟು ಇದ್ದೇ ಇತ್ತು. ಅದನ್ನು ಬಳಸ್ಕೊಂಡು ಸಾಹಿತ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದರು ಅನ್ನೋದನ್ನು ಸೂಚಿಸೋದಕ್ಕೆ. ಇನ್ನು ಅದಾದ ಮೇಲೆ ನಾವು ಬರೋದಾದರೆ, ಯಾವುದನ್ನು ನಾವು ಲೌಕಿಕ ಸಾಹಿತ್ಯ, ಸಂಸ್ಕೃತ ಭಾಷೆದು ಅಂತ ಕರಿತೀವೋ, ಅಲ್ಲಿ ಸುಮಾರು 32ಕ್ಕೂ ಹೆಚ್ಚು ಕವಯತ್ರಿಯರನ್ನು ಗುರುತಿಸ್ತಾರೆ. ಇವರೆಲ್ಲ 4ನೇ ಶತಮಾನದಿಂದ ಕೂಡ ಈ ಕವಯತ್ರಿಯರು ಕಾಣ್ತಾರೆ. ಚಂಡಾಲ ವಿದ್ಯೆ ಅಂತ ಒಬ್ಬಳು ಕವಯತ್ರಿ ಇದ್ಲು. ಇವಳು ಅತ್ಯಂತ ಪ್ರಾಚೀನಳು ಅಂತ ಹೇಳಿ ಇವಳನ್ನು ಗುರುತಿಸ್ತಾರೆ. ಇವರ ಹೆಸರುಗಳು ಕೂಡ ಬಹಳ ವಿಚಿತ್ರವಾಗಿದೆ. ಶೀಲ, ವಿಜ್ಜ, ಮೋರಿಕ, ಮಾರುಲ, ಈ ಥರ ಅನೇಕರ ಹೆಸರುಗಳನ್ನು ಸೇರಿಸಿದಂಥ ಒಂದು ಪದ್ಯವನ್ನು ಕೂಡ ದಂಡದೇವ ಅನ್ನೋನು ಬರೆದಿದ್ದಾನೆ. ಅದನ್ನು ನಾವು ಕಾಣ್ಬೋದು. ಈ ಕವಯತ್ರಿಯರ ದೇಶ, ಕಾಲ ಯಾವುದೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಆದರೆ ನೋಡಿ, ಇವರೆಲ್ಲರೂ ಎಷ್ಟು ಸುಂದರವಾದಂತಹ ಪದ್ಯಗಳನ್ನು ರಚನೆ ಮಾಡಿದ್ರಂತೆ ಅಂತಂದರೆ, ಆಮೇಲೆ ಬಂದಂತಹ ಅಲಂಕಾರ ಶಾಸ್ತ್ರದ ಗ್ರಂಥಗಳಲ್ಲಿ, ಅಂದರೆ ಆನಂದವರ್ಧನ, ಆಮೇಲೆ ರಾಜಶೇಖರ ಅಂತೂ ಬಹಳವಾಗಿ ಅದನ್ನು ಹೊಗಳಿದ್ದಾನೆ ಇವರೆಲ್ಲರ ಇದನ್ನು. ಅದೆಲ್ಲದರಲ್ಲೂ ಅವರು ಉಲ್ಲೇಖ ಮಾಡ್ತಾರೆ. ಅಂದರೆ ಅವರೆಲ್ಲರೂ ಪದ್ಯ ಬರೆದಿದ್ದು ಮಹಿಳಾ ಲೇಖಕಿಯರು ಅಂತ ಏನು ಹಣೆಪಟ್ಟಿ ಕಟ್ಕೊಂಡು ಬರೆದಿದ್ದಲ್ಲ, ಆ ಗುಣವಂತಿಕೆಯಿಂದಲೇ ಗೆದ್ದಿದ್ದು. ತದನಂತರ ಕೂಡ ಅದನ್ನು ಎಷ್ಟೋ ಕಾಲದ ನಂತರ ಕೂಡ ಅವರ ಒಂದು ಆ ಸಾಹಿತ್ಯ ನಿರ್ಮಿತಿಯ ಆ ಶಕ್ತಿಯನ್ನು, ಅದರ ಗುಣವಂತಿಕೆಯನ್ನು ಗುರುತಿಸಿ ಲಕ್ಷಣ ಗ್ರಂಥಗಳಲ್ಲಿ ಕೂಡ ಅವರುಗಳ ಹೆಸರುಗಳನ್ನು, ಅವರ ಪದ್ಯಗಳನ್ನೆಲ್ಲ ಉಲ್ಲೇಖಿಸ್ತಾರೆ. ಸಂಸ್ಕೃತ ಸಾಹಿತ್ಯ ಚರಿತ್ರೆಯಲ್ಲಿ ಕೂಡ ಅವರ ಹೆಸರೆಲ್ಲ ಕೂಡ ದಾಖಲಾಗಿದೆ. ಇನ್ನು ನೋಡಿದ್ರೆ ರಾಜಶೇಖರ ಅಂತ ಹೇಳಿ 10ನೇ ಶತಮಾನದ ಒಬ್ಬ ಕಾವ್ಯ ಮೀಮಾಂಸಾ ಅನ್ನುವಂಥ ಪುಸ್ತಕವನ್ನು ಬರೆದ ಅಲಂಕಾರ ಶಾಸ್ತ್ರಜ್ಞ. ಇವನು ಒಂದು ಮಾತನ್ನು ಹೇಳ್ತಾನೆ ಬಹಳ ಸುಂದರವಾಗಿ. ಪ್ರತಿಭೆಗೆ ಲಿಂಗ, ಜಾತಿ ಆ ರೀತಿಯಾದಂಥ ಭೇದ ಇಲ್ಲ. ಪ್ರತಿಭೆಯಿಂದ ಯಾರೂ ಬೇಕಾದರೆ ಕವಿ ಆಗ್ಬೋದು ಅಂತ ಹೇಳಿ ಒಂದು ಪದ್ಯವನ್ನು ಹೇಳಿಬಿಟ್ಟು, ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಆಮೇಲೆ ಹೇಳ್ತಾನವನು. ಅದೇ ಆ ಪದ್ಯವನ್ನೇ ಮುಂದುವರಿಸ್ತಾ ಹೇಳೋ ಮಾತು, ಎಷ್ಟೋ ಜನ ರಾಜಪತ್ನಿಯರು ಮತ್ತು ಅವರ ಪುತ್ರಿಯರು, ಅಮಾತ್ಯರ ಹೆಣ್ಣು ಮಕ್ಕಳು, ಗಣಿಕೆಯರು, ಇದನ್ನು ನಾವು ನೋಟ್ ಮಾಡಬೇಕು. ಈ ಜಾತಿ ಮೇಲ್ವರ್ಗದವ್ರು ಮಾತ್ರನೇ ಪದ್ಯ ಬರಿತಾ ಇದ್ರು, ಸಾಹಿತ್ಯ ಬರಿತಾ ಇದ್ರು, ಅವರಿಗೆ ಮಾತ್ರನೇ ಅವಕಾಶ ಇತ್ತು ಅನ್ನೋದೆಲ್ಲ ಇಲ್ಲ. ಗಣಿಕೆಯರು ಕೂಡ ಬೇಕಾದಷ್ಟು ಒಳ್ಳೊಳ್ಳೆಯ ಪದ್ಯಗಳನ್ನು ಬರಿತಾ ಇದ್ದಿದ್ದೆಲ್ಲ ಬರುತ್ತೆ. ವಿಕಟನಿತಂಬ ಅಂತ ಒಬ್ಬಳಿದ್ಲು. ಅವಳು ಆಮೇಲೆ ಅವಳು ವಾರಣಾಸಿಯ ಗಣಿಕೆ ಆಗ್ತಾಳೆ. ಅವಳು ಬಹಳ ಸುಂದರವಾದಂಥ ಪದ್ಯವನ್ನು ಬರಿತಾ ಇದ್ಲು ಅನ್ನೋದನ್ನೆಲ್ಲ ಉಲ್ಲೇಖವನ್ನು ಮಾಡ್ತಾರೆ. ಇನ್ನು ನೋಡಿದ್ರೆ ವಿದೂಷಕನ ಹೆಂಡತಿಯರು ಕೂಡ ಉತ್ತಮವಾದ ಕವಿಗಳಾಗಿದ್ದರು ಅಂತ ಹೇಳ್ತಾರೆ. ಇನ್ನು ರಾಜಶೇಖರನ ಮಡದಿ ಅವಂತಿ ಸುಂದರಿ ಅಂತ ಹೇಳಿಬಿಟ್ಟು ಅವಳ ಒಂದು ಉಲ್ಲೇಖವನ್ನು, ಅವಳ ಅಭಿಪ್ರಾಯಗಳನ್ನು ಸ್ವತಃ ರಾಜಶೇಖರನೇ ತನ್ನ ಕಾವ್ಯ ಮೀಮಾಂಸೆಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾನೆ. ಅವಳ ಅಭಿಪ್ರಾಯವನ್ನು ಅವನು ಅದರಲ್ಲಿ ಹೇಳ್ತಾನೆ ಅಂತಂದರೆ ಅವರ ಒಂದು ಸಾಹಿತ್ಯ ನಿರ್ಮಿತಿಯ ಗುಣ ಎಷ್ಟು ಉತ್ತಮ ಮಟ್ಟದ್ದಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಮುಕ್ತಕ ಕವಯತ್ರಿಯರಲ್ಲಿ ಅನೇಕರು ಇದ್ದಾರೆ ಅಂತ ಹೇಳಿದೆ ಅಲ್ವಾ. ಇಂದುಲೇಖ, ಭಾವದೇವಿ, ಜಗನ ಚಪಲ ಅಂತ ಒಬ್ಬಳು. ಈ ಜಗನ ಚಪಲ ಅನ್ನೋ ಹೆಸರು ಹೇಗೆ ಬಂತಂತೆ ಅಂತಂದರೆ, ಅವಳು ಆ ಒಂದು ವೃತ್ತದಲ್ಲಿ ಪದ್ಯ ಬರೀತಾ ಇದ್ಲಂತೆ, ಹಾಗಾಗಿ ಅವಳಿಗೆ ಆ ಹೆಸರು ಬಂತು ಅಂತ ಎಲ್ಲ ಹೇಳ್ತಾರೆ. ಪ್ರಿಯಂವದ, ಹೀಗೆ ಅನೇಕ ಮಹಿಳಾ ಕವಯತ್ರಿಯರ ಉಲ್ಲೇಖವನ್ನು ನಾವು ಅಲ್ಲೆಲ್ಲ ಕಾಣ್ತೀವಿ. ಇವರ ಎಲ್ಲರ ಪದ್ಯಗಳ ಸೌಂದರ್ಯವನ್ನು
ಆಮೇಲೆ ಬಂದಂತಹ ಇವರೆಲ್ಲರೂ ಕೂಡ ಬಹಳವಾಗಿ ಹೊಗಳಿದ್ದಾರೆ. ಇನ್ನು ನೋಡಿದ್ರೆ ವೈಜಯಂತಿ ಅಂತ ಒಬ್ಬಳು 16-17ನೇ ಶತಮಾನದಲ್ಲಿ ಇದ್ಲು. ಇವಳು ತರ್ಕ ಮತ್ತು ಮೀಮಾಂಸಾ ಶಾಸ್ತ್ರದಲ್ಲಿ ಬಹಳ ದೊಡ್ಡ ಪಂಡಿತೆಯಾಗಿದ್ಲಂತೆ. ಇವಳು ಗಂಡನ ಜೊತೆ ಸೇರಿಕೊಂಡು ಆನಂದ ಲತಿಕಾ ಚೆಂಪು ಅನ್ನೋದನ್ನು ಕಾವ್ಯ ಬರೆದಿದ್ಲು ಅಂತ ಹೇಳಿ. ಅಂದರೆ ಇವಳು ಗಂಡನಿಗಿಂತ ಚಂದದ ಪದ್ಯಗಳನ್ನು ಬರೆಯಬಲ್ಲವಳಾಗಿದ್ಲು. ಆದರೆ ಇವಳ ಪದ್ಯಗಳೆಲ್ಲ ಈ ಚೆಂಪು ಕಾವ್ಯದಲ್ಲೇ ಸೇರಿರೋದು ಅಂತ ಹೇಳ್ತಾರೆ. ಜೊತೆಗೆ ಅವಳ ಗಂಡ ಕೂಡ ದೊಡ್ಡವನೇ. ಅವನು ತನ್ನ ಕಾವ್ಯವನ್ನು, ಈ ಕಾವ್ಯವನ್ನು ನಾನು ನನ್ನ ಮಡದಿಯ ಜೊತೆ ಸೇರಿಕೊಂಡು ಬರೆದಿದ್ದೀನಿ ಅಂತ ಹೇಳಿ ಅವನು ಅಕ್ನಾಲೆಡ್ಜನ್ನು ಮಾಡಿದ್ದಾನೆ. ಈ ಥರ ಅನೇಕ ಕವಯತ್ರಿಯರ ಹೆಸರುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಆಮೇಲೆ ನೋಡಿದ್ರೆ ಇನ್ನು ಪ್ರಬಂಧ ಕಾವ್ಯವನ್ನು ಬರೆದವರಿದ್ದಾರೆ. ಅದರಲ್ಲಂತೂ ವಿಜಯಾಂಬಿಕೆ, ವಿಜ್ಜಿಕೆ ಅಂತ ಹೇಳಿ, ಅವಳು ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ಬೋದು, ಆದರೆ ಅವಳು ನಮ್ಮ ಕನ್ನಡ ನಾಡಿನ ಹೆಣ್ಣು ಮಗಳು. ಅವಳು ಕರ್ನಾಟ ರಾಜಪ್ರಿಯ ಅಂತ ತನ್ನನ್ನು ತಾನು ಕರ್ಕೊಂಡಿದ್ದಾಳೆ. ಪುಲಿಕೇಶಿಯ ಮಗನಾದಂತಹ ಚಂದ್ರಾದಿತ್ಯನ ಸೊಸೆ ಇವಳು. ಕೌಮುದಿ ಮಹೋತ್ಸವ ಅಂತ ಹೇಳಿ ಒಂದು ಕಾಲ್ಪನಿಕವಾದಂತಹ ಐತಿಹಾಸಿಕ ಘಟನೆಯನ್ನು ಇಟ್ಕೊಂಡು ಒಂದು ಸುಂದರವಾದ ನಾಟಕವನ್ನು ಬರೆದಿದ್ದಾಳೆ. ಆಮೇಲೆ ನೋಡಿದ್ರೆ ಗಂಗಾದೇವಿ ಅಂತ ಇನ್ನೊಬ್ಬಳು, ಅವಳಂತೂ ನಮ್ಮ ವೀರ ಕಂಪಣರಾಯನ ಮಡದಿ. ಅವಳು ಬುಕ್ಕರಾಯನ ಸೊಸೆ, ವಿಜಯನಗರ. ಅವಳು ಮಧುರಾ ವಿಜಯಂ ಅಂತ ಹೇಳಿ. ಈ ಮಧುರಾ ವಿಜಯಂ ಅಂತೂ ಪ್ರತ್ಯಕ್ಷವಾಗಿ ಐತಿಹಾಸಿಕವಾದಂತಹ ಕಾವ್ಯ. ಆ ಮಧುರೆಯಲ್ಲಿ ಇದ್ದಂತಹ ಆ ಮುಸ್ಲಿಮರ ಆಕ್ರಮಣದಿಂದ ಆಕ್ರಾಂತವಾಗಿದ್ದ ಮಧುರೆಯನ್ನು ತನ್ನ ಪತಿ ದಿಗ್ವಿಜಯ ದಂಡೆತ್ತಿ ಹೋಗಿ ಅದನ್ನು ಬಿಡಿಸಿದಂತಹ ಕಥೆ ಇದು. ಇದರಲ್ಲಿ ಹೇಗಿದೆ ಅಂತಂದರೆ, ತಾನು ಪ್ರತ್ಯಕ್ಷದರ್ಶಿಯಾಗಿ ಬರೆದಂಥದ್ದು ಈ ಒಂದು ಕಾವ್ಯ. ಬಹಳ ಸುಂದರವಾದಂಥ ಕಾವ್ಯ, ಪ್ರಾಮಾಣಿಕವಾದ ಇತಿಹಾಸದ ಘಟನೆಗಳನ್ನು ಇಟ್ಕೊಂಡು ಬರೆದಿರೋಂತಹ ಇದು ಕಾವ್ಯ ಇದು. ಹೀಗೆ ಇದೆಲ್ಲ ನೋಡಿದಾಗ, ವಿಜ್ಜಿಕೆಯ ಕೌಮುದಿ ಮಹೋತ್ಸವ ನೋಡಿದಾಗಲೂ ಅಷ್ಟೇನೆ, ಇವರೆಲ್ಲ ಇವತ್ತು ನಾವು ಯಾವುದನ್ನು ಮಹಿಳಾ ಸಾಹಿತ್ಯ ಅಂತಂದರೆ ಅಡುಗೆಮನೆ ಸಾಹಿತ್ಯ ಅಂತೆಲ್ಲ ಹೇಳ್ತೀವೋ ಹಾಗಿಲ್ಲದೆ ಅನೇಕ ರಾಜನೈತಿಕವಾದಂತಹ ಸೂಕ್ಷ್ಮಗಳನ್ನೆಲ್ಲ ಇಟ್ಕೊಂಡು, ಇತಿಹಾಸದ ಘಟನೆಗಳನ್ನು ಇಟ್ಕೊಂಡು ಬಹಳ ಮೌಲಿಕವಾದ ಕಲ್ಪನೆಗಳನ್ನು ಮಾಡಿ ಈ ಕಾವ್ಯಗಳನ್ನು ಬರೆದಿದ್ದನ್ನು ನಾವು ನೋಡ್ತೀವಿ. ಮುಂದೆ ತಿರುಮಲಾಂಬೆ, ರಾಮಭದ್ರಾಂಬೆ, ಇವಳು ತಂಜಾವೂರಿನೋಳು. ತಿರುಮಲಾಂಬೆ ಮತ್ತೆ ನಮ್ಮ ವಿಜಯನಗರದ ಸಾಮ್ರಾಜ್ಯಕ್ಕೆ ಸೇರಿದವಳು. ಇವರೆಲ್ಲ ಈ ರೀತಿಯಾಗಿ ಕಾವ್ಯಗಳನ್ನು ಅವರೆಲ್ಲ ಸಂಸ್ಕೃತ ಕವಯತ್ರಿಯರು ಪ್ರಬಂಧ ಕಾವ್ಯಗಳನ್ನು ಬರೆದಿದ್ದರೆ, ಇನ್ನು ನಮ್ಮ ಕನ್ನಡದ ಒಂದು ಇದಕ್ಕೆ ಬಂದರೆ, ಈ ನಮಗೆ ಮೊದಲಿಗೆ ಸಿಗುವಂಥದ್ದು ವಚನಕಾರ್ತಿಯರೇ ನಮ್ಮ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಕವಯತ್ರಿಯರು ಅಂತ ಹೇಳ್ಬೋದು. ಇನ್ನೊಂದಿದೆ, ಹಂತಿ ನಮ್ಮ ಮೊದಲ 10ನೇ ಶತಮಾನದಲ್ಲಿದ್ದೋಳು ಅಂತೆಲ್ಲ ಹೇಳ್ತಾರೆ. ಹಂತಿ ಕಂಪನ ಸಮಸ್ಯೆಗಳು ಅಂತ ಬೇಕಾದಷ್ಟು ಪದ್ಯಗಳನ್ನೆಲ್ಲ ಕೊಡ್ತಾರೆ. ಆದರೆ ಅದು ಪೂರ್ತಿಯಾಗಿ ಇನ್ನೂ ಹಂತಿ ಅನ್ನೋಳು ಇದ್ಲು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇವಳನ್ನು ಪರಿಗಣಿಸದೆ ಹೋದರೆ, ಒಂದೊಮ್ಮೆ ಅವಳಿರೋದೇ ಸತ್ಯ ಆದರೆ ಮೊಟ್ಟ ಮೊದಲ ಕನ್ನಡದ ಕವಯತ್ರಿ ಅಂದರೆ ಹಂತಿ ಆಗ್ತಾಳೆ. ಅದಾದ ಮೇಲೆ ನಮಗೆ ಬರೋವಂಥದ್ದೆಲ್ಲ ಕೂಡ ವಚನಕಾರ್ತಿಯರು. ನೋಡಿದ್ರೆ ವಚನಕಾರ್ತಿಯರ ಬಗ್ಗೆ ಎಲ್ಲ ತಮಗೆಲ್ಲ ಗೊತ್ತೇ ಇದೆ ಅನೇಕರಿಗೆ. ನಮ್ಮ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲಿಗೆ ದಿಟ್ಟರಾಗಿ ಅನುಭಾವದ ಸಾಹಿತ್ಯವನ್ನು ಪುರುಷರ ಜೊತೆ ಹೆಗಲೆಣೆಯಾಗಿ ನಿಂತು ರಚನೆ ಮಾಡಿದಂಥವರು ವಚನಕಾರ್ತಿಯರು. ಅವರಲ್ಲಿ ದೈನ್ಯ ಇರಲಿಲ್ಲ. ಆ ಅನುಭಾವ ಅಂದರೆ ಶಿವನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಥವಾ ಶಿವನ ದರ್ಶನ ಮಾಡಬೇಕು ಅನ್ನೋವಂಥದ್ದು, ಸಮಾಜದ ಓರೆಕೋರೆಗಳನ್ನು ದಿಟ್ಟವಾಗಿ ಬೆಳಕಿಗೆ ತಂದಿದ್ದು, ಅಸಂಗ್ರಹ ಮತ್ತು ಅಂತರಂಗ ಬಹಿರಂಗದ ಶೌಚ, ಇದೆಲ್ಲವನ್ನು ಹೇಳುವಂತಹ ಅನೇಕ ವಚನಗಳನ್ನು ನಾವು ನೋಡ್ತೀವಿ. ಹೆಸರಿಸಬಹುದಾದಂಥದ್ದು ಅಂತಂದರೆ ಮಹಾದೇವಿ ಅಕ್ಕ, ಎಲ್ರಿಗೂ ಗೊತ್ತಿರೋದೇನೆ. ಅವಳಿಗೆ ಅನುಭವ ಮಂಟಪದಲ್ಲಿ ದೊಡ್ಡ ಸ್ಥಾನ ಇತ್ತು. ಗೊತ್ತಿರೋ ಹಾಗೆ ಎಲ್ಲ ಸ್ತರದ ಮಹಿಳೆಯರು ಕೂಡ ಆ ವಚನಕಾರ್ತಿಯರಲ್ಲಿ ನಾವು ನೋಡ್ತೀವಿ. ಇನ್ನು ಅದಾದ ನಂತರ ನಾವು ನೋಡೋದು ಅಂತ ಹೇಳಿದ್ರೆ, ಈ ಮಹಿಳಾ ಹರಿದಾಸರು ಅಥವಾ ಕೀರ್ತನಕಾರರು ಅಂತಲೂ ಕರಿಬೋದು ಅವರನ್ನು. ಇವರನ್ನು ನೋಡ್ಬೋದು. ಈ ಮಹಿಳಾ ಹರಿದಾಸರಲ್ಲಿ ಬಿಡಿ ಬಿಡಿಯಾದಂಥ ಪದ್ಯಗಳನ್ನು ಬರೆದವರು ಇದ್ದಾರೆ, ಕೀರ್ತನೆಗಳನ್ನು. ಉದಾಹರಣೆಗೆ ಮೊದಲಿಗೆ ಹರಪನಹಳ್ಳಿ ಭೀಮವ್ವನೇ ತುಂಬ ಮೊದಲ ಮಹಿಳಾ ಹರಿದಾಸಿ ಅಂತ. ಅದಾದ ಮೇಲೆ ಗಲಗಲಿ ಅವ್ವ, ಅಂಬಾಬಾಯಿ. ಈ ಅಂಬಾಬಾಯಿ ಚೌಪದಿಯಲ್ಲಿ ಸಂಪೂರ್ಣ ರಾಮಾಯಣವನ್ನೇ ಬರೆದಿದ್ದಾರೆ. ಇನ್ನು ಅದಾದ ಮೇಲೆ ನಾವು ಬಂದರೆ ಈ ಹೆಳವನ್ನಕಟ್ಟೆ ಗಿರಿಯಮ್ಮ,
ಸಂಚಿಯ ಹೊನ್ನಮ್ಮ ಇವರೆಲ್ಲರೂ ಕೂಡ ಸಾಂಗತ್ಯದಲ್ಲಿ ಕಾವ್ಯವನ್ನು ಬರೆದಿರೋದು. ಈ ಸಂಚಿಯ ಹೊನ್ನಮ್ಮನ ಕಥೆಯಂತೂ ಬಹಳ ವಿಶೇಷ. ಇವಳು ಹೇಳಬೇಕು ಅಂದರೆ ಚತುರ್ಥ ವರ್ಣದವಳು ಅಂತ ಕರೀತಾರೆ ಕವಿಚರಿತ್ರೆಕಾರರು, ಅಂದರೆ ಕೆಳಜಾತಿಯವಳು. ಅವಳು ಚಿಕ್ಕ ವೀರೇಂದ್ರ ಇವರ ನಮ್ಮ ಮೈಸೂರು ಸಂಸ್ಥಾನದ ಅಲ್ಲಿ ಈ ಸಂಚಿ ಅಂದರೆ ವೀಳ್ಯದೆಲೆಯನ್ನು ಕೊಡೋ ಮಡಿಸಿ ಕೊಡೋ ಅಂತಹ ವೃತ್ತಿಯನ್ನು ಮಾಡ್ತಾ ಇದ್ದವಳು. ಆದರೆ ಅವಳಿಗೆ ಗುರು ಯಾರು? ಅಳಸಿಂಗಾರ್ಯ ಅಂತ ಹೇಳಿ, ಅವನು ವೇದಾಂತಗಳನ್ನೆಲ್ಲ ಓದ್ಕೊಂಡಿದ್ದಂಥವನು. ಅವರು ಗುರುವಾಗಿರ್ತಾರೆ. ಸ್ವತಃ ಆ ಗುರುವೇ ಈ ಹೊನ್ನಮ್ಮನನ್ನು ಹೊಗಳುತ್ತಾನೆ. ಈ ಹೊನ್ನಿ ಅಲಂಕಾರವನ್ನು, ಕಾವ್ಯ ನಾಟಕಾದಿಗಳನ್ನು ಬಹಳ ಚೆನ್ನಾಗಿ ಬಲ್ಲವಳು ಅಂತ ಹೇಳಿ ದೊರೆಗಳ ಹತ್ರ ಹೊಗಳಿದಾಗ ದೊರೆಗಳು ತಮ್ಮ ಮಡದಿ ಅವರಿಗೆ ಹೇಳಿಬಿಟ್ಟು ಇವರಿಗೆ ಹೊನ್ನಿಯಿಂದ ಒಂದು ಕಾವ್ಯವನ್ನು ಬರೆಸು ಅಂತ ಹೇಳಿದ ಮೇಲೆ ಅವಳು ಹದಿಬದೆಯ ಧರ್ಮ ಅನ್ನೋವಂತಹ 400ಕ್ಕೂ ಹೆಚ್ಚು ಸಾಂಗತ್ಯಗಳಿರುವಂತಹ ಕಾವ್ಯವೊಂದನ್ನು ಬರೀತಾಳೆ ಅಂತ ಎಲ್ಲ ಹೇಳ್ತಾರೆ. ಹೀಗೆ ಅನೇಕ ಘಟ್ಟಗಳಲ್ಲಿ ನಾವು ಮಹಿಳಾ ಕವಯತ್ರಿಯರನ್ನು ಕಾಣ್ತಾ ಹೋಗ್ಬೋದು. ಇವರೆಲ್ಲ ಮಾಡಿದ್ದು ಏನು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಇವರು ಯಾರೂ ಕೂಡ ಯಾವ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಬರೆದಂಥವರಲ್ಲ. ಇಲ್ಲಿ ಸಾಧಾರಣವಾಗಿ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅನ್ನೋವಂತಹ ಮನುವಿನ ಒಂದು ತುಂಡು ವಾಕ್ಯವನ್ನು ಇಟ್ಕೊಂಡು ಮಹಿಳೆಯರಿಗೆ ಅವಕಾಶವೇ ಇರಲಿಲ್ಲ. ಅವ್ರನ್ನ 4 ಗೋಡೆಗಳ ಮಧ್ಯೆನೇ ಬಂಧಿಸಿದ್ರು, ಅವರನ್ನು ತುಳಿದು ಬಿಟ್ಟಿದ್ರು. ಈ ರೀತಿಯಾದಂಥ ಮಾತುಗಳನ್ನೆಲ್ಲ ನಾವು ಕೇಳ್ತೀವಿ. ಅದು ತಪ್ಪಾದಂಥ ಒಂದು ಇಂಟರ್ಪ್ರಿಟೇಷನ್ ಅಂತಲೇ ಬೇಕಾದ್ರೆ ನಾನು ಹೇಳ್ಬೋದು. ಇವರು ಸಾಹಿತ್ಯ ಲೋಕದಲ್ಲಿ ಪುರುಷರ ಹೆಚ್ಚಳ ಇರ್ಬೋದು, ಆದರೆ ಮಹಿಳೆಯರಿಗೆ ಅವಕಾಶವೇ ಇರಲಿಲ್ಲ ಅನ್ನೋದು ಸುಳ್ಳು. ಈಗ ನಾನು ಬರೀ ಮೇಲ್ನೋಟಕ್ಕೆ ಮಾತ್ರ ಮಾತಾಡೋಕ್ಕಾಗಿರೋದು, ಯಾಕೆಂದರೆ ಟೈಮರು 1 ನಿಮಿಷವನ್ನು ಮಾತ್ರ ತೋರಿಸ್ತಿದೆ. ಯಾವುದನ್ನು ಪೂರ್ತಿಯಾಗಿ ಹೇಳೋದು ಬಹಳ ಕಷ್ಟ. 1 ಗಂಟೆ ಮಾತಾಡಬಲ್ಲಂತಹ ವಿಷಯ ಈ ಎಲ್ಲವನ್ನು ತಗೊಂಡ್ರೆ ಅಂತ ಅನಿಸುತ್ತೆ. ಇವರು ಈ ನಮ್ಮ ಈ ಪ್ರಾಚೀನ ಭಾರತದಲ್ಲಿ ಅಂದರೆ 4ನೇ ಶತಮಾನದಿಂದ ಸುಮಾರು 18ನೇ ಶತಮಾನದವರೆಗೂ ನಾವು ನೋಡಿದಾಗ ಹೇರಳವಾದಂತಹ ಈ ರೀತಿಯ ಕವಯತ್ರಿಯರನ್ನು ನಾವು ಕಾಣ್ತೀವಿ. ಅವರೆಲ್ಲರೂ ಕೂಡ ಗುಣಮಟ್ಟವನ್ನೇ ಮಾನದಂಡವನ್ನಾಗಿ ಮಾಡಿಕೊಂಡಿದ್ದವರು. ಬೇರೆ ಯಾವ ನಮಗೆ ಒಂದು ಮೀಸಲಾತಿ ಬೇಕು, ಇಷ್ಟು ಪ್ರತಿಶತ ಮೀಸಲಾತಿ ಬೇಕು, ಮತ್ತು ಕರ್ನಾಟಕ ಲೇಖಕಿಯರ ಸಂಘವನ್ನು ಕಟ್ಕೊಳ್ತೀವಿ, ಇನ್ನೊಂದು ಸಂಘವನ್ನು ಕಟ್ಕೊಳ್ತೀವಿ, ಈ ಥರ ಎಲ್ಲ ಅವರು ಮಾತಾಡಿದವರೇ ಅಲ್ಲ. ಪೂರ್ತಿಯಾಗಿ ಒಬ್ಬೊಬ್ಬ ಅಲಂಕಾರಿಕನೂ ಕೂಡ ಇವರೆಲ್ಲರನ್ನೂ ಕೂಡ ಹೊಗಳಿದ್ದಾನೆ ಅಂತಂದಾಗ ಅವರ ಆ ಗುಣವಂತಿಕೆ, ಕಾವ್ಯದ ಗಟ್ಟಿತನ, ದಿಟ್ಟತನ ಹೇಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ನೋಡಿದ್ರೆ ಮಹಿಳಾ ಹರಿದಾಸರು ಅವರು ಒಮ್ಮೊಮ್ಮೆ ದೈನ್ಯವನ್ನು, ಆರ್ತತೆಯನ್ನು, ವಿಧವೆಯರಾಗಿ ಅನೇಕರು ಇರ್ತಾಯಿದ್ರು. ಅವರು ಆಲಂಬನವಾಗಿ ಭಕ್ತಿಯನ್ನು, ಕೃಷ್ಣ ಸ್ತುತಿಯನ್ನೆಲ್ಲ ಮಾಡ್ತಾ ಇದ್ದರೆ, ಈ ವಚನಕಾರ್ತಿಯರು ಮಾತ್ರ ಅದು ಯಾವುದೂ ಇಲ್ಲ. ಬಹಳ ದಿಟ್ಟವಾದಂತಹ ಸಾಹಿತ್ಯವನ್ನು ಅವರು ರಚನೆ ಮಾಡಿದ್ದಾರೆ. ಹೀಗೆ ದಬ್ಬಾಳಿಕೆ ಅಥವಾ ಅವಕಾಶದಿಂದ ಅವರಿಗೆ ವಂಚನೆ ಆಗೇ ಇಲ್ಲ ಅಂತ ನಾನು ಹೇಳೋಕ್ಕೆ ಹೊರಟಿದ್ದಲ್ಲ ಇದು. ಆದರೆ ಅದು ಪೂರ್ತಿ ಸತ್ಯ ಅಲ್ಲ ಅನ್ನೋದನ್ನು ಮಾತ್ರ ತೋರಿಸುವಂತಹ ಒಂದು ಪ್ರಯತ್ನ ಅಷ್ಟೇ ಇದು. ಅವಕಾಶ ಬೇಕಾದಷ್ಟಿತ್ತು, ಗುರುತಿಸ್ತಾನೂ ಇದ್ದರು ಅನ್ನೋದು ಮುಖ್ಯವಾದ್ದು. ನಾನು ಹೇಳಿದ್ನಲ್ಲ, ಅವಂತಿ ಸುಂದರಿಯ ಬಗ್ಗೆ ಸ್ವತಃ ರಾಜಶೇಖರನೇ ಹೇಳಿದ್ದಾನೆ. ಇನ್ನು ಕೃಷ್ಣನಾಥ ಅಂತ ಹೇಳಿಬಿಟ್ಟು ಆ ವೈಜಯಂತಿಯ ಪತಿ ತರ್ಕವಾಗೀಶ ಅಂತ ಅವನನ್ನು ಕರಿತಾ ಇದ್ರಂತೆ. ಅವನು ಹೇಳ್ಕೊಂಡಿದ್ದಾನೆ, ನಾನು ನನ್ನ ಮಡದಿಯ ಜೊತೆ ಈ ಕಾವ್ಯವನ್ನು ಪೂರ್ತಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ಕೊಂಡಿದ್ದಾನೆ. ಇದೆಲ್ಲ ಹೇಳಿದಾಗ ಅಲಂಕಾರ ಶಾಸ್ತ್ರದಲ್ಲಿ ಅದನ್ನು ಕೊಟ್ಟಿದ್ದಾರೆ ಅಂತಂದಾಗ ಆ ಪದ್ಯಗಳ ಗುಣ ಹೇಗಿರ್ತಿತ್ತು, ಗುಣಮಟ್ಟ ಅನ್ನೋದು. ಈಗ ನಮಗೆ ಬೇಕಾಗಿರೋದು ಏನು ಅಂತಂದರೆ, ಮಹಿಳಾ ಸಾಹಿತಿಗಳು ಯೋಚನೆ ಮಾಡಬೇಕಾಗಿರೋದು ಏನು ಅಂತ ಅಂದರೆ, ಮುಖ್ಯವಾಗಿ ಬೇರೆ ಯಾವುದನ್ನೂ ಇಟ್ಕೊಂಡು ನಾವು ಪೈಪೋಟಿ ಮಾಡಬೇಕಾಗಿಲ್ಲ. ಗುಣವೊಂದನ್ನೇ ಇಟ್ಕೊಂಡು ನಿಜವಾದಂಥ ಗಟ್ಟಿಯಾದಂಥ ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದೇ ಆದರೆ ಸಮಾಜದ ಯಾವ ಒಂದು ಏನೆಲ್ಲ ಸಮಸ್ಯೆಗಳಿದೆಯೋ ಅದೆಲ್ಲವನ್ನೂ ಪರಿಗಣನೆಗೆ ತಗೊಂಡು ಎಲ್ಲ ಕಾಲಕ್ಕೂ ನಿಲ್ಲೋ ಅಂತಹ ಮನುಷ್ಯ ಸ್ವಭಾವಗಳನ್ನು ಆಧಾರವಾಗಿಟ್ಕೊಂಡು ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದೇ ಆದರೆ 4ನೇ ಶತಮಾನದಿಂದ ನಿಂತಿರೋ ಅಂತಹ ಸಾಹಿತ್ಯ ನಾವು ನಿರ್ಮಾಣ ಮಾಡಬಲ್ಲೆವಾದರೆ ಅದು ನಿಜಕ್ಕೂ ಕೂಡ ಬೆಲೆಯುಳ್ಳದ್ದಾಗತ್ತೆ, ಮೌಲಿಕವಾದದ್ದಾಗತ್ತೆ. ಅವಕಾಶ ಇಲ್ಲ ಅಂದ್ಕೊಳ್ಳೋದಕ್ಕಿಂತ ಇರೋವಂಥ ಅವಕಾಶವನ್ನು ಬಹಳ ಚೆನ್ನಾಗಿ ಬಳಸ್ಕೊಳ್ಬೇಕಾದಂಥ ಅಗತ್ಯ ಇವತ್ತಿದೆ ಅಂತ ಹೇಳ್ತಾ, ನನಗೆ
ನಾನು ಆಗಲೇ ಹೇಳಿದ ಹಾಗೆ ತುಂಬ ಮೇಲೆ ಮಾತ್ರವೇ ನಾನು ಹೇಳಿರೋದು. ಒಂದೇ ಒಂದು ಪದ್ಯದ ಉದಾಹರಣೆಯನ್ನು ಕೂಡ ಕೊಡೋದಕ್ಕೆ ಅಂತ ಅವಕಾಶ ಆಗಿಲ್ಲ. ಇಂತಹ ಒಂದು ಭವ್ಯವಾದ ದಿವ್ಯವಾದಂತಹ ಒಂದು ಸ್ಥಳದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಧರ್ಮಾಧಿಕಾರಿಗಳಾದ ಶ್ರೀಯುತ ವೀರೇಂದ್ರ ಹೆಗ್ಗಡೆಯವರಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಇದ್ದೀನಿ. ಮತ್ತು ನನ್ನ ಈ ಒಂದು ಮಾತುಗಳನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ನಾನು ಅನಂತಾನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಡಾಕ್ಟರ್ ರಘು ವಿ ಇವರು ನಿವೃತ್ತ ಪ್ರಾಂಶುಪಾಲರು, PhD ಪದವೀಧರರು, ಅನೇಕ ಸಂಶೋಧನಾ ಲೇಖನಗಳನ್ನು ಮಂಡಿಸಿ ಪ್ರಕಟಿಸಿದ್ದಾರೆ, ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಶ್ರೀ ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ಸಾಹಿತ್ಯದ ಬಗ್ಗೆ ಆಳ ಮತ್ತು ವಿಸ್ತಾರವಾದ ಅರಿವನ್ನು ಇವರು ಹೊಂದಿದವರು. ಶ್ರೇಷ್ಠ ಅನುವಾದಕರು, ಭಾರತೀಯ ವಿದ್ಯಾಭವನ ಬೆಂಗಳೂರು ಇದರ ಉಪನಿರ್ದೇಶಕರಾಗಿಯೂ SLN ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಇವರು. ಹಾಗೆಯೇ ಪ್ರಸ್ತುತ ಬೆಂಗಳೂರಿನ RMS ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ಆಡಳಿತಗಾರರಾಗಿಯೂ, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲಿ ಪ್ರಾಧ್ಯಾಪಕರಾಗಿಯೂ, VR ಅಕಾಡೆಮಿಯ CEO ಆಗಿಯೂ, ಹಾಗೆಯೇ ವಿವೇಕ ಹಂಸ ಮಾಸಪತ್ರಿಕೆಯ ಪ್ರಧಾನ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ನಿಮ್ಮ ಮಾತುಗಳಿಗಾಗಿ ನಿಮಗೆ ಅವಕಾಶ ನೀಡ್ತಾ ಇದ್ದೇವೆ. ನೆಲಬಾಂಬುಗಳನ್ನು ಮೊದಲೇ ಸೃಷ್ಟಿ ಮಾಡಿದ ಹಾಗೆ ಟೈಮರ್ ನೆನಪಿನೊಂದಿಗೆ ನಾನು ಆ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಕ್ಷೇತ್ರದ ಧರ್ಮದೇವತೆ ಶ್ರೀ ಮಂಜುನಾಥ ಸ್ವಾಮಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಅಣ್ಣಪ್ಪ ದೈವಕ್ಕೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಕ್ಷೇತ್ರದ ಧರ್ಮಾಧಿಕಾರಿಗಳು ಮತ್ತು ರಾಜಋಷಿಗಳು ಆದಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತುಗಳನ್ನ ಆರಂಭ ಮಾಡ್ತಾ ಇದ್ದೀನಿ. ವಿಶ್ವವಾಣಿ ಪತ್ರಿಕೆ ಬಂದಾಗ ನಾನೊಂದು ಸ್ಟೇಟಸ್ ಹಾಕಿದ್ದೆ, ಭಟ್ಟರು ಬಂದವರು ದಾರಿ ಬಿಡಿ ಅಂತ. ಹಾಗೆ ಇವತ್ತು ವಿಶ್ವೇಶ್ವರ ಭಟ್ರು ಅಕ್ಷರದ ಪ್ರೇಮವನ್ನು ಹೇಳುವ ವಿಷಯವಾಗಿ, ಗಳಿಸುವ ವಿಷಯವಾಗಿ ಮಾತನಾಡಿದರು. ಅದನ್ನೊಂಚೂರು ನಾನು ಮತ್ತೆ ಇಲ್ಲಿ ಸ್ಮರಿಸ್ಕೊಳ್ತೇನೆ. ಹಾಗೆ ಇತರ ಹಿರಿಯರು ಯಾರ್ಯಾರಿದ್ದಾರೆ ವೇದಿಕೆ ಮೇಲೆ ಅವರಿಗೆ ಮತ್ತು ತಮ್ಮಂತಹ ಎಲ್ಲ ಶ್ರೀ ಕ್ಷೇತ್ರದ ಆಸ್ತಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಪ್ರೀತಿಯ ಅಭಿವಂದನೆಗಳನ್ನು ತಿಳಿಸ್ತಾ ಮಾತುಗಳನ್ನು ಆರಂಭ ಮಾಡ್ತಾ ಇದ್ದೀನಿ. ನಾವು ಮೊದಲನೇದಾಗಿ ಗುರುತಿಸಬೇಕಾದ್ದು ಅಕ್ಷರ ಕಲಿಕೆ ಅನ್ನೋದು ಒಂದು ಅದ್ಭುತ ಆವಿಷ್ಕಾರ. ಸಾಹಿತ್ಯ ಆರಂಭವಾಗೋದೇ ಅಕ್ಷರ ಕಲಿಕೆಯಿಂದ. ಒಂದು ಮಗುವಿಗೆ ವಿಸ್ಮಯ ಲೋಕವನ್ನು ತೆರೆದಿಡಬೇಕಾದ ನಾವು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಸಮಯದ ಮಿತಿ ಒಳಗೆ, ಅಂದರೆ ಆದಷ್ಟು ವಿಷಯ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ ರೀತಿಯಲ್ಲಿ ಎಡುತ್ತೀನಿ ಅನ್ನೋಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಉಳಿದ ಪ್ರಾಣಿಗಳಲ್ಲಿ ಈ ಕಲಿಕೆ ಅನ್ನೋದು ಕೇವಲ ತನ್ನ ಅಸ್ತಿತ್ವ ಮತ್ತು ಪರಿಸರದ ನಡುವಣ ಸಂಘರ್ಷದ ಸಮತೋಲನಕ್ಕೆ ಬಳಸುವಂತಹ ಒಂದು ಸಣ್ಣ ಪ್ರಮಾಣದ ಆವಿಷ್ಕಾರ ಅಷ್ಟೇ ಆಗಿರುತ್ತೆ. ಆದರೆ ಮನುಷ್ಯನಲ್ಲಿ ಅಕ್ಷರ ಅನ್ನೋ ಒಂದು ಸಂಕೇತವನ್ನು ಕಂಡುಕೊಳ್ಳೋದೇ ಒಂದು ಪ್ರಮುಖವಾದ ಹೆಜ್ಜೆ ಆಯಿತು. ಹೇಗೆ ನಾವು ಬೆಂಕಿಯನ್ನು ಕಂಡು ಹಿಡಿದ್ವಿ, ಅಥವಾ ಒಂದು ವೃತ್ತವನ್ನು ಕಂಡಿಡಿದ್ವಿ, ಚಕ್ರವನ್ನು ಕಂಡಿಡಿದ್ವಿ, ಆ ರೀತಿಯಲ್ಲಿ ಅಕ್ಷರ ಕೂಡ ನಮ್ಮ ಅದ್ಭುತ, ಈ ಮನುಕುಲದ ಅದ್ಭುತ ಕಾಣಿಕೆ. ಈ ಪ್ರತಿಯೊಂದು ಮಗುವಿನಲ್ಲೂ ನಾವು ಈ ವಿಸ್ಮಯದ ಅಂಶವನ್ನು ಉಳಿಸ್ಕೊಳ್ಬೇಕು. ನಾನಿವತ್ತು ನನ್ನ ಶಿಕ್ಷಕರ ವೃಂದದ ಜೊತೆ, ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಎಲ್ಲರೂ ನಾವು ಕಂಪ್ಲೇಂಟ್ ಮಾಡ್ತೀವಿ. ಏನಂತ? ನಾವು ನಮ್ಮದೊಂದು ತರದೂದು ಇದೆ. ಏನಂತ? ಮಕ್ಕಳು ಸಾಹಿತ್ಯದಲ್ಲಿ ಒಲವು ಬೆಳೆಸ್ಕೊಳ್ತಾ ಇಲ್ಲ, ದಿನಪತ್ರಿಕೆಯನ್ನೇ ಓದಲ್ಲ. ಆ ವಿಸ್ಮಯವನ್ನು ಅವರು ಎಲ್ಲಿ ಕಳ್ಕೊಂಡ್ರು ಅಂತ ನಾನು ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ. ನನ್ನ ಮಗಳು ಚಿಕ್ಕವಳಿದ್ದಾಗ ಅವಳು ಮಾಂಟೆಸರಿ ಮೆಥಡಲ್ಲಿ ಕಲ್ತ್ಕೊಳ್ತಾ ಇದ್ವಿ, ಶಾಲೆಗೆ ಹಾಕಿದ್ವಿ. ಆ ಒಂದು ವಿಧಾನದಲ್ಲಿ ಪೇರೆಂಟ್ಸ್, ಅಂದರೆ ತಂದೆ ತಾಯಿಗಳು ಹೋಗ್ಬೋದು, ನಾವು ಅಲ್ಲಿ ಮಕ್ಕಳ ಚಟುವಟಿಕೆಯನ್ನು ಗಮನಿಸ್ಬೋದು. ಒಂದಿನ ನಾನು ನನ್ನ ಶ್ರೀಮತಿ ಶಾಲೆಗೆ ಹೋದ್ವಿ.
ಮಕ್ಕಳಿಗೆಲ್ಲ ಒಂದು ಹಸುವಿನ ನೀಲನಕ್ಷೆ, ಒಂದು ಬ್ಲೂ ಪ್ರಿಂಟ್, ಒಂದು ರೇಖಾಚಿತ್ರ ಕೊಟ್ಬಿಟ್ಟು ಬಣ್ಣ ತುಂಬಕ್ಕೆ ಹೇಳಿದರು. ನನ್ನ ಮಗಳು ಬಣ್ಣ ತುಂಬ್ತಾ ಇದ್ಲು. ನಾನು ನೋಡಿದೆ, ನಾವಿಬ್ಬರು ನೋಡಿದ್ವಿ. ನೀಲಿ ಬಣ್ಣ, ಕ್ರಯಾನ್ಸ್, ನೀಲಿ ಕ್ರಯಾನ್ ತಗೊಂಡು ತಿದ್ದುತ್ತಾ ಇದ್ಲು. ನಮ್ಗೆ ಎಂಥ ಆಘಾತ! ಎಷ್ಟು ನಾವು ಹಣ ಖರ್ಚು ಮಾಡಿ ಒಳ್ಳೆಯ ಶಿಕ್ಷಣ ಅಂತ ಹೇಳಿ ಸೇರಿಸಿ, ನಾನು ಅವಳನ್ನ ಕೇಳಿದೆ, ಏನೇ ಪುಟ್ಟಿ, ನೀಲಿ ಹಸು ನೋಡಿದ್ಯಾ ನೀನೆಲ್ಲಾದರೂ? ಇಲ್ಲಪ್ಪ, ಅದಕ್ಕೆ ನಾನು ಅದನ್ನು ಸೃಷ್ಟಿ ಮಾಡ್ತಾ ಇದ್ದೀನಿ ಅವಳು. ಇಲ್ಲ, ನಾನು ನೋಡಿಲ್ಲ, ಅದಕ್ಕೆ ನಾನು ಈ ಹಸುಗೆ ನೀಲಿ ಬಣ್ಣ ಹಾಕ್ತಾ ಇದ್ದೆ. ಆ ಮಗುವಿನ ಮನಸ್ಸಿನಲ್ಲಿ ಅದೊಂದು ವಿಸ್ಮಯ ಇದೆ. ತಾನು ಕಾಣಬೇಕು ಹೊಸತನ್ನು, ತಾನು ಅದು ನಾವೇನು ಮಾಡ್ತೀವಿ, ಅಕ್ಷರ ಕೊಡ್ತೀವಿ, ಪದ ಕೊಡ್ತೀವಿ, ಅರ್ಥ ಕೊಡ್ತೀವಿ, ವಿಸ್ಮಯ ಕೊಡ್ತಿದ್ದೀವ. ನಾವು ಯಾವುದೇ ಕಂಪ್ಲೇಂಟ್ ಮಾಡೋಕ್ಕೆ ಮುಂಚೆ ಮೊದಲು ಇದನ್ನು ಆಲೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ. ಇನ್ನೂ ಮುಂದುವರೆದು ಹೇಳೋದಾದರೆ, ಈ ವಿಸ್ಮಯ ಮತ್ತು ಈ ಬೆರಗನ್ನು ಅಕ್ಷರ ರೂಪದಲ್ಲಿ ದಾಖಲಿಸ್ತಾ ಹೋಗೋದೇ ಸಾಹಿತ್ಯ. ಸರಳವಾದಿ ಒಂದೇ ಒಂದು ಮಾತು, ನರಸಿಂಹಸ್ವಾಮಿಗಳ ಒಂದು ಪದ್ಯ ಬೇಡ, ಒಂದು ಸಾಲು ನಮ್ಮ ನಿದ್ದೆ ಕೆಡಿಸಬಲ್ಲದು. ಸರಿಯಾಗಿ ಆಲೋಚನೆ ಮಾಡಿದೆ. ಚಿಂತೆ ಬಿಡಿ ಹೂವ ಮುಡಿದಂತೆ. ಯೋಚನೆ ಮಾಡಿ, ಸರಿಯಾಗಿ ನಾವು ಸಹೃದಯರಾದರೆ, ಅಕ್ಷರದ ಬಗ್ಗೆ ನಮಗೆ ಪ್ರೀತಿ ಇದ್ದರೆ, ವಿಸ್ಮಯ ಇದ್ದರೆ, ಇಂತಹ ಸಾಲುಗಳು ನಿಜವಾದ ಕಾರಣಕ್ಕೆ ನಮ್ಮ ನಿದ್ರೆಯನ್ನು ಭಂಗಿಸಬೇಕು. ಚಿಂತೆ ಬಿಡಿ ಹೂವ ಮುಡಿದಂತೆ. ಈ ಮೂರೇ ಪದ, ಸರಳವಾದ ಪದ, ಅದಕ್ಕೆ ಡಿಕ್ಷನರಿ ಬೇಡ. ಎಷ್ಟು ಅಲ್ಲಿ ಅದರ ಹಿನ್ನೆಲೆಯಲ್ಲಿ ಏನೇನು ಭಾವ ಇದೆ. ಇನ್ನೊಂದು ಮುಖ್ಯವಾದ ಅಂಶ, ಒಂದು ಸಾಹಿತ್ಯ ಹುಟ್ಕೊಳ್ಬೇಕಾದ್ರೆ ಒಂದು ಪದ ಅಕ್ಷರದಿಂದ ಅಂತ ಈಗಾಗಲೇ ನಾವು ಹೇಳಿದ್ವಿ. ಈ ಪದದ ಕೆಲಸ ಏನು, ಏನೇ ಅದಕ್ಕೆ ನಾವು ಡಿಕ್ಷನರಿ ನೋಡಿ ಅರ್ಥ ಹೇಳ್ತೀವಿ. ಪದ ಕೇವಲ ಅರ್ಥವನ್ನು ಸ್ಫೋಟಿಸೋದಲ್ಲ, ಭಾವವನ್ನು ಕೂಡ ಸ್ಫೋಟಿಸಬೇಕು. ಅರ್ಥ ಮತ್ತು ಭಾವ ಸ್ಫೋಟದಿಂದ ನಮಗೆ ರಸದ ಸಂವೇದನೆ ಆಗಬೇಕು, ಅದರ ಅನುಭವ ಆಗಬೇಕು. ಯಾಕೆ ಕೆಲವರದ್ದು ನಮ್ಗೆ ಇಷ್ಟ ಆಗುತ್ತೆ ಬರವಣಿಗೆ, ಯಾಕೆ ಇಷ್ಟ ಆಗಲ್ಲ, ಇದೇ ಕಾರಣ. ಈ ರೀತಿಯ ಯಾವಾಗ ಇದೆಲ್ಲ ನಮಗೆ ಕಾಣುತ್ತೆ ಅಥವಾ ಇದರ ಅನುಭವ ಆಗುತ್ತೆ ಅಂದರೆ, ನಾವು ಪ್ರೀತಿಸಿದಾಗ, ಸಾಹಿತ್ಯವನ್ನು ಪ್ರೀತಿಸಿದಾಗ, ಅಕ್ಷರಗಳನ್ನು ನಮ್ಮೊಳಗೆ ಸೆಳ್ಕೊಂಡಾಗ. ಅದು ಸಾಧ್ಯ ಆಗಬೇಕಾದ್ರೆ ಇಡೀ ಜೀವನ ಪೂರ್ತಿ ನಾವು ವಿಸ್ಮಯವನ್ನು ಕಾಪಾಡಿಕೊಳ್ಬೇಕು. ಮಕ್ಕಳಿಗೆ ನಾವು ಮನೆಯಲ್ಲಿ ಕತೆ ಹೇಳ್ತಿದ್ದೀವ? ಇಲ್ಲ. ನೋಡಿ, ಕೆಲವು ಪದಗಳು ನಾನು ಅಥವಾ ನಮ್ಮ ಒಂದು ತಲೆಮಾರಿನವರು ಬಳಸ್ತೀವಿ. ನಾವು ಬೇಗ ಹೋಗ್ಬಾ ಅಂತ ಹೇಳ್ತೀವಿ. ಅಥವಾ ಇದರಲ್ಲಿ ಅದು ನಮ್ಮ ವಿಶ್ವೇಶ್ವರ ಭಟ್ ಹೇಳಿದಾಗ, ಸ್ಪೀಡಾಗಿ ಹೋಗ್ಬಾರ್ದು. ವಾಯುವೇಗ, ಶರವೇಗ, ಮನೋವೇಗ, ಈ ಪದಗಳು ಇತ್ತೀಚೆಗೆ ನಮಗೆ ಕಾಣಿಸ್ತಾನೆ ಇಲ್ಲ. ಯಾವುದೋ ಹಳೆ ಕಾದಂಬರಿಲಿ ಹುಡುಕಬೇಕು ಇಲ್ಲ, ಇದೆಲ್ಲ ನಮಗೆ ಬಾಲ್ಯದಲ್ಲೇ ಗೊತ್ತಿತ್ತು. ನಮ್ಮನೆ ಬೆಕ್ಕು ಮಾಳಿಗೆಯಿಂದ ಧುಮುಕಿ ಒಳಗೆ ಬಂದರೆ ನಾವು ತಮಾಷೆ ಮಾಡ್ಕೋತಾ ಇದ್ವಿ, ವಾಯು ಮಾರ್ಗದಿಂದ ಬಂತು ಬೆಕ್ಕು ಅಂತ. 6-7ನೇ ಕ್ಲಾಸ್ ಮಕ್ಕಳಿಗೆ ಈ ಪದಗಳು ನಮ್ಗೆ ಅವಾಗ ಗೊತ್ತಿರಲಿಲ್ಲ, ಇದರ ಮಹತ್ವ ಏನು, ನಾವೇನು ಬಳಸ್ತಾ ಇದ್ದೀವಿ, ಯಾಕೆ ಈ ಪದಗಳು ಎಲ್ಲಿಂದ ಬಂತು ನಮಗೆ, ಚಂದಮಾಮ. ಸೊ ನಾವು ಮಕ್ಕಳಿಗೆ ಕುತೂಹಲ, ವಿಸ್ಮಯ, ಈ ಕೇವಲ ಶಬ್ದಸ್ಫೋಟ ಅಥವಾ ಅರ್ಥಸ್ಫೋಟದಿಂದ ನಾವು ಅವರಿಗೆ ಕಲಿಕೆ ಮಾಡಿಸ್ತಾ ಇದ್ದೀವ, ಅಥವಾ ಅವರ ಭಾವ ಉದ್ದೀಪನಕ್ಕೆ. ಪ್ರೀತಿ ಪ್ರೇಮ ಬರೋದೇ ಆ ಭಾವನೆಗಳ ಉದ್ದೀಪನೆ ಆದಾಗ. ಸಾಹಿತ್ಯದ ಬಗ್ಗೆ ಆ ಪ್ರೀತಿ ಪ್ರೇಮ ಬರಬೇಕು, ಅದನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತಂದರೆ ಅವ್ರಿಗೆ ರಂಜನೀಯ ಕಥೆಗಳನ್ನು ಮೊದಲು ಹೇಳಬೇಕು. ರಂಜನೀಯ ಈ ಕತೆ ಅಂದಾಗ ಯಾರಿಗೆ ಇಷ್ಟ ಆಗಲ್ಲ ರೀ? ಈಗಲೂ ನನಗೆ ಯಾರಾದರೂ ನೀವು ಕೂತ್ಕೊಂಡು ಒಳ್ಳೆ ಕತೆ ಹೇಳ್ತೀರಿ ಅಂದರೆ ನಾನು ತಯಾರಿದ್ದೀನಿ. ಅಂದರೆ
ಈ ಕತೆ ಕೇಳೋದ್ರಿಂದ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ ವಿಕಾಸವಾಗುತ್ತೆ ಮತ್ತು ಅವರ ಭಾವಕೋಶ ವಿಸ್ತಾರವಾಗುತ್ತೆ. ಯಾವ ಮಗು ಕತೆ ಕೇಳದೆ ಬೆಳೆಯುತ್ತೋ, ಯಾವ ಮಗು ಸದಾ ಟಿ ವಿ ನೋಡ್ತಾ, ಮೊಬೈಲ್ ನೋಡ್ತಾ, ಈಗಿನ ಕಾಲದಲ್ಲಿ ಅದೊಂದು ದೊಡ್ಡ ಸವಾಲು. ನನಗೆ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ತಂದೆ ತಾಯಿಗಳು ದೂರ ಅದೊಂದು, ಯಾವಾಗಲೂ ಮೊಬೈಲ್ ಇಟ್ಕೊಂಡು ಕೂತಿರ್ತಾನೆ. ಸೊ ನೀವೇನು ಮಾಡ್ತಿರ್ತೀರಾ ಅಂದರೆ ನಾವು ಅದೇ ಮಾಡ್ತಿರ್ತೀವಿ. ಈ ಥರ ಉತ್ತರಗಳು ಬಂದಾಗ ಸಾಹಿತ್ಯ ಪ್ರೀತಿ ಅಥವಾ ಸಾಹಿತ್ಯದ ಒಂದು ಒಲವು ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಆ ಕುತೂಹಲ ಮತ್ತು ಹಂಬಲವನ್ನು ಮೂಡಿಸಬೇಕು ಮಕ್ಕಳಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೊಂದು, ಇದು ಭಾಳ ಪ್ರಧಾನವಾದದ್ದು ವಿಷಯ. ಮಕ್ಕಳು ಊಟವನ್ನು, ಹಾಲು ಬಿಡಿಸಿ ಅವರಿಗೆ ಊಟವನ್ನು ಮಾಡೋದು ಕಲಿಸೋದು ಎಷ್ಟು ಸರ್ಕಸ್ ಅಂತ ನಮಗೆ ಗೊತ್ತು, ಅದೆಷ್ಟು ಶ್ರಮ. ನಾವು ಅಕ್ಷರವನ್ನು ಕಲಿಸಿದ ಮೇಲೆ, ಇವಾಗ ಹೇಗೆ ಅನ್ನಪ್ರಾಶನ ಆದಮೇಲೆ ಮಗು ಅನ್ನ ತಿನ್ನೋದನ್ನ ಕಲಿಯೋಕ್ಕೆ ಒಂದು ಎಲೆಯಲ್ಲಿ ತುಪ್ಪ ಗಿಪ್ಪ ಹಾಕಿಕೊಟ್ಟು ಅದರ ಕೈ ಕೊಟ್ಟು ಅದನ್ನು ಅಭ್ಯಾಸ ಮಾಡ್ಕೊಳ್ಳೋದನ್ನ ನಾವು ನೋಡಿ ಸಂತೋಷ ಪಡ್ತೀವೋ, ಹಾಗೆ ಪುಸ್ತಕಗಳನ್ನು, ಅಕ್ಷರಗಳನ್ನು ಮಗು ಗ್ರಹಿಸೋದನ್ನು ನಾವು ನೋಡಬೇಕು, ಗಮನಿಸಬೇಕು. ಯಾಕೆಂತಂದರೆ ಇದುವರೆಗೆ ಆ ಮಗುವಿನ ಬೆಳವಣಿಗೆಯಲ್ಲಿ ಅದು ತನ್ನ ಪಂಚೇಂದ್ರಿಯಗಳನ್ನು ಬಳಸ್ಕೊಂಡು ಈ ವಿಶ್ವವನ್ನು ಗ್ರಹಿಸ್ತಾ ಇತ್ತು. ಏನು ಸಿಕ್ಕಿದ್ರೂ ಬಾಯಿಗೆ ಹಾಕ್ಕೊಳ್ಳುತ್ತೆ, ಯಾವ ಶಬ್ದ ಬಂದರೂ ತಿರುಗಿ ನೋಡುತ್ತೆ, ಏನಾದರೂ ಮುಟ್ಟಿ ನೋಡುತ್ತೆ. ಅಕ್ಷರಗಳನ್ನು, ಸಾಹಿತ್ಯವನ್ನು ಇವಾಗ ನಾವು ಮಾಡೋದೇನು, ಪುಸ್ತಕ ನಮಗೆ ಕೈ ಕೊಟ್ಟು ಕೂಡಲೇ ಅದನ್ನು ಮುಟ್ತೇವೆ, ನೋಡ್ತೇವೆ, ಯಾರೂ ಇಲ್ಲದೆ ಇದ್ರೂ ಒಂಚೂರು ಮೂಸಿ ನೋಡ್ತೇವೆ. ಕೆಲವ್ರಿಗೆ ಪ್ರಿಂಟು, ಹೊಸದ ವಾಸನೆ, ಇಂಕು, ಪೇಪರು ಇಷ್ಟ ಇರುತ್ತೆ. ಇದು ಹೇಗೆ ಅಂತಂದರೆ, ಬೆಳೀತಾ ಬೆಳೀತಾ ಪಂಚೇಂದ್ರಿಯಗಳಲ್ಲಿ ರಾಜ ಮನಸ್ಸಿದೆಯಲ್ಲ, ಮನಸ್ಸು ಇಂದ್ರಿಯಗಳ ರಾಜ, ಅದು ಗ್ರಹಿಸುವ ಹಂತಕ್ಕೆ ಬೆಳಿಬೇಕು ಅಂತಂದರೆ ಅದು ಕಣ್ಣಿನ ಮೂಲಕ ಆಗಕ್ಕೆ ಶುರು ಆಗುತ್ತೆ. ಆವಾಗ ಸಾಹಿತ್ಯದ ಓದು ಸೀರಿಯಸ್. ಚಂದಮಾಮದಿಂದ ನಾವು ಕಾರಂತರು, ಭೈರಪ್ಪನವ್ರ ಕಾದಂಬರಿಗೆ ಜಿಗಿತೇವೆ. ಇದು ಆಗಬೇಕಿದು. ಇದು ನಾನು ಹೇಳಿದ ಮಾತಲ್ಲ, ಬೇಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ಮನೆ ಬಾಗಿಲು ಎಷ್ಟು ದೊಡ್ಡದಿರಬೇಕಂದ್ರೆ ಒಬ್ಬ ಮನುಷ್ಯ ಒಳಗೆ ಹೋಗಿ ಬರೋ ಅಷ್ಟು ಅಗಲ ಇರಬೇಕಂತೆ, ಅಷ್ಟು ದೊಡ್ಡದಿರಬೇಕು ಮನೆ ಕಾಂಪೌಂಡು. ಅದರ ಗೇಟ್ ಎಷ್ಟು ದೊಡ್ಡದಿರಬೇಕು, ಒಂದು ಚಕ್ಕಡಿ ಅಥವಾ ಒಂದು ಕಾರು ಒಳಗೆ ಹೋಗಿ ಹೊರಗೆ ಬರೋ ಅಷ್ಟು ದೊಡ್ಡದಿರಬೇಕು. ಒಂದು ಕೋಟೆ ಬಾಗಿಲು ಎಷ್ಟು ದೊಡ್ಡದಿರಬೇಕು, ಒಂದು ಸೈನ್ಯದ ತುಕುಡಿ ಒಳಗೆ ಹೋಗಿ ಹೊರಗೆ ಬರೋ ಅಷ್ಟು ದೊಡ್ಡದಿರಬೇಕು. ಮುಂದುವರೆದು ಹೇಳ್ತಾರೆ, ತಮ್ಮ, ಮನುಷ್ಯನ ಕಣ್ಣು ಎಷ್ಟು ದೊಡ್ಡದಿರಬೇಕಂದ್ರೆ ಒಂದು ವಿಶ್ವ ಒಳಗೆ ಹೋಗಿ ಮತ್ತೊಂದು ವಿಶ್ವ ಹೊರಗೆ ಬರಬೇಕು. ದೇ ಶುಡ್ ಪಾಸ್ ಈಚ್ ಅದರ್. ಆ ಒಂದು ದೃಷ್ಟಿ, ಅದು ಸಾಹಿತ್ಯದ ವಿರಾಟ್ ಸ್ವರೂಪ ಅಂದ ಕೂಡಲೇ ನನಗೆ ಅವರ ಈ ಹೇಳಿಕೆ ನೆನಪಿಗೆ ಬಂದ್ಬಿಡತ್ತೆ. ಇಂಥದ್ದು ನಮಗೆ ವಿಶ್ವವನ್ನು ನಮ್ಮೊಳಕ್ಕೆ ಸೆಳ್ಕೊಳ್ಳೋಕ್ಕೆ ಇರೋ ಒಂದು ಅವಕಾಶ ಇರೋದು ಸಾಹಿತ್ಯದ ಮೂಲಕ ಮಾತ್ರ. ಅದು ವಿಜ್ಞಾನದ ಸಾಹಿತ್ಯ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ವಿಷಯ ಬೇರೆ ಇದೆ. ಯಾಕೆ ಹೀಗೆ ಮಾಡಬೇಕು ನಾವು? ಯಾಕೆ ನಾವು ಕಣ್ಣಿನ ಮೂಲಕ ಇದನ್ನೆಲ್ಲ ಹೀರ್ಕೊಳ್ಬೇಕು? ನೋಡಿ, ಮನುಷ್ಯನ ಜೀವಿತ ಅತಿ ಅಲ್ಪ ಕಾಲದ್ದು. ನಾನು ನಮ್ಮ ವಿದ್ಯಾರ್ಥಿ ಮಿತ್ರರನ್ನು ಕೇಳಿದೆ, ಸಿದ್ಧವನದ ವಿದ್ಯಾರ್ಥಿಗಳು ವಾಲಂಟಿಯರ್ಸ್ ಆಗಿ ಪಾಪ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ನಿಮ್ಮೆಲ್ಲರ ಪರವಾಗಿ, ಕ್ಷೇತ್ರದ ಪರವಾಗಿ. ನಾನು ಸಾಮಾನ್ಯವಾಗಿ ವಿದ್ಯಾರ್ಥಿನಿ ಕೇಳೋದು, ನಿನ್ನ ವಯಸ್ಸು ಎಷ್ಟು? 20, 22 ಅಂತ ಏನೋ ಹೇಳ್ತಾರೆ, 19 ರೌಂಡ್ ಫಿಗರ್. ಮನುಷ್ಯನ ಸರಾಸರಿ ಆಯುಸ್ಸು 80 ಅಂತ ಇಟ್ಕೋ. ಅದರಲ್ಲಿ 1/4 ಕಾಲು ಭಾಗ ಹೊಟ್ಟೋಯ್ತು. ಕಾಲೇಜಲ್ಲಿದೆಯಾ ಅಂದರೆ ಕಾಲು ಭಾಗ ಹೊಟ್ಟೋಯ್ತು. ಇನ್ನು ಉಳಿದಿರೋದು ತಮ್ಮ ನಿನ್ನ ಹತ್ರ 40 ವರ್ಷ. ಆ 40 ವರ್ಷದಲ್ಲೂ ನೆನ್ಪಿಟ್ಕೋ, ನೀನು ಎಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯ, ನಿನ್ನ ಆರೋಗ್ಯ ಹೇಗೆ ಇಟ್ಕೊಳ್ಳೋಕ್ಕೆ ಸಾಧ್ಯ, ಇಷ್ಟರೊಳಗೆ ನೀನು ಏನು ಗಳಿಸ್ಬೋದು, ನೀನು ಗೊತ್ತು ಗುರುಗಳೇನು, ಇದನ್ನು ಇದನ್ನು ಕಂಡುಕೊಳ್ಳೋಕ್ಕೆ ನೀನೇನು ಪ್ರಯತ್ನ ಮಾಡಿದ್ಯಾ? ಮನುಷ್ಯನ ಜೀವಿತದ ಅವಧಿ ಬಹಳ ಚಿಕ್ಕದ್ದು, ಆದರೆ ಮನುಕುಲದ ಚರಿತ್ರೆ ದೊಡ್ಡದು, ಮನುಕುಲದ ಅನುಭವ ದೊಡ್ಡದು.
ಇದನ್ನು ಗ್ರಹಿಸೋಕ್ಕೆ ನಮಗಿರೋ ಏಕೈಕ ಮಾರ್ಗ ಪುಸ್ತಕ, ಸಾಹಿತ್ಯ. ಐನ್ಸ್ಟೈನ್ ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾನೆ, ದ ಓನ್ಲಿ ವೇ ಯು ಹ್ಯಾವ್ ಟು ಫೈಂಡ್ ಈಸ್ ದ ಡಿಸ್ಟೆನ್ಸ್ ಟು ಯುವರ್ ಟು ದ ನಿಯರೆಸ್ಟ್ ಲೈಬ್ರರಿ ಅಂತಾರೆ. ನಿನ್ನ ದಾರಿ ಕಂಡುಕೊಳ್ಬೇಕು ಅಂತಿದ್ರೆ ಮೊದಲನೇ ಕೆಲಸ ನೀನು ಮಾಡಬೇಕಾದ್ದು ನಿನ್ನ ಮನೆ ಹತ್ತಿರ ಅಥವಾ ಹತ್ತಿರದ ಒಂದು ಲೈಬ್ರರಿಗೆ ದಾರಿ ಕಂಡುಕೋ ಅಂತಾರೆ. ಯಾಕಿದು? ಎರಡನೇ ಕಾರಣ ಯಾಕೆ ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು, ನಮ್ಮೊಳಗೆ ಒಂದಾಗಿಸ್ಕೊಳ್ಬೇಕು ಅಂದರೆ, ಈ ಬದುಕಿನ ಪ್ರಯಾಣ ಇದೆಯಲ್ಲ, ಇದು ದ್ವಿಮುಖವಾದದ್ದು. ಒಂದು ಹೊರಮುಖವಾದದ್ದು, ಇನ್ನೊಂದು ಒಳಮುಖವಾದದ್ದು. ಈ ಹೊರ ಪ್ರಯಾಣಕ್ಕೆ ಬೇಕಾದದ್ದು ಅನುಭವ, ಪ್ರಮಾಣ ಮತ್ತು ದಾಖಲೆಗಳು ಕೆಲವು ಬೇಕು. ಆದರೆ ಒಳ ಪ್ರಯಾಣಕ್ಕೆ ಅನುಭವ ಬೇಕು, ವಿಶ್ಲೇಷಣೆನೂ ಬೇಕು. ಓದು ಈ ಒಳ ಮತ್ತು ಹೊರ ಪ್ರಯಾಣಕ್ಕೆ ಪೂರಕವಾದಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು ಒದಗಿಸುತ್ತೆ. ಹೀಗಾಗಿ ನಾವು ಸಾಹಿತ್ಯ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಯಾವುದೇ ಭಾಷೆ ಇರಲಿ, ಶತಾವಧಾನಿ ಗಣೇಶರಿಗೆ 17 ಭಾಷೆ ಬರುತ್ತೆ, ನಮಗೆ 2-3 ಬರುತ್ತೆ. ಇನ್ನಷ್ಟು ಕಲಿಯೋದಿದೆ, ಕಲಿತಾ ಇರ್ತೀವಿ, ಪ್ರಯತ್ನ ಮಾಡ್ತಾನೇ ಇರಬೇಕು. ಮನುಷ್ಯನಲ್ಲಿ ಕಲಿಕೆ ಕೊನೆವರೆಗೆ ಇರಬೇಕು. ಮಾರ್ಟಿನ್ ಅಂತಕ್ಕಂಥ ಒಬ್ಬ ಚಿಂತಕ ಹೇಳ್ತಾನೆ, ಎ ರೀಡರ್ ಲೀವ್ಸ್ 1,000 lives ಬಿಫೋರ್ ಹಿ ಡೈಸ್. ದ ಮ್ಯಾನ್ ಹೂ ನೆವರ್ ರೀಡ್ಸ್ ಲೀವ್ಸ್ ಓನ್ಲಿ ಒನ್. ಎ ಮ್ಯಾನ್ ಹೂ ನೆವರ್ ರೀಡ್ಸ್ ಲೀವ್ಸ್ ಓನ್ಲಿ ಒನ್ ಅಂತೆ. ಆದ್ದರಿಂದ ನಾವು ಓದಬೇಕು, ಸಾಹಿತ್ಯದ ಪ್ರೀತಿಯನ್ನು ಬೆಳೆಸ್ಕೊಳ್ಬೇಕು. ಇದಾದಮೇಲೆ ಇನ್ನು ಕೆಲವೇ ನಿಮಿಷಗಳಲ್ಲಿ ನಾನು ಮಾತು ಮುಗಿಸ್ತೀನಿ. ಸಾಹಿತ್ಯದ ಪ್ರಯೋಜನಗಳೇನು ಅಂತ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಬದುಕಿನಲ್ಲಿ ಮನುಷ್ಯ ಭಾವನೆಗಳು, ಪ್ರತಿಯೊಬ್ಬನಿಗೂ ಅವನವನ ಭಾವನೆ ಹೊಸದು. ಆಮೇಲೆ ನಾನು ಆಗಲೇ ಹೇಳಿದಾಗೆ ಎಲ್ಲ ಅನುಭವಗಳನ್ನು ನಾವು ನಮ್ಮದೇ ಬದುಕಿನಲ್ಲಿ ಕಂಡುಕೊಳ್ಳೋದಕ್ಕೆ ಅಸಾಧ್ಯ. ಹೀಗಾಗಿ ನಾವು ಬೇರೆಯವರ ಅನುಭವಗಳನ್ನೆಲ್ಲ ನಮ್ಮದಾಗಿಸ್ಕೊಳ್ಬೇಕಾದ್ರೆ ಓದಬೇಕು. ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳನ್ನು ಓದಿದರೆ ನೀವು ತಿಪ್ಟೂರು, ಚನ್ನರಾಯಪಟ್ಟಣ, ಹಾಸನ ಈ ಕಡೆ ಓಡಾಡುವಾಗ ನಿಮ್ಗಲ್ಲೊಬ್ಬ ಮಂಜಯ್ಯ ಕಾಣಿಸ್ತಾನೆ ಬಸ್ಸಲ್ಲಿ, ಇನ್ನೊಂದು ಕಡೆಯಲ್ಲಿ ಇನ್ಯಾರೋ ಪಾತ್ರ ಕಾಣಿಸ್ತಾನೆ. ಹೀಗೆ ನಮಗೆ ಆಮೇಲೆ ನೀವು ಈ ಕಡೆ ಶಿವರಾಮ್ ಕಾರಂತರ ಕಾದಂಬರಿಗಳನ್ನು ಓದಿ ಮಂಗಳೂರು ಕಡೆ ಬಂದರೆ ಔದಾರ್ಯದ ಉರುಳಿನಲ್ಲಿ ಯಾರೋ ಒಬ್ಬರು ಅಲ್ಲಿ ಇರ್ತಾರೊಬ್ರು, ಆ ಪಾತ್ರ, ಆ ಕಾದಂಬರಿಯವರು, ಒಬ್ಬ ಚೋಮ ಕಾಣಿಸ್ತಾನೆ. ಇದೆಲ್ಲ ಅಂದ್ರೆ ಏನು ನಾನು ಹೇಳ್ತಾ ಇದ್ದೀನಿ, ನಮಗೆ ಅವರೆಲ್ಲರ ಜೀವನದ ಅನುಭವ ಸಾರವನ್ನು ನಾವು ಒಳಗೊಳ್ಳಬಹುದು ಅಥವಾ ನಾವು ಅದನ್ನು ಸ್ವೀಕರಿಸ್ಬೋದು ಅಂತ. ಎಲ್ಲದಕ್ಕಿಂತ ಮುಖ್ಯ, ಕೊನೆಯದು 1-2 ಮಾತು ಹೇಳ್ತೇನೆ. ಈ ಸಹಿಷ್ಣುತೆ, ಬದುಕಿನ ಸಹಿಷ್ಣುತೆಯನ್ನು ಹೆಚ್ಚಿಸುವಂಥದ್ದು, ಸಹನೀಯವಾಗಿಸುವಂಥದ್ದು ಸಾಹಿತ್ಯದ ಒಂದು ದೊಡ್ಡ ಗುಣ. ಯಾಕೆ ನಮ್ಮ ಭಾರತದ ಸಂಸ್ಕೃತಿ ನಾಶವಾಗಿಲ್ಲ ಅಂತಂದರೆ, ನಮ್ಮ ನೆಲದಲ್ಲಿ ಸಾಹಿತ್ಯದ ಸೊಗಡು ತಾನಾಗಿ ಹಬ್ಬತ್ತೆ, ಹಿತ್ತಲಲ್ಲಿ ಹಾಕಿದ ಮಲ್ಲಿಗೆಯಂತೆ. ನಮ್ಮ ರಾಮಾಯಣ ಮಹಾಭಾರತಗಳು ಕಟ್ಟಿಕೊಟ್ಟಂಥ ಅನುಭವ ಇದೆಯಲ್ಲ, ನಮ್ಮ ಪರಂಪರೆಗೆ, ನಮ್ಮ ಪ್ರಜ್ಞೆಗೆ ಅದು ಎಷ್ಟು ಆಳವಾಗಿದೆ. ನಾವು ಪರ್ವ ಶಿಷ್ಟ ಸಮಾಜದವರು ಎಲ್ಲ ಪರ್ವ ಓದಿರ್ತೀವಿ ನಾವು. ಆದರೆ ಮಹಾಭಾರತ ಎಷ್ಟು ಆಳವಾಗಿ ನಮ್ಮ ಪರಂಪರೆಯಲ್ಲಿ ಇದೆ ಅಂದರೆ, ಜನಪದ ನುಡಿಕಾರರು, ಜನಪದ ಗಾಯಕರು ಅದನ್ನು ಹೇಳ್ತಾರೆ. ಕೋಲಾಟದಲ್ಲಿ ಬರುತ್ತೆ, ಕುಂತಿ ಕೊಟ್ನ ಕುಟ್ಟಿ ಭೀಮ ಭಿಕ್ಷಾ ಬೇಡಿ ಎಂತೋರಿಗೆಂತ ಕಾಲ ಬಂತೋ ತಾಂದನಿತ್ತನೋ ಅಂತ. ಅದು ಹೇಗೆ ಬದುಕನ್ನು ಸಹನೀಯಗೊಳಿಸುತ್ತೆ, ಕೋಲಾಟದ ಹಾಡದು. ಹಾಗೆ ರಾಮಂಗೆ ರಾಜ್ಯ ಬಂದರೂ ರಾಗಿ ಬೀಸೋ ತಪ್ಪಲಿಲ್ಲ ಗಾದೆ, ಇವು ಎಲ್ಲ ಸಾಹಿತ್ಯವೇ ತಾನೆ. ಬದುಕನ್ನು ಸೊಗಸುಗೊಳಿಸೋದಕ್ಕೆ ಅನೇಕ ಮಾರ್ಗಗಳಿವೆ, ಅದರಲ್ಲಿ ಸಾಹಿತ್ಯ ಒಂದು ಪ್ರಮುಖವಾದ ಮಾರ್ಗ. ಅದನ್ನು ನಾವೆಲ್ಲರೂ ರೂಢಿಸ್ಕೊಳ್ಬೇಕು.
ಧರ್ಮವನ್ನು ಪಾಲಿಸೋಣ, ಸಾಹಿತ್ಯವನ್ನು ಪ್ರೀತಿಸೋಣ, ಅಧ್ಯಯನದ ಮೂಲಕ ವಿರಾಟ್ ಸ್ವರೂಪಿಗಳಾಗೋಣ ಅಂತ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಮಹನೀಯರಿಗೆ ವಂದಿಸಿ, ಮುಖ್ಯವಾಗಿ ನನಗೆ ತುಂಬ ಸಂಕೋಚ ಆಗೋಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಶ್ರೀ ಕ್ಷೇತ್ರದವರು. ಅದಕ್ಕೆ ನಾನು ನಿಮಗೆ ಚಿರಋಣಿ. ನಮ್ಮ ಕಾಲೇಜಿಗೆ ಕಾವಂದ್ರ ಪ್ರೈವೇಟ್ ಸೆಕ್ರೆಟ್ರಿನೇ ಬಂದು, ಶ್ರೀಪಾದ್ ಭಟ್ರು ಬಂದು, ಪರವಾಗಿಲ್ಲ ಸರ್ ವಾಟ್ಸಪ್ಪಲ್ಲಿ ಕಳಿಸಿ ನನಗೆ ಅಂದೆ. ಇಲ್ಲ ನಾವು ಬರಬೇಕು, ತಮ್ಮನ್ನು ಕಾಣಬೇಕು ಅಂತಂದು ಎಷ್ಟು ಕಾಳಜಿ, ಏನು ಪ್ರೀತಿ. ಈ ಕ್ಷೇತ್ರ ನಮಗೆ ಸದಾ ರಕ್ಷಣೆ ಕೊಡಲಿ. ನಾವು ಈ ಕ್ಷೇತ್ರದ ಅತ್ಯಂತ ಸರಳ ಅನುಯಾಯಿಗಳು ಅಂತ ಹೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಅಧಿವೇಶನದ ಕೊನೆಯ ಉಪನ್ಯಾಸ ಇದೀಗ ಡಾಕ್ಟರ್ BM ಶರಬೇಂದ್ರ ಸ್ವಾಮಿ ಅವರಿಂದ. ಇವರು ರಾಯಚೂರು ಜಿಲ್ಲೆಯವರು, ಆದರೆ ನಮ್ಮ ಮಂಗಳೂರಿನವರು ಕೂಡ. ಯಾಕೆಂದರೆ 26 ವರ್ಷಗಳ ಕಾಲ ಮಂಗಳೂರು ಆಕಾಶವಾಣಿಯಲ್ಲಿ ಇವರು ಕಾರ್ಯಕ್ರಮ ನೀಡುವಂತಹ ಆಕಾಶವಾಣಿ ಕಾರ್ಯಕ್ರಮ ನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಸಂಸ್ಕೃತದಲ್ಲಿ MA ಮಾಡಿದ್ದು ರ್ಯಾಂಕ್ ವಿಜೇತರು, ಸಂವಹನ ಮತ್ತು ಪತ್ರಿಕೋದ್ಯಮ ವಿಷಯದಲ್ಲಿ ಕೂಡ MA ಪದವೀಧರರು, ಹಾಗೆಯೇ ಹಿಂದಿಯಲ್ಲಿ ಕೂಡ ಭಾಷಾಭೂಷಣ ಪದವಿ ಪಡೆದವರು. ಇವತ್ತಿನ 3 ಉಪನ್ಯಾಸಕರು ಕೂಡ 3 ವಿಷಯಗಳಲ್ಲಿ MA ಪದವೀಧರರಾಗಿರುವಂಥದ್ದು ಇವತ್ತಿನ ವಿಶೇಷ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇವರು ಬಹುಮುಖ ಪ್ರತಿಭಾವಂತರು. ಬೆಳಕಿಗೆ ಬೆನ್ನು ಹಾಕಿದ್ದಾಳೆ ಗಾಂಧಾರಿ, ಕೊನೆ ಎಂದು ಅನ್ನುವಂಥ ನಾಟಕ, ಕವನ ಸಂಕಲನ, ಹಾಗೆಯೇ ಪದಾಂಬುದಿ, ಪರ್ಯಾಯ ಪದಕೋಶ, ಹಾಗೆಯೇ ಹೀಗೆ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ನಟರಾಗಿಯೂ ನಿರ್ದೇಶಕರಾಗಿಯೂ ಕೂಡ ಪ್ರಖ್ಯಾತರಾದವರು. ವಿಶೇಷವಾಗಿ ನಾಡಿನ ಪ್ರಸಿದ್ಧ ಸಾಹಿತಿಗಳಾದಂತಹ ಚಂದ್ರಶೇಖರ ಕಂಬಾರ, HS ವೆಂಕಟೇಶಮೂರ್ತಿ, ಸಿದ್ಧಲಿಂಗ ಪಟ್ಟಣಶೆಟ್ಟಿ, ಗಿರೀಶ್ ಕಾರ್ನಾಡ್ ಮೊದಲಾದವರ ನಾಟಕಗಳಲ್ಲಿ ಅಭಿನಯಿಸಿದಂಥ ಹೆಗ್ಗಳಿಕೆ ಇವರದಾಗಿದೆ. ಆಕಾಶವಾಣಿಗಾಗಿ 1000ಕ್ಕೂ ಹೆಚ್ಚು ರೇಡಿಯೋ ನಾಟಕ ರೂಪಗಳನ್ನು ರಚಿಸಿ ನಿರ್ದೇಶಿಸಿ ನಿರ್ಮಾಣ ಮಾಡಿದಂಥ ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಇದೀಗ ಡಾಕ್ಟರ್ ಶರಬೇಂದ್ರ ಸ್ವಾಮಿ ಸರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಉಪನ್ಯಾಸ ನೀಡಬೇಕಾಗಿ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ಅಧಿದೇವತೆ ಮಂಜುನಾಥ ಸ್ವಾಮಿಯನ್ನು, ಚಂದ್ರನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು ಮನದಲ್ಲಿ ಸ್ಮರಿಸಿಕೊಳ್ತಾ, ಈ ಸಮಾರಂಭದ ಮುಖ್ಯ ರೂವಾರಿಗಳು, ರಾಜರ್ಷಿಗಳು ಆದಂಥ ಡಾಕ್ಟರ್ D. ವೀರೇಂದ್ರ ಹೆಗ್ಡೆ ಅವರ ಪಾದಗಳಲ್ಲಿ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಆರಂಭಿಸ್ತೇನೆ. 93ನೇ ಸರ್ವಧರ್ಮ ಸಮ್ಮೇಳನ ಇದು. ನನಗೆ ಈ ಸಮ್ಮೇಳನದಲ್ಲಿ ನಿಂತು ಮಾಡೋದಂದ್ರೆ ಒಂದು ರೀತಿಯ ಮುಜುಗರ ಆಗ್ತಾ ಇದೆ. ಯಾಕಂದರೆ ಸುಮಾರು 15 ವರ್ಷಗಳ ಕಾಲ ನಾನು ಅಲ್ಲಿ ಮಾಧ್ಯಮದ ಸಾಲಿನಲ್ಲಿ ಕೂತು ರಿಪೋರ್ಟ್ ಮಾಡಿದವನು, ಆಕಾಶವಾಣಿಯ ಸಾಲಿನಲ್ಲಿ ಕೂತು ಲೈವ್ ಕಾಮೆಂಟ್ರಿ ಕೊಟ್ಟದ್ದು. ಹಾಗೆ ನಾನು ಇಲ್ಲಿ 15 ವರ್ಷಗಳ ಕಾಲ ಬೇರೆ ಬೇರೆ ಮಾಡಿದಂಥವನು ಇಲ್ಲಿ ಬಂದ ನಿಮ್ಮ ಎದುರು ಮಾತಾಡಬೇಕಾದಂಥ ಒಂದು ಸಂತೋಷದ ಸಂಗತಿ, ಹೆಮ್ಮೆಯ ಸಂಗತಿ, ಹಾಗೆಯೇ ಮುಜುಗರದ ಸಂಗತಿ ಕೂಡ. ಈ 93ನೇ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನದ ಸಮಾರಂಭ ಇಲ್ಲಿ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದರೆ ಅದು ಸರ್ವಧರ್ಮಗಳ ನೆಲೆವೀಡು. ಆ ಸರ್ವಧರ್ಮವನ್ನು ಪೋಷಿಸಿಕೊಂಡು ಪೊರೆದು ಬಂದಂಥ ನಾಡಿಗೆ ಈ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಾಗ ನಮ್ಮ ಗೆಳೆಯ ವಿಶ್ವೇಶ್ವರ ಭಟ್ರು ಹೇಳಿದಾಗೆ ಕಾರ್ಮೋಡ್ಗಳು ಕವಿದಿದ್ದು ಹೌದು. ಆಸುರಿ ಶಕ್ತಿ ಯಾವಾಗ ಮೇಲ್ಗೈ ಸಾಧಿಸ್ತದೋ ಆಗ ದೈವಶಕ್ತಿ ಅದನ್ನು ದಮನ ಮಾಡಲಿಕ್ಕೆ ಬರ್ತದೆ ಅಂತೆ. ಅಂಥ ಆಸುರಿ ಶಕ್ತಿಯನ್ನು ದಮನ ಮಾಡಲಿಕ್ಕೆ ಈ ದೈವಶಕ್ತಿ ಬಂದಿದೆ. ಆ ದೈವಶಕ್ತಿಯಿಂದ ಹೊರಬಂದಿದ್ದಾರೆ. ನಾವು ಬಂಗಾರವನ್ನು, ಏನು ಶುದ್ಧ ಬಂಗಾರ, ಅಪರಂಜಿ ಅಂತ ಏನು ಕರಿತೇವೆ, ಅಪರಂಜಿ ಚಿನ್ನ ಸುಮ್ಮನೆ ಆದದ್ದಲ್ಲ. ಅದು ಅಪರಂಜಿ ಚಿನ್ನ ಆಗಬೇಕಾದ್ರೆ, ಅದು ಶುದ್ಧ ಚಿನ್ನ ಆಗಬೇಕಾದ್ರೆ ಬೆಂಕಿಯಲ್ಲಿ ಬೇಯಬೇಕು.
ಬೆಂಕಿಯಲ್ಲಿ ಬೆಂದಾಗ ಮಾತ್ರ ಅದು ಶುದ್ಧ ಚಿನ್ನ ಆಗಿ ಹೊರಗೆ ಬರ್ತದೆ. ಹಾಗೆ ಅಗ್ನಿದಿವ್ಯದಿಂದ ಹೊರಬಂದವರು ಡಾಕ್ಟರ್ ಖಾವಂದರು. ಇಂತಹ ಸಂದರ್ಭದಲ್ಲಿ ಅವರ ಬೆಂಕಿಯಲ್ಲಿ ಬೆಂದು ಬಂಥ ಅನುಭವವನ್ನು ಅವರು ಅನುಭವಿಸಿದ್ದಾರೆ. ಅವರ ಜೊತೆಗೆ ನಾವು ನೀವೆಲ್ಲ ಇದ್ದೇವೆ ಅನ್ನೋದೇ ನಮ್ಮ ಹೆಮ್ಮೆಯ ಸಂಗತಿ. ಇವತ್ತು ನಾನು ಈ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಜೈನ ಪುರಾಣಗಳ ಪರಂಪರೆಯನ್ನು ನೆನಪು ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದೇನೆ. ಜೈನ ಪುರಾಣಗಳು ಯಾಕೆ ನಾನು ಈ ವಿಷಯವನ್ನು ಆಯ್ದುಕೊಂಡೆ ಅಂತಂದರೆ, ನಮ್ಮ ಕನ್ನಡ ಸಾಹಿತ್ಯದ ಉಗಮ ಆಗಿದ್ದಲೇ, ಕನ್ನಡ ಸಾಹಿತ್ಯದ ಕೃತಿಗಳು ಹೊರಬಂದದ್ದೇ ಜೈನ ಪುರಾಣಗಳಿಂದ, ಜೈನ ಕವಿಗಳಿಂದ. ಹಾಗಾಗಿ ನಮ್ಮ ಕನ್ನಡದ ಮೂಲ ಧಾತು ಎಲ್ಲಿದೆ ಅಂತ ನಾವು ಹೇಳಿದ್ರೆ, ನಮ್ಮ ಕನ್ನಡ ಸಾಹಿತ್ಯದ ಮೂಲ ಧಾತು ಇರುವುದೇ ಜೈನ ಪುರಾಣಗಳಲ್ಲಿ. ಆ ಕಾರಣದಿಂದ ಜೈನ ಪುರಾಣಗಳ ಪರಂಪರೆ ಬಹುದೊಡ್ಡ ಪರಂಪರೆ ನಮ್ಮ ನಾಡಿನಲ್ಲಿ ಆಗಿದ್ದಿದೆ. ಅಂತಹ ಜೈನ ಪುರಾಣಗಳ ಪರಂಪರೆಯ ಬಗೆಗೆ ನಾವೆಂದು ಮಾತಾಡೋಣ. ಅಲ್ಲಮಪ್ರಭುಗಳ ಒಂದು ವಚನ ಇದೆ, ಹಿಂದಣ ಹೆಜ್ಜೆಯ ನರಿತಲ್ಲದೆ ನಿಂದ ಹೆಜ್ಜೆಯ ನರಿಯಬಾರದು ಅಂತ. ಹಿಂದಣ ಹೆಜ್ಜೆ, ನಾನು ಮುಂದೆ ಹೋಗ್ಬೇಕಂದ್ರೆ ನನ್ನ ಹಿಂದಣ ಹೆಜ್ಜೆ ಬಹುಮುಖ್ಯವಾಗ್ತದೆ. ಆ ಹಿಂದಣ ಹೆಜ್ಜೆಯನ್ನು ನೆನಪಿಟ್ಟುಕೊಂಡೇ ನಾನು ಮುನ್ನಡೆಯಬೇಕಾಗ್ತದೆ. ಅಂತಹ ಕನ್ನಡ ಸಾಹಿತ್ಯಕ್ಕೆ ಹಿಂದಣ ಹೆಜ್ಜೆಯಾಗಿ ರೂಪುಗೊಂಡದ್ದು, ಹಿಂದಣ ಹೆಜ್ಜೆಯಾಗಿ ನಮ್ಮ ಜೊತೆಗಿದ್ದದ್ದು ಜೈನ ಧರ್ಮದ ಜೈನ ಸಾಹಿತ್ಯ, ಜೈನ ಪುರಾಣಗಳು. ಈ ಜೈನ ಪುರಾಣಗಳು ನಮಗೆ ಏನು ಮಾರ್ಗದರ್ಶನ ತೋರು ಬೆರಳಾಗಿ, ಕನ್ನಡ ಸಾಹಿತ್ಯಕ್ಕೆ ತೋರು ಬೆರಳಾಗಿ ನಿಂತೋ, ಅದರ ಸ್ವರೂಪ ಏನು ಅನ್ನೋದನ್ನು ಒಂದು ಸೂಕ್ಷ್ಮವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಜೈನ ಧರ್ಮದ ಸ್ವರೂಪ ಏನು, ಯಾಕೆ ಇಷ್ಟೊಂದು ಸಾಹಿತ್ಯಕ್ಕೆ ಅದು ಬೆಂಗಾವಲಾಗಿ ನಿಂತದ್ದು ಯಾಕೆ ಅನ್ನೋದನ್ನು ಸ್ವಲ್ಪ ನೋಡಿದರೆ, ಜೈನ ಧರ್ಮದ ಮೂಲ ತತ್ವವೇ ಅಹಿಂಸಾ ಪರಮೋ ಧರ್ಮ ಅನ್ನುವಂಥದ್ದು. ಅಹಿಂಸೆಯ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದ್ದು ಜೈನ ಧರ್ಮದಲ್ಲಿ. ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ, ಈ ವಾಕ್ಯಗಳನ್ನು ಪರಿಪಾಲಿಸಿದ್ದು ಜೈನ ಧರ್ಮ. ಜೈನ ಧರ್ಮದ ಎಲ್ಲ ಸಂತರು, ಮುನಿಗಳು, ಶಲಾಕಾ ಪುರುಷರು ಅಂತ ನಾವೇನು ಹೇಳ್ತೇವೆ, ತೀರ್ಥಂಕರರು, ಅವರೆಲ್ಲ ಹೇಳಿಕೊಟ್ಟದ್ದು ಈ ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ, ಈ ತತ್ವದ ಮೇಲೆಯೇ ಇಡೀ ಜೈನ ಧರ್ಮದ ನಿಲುವು ನಿಂತಿದೆ. ಇಂಥದ್ದೊಂದು ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಇಂಥದ್ದನ್ನು ಯಾಕೆ ಹೇಳಬೇಕು? ಇದು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅತ್ಯಂತ ಪ್ರಮುಖವಾದದ್ದು. ಇವತ್ತೊಬ್ಬ ಚಾರಿತ್ರ್ಯವಂತ ಸಮಾಜವನ್ನು, ಚಾರಿತ್ರ್ಯವಂತ ವ್ಯಕ್ತಿಯನ್ನು ನಾವು ನೋಡೋದಾದರೆ, ಇಂತಹ ಸದ್ಗುಣಗಳ ಆಚಾರ ವಿಚಾರ, ಅವರ ಚಾರಿತ್ರ್ಯ ಮತ್ತು ಸಕಲ ಜೀವರಾಶಿಗಳಲ್ಲಿ ಪರಿಶುದ್ಧ ಪ್ರೀತಿಯನ್ನು ಹೊಂದಿರುವಂಥ ನೈತಿಕ ವಿಚಾರಧಾರೆಗಳು ಬಲಗೊಳ್ಳಬೇಕು. ಅಂತಹ ಬಲಗೊಳ್ಳುವ ಕಾರ್ಯದಲ್ಲಿ, ಅವನ್ನು ಬಲಪಡಿಸುವಂಥ ಕಾರ್ಯದಲ್ಲಿ ನಿಂತದ್ದು ಜೈನ ಧರ್ಮದ ತತ್ವಗಳು ಮಾತ್ರ, ಜೈನ ಧರ್ಮದ ಉಪದೇಶಗಳು, ತೀರ್ಥಂಕರರ ಉಪದೇಶಗಳು ಮಾತ್ರ. ಹೀಗಾಗಿ ಜೈನ ಧರ್ಮ ವಿಶ್ವದ ಮಹಾನ್ ಧರ್ಮಗಳಲ್ಲಿ ಒಂದು ಅಂತ ಹೇಳ್ಬೋದು. ಆದಿದೇವ ಋಷಭನಾಥರ ಅವರಿಂದ ಆರಂಭಗೊಂಡು 24ನೇ ತೀರ್ಥಂಕರರಾದಂಥ ಮಹಾವೀರರವರೆಗೆ ಏನು ಅವರ ಉಪದೇಶಗಳು ನೀಡ್ತಾ ಬಂದರೋ, ಆ ಉಪದೇಶಗಳ ಸಾರ ಸಂಗ್ರಹವೇ ಜೈನ ಧರ್ಮ. ಆ ಉಪದೇಶಗಳೇ ಈ ಜೈನ ಧರ್ಮಕ್ಕೆ ಮೂಲಾಧಾರ. ಹಿಂಸಾಮಯವಾದಂಥ ಯಜ್ಞ ಯಾಗಾದಿಗಳನ್ನು, ಕರ್ಮಕಾಂಡಗಳನ್ನು ತಿರಸ್ಕರಿಸ್ತಾ ಸಮತೆ, ಸಂಯಮ, ತ್ಯಾಗ ಮತ್ತು ಅಹಿಂಸೆಯ ತಳಹದಿಯ ಮೇಲೆ ರೂಪುಗೊಂಡದ್ದು ಈ ಜೈನ ಧರ್ಮ. ವೀತರಾಗ ಪ್ರವೃತ್ತಿ ಅಂತ ಹೇಳಿದ್ವಿ. ವೀತರಾಗ ಪ್ರವೃತ್ತಿ ನೀವು ಜೈನ ಮುನಿಗಳನ್ನು ನೋಡಬೇಕು. ಜೈನ ಮುನಿಗಳನ್ನು ನೋಡಿದರೆ ಅವರು ಇಡೀ ಲೋಕದ ಜಂಜಡಗಳಿಂದ ತಮ್ಮನ್ನು ತಾವು ಮುಕ್ತಗೊಳಿಸಿಕೊಂಡವರು. ಈ ಲೋಕದ ವ್ಯವಹಾರಗಳನ್ನು ಬಿಟ್ಟು ಅವರು ಮುಕ್ತರಾಗಿ ವೀತರಾಗ ಪ್ರವೃತ್ತಿ ಅಂದರೆ ಮೋಹವನ್ನು ಬಿಟ್ಟವರು ಅಂತ ನಾವು ಕೇಳ್ತೇವೆ. ಅಂತಹ ವೀತರಾಗ ಪ್ರವೃತ್ತಿಯೇ ಶ್ರಮಣರ ಅಥವಾ ಸವಣರ ಮೂಲ ಲಕ್ಷ್ಯ. ಮನುಷ್ಯರನ್ನು ಸ್ವಾರ್ಥ, ಭ್ರಷ್ಟಾಚಾರ, ಹಿಂಸೆ, ಶೋಷಣೆ ಅವುಗಳಿಂದ ಉಂಟಾಗುವಂಥ ದುಃಖಗಳಿಂದ ದೂರ ಮಾಡುವ ಆಧ್ಯಾತ್ಮಿಕ ಚಿಂತನೆಯೇ ಜೈನ ಧರ್ಮದ ಸಾರ. ಈ ಜೈನ ಧರ್ಮ ಯಾವಾಗಲೂ ಆತ್ಮಶುದ್ಧಿಗೆ, ವ್ಯಕ್ತಿಯ ಚಾರಿತ್ರ್ಯ ನಿರ್ಮಾಣಕ್ಕೆ ಒತ್ತು ನೀಡಿದಂಥ ಸನ್ಯಾಸ ಮಾರ್ಗ.
ಆತ್ಮಶುದ್ಧಿಯ ಮೂಲಕ ಸನ್ಯಾಸ ಮಾರ್ಗವನ್ನು ಸಾಗಿ ಮೋಕ್ಷದ ಹಾದಿಯನ್ನು ಹಿಡಿದು ಮೋಕ್ಷವನ್ನು ಗಳಿಸುವ, ಮೋಕ್ಷ ಸಂಪಾದಿಸುವ ಮಾರ್ಗವನ್ನು ತೋರಿಸಿದ್ದು ಈ ಜೈನ ಧರ್ಮ. ಹೀಗಾಗಿ ಇಂತಹ ನವೀನ ವಿಚಾರಧಾರೆಗಳಿಂದ ಜೈನ ಧರ್ಮ ಇವತ್ತು ತನ್ನ ಭಾರತೀಯ ಸಂಸ್ಕೃತಿಯ ಸ್ವರೂಪವನ್ನೇ ಅದು ಬದಲಾಯಿಸಿದ್ದು ಅಂತ ನೋಡ್ತೇವೆ. ಮೋಕ್ಷದ ದಾರಿ ತೋರಿದಂಥ ಇಂತಹ ತೀರ್ಥಂಕರರ ತತ್ವಾದರ್ಶಗಳು ಜಗತ್ತಿಗೆ ಸಾರುವ ಉದ್ದೇಶದಿಂದ ಹಲವಾರು ಶಾಸ್ತ್ರಗ್ರಂಥಗಳು, ಪುರಾಣಗಳು, ಆಖ್ಯಾನಗಳು, ವ್ಯಾಖ್ಯಾನಗಳು, ಕಾವ್ಯಗಳು, ಕಥೆಗಳು, ಕಾದಂಬರಿಗಳು, ಹೀಗೆ ವಿಪುಲವಾದಂಥ ಸಾಹಿತ್ಯ ಸೃಷ್ಟಿಯಾಗಿದೆ. ಹೀಗಾಗಿ ಭಾರತೀಯ ಸಾಹಿತ್ಯ ಪ್ರಪಂಚಕ್ಕೆ ಜೈನಾಚಾರ್ಯರ ಕೊಡುಗೆ, ಜೈನ ಪುರಾಣಗಳ ಕೊಡುಗೆ ಅತ್ಯಂತ ಹಿರಿದಾಗಿದೆ ಅನ್ನೋದನ್ನು ನಾನು ಗಮನಿಸಬೇಕು. ಜೈನ ಧರ್ಮವನ್ನು ಪ್ರತಿಪಾದಿಸುವಂಥ ಹಲವಾರು ಶಾಸ್ತ್ರಗ್ರಂಥಗಳಿವೆ. ಜೈನ ಸಾಹಿತ್ಯದ ಆಚಾರಾಂಗ, ಸೂತ್ರಕೃತಾಂಗ, ಸ್ಥಾನಾಂಗ, ಸಮವಾಯಾಂಗ, ಹೀಗೆ ಅಂಗಗ್ರಂಥಗಳಿದ್ದಾವೆ. ಅದಲ್ಲದೆಯೇ ಉಪಾಂಗ ಗ್ರಂಥಗಳಿದ್ದಾವೆ, ಅದೇ ಸೂತ್ರ ಗ್ರಂಥಗಳಿದ್ದಾವೆ, ಛೇದ ಸೂತ್ರ ಗ್ರಂಥಗಳು ಅಂತ ಇದ್ದಾವೆ, ಚೂಲಿಕಾ ಸೂತ್ರಗಳು ಇದ್ದಾವೆ, ನಿಯುಕ್ತಿಗಳಿದ್ದಾವೆ, ಲಾಕ್ಷಣಿಕ ಸಾಹಿತ್ಯ ಇದೆ. ಹೀಗೆ ಬಹುದೊಡ್ಡ ಪರಂಪರೆ ಜೈನ ಸಾಹಿತ್ಯದ ಧರ್ಮವನ್ನು ತಿಳಿಸ್ಲಿಕ್ಕೆ, ಧರ್ಮದ ಉಪದೇಶವನ್ನು ಮಾಡಲಿಕ್ಕೆ ಬೇರೆ 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 ಗ್ರಂಥಗಳಿದ್ದಾವೆ. ಆದರೆ ಇವು ಯಾವ ಗ್ರಂಥಗಳು ಕೂಡ ಜನಸಾಮಾನ್ಯರ ಹತ್ತಿರಕ್ಕೆ ಹೋಗಲ್ಲ. ಅದು ಪಾಂಡಿತ್ಯಪ್ಪ ಬಲ್ಲವರಿಗೆ, ಪಾಂಡಿತ್ಯ ಇದ್ದವರಿಗೆ, ವಿದ್ವಾಂಸರಿಗೆ ಮಾತ್ರ ಅದು ದಕ್ಕುವಂಥದ್ದಾಗಿತ್ತು. ಆದರೆ ಜನಸಾಮಾನ್ಯರಿಗೆ ಸಿಕ್ಕಿದ್ದು ಯಾವುದು ಅಂತ ಹೇಳಿದರೆ, ಜನಸಾಮಾನ್ಯರಿಗೆ ಸಿಕ್ಕಿದ್ದು ಪುರಾಣಗಳು ಮಾತ್ರ, ಜೈನ ಪುರಾಣಗಳು. ಶಿವಪುರಾಣದಲ್ಲಿ ಒಂದು ಮಾತು ಬರ್ತದೆ, ಯೋ ವಿದ್ಯಾಚತುರೋ ವೇದಾನ್ ಸಾಂಗೋಪನಿಷದಾನ್ ದ್ವಿಜಃ ನಚೇತ್ ಪುರಾಣಂ ಸವಿದ್ಯಾನ್ ನೈವ ಸ ಸ್ಯಾದ್ವಿಚಕ್ಷಣ ಅಂತ. ಏನಿದರ ಅರ್ಥ? ಅವನು 4 ವೇದಗಳನ್ನು ಬಲ್ಲವನಾಗಿರಬಹುದು, ಯಾರೋ 4 ವೇದಗಳು ನನಗೆ ಗೊತ್ತಿದೆ ಅಂತ ಹೆಮ್ಮೆ ಪಡಬಹುದು, ನನಗೆ 6 ವೇದಾಂಗಗಳು ಗೊತ್ತಿದ್ದಾವೆ ಅಂತ ಹೆಮ್ಮೆ ಪಡಬಹುದು, ಅಥವಾ ನನಗೆ ಉಪನಿಷತ್ತುಗಳ ವೇದಾಂತ ಸಾರವೆಲ್ಲ ಗೊತ್ತಿದೆ ಅಂತ ಹೆಮ್ಮೆ ಪಡಬಹುದು. ಆದರೆ ಆತನಿಗೆ ಪುರಾಣಗಳ ಬಗೆಗೆ ಆತನಿಗೆ ತಿಳುವಳಿಕೆ ಇಲ್ಲ ಅಂತಾದರೆ ಆತನನ್ನು ಪಂಡಿತ ಅಂತ ಕರೀಲಿಕ್ಕಾಗೋದಿಲ್ಲ. ಒಬ್ಬ ಪಂಡಿತ ಅಂತ ಅನ್ಸ್ಕೊಳ್ಬೇಕಾದ್ರೆ ಪುರಾಣದ ಜ್ಞಾನ ಇರಲೇಬೇಕು. ಆ ಪುರಾಣದ ಜ್ಞಾನವನ್ನು ನೀಡಿದಂಥವು ಜೈನ ಪುರಾಣಗಳು. ಹೀಗಾಗಿ ಪ್ರಾಚೀನ ಇತಿಹಾಸದ ತೋರು ಬೆರಳು ಅಂತಲೇ ನಾವು ಈ ಪುರಾಣ ಸಾಹಿತ್ಯವನ್ನು ಕರಿತೇವೆ. ಅದರಲ್ಲೂ ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯೇ ಗೌರವ ಗ್ರಂಥಗಳು ಯಾವುವು ಅಂತಂದರೆ ಈ ಪುರಾಣಗಳೇ ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯ ಗೌರವ ಗ್ರಂಥಗಳು. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸರ್ವರಿಗೂ ರುಚಿಸುವಂತೆ, ಅಂದರೆ ಜನಸಾಮಾನ್ಯರಿಗೂ ತಲುಪಿಸಿದಂಥ ಶ್ರೇಯಸ್ಸು ಪುರಾಣಗಳಿಗೆ ಸಲ್ತದೆ. ನಮ್ಮ ಸನಾತನ ಪರಂಪರೆಯಲ್ಲಿ 18 ಪುರಾಣಗಳು, ಅಷ್ಟಾದಶ ಪುರಾಣಗಳು ಅಂತ ನಾವು ಹೇಳ್ತೇವೆ. ಅಷ್ಟಾದಶ ಪುರಾಣಗಳು ಸುಮ್ಮನೆ ಹೀಗೆ ನೆನಪಿಗೆ ಹೇಳೋದು: ಬ್ರಹ್ಮಪುರಾಣ, ವಿಷ್ಣು ಪುರಾಣ, ವಾಯುಪುರಾಣ, ನಾರದ ಪುರಾಣ, ಮಾರ್ಕಂಡೇಯ ಪುರಾಣ, ಭಾಗವತ ಪುರಾಣ, ಅಗ್ನಿ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮತ್ಸ್ಯ ಪುರಾಣ, ವರಾಹ ಪುರಾಣ, ಲಿಂಗ ಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೂರ್ಮ ಪುರಾಣ, ಗರುಡ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣ. ಇವು 18 ಅಷ್ಟಾದಶ ಪುರಾಣಗಳು ಅಂತ ನಾವು ಕರಿತೇವೆ. ಇವುಗಳಲ್ಲಿ ದೇವಿ ದೇವತೆಗಳ ಅವತಾರದ ಕಥೆಗಳನ್ನು ಹೇಳಲಾಗಿದೆ. ಹಾಗೆಯೇ ಜೈನ ಪರಂಪರೆಯಲ್ಲಿ ಬರುವಂಥ ಜೈನ ಪುರಾಣಗಳಲ್ಲಿ ಜೈನ ಪರಂಪರೆಯ ಮಹಾಪುರುಷರಂದರೆ ಶಲಾಕಾ ಪುರುಷರು ಅಂತ ನಾವು ಕರಿತೇವೆ ಅವ್ರನ್ನ. ಅದರಲ್ಲೂ 63 ಶಲಾಕಾ ಪುರುಷರ, 63 ಶಲಾಕಾ ಪುರುಷರ ಚರಿತ್ರೆಯನ್ನು ಒಳಗೊಂಡಂಥ ಪುರಾಣಗಳು ಸಾಕಷ್ಟು ಇದೆ. ಆ 63 ಶಲಾಕಾ ಪುರುಷರ ಕಥಾನಕಗಳೆಲ್ಲ ಪುರಾಣ ರೂಪದಲ್ಲಿ ನಮಗೆ ದೊರೆಯುತ್ತವೆ. ಆ 63 ಶಲಾಕಾ ಪುರುಷರಲ್ಲಿ 24 ಜನ ತೀರ್ಥಂಕರರಿದ್ದಾರೆ. 24 ಜನ ತೀರ್ಥಂಕರರ ಹೆಸರನ್ನು ನಾನು ಒಮ್ಮೆ ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ. ಯಾಕಂದರೆ ನಮಗೆ ಅವರ ಸ್ಮರಣೆ ಮತ್ತೆ 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 ಆಗಬೇಕು, ತೀರ್ಥಂಕರರ ಸ್ಮರಣೆ ಮತ್ತೆ ಮತ್ತೆ ಆಗಬೇಕು ಅನ್ನೋ ಉದ್ದೇಶದಿಂದ. ಏನಿದು ತೀರ್ಥಂಕರರು ಅಂತ ಆವಾಗಲಿಂದ ಹೇಳ್ತಿದ್ರು. ಏನಿದು ತೀರ್ಥಂಕರ ಅಂದರೆ, ತೀರ್ಥಂಕರ ಅನ್ನೋ ಶಬ್ದದ ವ್ಯುತ್ಪತ್ತಿ ಹೀಗಿದೆ: ತೀರ್ಯತೆ ಅನೇನವಾ ಇತಿ ತೀರ್ಥ. ತೀರ್ಯತೆ ಅನೇನ ಅಂದರೆ ಇದರಿಂದ ದಾಟಿಸಲ್ಪಡುತ್ತಾನೆ. ಯಾವುದರಿಂದ ದಾಟಿಸಲ್ಪಡುತ್ತಾನೆ? ಈ ಸಂಸಾರ ಸಾಗರದಿಂದ ದಾಟಿಸಲ್ಪಡುವಂಥ ಉಪದೇಶಗಳು ಇವರಿಂದ ಸಿಗ್ತದೆ. ಆದ್ದರಿಂದ
ಇವರಿಗೆ ತೀರ್ಥಂಕರರು ಅಂತ ಕರೀತೇವೆ. ಅದನ್ನೇ ಜನಸೇನಾಚಾರ್ಯರ ಆದಿಪುರಾಣದಲ್ಲೂ ಕೂಡ ಸಂಸಾರಬ್ಧೇರಪಾರಸ್ಯ ತರಣೇ ತೀರ್ಥಮಿಷ್ಯತೆ, ಸಂಸಾರ ಸಾಗರವನ್ನು ದಾಟಿಸುವಂಥವ್ರು ಯಾರಿದ್ದಾರೋ ಅವರಿಗೆ ನಾವು ತೀರ್ಥಂಕರರು ಅಂತ ಕರಿತೇವೆ ಅಂತ ಹೇಳ್ತಾರೆ. 24 ಜನ ತೀರ್ಥಂಕರನ್ನ ಒಮ್ಮೆ ನೆನಪು ಮಾಡ್ಕೊಂಡು ಬಿಡ್ತೇನೆ. ಯಾಕಂದರೆ ನೆನಪು ಮಾಡಿಕೊಳ್ಳೋದು ಕೂಡ ಸ್ಮರಣ, ಅದು ಕೂಡ ನವವಿಧ ಭಕ್ತಿಗಳಲ್ಲಿ ಒಂದು. ಶ್ರವಣ, ಕೀರ್ತನ, ಸ್ಮರಣ, ಹೀಗೆ ನವವಿಧವಾದಂಥ ಭಕ್ತಿಗಳಿದೆ. ಅವರನ್ನು ಸ್ಮರಣೆ ಮಾಡಿಕೊಳ್ಳೋದು ಕೂಡ ಭಕ್ತಿಯ ರೂಪ. ನಾನು ಆಗಲೇ ಹೇಳಿದೆ, ಋಷಭನಾಥರಿಂದ ಪ್ರಾರಂಭ ಆಯಿತು ಜೈನ ಧರ್ಮ. ಋಷಭನಾಥ, ಅಜಿತನಾಥ, ಸಂಭವನಾಥ, ಅಭಿನಂದನನಾಥ, ಸುಮತಿನಾಥ, ಪದ್ಮಪ್ರಭ, ಸುಪಾರ್ಶ್ವನಾಥ, ಚಂದ್ರಪ್ರಭ, ಪುಷ್ಪದಂತ, ಶೀತಲನಾಥ, ಶ್ರೇಯಾಂಸನಾಥ, ವಾಸುಪೂಜ್ಯ, ವಿಮಲನಾಥ, ಅನಂತನಾಥ, ಧರ್ಮನಾಥ, ಶಾಂತಿನಾಥ, ಕಂಥುನಾಥ, ಅರ್ಹನಾಥ, ಮಲ್ಲಿನಾಥ, ಮುನಿಸುವ್ರತನಾಥ, ನಮಿನಾಥ, ನೇಮಿನಾಥ, ಪಾರ್ಶ್ವನಾಥ ಹಾಗೂ ವರ್ಧಮಾನ ಮಹಾವೀರ. ನಾನು ಯಾಕೆ ಈ ಪಟ್ಟಿಯನ್ನು ಓದ್ತೇನೆ ಅಂದರೆ ಮತ್ತೆ 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 ಆ ತೀರ್ಥಂಕರರ ನೆನಪು ನಮಗಾಗಬೇಕು, ತೀರ್ಥಂಕರರ ಸ್ಮರಣೆ ನಮಗಾಗಬೇಕು ಅನ್ನೋದೇ ಅದರ ಉದ್ದೇಶ. ಈ 63 ಜನ ಶಲಾಕಾ ಪುರುಷರಲ್ಲಿ 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, 9 ಜನ ಬಲಭದ್ರರು, 9 ಜನ ನಾರಾಯಣರು, 9 ಜನ ಪ್ರತಿನಾರಾಯಣರು ಇದ್ದಾರೆ. ಇವರನ್ನು ತ್ರಿಷಷ್ಟಿ ಶಲಾಕಾ ಪುರುಷರು ಅಂತ ಕರೀತಾರೆ. ಈ ಜೈನ ಪುರಾಣಗಳು ಜೈನಾಚಾರ್ಯರಿಂದ ಏನೋ ರಚಿತವಾದವು. ಅವುಗಳ ಉದ್ದೇಶವೇ ಸತ್ಪುರುಷರ ವಂಶಚರಿತ, ಸತ್ಪುರುಷರ ಮಹಿಮೆಯನ್ನು ಎಲ್ಲರಿಗೂ ತಿಳಿಸುವ ಉದ್ದೇಶ. ಆ ಸತ್ಪುರುಷರ ಕಥಾನಕಗಳ ಮೂಲಕ ಮೋಕ್ಷದ ಹಾದಿಯನ್ನು, ಮೋಕ್ಷದ ಮಾರ್ಗವನ್ನು ಕಂಡುಕೊಳ್ಬೇಕು ಶ್ರಮಣರು ಅನ್ನೋದು ಇದರ ಉದ್ದೇಶ. ಜೈನ ಧರ್ಮದಲ್ಲಿ ರತ್ನತ್ರಯ ಅಂತ ನಾವು ಹೇಳ್ತೇವೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಹಾಗೂ ಸಮ್ಯಕ್ ಚಾರಿತ್ರ್ಯ. ಈ ಜೈನ ಪುರಾಣಗಳ ಮೂಲ ಉದ್ದೇಶವೇ ಈ ರತ್ನತ್ರಯವನ್ನು ಬೋಧಿಸುವುದು. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಅಷ್ಟೇ ಅಲ್ಲ, ನಮ್ಮ ರಾಗದ್ವೇಷಾದಿಗಳ ಏನು ಕಷಾಯಗಳು ನಮ್ಮ ಮನಸ್ಸಿನೊಳಗಿದೋ ಈ ರಾಗದ್ವೇಷಾದಿ ಕಷಾಯಗಳನ್ನು ನಿವಾರಿಸಿ ಆತ್ಮವಿಜಯದ ಸೋಪಾನಗಳಾಗಿ ಪರಿವರ್ತನೆಗೊಳಿಸೋದು ಈ ಪುರಾಣಗಳ ಮುಖ್ಯ ಉದ್ದೇಶ. ಆ ಪುರಾಣಗಳನ್ನು ನಾವು ನೋಡೋದಾದರೆ ಜೈನ ಪುರಾಣಗಳಲ್ಲಿ 4 ಸಂಸ್ಕೃತ ಪುರಾಣಗಳು ಬರ್ತವೆ. ಬೇರೆ ಬೇರೆ ಭಾಷೆಯಲ್ಲಿ, ಪ್ರಾಕೃತದಲ್ಲೂ ಇದೆ, ಅಪಭ್ರಂಶದಲ್ಲೂ, ಮರಾಠಿಯಲ್ಲೂ, ಗುಜರಾತಿಯಲ್ಲೂ, ಕನ್ನಡದಲ್ಲೂ, ಹೀಗೆ ಭಾರತೀಯ ವಾಂಗ್ಮಯದ ಎಲ್ಲ ಭಾಷೆಗಳಲ್ಲೂ ಕೂಡ ಜೈನರ ಕಥಾನಕಗಳು ಬಂದಿದ್ದಾವೆ. ವಿಶೇಷವಾಗಿ ನಮಗೆ ಮೂಲದಲ್ಲಿ ಸಿಕ್ತಂಥದ್ದು 4 ಸಂಸ್ಕೃತ ಪುರಾಣಗಳು. ಅದರಲ್ಲಿ ಆಚಾರ್ಯ ರವಿಶೇಣರು ಬರೆದಂಥ ಪದ್ಮಪುರಾಣ ಬಹಳ ಪ್ರಾಚೀನವಾದದ್ದು. ಕ್ರಿಸ್ತಶಕ 672ರಲ್ಲಿ ರಚಿತವಾದಂಥ ಪುರಾಣ ಇದು. ಇದಕ್ಕೆ, ಈ ಪದ್ಮಪುರಾಣಕ್ಕೆ ರಾಮಾಯಣಕ್ಕೆ ರಾಮಾಯಣಕ್ಕೆ ಇರುವಷ್ಟೇ ಮಹತ್ವ ಈ ಪದ್ಮಪುರಾಣಕ್ಕಿದೆ. ಯಾಕಂದರೆ ಈ ಪುರಾಣ 8ನೆಯ ಬಲಭದ್ರನಾದಂಥ ಪದ್ಮ ಅಂದರೆ ರಾಮ, ಆ ರಾಮನನ್ನು ಕುರಿತಾದಂಥ ಕಥಾನಕ ಇದು. ಅದರಲ್ಲಿ 8ನೇ ನಾರಾಯಣ ಆದಂಥ ಲಕ್ಷ್ಮಣ, ಹಾಗೆ 8ನೇ ಪ್ರತಿನಾರಾಯಣ ಆದಂಥ ರಾವಣ ಕೂಡ ಬರ್ತಾರೆ. ಅವರ ಚರಿತ್ರೆಯನ್ನು, ಅವರ ಕಥೆಯನ್ನು ಹೇಳುವಂಥ ಕಾವ್ಯ ಇದು. ನಮಗೆ ರಾಮಾಯಣದ ಕಥೆ ಗೊತ್ತಿದೆ. ರಾಮಾಯಣದ ಕಥೆಯಲ್ಲಿ ರಾವಣನ ಸಂಹಾರ ಆಗಿ ಶ್ರೀರಾಮನ ಪಟ್ಟಾಭಿಷೇಕ ಆಗುವಲ್ಲಿ ನಮ್ಮ ರಾಮಾಯಣದ ಮುಕ್ತಾಯವನ್ನು ನಾವು ಕಾಣ್ತೇವೆ. ಆದರೆ ಈ ಜೈನ ರಾಮಾಯಣದಲ್ಲಿ, ಈ ಪದ್ಮಪುರಾಣದಲ್ಲಿ ಕಾವ್ಯದ ಕೊನೆಯಲ್ಲಿ ರಾಮ, ಲಕ್ಷ್ಮಣ, ರಾವಣ ಈ ಎಲ್ಲ ಪ್ರಮುಖ ಪಾತ್ರಗಳೆಲ್ಲ ಜೈನ ಧರ್ಮ ದೀಕ್ಷಿತರಾಗೋದ್ರ ಜೊತೆಗೆ ಕಾವ್ಯ ಮುಕ್ತಾಯ ಆಗ್ತವೆ. ಇವರು ಅಲ್ಲಿ ರಾವಣ ಮರಣ ಹೊಂದೋದಿಲ್ಲ, ಪಟ್ಟಾಭಿಷೇಕ ಆಗೋದಿಲ್ಲ. ಇವರು ಜೈನ ಧರ್ಮ ದೀಕ್ಷೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಇಲ್ಲಿ ಈ ಪುರಾಣ ಮುಕ್ತಾಯ ಆಗೋದನ್ನು ನಾವು ಕಾಣ್ತೇವೆ. ಇನ್ನೊಂದು ಪುರಾಣ ಜಿನಸೇನಾಚಾರ್ಯರ ಹರಿವಂಶ ಪುರಾಣ. ಇತಿಹಾಸ ಪ್ರಸಿದ್ಧವಾದಂಥ ಚರಿತ್ರೆ ಕಾವ್ಯ ಇದು. ಜೈನ ಪುರಾಣ ಪ್ರಪಂಚದಲ್ಲಿ 2 ಜನಸೇನಾಚಾರ್ಯರು ಬರ್ತಾರೆ. ಒಬ್ಬ ಜನಸೇನಾಚಾರ್ಯರು ಕರ್ನಾಟಕದವರು, ಇನ್ನೊಬ್ಬರು ಪುನ್ನಾಟ ಸಂಘದ ಕೃತಿಸೇನರ ಶಿಷ್ಯರಾಗಿದ್ದಂಥವರು. ಅವರು ಹರಿವಂಶ ಪುರಾಣವನ್ನು ಬರೀತಾರೆ. ಈ ಕೃತಿ ಸುಮಾರು ಕ್ರಿಸ್ತಶಕ 783ರಲ್ಲಿ ರಚಿತವಾದದ್ದು ಅಂತ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಇದು
22ನೆಯ ತೀರ್ಥಂಕರನಾದಂಥ ನೇಮಿನಾಥನ ಕುರಿತು ಆತನ ವಂಶ ಹರಿವಂಶ ಅದರ ಆ ಮಹಾಪುರುಷರ ಚರಿತ್ರೆಯನ್ನು ವರ್ಣಿಸುವಂಥ ಕಾವ್ಯ. ಇದರಲ್ಲಿ ನೇಮಿನಾಥ ಅಂದರೆ ಅಥವಾ 9ನೇ ನಾರಾಯಣನಾದಂಥ ಕೃಷ್ಣನ ಕಥೆ ಇದೆ. ಕೃಷ್ಣನ ಕಥೆ ಜೊತೆಗೆ ಕೃಷ್ಣನ ಮಗನಾದಂಥ ಪ್ರದ್ಯುಮ್ನ, ಕೌರವರು, ಪಾಂಡವರು, ಆ ಕಥೆ ಜೊತೆಗೆ ತ್ರಿಷಷ್ಟಿ ಶಲಾಕಾ ಪುರುಷರ ಸಂಕ್ಷಿಪ್ತ ಉಲ್ಲೇಖವು ಕೂಡ ಈ ಪುರಾಣದಲ್ಲಿ ಬರ್ತದೆ. ನಮಗೆ ಗೊತ್ತಿದ್ದ ಹಾಗೆ ಮಹಾಭಾರತದಲ್ಲಿ ಕೌರವ ದುರ್ಯೋಧನ ಸಾಯ್ತಾನೆ, ಕರ್ಣ ಸಾಯ್ತಾನೆ, ಪಾಂಡವರು ಪಟ್ಟಕ್ಕೆ ಬರ್ತಾರೆ. ಆದರೆ ಈ ಜನಸೇನಾಚಾರ್ಯರ ಈ ಪುರಾಣದಲ್ಲಿ ಕೌರವರು ಮತ್ತು ಕರ್ಣ ಜೈನ ಭಿಕ್ಷುಗಳಾಗ್ತಾರೆ, ಪಾಂಡವರು ಜೈನ ದೀಕ್ಷೆಯನ್ನು ಪಡೆದುಕೊಂಡು ನಿರ್ವಾಣ ಪದವಿಯನ್ನು ಹೊಂದುತ್ತಾರೆ. ಹಾಗೆಯೇ ಮುಂದೆ ಇದ್ದಂಥ ಬಹುದೊಡ್ಡ ಪುರಾಣ ಜಿನಸೇನಾಚಾರ್ಯರ ಮಹಾಪುರಾಣ. ಅದು ಜಿನಸೇನಾಚಾರ್ಯರ ಮಹಾಪುರಾಣ ಅಂತ ನಾನು ಹೇಳ್ತೇನೆ. ಆದರೆ ಜಿನಸೇನಾಚಾರ್ಯರು ಮಾತ್ರವೇ ಬರಲಿಲ್ಲ, ಅವರ ಶಿಷ್ಯರಾದಂಥ ಗುಣಭದ್ರಾಚಾರ್ಯರು ಕೂಡ ಈ ಮಹಾಪುರಾಣವನ್ನು ರಚಿಸ್ತಾರೆ, ಅದರಲ್ಲಿ ಭಾಗವಹಿಸ್ತಾರೆ. ಜಿನಸೇನಾಚಾರ್ಯರಿಗೆ ಅವರು ಕರ್ನಾಟಕದವರು. ಜಿನಸೇನಾಚಾರ್ಯರು ಅಮೋಘ ವರ್ಷ ನೃಪತುಂಗನ ಗುರುಗಳಾಗಿದ್ದಂಥವರು. ಆ ಜಿನಸೇನಾಚಾರ್ಯರ ಒಂದು ಸಂಕಲ್ಪ ಇರ್ತದೆ, ಇಡೀ ತ್ರಿಷಷ್ಟಿ ಶಲಾಕಾ ಪುರುಷರ ಕಥಾನಕವನ್ನು ಹೇಳಬೇಕು ಅಂತ. ಆದರೆ ಅದಕ್ಕೆ ಕಾಲ ಅವಕಾಶ ಕೊಡೋದಿಲ್ಲ. ಅವರು ಆದಿ ಪುರಾಣವನ್ನು ಅಂದರೆ ಋಷಭನಾಥನ ಚರಿತ್ರೆಯನ್ನು ಬರೆಯೋದ್ರೊಳಗೆ ಅವರು ಕಾಲವಶರಾಗ್ತಾರೆ. ಮುಂದಿನ 62 ಜನ ಶಲಾಕ ಪುರುಷರ ಕಥಾನಕವನ್ನು ಅವರ ಶಿಷ್ಯರಾದಂಥ ಗುಣಭದ್ರಾಚಾರ್ಯರು ಬರೆದುಕೊಳ್ತಾರೆ. ಇದು ನಾನು ಹೇಳುವ ಮುಖ್ಯ ಉದ್ದೇಶ ಅಂದರೆ ಈ ಜೈನ ಪುರಾಣಗಳು ನಮ್ಮ ಕನ್ನಡ ಸಾಹಿತ್ಯದ ಜೈನ ಪರಂಪರೆಗೆ ತುಂಬ ಸಹಾಯಕವಾದದ್ದು. ಪಂಪನ ಆದಿಪುರಾಣವು ಕೂಡ ಋಷಭನಾಥನ ಕುರಿತೇ ಇರುವಂಥದ್ದು. ಪಂಪನ ಆದಿಕಾವ್ಯ ಅಂತ ನಾವು ಕನ್ನಡದ ಆದಿಕಾವ್ಯ ಅಂತ ಕರಿತೇವೆ. ಆ ಕನ್ನಡದ ಆದಿಕಾವ್ಯ ಜೈನರ ಪುರಾಣಗಳಿಂದಲೇ ಬಂದಂಥದ್ದು ಕನ್ನಡ ಸಾಹಿತ್ಯಕ್ಕೆ. ಆ ಕಾರಣದಲ್ಲೇ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರಕಾರರು ಆ ಯುಗವನ್ನು ಕನ್ನಡ ಸಾಹಿತ್ಯದ ಪ್ರಾರಂಭದ ದಿನಗಳನ್ನು ಜೈನ ಯುಗ ಅಂತ ಕರೆದುದು ಇದೆ. ಆ ಜೈನ ಯುಗದಲ್ಲಿ ರಚಿತವಾದಂಥ ಹಲವಾರು ಪುರಾಣಗಳಿದ್ದಾವೆ. ಅವುಗಳನ್ನು ಸುಮ್ಮನೆ ಒಮ್ಮೆ ನೆನಪು ಮಾಡ್ಕೊಂಡು ನೋಡೋಣ, ಸಮಯ ಆಗ್ತಾ ಬರ್ತದೆ. ತೀರ್ಥಂಕರಾದಂಥ ವೃಷಭನಾಥರ ಬಗೆಗೆ ಇಬ್ಬರು ಬರೆದಿದ್ದಾರೆ. ಒಬ್ಬರು ಪಂಪನ ಆದಿಪುರಾಣ ನಾನು ಹೇಳಿದೆ, ಹಾಗೆಯೇ ಹಸ್ತಿಮಲ್ಲ ಅನ್ನುವರು ಕೂಡ ಪೂರ್ವ ಪುರಾಣವನ್ನು ರಚಿಸುತ್ತಾರೆ. ಹಾಗೆಯೇ 15ನೇ ತೀರ್ಥಂಕರನಾದಂಥ ಧರ್ಮನಾಥನ ಕುರಿತು ಬಾಹುಬಲಿ ಪಂಡಿತ ಮತ್ತು ಮಧುರ ಕವಿಗಳು ಕನ್ನಡದಲ್ಲಿ ಪುರಾಣ ರಚಿಸಿದ್ದಾರೆ. 16ನೇ ತೀರ್ಥಂಕರನಾದಂಥ ಶಾಂತಿನಾಥರ ಕುರಿತು ಪೊನ್ನಕವಿ ಶಾಂತಿನಾಥ ಪುರಾಣವನ್ನು, ಕಮಲಭವ ಕವಿ ಶಾಂತೀಶ್ವರ ಪುರಾಣವನ್ನು ರಚಿಸಿದ್ದಾರೆ. ಹಾಗೆ 24ನೇ ತೀರ್ಥಂಕರನಾದಂಥ ವರ್ಧಮಾನ ಮಹಾವೀರರ ಕುರಿತು ನಾಗವರ್ಮ ಮತ್ತು ಅಜಣ್ಣ ಅನ್ನುವಂಥ ಕವಿಗಳು ಪುರಾಣಗಳನ್ನು ರಚಿಸಿದ್ದಾರೆ. 22ನೇ ತೀರ್ಥಂಕರನಾದಂಥ ನೇಮಿನಾಥನ ಕುರಿತೇ 3 ಪುರಾಣಗಳು ಕನ್ನಡದಲ್ಲಿವೆ. ಒಂದು ಕರ್ಣಪಾರ್ಯ ಬರೆದಂಥದ್ದು, ನೇಮಿಚಂದ್ರ ಬರೆದಂಥದ್ದು, ಹಾಗೆಯೇ ಮಹಾಬಲ ಕವಿ ಬರೆದಂಥ ಪುರಾಣಗಳು ಇವೆ. ಅದಲ್ಲದೆ ರನ್ನನ ಅಜಿತನಾಥ ಪುರಾಣ, ಅಗ್ಗಳ ಕವಿಯ ಚಂದ್ರಪ್ರಭ ಪುರಾಣ, 2ನೇ ಗುಣವರ್ಮನ ಪುಷ್ಪದಂತ ಪುರಾಣ, ಜನ್ನ ಕವಿಯ ಅನಂತನಾಥ ಪುರಾಣ, ನಾಗಚಂದ್ರನ ಮಲ್ಲಿನಾಥ ಪುರಾಣ ಹಾಗೂ ಪಾರ್ಶ್ವಪಂಡಿತನ ಪಾರ್ಶ್ವನಾಥ ಪುರಾಣಗಳು ಆ ಸಾಲಿಗೆ ಸೇರ್ತವೆ. ಇವಲ್ಲದೇ ನೇಮಿ ಜಿನೇಶ ಸಂಗತಿ, ಶಾಂತಿನಾಥ ಚರಿತ್ರೆ, ವರ್ಧಮಾನ ಚರಿತ್ರೆ, ಚಂದ್ರಪ್ರಭ ಚರಿತ್ರೆ, ಚಂದ್ರಪ್ರಭ ಷಟ್ಪದಿ, ಈ ಎಲ್ಲ ಕಥಾನಕಗಳು ಕೂಡ ತ್ರಿಷಷ್ಟಿ ಶಲಾಕ ಪುರುಷರು ಅಂದರೆ ತೀರ್ಥಂಕರರ ಸಚ್ಚಾರಿತ್ರವನ್ನು, ಅವರ ಚರಿತ್ರವನ್ನು ಮತ್ತು ಅವರು ಉಪದೇಶಿಸಿದಂಥ ಉಪದೇಶಗಳನ್ನು ಹೇಳುವುದಕ್ಕಾಗಿಯೇ ಸೃಷ್ಟಿಯಾದಂಥ ಆ ಸಾಹಿತ್ಯದ ಮೂಲ ಉದ್ದೇಶವೇ ಸಮಾಜವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವುದು. ಆ ಸಮಾಜವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಕಾಯಕದಲ್ಲಿ ಈ ಜೈನ ಪುರಾಣಗಳು ಯಶಸ್ವಿಯಾಗಿವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾವಂದರಿಗೂ ಮತ್ತು ತಮಗೂ ವಂದನೆಗಳು. ನಮಸ್ಕಾರ. ಇಲ್ಲಿಗೆ ಸಾಹಿತ್ಯ ಸಮ್ಮೇಳನದ 93ನೇ ಅಧಿವೇಶನ ಸಂಪನ್ನಗೊಳ್ಳುತ್ತಾ ಇದೆ. ಮುಂದಕ್ಕೆ ಬೆಂಗಳೂರಿನ ರಾಹುಲ್ ವೆಲ್ಲಾಳ್ ಮತ್ತು ತಂಡದವರಿಂದ ಸಂಗೀತ ಸಂಜೆ ಕಾರ್ಯಕ್ರಮ, ಆ ಬಳಿಕ ಬಡಗುತಿಟ್ಟಿನ ಪ್ರಸಿದ್ಧ ಕಲಾವಿದರ ಕೊಡುವಿಕೆಯಿಂದ ದಕ್ಷಯಜ್ಞ ಯಕ್ಷಗಾನ ಪ್ರಸಂಗವು ಕೂಡ ಪ್ರದರ್ಶನಗೊಳ್ಳಲಿಕ್ಕೆ ಇದೆ. ಇದೀಗ ನಮ್ಮ SDM ಶಿಕ್ಷಣ ಸಂಸ್ಥೆಗಳ ಸದಸ್ಯರಾಗಿರುವಂತಹ ಶ್ರೀಮತಿ ರಾಜ್ಯಶ್ರೀ ಎಸ್ ಹೆಗಡೆ ಅವರು ಈ ಅಧಿವೇಶನಕ್ಕೆ ವಂದನಾರ್ಪಣೆಯ ಚುಕ್ಕಿಯನ್ನು ನೀಡಲಿಕ್ಕಿದ್ದಾರೆ. ಅವರಿಗಾಗಿ ಇದೀಗ ವೇದಿಕೆ.
ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಚಂದ್ರನಾಥಾಯ ನಮಃ. ಲಕ್ಷದೀಪೋತ್ಸವದ 93ನೇ ಸಾಹಿತ್ಯ ಸಮ್ಮೇಳನವು ಯಶಸ್ವಿಯಾಗಿ ನೆರವೇರಿದ್ದು ಕೊನೆಯ ಹಂತದಲ್ಲಿ ನಾವು ಈಗ ಇದ್ದೇವೆ. ಬಹುಶಃ ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನ ದೀಪೋತ್ಸವದ ಸಂದರ್ಭದಲ್ಲಿ ನಡೆಯುವಾಗ ನಮಗೆಲ್ಲ ಒಂದು ಕುತೂಹಲ, ಈ ಸಲದ ನಮ್ಮ ಸಾಹಿತ್ಯ ಸಮ್ಮೇಳನ ಇರಬಹುದು ಅಥವಾ ಸರ್ವಧರ್ಮ ಸಮ್ಮೇಳನದ ಅತಿಥಿಗಳು ಯಾರು ಅಂತೇಳಿ. ಯಾಕೆಂತ ಹೇಳಿದರೆ ಪ್ರತಿ ವರ್ಷ ಬಹಳ ಗೌರವಯುತವಾದಂಥ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಉತ್ತಮವಾದ ಅವರ ವಾಕ್ಚಾತುರ್ಯದ ಮೂಲಕ ನಮ್ಮನ್ನು ಬೇರೆಯೇ ಒಂದು ಲೋಕಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇಂಥ ಒಂದು ಸಾಹಿತ್ಯ ಸಮ್ಮೇಳನಗಳು ಅಥವಾ ಸರ್ವಧರ್ಮ ಸಮ್ಮೇಳನಗಳು ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಇನ್ನಷ್ಟು ವರ್ಷ ಯಶಸ್ವಿಯಾಗಿ ನೆರವೇರಲಿ ಎನ್ನುವ ಆಶಯದೊಂದಿಗೆ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಪೂಜ್ಯ ಕಾವಂದರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯ ಹೆಗ್ಗಡೆಯವರ ಕುಟುಂಬದವರು ಕೂಡ ಭಾಗವಹಿಸಿರುತ್ತಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾದಂಥ ಹಿರಿಯ ಸಾಹಿತಿಗಳು ಅಂಕಣಕಾರರು ಆದಂಥ ಪ್ರೊಫೆಸರ್ ಪ್ರೇಮಶೇಖರ ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಶ್ರೀ ಕ್ಷೇತ್ರದ ಲಕ್ಷದೀಪೋತ್ಸವದ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ವಿಶ್ವವಾಣಿ ಇದರ ಮುಖ್ಯ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಇವರಿಗೆ ಕೂಡ ಲಕ್ಷದೀಪೋತ್ಸವದ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿದಂಥ ಶ್ರೀಮತಿ ಶಾಂತಾ ನಾಗಮಂಗಲ, ಡಾಕ್ಟರ್ ರಘು ವಿ, ಡಾಕ್ಟರ್ BM ಶರಬೇಂದ್ರ ಸ್ವಾಮಿ ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸಾಹಿತ್ಯಾಭಿಮಾನಿಗಳು ಹಾಗೂ ಧರ್ಮ ಬಂಧುಗಳಿಗೆ ಕೂಡ ಲಕ್ಷದೀಪೋತ್ಸವದ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಿದಂಥ ಶ್ರೀಮತಿ ರಾಜಶ್ರೀ ಎಸ್ ಹೆಗಡೆ ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಲಕ್ಷದೀಪೋತ್ಸವದ ಸಾಹಿತ್ಯ ಸಮ್ಮೇಳನದ ಈ ಅಧಿವೇಶನದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಕಾವಂದರಿಗೆ ಮತ್ತು ಹೆಗಡೆ ಕುಟುಂಬಸ್ಥರಿಗೆ ಹಾಗೂ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಸರ್ವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಸಂಗೀತ ಸಂಜೆಯ ಕಾರ್ಯಕ್ರಮವನ್ನು ನಮ್ಮ SDM IT ಕಾಲೇಜಿನ ಪ್ರಾಧ್ಯಾಪಕರಾದಂಥ ಶ್ರೀಯುತ ಡಾಕ್ಟರ್ ರವೀಶ್ ಪಡುಮಲೆಯವರು ನಿರ್ವಹಿಸಲಿಕ್ಕಿದ್ದಾರೆ. ಆ ಬಳಿಕ ಯಕ್ಷಗಾನ ದಕ್ಷಯಜ್ಞ ಪ್ರಸಂಗದ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಹಾಗೆಯೇ ನಮ್ಮ ಕಾಲೇಜಿನ ಸಂಸ್ಕೃತ ಪ್ರಾಧ್ಯಾಪಕರು ಶ್ರೀಯುತ ಶ್ರೇಯಸ್ ಪಾಳಂದೆಯವರು ಆ ಕಾರ್ಯಕ್ರಮ ನಿರ್ವಹಿಸಿಕೊಳ್ಳಲಿಕ್ಕಿದ್ದಾರೆ. ಎಲ್ಲ ವಿದ್ಯಾಭಿಮಾನಿಗಳು, ಸಾಹಿತ್ಯಾಸಕ್ತರು, ಕಲಾಭಿಮಾನಿಗಳು ಈ ಕಾರ್ಯಕ್ರಮಗಳನ್ನು ಚಂದಗಾಣಿಸಿಕೊಡಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ, ಕ್ಷೇತ್ರದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಇಂದು ನಾವು ಸರ್ವಧರ್ಮ ಸಮನ್ವಯದ ಕ್ಷೇತ್ರವೆಂಬ ಹೆಗ್ಗಳಿಕೆ ಪಡೆದ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದಲ್ಲಿ ಉಪಸ್ಥಿತರಾಗಿರುವುದು ನಮ್ಮ ಪುಣ್ಯ. ಬಂಧುಗಳೇ, ತಾಯಿ ಭಾರತಾಂಬೆಯ ಮಡಿಲಲ್ಲಿ ನಮ್ಮ ಕರುನಾಡಿನ ಈ ತುಳುನಾಡು ನಾಗನಡೆ ಸರ್ಪಜಿಡೆ ಪಂಚವರ್ಣದ ಪುಂಚದ ಮಣ್ಣು ಅನ್ನುವಂತಹ ದೈವದ ನುಡಿಯ ಮೇಲೆ ನಂಬಿಕೆ ಇಟ್ಟಿರುವವರು. ಬಹಳ ಶತಮಾನಗಳ ಹಿಂದೆಯೇ ಈ ತುಳುನಾಡಿನಲ್ಲಿ ಮೂಡಾಯಿ ಪಡ್ಡಾಯಿ ತೆನಕಾಯಿ ಬಡೆಕಾಯಿ ಅಂದರೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕಿನಲ್ಲಿ 4 ನ್ಯಾಯಪೀಠಗಳು ಸ್ಥಾಪಿತವಾದದ್ದು. ಅವುಗಳಲ್ಲಿ ಮೂಡಾಯಿ ಕುಡುಮ ಅಂದರೆ ನಮ್ಮ ಧರ್ಮಸ್ಥಳ, ಪೂರ್ವ ದಿಕ್ಕಿನಲ್ಲಿರುವ ನ್ಯಾಯಪೀಠ. ಇಲ್ಲಿ ನೆಲೆಸಿರುವ ಧರ್ಮದೇವತೆಗಳ ಪರವಾಗಿ ನ್ಯಾಯ ನೀಡುತ್ತಿರುವವರು ನಮ್ಮ ಕಾವಂದರು. ಸತ್ಯ, ದಯೆ, ಅಹಿಂಸೆ, ಸಮಾನತೆ ಎಂಬ ಧರ್ಮದ ತಿರುಳುಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮಾನವತೆಯ ಜೊತೆ ಧರ್ಮದ ಬೆಳಕನ್ನು ಬೆಳಗುತ್ತಿರುವ ಮಾತನಾಡುವ ಮಂಜುನಾಥ ಸಾಮಾಜಿಕ ಸಾಮರಸ್ಯದ ರೂವಾರಿ ಪೂಜ್ಯ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವವು ಕತ್ತಲನ್ನು ಹೋಗಲಾಡಿಸಿ ಬದುಕಿಗೆ ಬೆಳಕನ್ನು ಕೊಡುತ್ತಾ ಅಂಧಕಾರ ಅಜ್ಞಾನಗಳನ್ನು ಹೋಗಲಾಡಿಸುವ ಜ್ಞಾನದೀಪವಾಗಿದೆ. ಮೊನ್ನೆ 15ರಿಂದ ಆರಂಭಗೊಂಡ ಲಕ್ಷ ದೀಪೋತ್ಸವ ನಿನ್ನೆ ಇಂದು 93ನೆಯ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳನ್ನು ಪೂರ್ಣಗೊಳಿಸಿ ದೇವಾಲಯಕ್ಕೆ ಸಂಬಂಧಪಟ್ಟ ಆಧ್ಯಾತ್ಮಿಕ ವಿಚಾರ ಜೊತೆ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಮಾದರಿಯಾಗಿದೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇದೀಗ ಸಾಂಸ್ಕೃತಿಕ ಸಂಗೀತ ಸಂಜೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸ್ವರ, ಲಯ ಮತ್ತು ಭಾವಗಳ ಸಮನ್ವಯವೇ ಈ ಸಂಗೀತ. ಭಾಷೆ, ಜನಾಂಗ, ಪ್ರದೇಶಗಳ ಅಂತರವನ್ನು ದಾಟಿ ಎಲ್ಲರಿಗೂ ಹತ್ತಿರವಾಗುವ ಪವಿತ್ರ ಕಲಾರೂಪ ಈ ಸಂಗೀತ. ಇಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಡೆಸಿಕೊಡಲು ನಮ್ಮ ಜೊತೆ ಇರುವವರು ಸಂಗೀತದ ಮೂಲಕ ಮನದ ಭಾವನೆಯನ್ನು ಒಂದುಗೂಡಿಸುವ ಶ್ರೀ ರಾಹುಲ್ ವೆಲ್ಲಾಲ್ ಮತ್ತು ತಂಡದವರು ಸಂಗೀತ ಲೋಕಕ್ಕೆ ನಮ್ಮೆಲ್ಲರನ್ನ ಕೊಂಡೊಯ್ಯಲಿದ್ದಾರೆ. ಅತಿ ಸಣ್ಣ ವಯಸ್ಸಿನಲ್ಲೇ ಸಂಗೀತ ಪ್ರಿಯರ ಮನವನ್ನು ಗೆದ್ದಿರುವ ಶ್ರೀ ರಾಹುಲ್ ವೆಲ್ಲಾರ್ ರವರು ತನ್ನ 4ನೇ ವಯಸ್ಸಿನಿಂದ ಸಂಗೀತ ಅಭ್ಯಾಸವನ್ನು ಆರಂಭಿಸಿ ದೇಶ ಮತ್ತು ವಿದೇಶಗಳಲ್ಲಿ ಗಾಯನ ನೀಡಿ ಅಪಾರ ಜನಮನ್ನಣೆಯನ್ನು ಗಳಿಸಿದ್ದಾರೆ. ವಿದೂಷಿ ಕಲಾವತಿ ಅವಧೂತ ಹಾಗೂ ವಿದ್ವಾನ್ ಸುಚೇತನ ರಂಗಸ್ವಾಮಿ ಅವರಿಂದ ತರಬೇತಿ ಪಡೆದು ಪ್ರಸ್ತುತ ವಿದೂಷಿ ರಂಜನಿ ಮತ್ತು ಗಾಯಕತೆಯವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ. ಈಗಾಗಲೇ ಅಮೇರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಸೇರಿದಂತೆ 11 ದೇಶಗಳಲ್ಲಿ ಸಂಗೀತ ಪ್ರದರ್ಶನವನ್ನು ನೀಡಿದ್ದಾರೆ. ಓಂಕಾರ್ ಶಿವ್ ಓಮನ್, ಅಸ್ತಾನ್ ವಿದ್ವಾನ್, ಯುವ ಕಲಾರತ್ನ, ಯುವ ಕಲಾಭಾರತಿ, ಷಣ್ಮುಖ ಸಂಗೀತ ಶಿರೋಮಣಿ, ಡೆಕ್ಕನ್ ಹೆರಾಲ್ಡ್ ಚೇರ್ ಮೇಕರ್ ಇನ್ನಿತರ ಅನೇಕ ಗೌರವಗಳ ಜೊತೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಅವರು 7 ದೇಶಗಳಲ್ಲಿ ಪ್ರದರ್ಶನ ನೀಡಿದ ಅತಿ ಕಿರಿಯ ಕರ್ನಾಟಕದ ಸಂಗೀತಗಾರ ಎಂಬ ದಾಖಲೆಯನ್ನು ಹೊಂದಿದ್ದಾರೆ. ಕೇವಲ ಸಂಗೀತ ಮಾತ್ರ ಅಲ್ಲ, ತನ್ನ ಶೈಕ್ಷಣಿಕ ಜೀವನದಲ್ಲಿಯೂ ಅದ್ಭುತ ಸಾಧನೆಯನ್ನು ಮಾಡುತ್ತಾ ಮುಂದುವರಿಯುತ್ತಿರುವ ಶ್ರೀಯುತರು 10ನೇ ತರಗತಿಯಲ್ಲಿ 97.5% ಮತ್ತು PUCನಲ್ಲಿ 99% 10ನೆಯ ರ್ಯಾಂಕನ್ನು ಪಡೆದವರಾಗಿರುತ್ತಾರೆ. ಶ್ರೀ ರಾಹುಲ್ ರವರು ಶ್ರೀ ರವಿಶಂಕರ್ ವೆಲ್ಲೂರು ಮತ್ತು ಶ್ರೀಮತಿ ಹೇಮಾ ಸೂರ್ಯನಾರಾಯಣರವರ ಪುತ್ರರಾಗಿದ್ದು ಪ್ರಸ್ತುತ ಬೆಂಗಳೂರಿನ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದಾರೆ. ಅಪ್ರತಿಮ ಸಾಧನೆ ಮಾಡಿರುವ ಈ ಬಾಲಕನಿಗೆ ಇಂದು ವಿಶ್ವ ಸಾಮರಸ್ಯವನ್ನು ಬಯಸಿ ಜಾತಿ ಮತಗಳನ್ನು ಮೀರಿ ಮಾನವ ಧರ್ಮದ ಮುಖೇನವಾಗಿ ಸಮಾಜವನ್ನು ಕಟ್ಟುತ್ತಿರುವ ಸಾಮರಸ್ಯದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಂಗೀತ ಪ್ರದರ್ಶನ ನೀಡಲು ಅವಕಾಶ ಒದಗಿ ಬಂದಿರುವುದು ಸ್ವಾಮಿ ಮಂಜುನಾಥ ಹಾಗೂ ಪೂಜ್ಯ ಕಾವಂದರ ಆಶೀರ್ವಾದವೇ ಸರಿ. ಈ ಸಂದರ್ಭದಲ್ಲಿ ಕ್ಷೇತ್ರದ ಪರವಾಗಿ, ಎಲ್ಲ ಸಮಿತಿಗಳ ಪರವಾಗಿ, ಕ್ಷೇತ್ರದ ಭಕ್ತರು ಹಾಗೂ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಸರ್ ತಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಸಂಗೀತ ರಸ ಸಂಜೆಯಲ್ಲಿ ಶ್ರೀಯುತ ರಾಹುಲ್ ವೆಲ್ಲೂರ್ ಅವರ ಜೊತೆಗೆ ತಮ್ಮ ತಂಡದಲ್ಲಿ ಮೃದಂಗದಲ್ಲಿ ಶ್ರೀಯುತ ವಿದ್ವಾನ್ ನಾಗೇಂದ್ರ ಪ್ರಸಾದ್ ರವರು ಕೂಡ ಸೇರಿಕೊಂಡಿದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ವಯಲಿನ್ನಲ್ಲಿ ವಿದ್ವಾನ್
ಶ್ರೀ ಜನಾರ್ದನ ಶ್ರೀನಾಥ್ರವರು ಜೊತೆಗಿದ್ದಾರೆ. ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಿದಮ್ ಪ್ಯಾಡ್ನಲ್ಲಿ ವಿದ್ವಾನ್ ಸಾಯಿ ವಂಶೀರವರು ಸಹಕರಿಸಲಿದ್ದಾರೆ. ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಗಮಿಸಿರುವ ಎಲ್ಲ ಕಲಾಭಿಮಾನಿಗಳಿಗೆ ನಾವು ನಂಬುವ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು, ಪೂಜ್ಯ ಕಾವಂದರ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಈ ತಂಡಕ್ಕೆ ಒಂದು ಸಾರಿ ಜೋರಾದ ಕೈ ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಈ ಪುಣ್ಯ ಕ್ಷೇತ್ರದಲ್ಲಿ ನಮ್ಮೆಲ್ರಿಗೂ ಕಾರ್ಯಕ್ರಮ ನೀಡುವ ಅವಕಾಶವನ್ನು ಮಾಡಿಕೊಟ್ಟ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲಿಗೆ ಶ್ರೀ ಪುರಂದರದಾಸರ ಒಂದು ದೇವರನಾಮ, ರಾಗ ಸೌರಾಷ್ಟ್ರ, ಮಿಶ್ರ ಚಾಪುತಾಳ. ಶರಣು ಸಿದ್ಧಿ ವಿನಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯಾ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ.
ವಂದನೆ ಕೋಚಿ ಮಹಾಲಂಬೋದರನೆ ಇಕ್ಷು ಛಾಪನ ಗೆಲಿದನೆ ಪಕ್ಷಿವಾಹನ 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 ಸಿರಿ ಪುರಂದರ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಪಕ್ಷಿವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಮುಂದೆ ಶ್ರೀ ಪುರಂದರದಾಸರ ಇನ್ನೊಂದು ರಚನೆ ರಾಗ ದರ್ಬಾರಿ ಕನ್ನಡ. ಚಂದ್ರಚೂಡ ಶಿವಶಂಕರ ಪಾರ್ವತಿ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರ ಮೃಗಧರ ಪೇನಾಕ ಧನುಕರ ಸುಂದರ ಮೃಗಧರ ಪೇನಾಕ ಧನುಕರ ಸುಂದರ ಮೃಗಧರ ಪೇನಾಕ ಧನುಕರ ಗಂಗಾಧರ ಗಜ ಚರ್ಮಾಂಬರಧರ 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 ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಧೈರ್ಯಗೆ ದಕ್ಷಿಣ ಕಾವೇರಿ ಧೈರ್ಯಗೆ ದಕ್ಷಿಣ ಕಾವೇರಿ ಕುಂಭಪುರವಾಸನೆ ಕೈರದಲ್ಲಿ ವೀಣೆಯ ಗಾನವ ಮಾಡುವ ಪುರಗಭೂಷಣನು ನೀನೆ ಕೈರದಲ್ಲಿ ವೀಣೆಯ ಗಾನವ ಮಾಡುವ
ಉರಗಭೂಷಣನು ನೀನೆ ಕೊರಳೊಳು ಭಸ್ಮ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ ಕೊರಳೊಳು ಭಸ್ಮ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ ಗರುಡ ಗಮನ ನಮ್ಮ ಗರುಡ ಗಮನ ನಮ್ಮ ಪುರಂದರ ವಿಠಲನ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪವಮಾನ ಜಗದ ಪ್ರಾಣ ಪವಮಾನ 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 ಜಗದ ಪ್ರಾಣ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಹೇಮ ಕಚ್ಚುಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ
ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯ ಪಾರ ವಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಅರ್ಜುನ ಗೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧುಳಿ ಮಾರ್ಜನದಲ್ಲಿ ಭವವರ್ಜಿತ ನೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಸರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ ಜ್ಞಾನಧನ ಪಾಲಿಪವರೇಣ್ಯ ನಾನು ನಿರುತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದ ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿತನ ಪ್ರಿಯ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲಿ ಕೊಡು ಕವಿತನ ಪ್ರಿಯ ಪವಮಾನ 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 ಜಗದ ಪ್ರಾಣ ಜಗದ ಪ್ರಾಣ ಜಗದ ಪ್ರಾಣ ಮುಂದೆ ಸದ್ಗುರು ತ್ಯಾಗರಾಜರ ಒಂದು ರಚನೆ ರಾಗ ಪಂತು ಅರಳಿ ರೂಪಕ ತಾಳ. ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ
ಶಂಭೋ ಮಹಾದೇವ ಶಂಭೋ ಮಹಾದೇವ ಶರಣಾಗತ ಜನರ ರಕ್ಷಕ 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 ಅಂಬೋರೋಹಲೋಚನ ಪದಾಂಬುಜ ಭಕ್ತಿಂದೇ ಅಂಬೋರೋಹಲೋಚನ ಪದಾಂಬುಜ ಭಕ್ತಿಂದೇ ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ ಪರಮದಯಾಕರ ಮೃಗಧರ ಹರ ಗಂಗಾಧರ ಧರಣೀಧರ ಭೂಷಣ ತ್ಯಾಗರಾಜ ವರ ಹೃದಯ ನಿವೇಶ ಪರಮದಯಾಕರ ಮೃಗಧರ ಹರ ಗಂಗಾಧರ ಧರಣೀಧರ ಭೂಷಣ ತ್ಯಾಗರಾಜ ವರ ಹೃದಯ ನಿವೇಶ ಸುರವೃಂದ ಕಿರೀಟಮಣಿ ಸುರವೃಂದ ಕಿರೀಟಮಣಿ ಸುರವೃಂದ ಕಿರೀಟಮಣಿ ವರ ನೀರಾಜಿತ ಪದಗೋ ಸುರವೃಂದ ಕಿರೀಟಮಣಿ ವರ ನೀರಾಜಿತ ಪದಗೋ ಪುರವಾಸ ಸುಂದರೇಶ ಗಿರೀಶ ಪರಾಪರ ಶುಭಕರ ಸುರವೃಂದ ಕಿರೀಟಮಣಿ ವರ ನೀರಾಜಿತ ಪದಗೋ ಪುರವಾಸ ಸುಂದರೇಶ ಗಿರೀಶ ಪರಾಪರ ಶುಭಕರ ಶಂಭೋ ಮಹಾದೇವ ಶಂಕರ ಗಿರಿಜಾರಮಣ ಶಂಭೋ ಮಹಾದೇವ ಸನಿ ಧನಿ ದಪ ಮಗ ಮ ಪದನಿ ಶಂಭೋ ಮಹಾದೇವ ಸಗರಿ ರಿ ಸನಿ ಸರಿ ನಿರಿ ಸನಿ ಧನಿ ಮದನಿ ಶಂಭೋ ಗರಿ ಮಮ ಗರಿ ರಿ ಸನಿ ಸಗರಿ ರಿ ಸನಿ ಸರಿ ಸನಿ ಸನಿ ಧನಿ ದಪ ಮಗ ಮ ಪದನಿ ಶಂಭೋ ಧನಿ ದಪ ಮ ಪನಿ ದಪ ಮಗ ಮ ಮಗ ಮ ಮಗ ದ ಮನಿ ನಿ ಧನಿ ನಿ ದ ಗರಿ ಶಂಭೋ ನಿಜನಿ ದಪದ ನಿಜನಿ ದಪ ಮ ಪದ ನಿಜರಿ ಗರಿ ಮಗ ಗರಿ ರಿ ಸನಿ ಧನಿ ಗರಿ ಸನಿ ರಿ ಸನಿ ದ ಸನಿ ದಪ ಮ ಧನಿ ರಿ ಶಂ ಗರಿ ರಿ ಸನಿ ಸ ಗರಿ ರಿ ಸನಿ ಸರಿ ನಿ ಸನಿ ರಿ ಸ ಸನಿ ದ ಸನಿ ದಪ ಮ ಗರಿ ನಿ ಗರಿ ಸ ಮನಿ ದಪ ನಿ ಗರಿ ಸ ಗರಿ ಸ ನಿ ದಪ ಗರಿ ಸ ರಿ ಸ ದಪ ರಿ ಶಂಭೋ ನಿಜನಿ ದಪ ಮ ಪದ ನಿಜನಿ ದಪದ ನಿಜ ದ ನಿ ದಪ ಮ ಮ ದ ನಿ ದಪ ಮ ಗರಿ ಗ ಮ ಪದ ನಿ ಸರಿ ಗರಿ ರಿ ಸನಿ ಗರಿ ಗರಿ ಸನಿ ದ ನಿ ರಿ ಸ ರಿ ಸನಿ ದಪ ದ ದ ದ ಗ
ಗಮ ಗಮ ಪದನಿ ಶಂಭೋ ದ ಪ ಪ ಮ ಪ ದ ಪ ಪ ಪ ಮನಿ ದ ಪ ಮ ಗ ಮ ಪ ಸ ನಿ ದ ಪ ನಿ ದ ದ ಪ ದ ಪ ಮ ಪ ದ ಪ ಮ ದ ಪ ಮ ದ ಪ ಮ ದ ಪ ಮ ದ ಪ ಮ ದ ಪ ಮ ಪ ಮ ಪ ಮ ಪ ಮ ಪ ಗ ಮ ರೇ ಮ ಗ ಮ ದ ದ ದ ದ ಪ ಮ ಗ ರಿ ಗ ಮ ದ ದ ಪ ಮ ಗ ಮ ದ ನಿ ದ ದ ಪ ಮ ಗ ಮ ಮ ಗ ಮ ದ ದ ಮ ದ ನಿ ನಿ ದ ನಿ ನಿ ಗ ಮ ಮ ಗ ನಿ ನಿ ದ ಪ ಮ ದ ಪ ಮ ಗ ರಿ ಗ ಮ ಪ ದ ನಿ ದ ನಿ ದ ನಿ ನಿ ದ ನಿ ದ ದ ನಿ ದ ನಿ ದ ಪ ದ ನಿ ದ ಪ ದ ನಿ ದ ಪ ದ ನಿ ದ ನಿ ದ ಪ ಮ ಗ ಮ ದ ದ ಮ ದ ನಿ ನಿ ದ ನಿ ದ ದ ನಿ ರಿ ದ ನಿ ದ ಮ ದ ನಿ ರಿ ಸ ಸ ದ ರಿ ರಿ ದ ನಿ ನಿ ದ ರಿ ರಿ ದ ನಿ ದ ರಿ ರಿ ದ ನಿ ದ ರಿ ಗ ಗ ರಿ ರಿ ದ ನಿ ಸ ರಿ ಮ ಗ ರಿ ದ ನಿ ದ ಗ ರಿ ಮ ಗ ಗ ರಿ ರಿ ದ ನಿ ಗ ರಿ ರಿ ದ ನಿ ದ ರಿ ದ ರಿ ನಿ ದ ನಿ ರಿ ದ ದ ನಿ ದ ಪ ಮ ಪ ದ ರಿ 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 ಗ ರಿ ರಿ ದ ನಿ ದ ರಿ ಗ ರಿ ದ ನಿ ದ ರಿ ಗ ಮ ರಿ ದ ನಿ ಸ ಮ ಗ ರಿ ರಿ ದ ನಿ ಸ ಗ ರಿ ಮ ಗ ಗ ರಿ ರಿ ದ ನಿ ಸ ಗ ರಿ ದ ನಿ ದ ರಿ ನಿ ರಿ ದ ನಿ ದ ರಿ ದ ನಿ ದ ಪ ಮ ಗ ರಿ ದ ರಿ ಗ ಮ ಪ ದ ನಿ ದ ಗ ರಿ ದ ನಿ ದ ನಿ ಗ ರಿ ದ ನಿ ದ ರಿ ದ ನಿ ದ ಪ ದ ಗ ರಿ ಗ ರಿ ದ ನಿ ದ ರಿ ದ ರಿ ದ ನಿ ದ ಪ ದ ನಿ ದ ನಿ ದ ಪ ಮ ಗ ಮ ಪ ದ ಪ ದ ಗ ಮ ಗ ಮ ಪ ದ ಪ ಮ ಪ ಮ ಪ ದ ನಿ ದ ನಿ ಗ ಮ ಗ ಮ ಪ ದ ಪ ಮ ಪ ಮ ಪ ದ ನಿ ದ ಪ ದ ಪ ದ ನಿ ದ ನಿ ಗ ರಿ ದ ನಿ ದ ನಿ ಗ ರಿ ದ ನಿ ದ ರಿ ದ ನಿ ದ ಪ ದ ಗ ರಿ ದ ನಿ ದ ಗ ರಿ ದ ನಿ ದ ರಿ ದ ನಿ ದ ಪ ಗ ಮ ದ ನಿ ರಿ ದ ಮೋ ಮಹಾದೇವ
ಶ್ರೀ ಪುರಂದರದಾಸರ ಒಂದು ರಚನೆ, ರಾಗ ಜೋನ್ಪುರಿ, ಆದಿತಾಳ. ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, 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 ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ. ಸೋಮಶೇಖರ ತನ್ನ ಭಾಮಿನಿ ಗೋರಹಿದ, ಸೋಮಶೇಖರ ತನ್ನ ಭಾಮಿನಿ ಗೋರಹಿದ, ಸೋಮಶೇಖರ ತನ್ನ ಭಾಮಿನಿ ಗೋರಹಿದ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ, ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ, ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ, ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ, ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ, ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ, ದುರಿತ ಕಾನನ ಕಿದು ದಾವಾನಲ ಮಂತ್ರ, ದುರಿತ ಕಾನನ ಕಿದು ದಾವಾನಲ ಮಂತ್ರ, ದುರಿತ ಕಾನನ ಕಿದು ದಾವಾನಲ ಮಂತ್ರ, ಕೊರೆದು ವಿಭೀಷಣಗೆ ಪಟ ಕಟ್ಟಿದ ಮಂತ್ರ, ಕೊರೆದು ವಿಭೀಷಣಗೆ ಪಟ ಕಟ್ಟಿದ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸಕಲ ವೇದಗಳಿಗೆ ಸಾರವೇ ನಿಪ ಮಂತ್ರ, ಸಕಲ ವೇದಗಳಿಗೆ ಸಾರವೇ ನಿಪ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ, ಸಕಲ ವೇದಗಳಿಗೆ ಸಾರವೇ ನಿಪ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ, ಭಕ್ತಿ ರಸಕ್ಕೆ ದಾರಿ ಒಮ್ಮೆ ತೋರುವ 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 ಮಂತ್ರ, ಶುಕನಿಧಿ ಪುರಂದರ ವಿಠಲನ ಮಹಾಮಂತ್ರ, ಶುಕನಿಧಿ ಪುರಂದರ
ಮಹಾಮಂತ್ರ ಶುಕನಿಧಿ ಪುರಂದರ ವಿಠಲನ ಮಹಾಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನೋಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಜಪಿಸೋ ಜಪಿಸೋ. ಮುಂದೆ ಶ್ರೀ ಅನ್ನಮಾಚಾರ್ಯರ ಒಂದು ರಚನೆ. ಮುದ್ದುಗಾರೆ ಯಶೋದ ಮುದ್ದುಗಾರೆ ಯಶೋದ ಉಂಗಿಡ ಮುತ್ಯಮು ಬಿಡುತ್ತಿದ್ದರಾಣಿ ಮಹಿಮಲ ದೇವಕಿ ಸುತುಡು ಮುದ್ದುಗಾರೆ ಯಶೋದ ಉಂಗಿಡ ಮುತ್ಯಮು ಬಿಡು ಸುತುಡು ಮುದ್ದುಗಾರೆ ಯಶೋದ ಮುಂಗಿಡ ಮುತ್ಯಮು ಬಿಡು ದಿದ್ದರಾಣಿ ಮಹಿಮಲ ದೇವಕಿ ಸುತುಡು ಮುದ್ದುಗಾರೆ ಯಶೋದ ಅಂತ ನಿಂತ ಗೊಲ್ಲೆ ತಲ ರಚೇತಿ ಮಾಣಿಕ್ಯಮು ಪಂತ ಮಾಡಿ ಕಂಸುನಿ ಪಾಲಿ ವಜ್ರಮು ಅಂತ ನಿಂತ ಗೊಲ್ಲೆ ತಲ ರಚೇತಿ ಮಾಣಿಕ್ಯಮು ಪಂತ ಮಾಡಿ కంసుని పాలి వజ్రము కాంతుల మూడు లోకాల గరుడ పచ్చ పూస కాంతుల మూడు లోకాల గరుడ పచ్చ పూస చెంతల మాలోనున్న చిన్ని కృష్ణుడు చెంతల మాలోనున్న చిన్ని కృష్ణుడు చెంతల మాలోనున్న చిన్ని కృష్ణుడు ముద్దుగారే 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 యశోద ముంగిట మోత్యము వేడు దిద్దరాని మహిమల దేవకీ సుతుడు ప్రతి కేళి రుక్మిణికి రంగు మోవి పగడము మితి గోవర్ధనపు గోమేధికము ప్రతి కేళి రుక్మిణికి రంగు మోవి పగడము మితి గోవర్ధనపు గోమేధికము సతమై శంఖ చక్రాల సందుల వైడూర్యము సతమై శంఖ చక్రాల సందుల వైడూర్యము గతియే మమ్ముగాచే కమలాక్షుడు గతియే మమ్ముగాచే కమలాక్షుడు గతియే మమ్ముగాచే కమలాక్షుడు ముద్దుగారే యశోద ముంగిట మోత్యము వేడు దిద్దరాణి మహిమల దేవకీ సుతుడు కాళింగుని తలలపై గప్పిన పుష్యరాగము ఏలేటి శ్రీ వెంకటాద్రి ఇంద్రనీలము కాళింగుని తలలపై గప్పిన పుష్యరాగము ఏలేటి శ్రీ వెంకటాద్రి ఇంద్రనీలము పాలజల నిధిలోన బాయని దివ్యరత్నము పాలజల నిధిలోన బాయని దివ్యరత్నము బాలుని వల తిరిగే పద్మనాభ
ಪದ್ಮನಾಭುಡು ಬಾಲು ನೀವಲ ತಿರಿಗೆ ಪದ್ಮನಾಭುಡು ಬಾಲು ನೀ ಬಲ ತಿರಿಗೆ ಪದ್ಮನಾಭುಡು ಮುದ್ದುಗಾರೆ 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 ಯಶೋದ ಮುಂಗಿಡ ಮುತ್ಯಮು ವೇಡು ದಿದ್ದರಾಣಿ ಮಹಿಮಲ ದೇವಕಿ ಸುತುಡು ದಿದ್ದರಾಣಿ ಮಹಿಮಲ ದೇವಕಿ ಸುತುಡು ದಿದ್ದರಾಣಿ ಮಹಿಮಲ ದೇವಕಿ ಸುತುಡು ದೇವಕಿ ಸುತುಡು ದೇವಕಿ ಸುತುಡು. ಜಗದೋದ್ಧಾರನ ಆಡಿಸಿದಳೆ ಶೋಧ 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 ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತ ರಂಗನ ಆಡಿಸಿದಳೆ ಶೋಧ ಸುಗುಣಾಂತ ರಂಗನ ಆಡಿಸಿದಳೆ ಶೋಧ ನಿಗಮಕ್ಕೆ ಸಿಲುಕದ
ಜಗದೋದ್ಧಾರನ ಜಗದ ಶ್ರೀ ಸದಾಶಿವ ಬ್ರಹ್ಮೇಂದ್ರರ ಒಂದು ರಚನೆ ಆಹಿರ್ಭೈರವ್ ರಾಗದಲ್ಲಿ ಆದಿತಾಳ. पिबरे रामरसं पिबरे रामरसं रसने पिबरे रामरसं पिबरे रामरसं रसने पिबरे रामरसं पिबरे रामरसं रसने दूरीकृत पातक संसर्गं दूरीकृत पातक संसर्गं पूरितनानाविधफलवर्गं दूरीकृतपातकसंसर्गं पूरितनानाविधफलवर्गं पिबरे रामरसं रसने पिबरे रामरसं पिबरे रामरसं जनन मरण भय शोकविदूरम् जनन मरण भय शोकविदूरं जनन मरण भय शोकविदूरं सकलशास्त्र निगमागमसारं जनन मरण भय शोकविदूरं सकलशास्त्र निगमागमसारं पिबरे रामरसं रसने पिबरे रामरसं पिबरे रामरसं रसने शुद्ध परमहंस आश्रमगीतम्
प्रीतं शुकशौनक कौशिकमुखप्रीतं पिबरे रामरसं रसने पिबरे रामरसं पिबरे रामरसं 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 हरि राम गोविंद हरि ಮುಂದೆ ಒಂದು ಕಬೀರ್ ಭಜನ್ ಪ್ರಸ್ತುತಪಡಿಸ್ತಾ ಇದ್ದೀವಿ. ಶಿವರಂಜನಿ ರಾಗ ಆದಿತಾಳ. ಕೊನೆಯಲ್ಲಿ ನೀವೆಲ್ಲರೂ ಸೇರಿ ನಾಮಸ್ಮರಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಹಾಡಿನ ಕೊನೆಯಲ್ಲಿ ನಾನು ನಿಮಗೊಂದು ಇಂಡಿಕೇಶನ್ ಕೊಡ್ತೀನಿ, ನೀವೆಲ್ಲರೂ ಸಹ ಸೇರಿಕೊಂಡು ಹಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. राम गोविंद हरि भजो रे भैया, राम गोविंद हरि, राम गोविंद हरि भजो रे भैया, राम गोविंद हरि, राम गोविंद हरि भजो रे भैया, राम गोविंद हरि। जब तब साधन कछु नहीं लागत, खर्चत नहीं गठरी। जब तब साधन कछु नहीं लागत, खर्चत नहीं गठरी। राम गोविंद हरि भजो रे भैया, राम गोविंद हरि। संतत संपत सुख के कारण जासे भोग परी। संतत संपत संतत संपत संतत संपत सुख के कारण जासे भोग परी। जासे भूल परी कहत कबीरा, सुनो भाई साधो, सुनो भाई साधो, सुनो भाई साधो, साधो साधो कहत कबीरा, सुनो भाई
साधो कहत कबीरा, जा मुख राम नहीं वो मुख धूल भरी। कहत कबीरा, जा मुख राम नहीं वो मुख धूल भरी। राम गोविंद हरि भजो रे भैया, राम गोविंद हरि, राम गोविंद हरि भजो रे भैया, राम गोविंद हरि। गोविंद हरि गोपाल हरि, गोविंद हरि गोपाल हरि, गोविंद हरि गोपाल, गोविंद हरि गोपाल हरि, गोविंद हरि गोपाल हरि। गोविंद हरि गोपाल हरि, गोविंद हरि गोपाल हरि। गोविंद हरि गोपाल हरि, गोविंद हरि गोपाल हरि। गोपाल हरि गोविंद हरि गोपाल, गोविंद हरि गोपाल हरि, गोविंद हरि गोपाल हरि, गोविंद हरि गोपाल हरि, गोविंद हरि गोपाल हरि, गोविंद हरि गोपाल हरि। 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 गोविंद हरि गोपाल हरि, गोविंद हरि गोपाल हरि, गोविंद हरि गोपाल हरि, गोविंद हरि गोपाल वराहरूपं दैववरिष्ठं वराहरूपं दैववरिष्ठं वराहरूपं दैववरिष्ठं वराहरूपं दैववरिष्ठं वैरस्मितवदनम् वज्रदन्तधर रक्षाकवचं वज्रदन्तधर रक्षाकवचं
ಸಾವಿರ ದೈವದ ಮನ ಸಂಪ್ರೀತ, ಸಾವಿರ ದೈವದ ಮನ ಸಂಪ್ರೀತ, ಬೇಡುತ್ತ ನಿಂದೆವು ಆರಾಧಿಸುತ್ತ. ಹರ ಕೃಪಾ ಸಮುದ್ರಂ ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತಿ ವಾಮಭಾಗಂ ಸದಾಶಿವಂ ರುದ್ರಂ ಅಖಂಡರೂಪಂ ಚಿದಂಬರೇಶಂ ಹೃದಿ ಭಾವಯಾಮಿ ಹೃದಿ ಭಾವಯಾಮಿ 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 ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ 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 ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚ
ಗುಹನೀತ ನಿತಾಂತ ಅನಂತ ಆನಂದ ಅತಿಶಯ ಅಕ್ಷಯಲಿಂಗ ನಿಜ ಗುಹನೀತ ನಿತಾಂತ ಅನಂತ ಆನಂದ ಅತಿಶಯ ಅಕ್ಷಯಲಿಂಗ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಧಿಮಿತ ಧಿಮಿ ಧಿಮಿ ಕಿಟ ಕಿಟತೋ ತೋಂ ತೋಂ ತರಿ ಕಿಟ ಕಿಟತೋ ಮದಂಗ ಮುನಿವರ ಬಂದಿದ ಈಶ ಸರ್ವದಿಗಂಬರ ವೇಷಿತ ವೇಷ ನಿತ್ಯ ನಿರಂಜನ ನೃತ್ಯ ನಟೇಶ ಈಶ ಸಭೇಶ ಸರ್ವೇಶ ಧಿಮಿದ ಧಿಮಿದ ಧಿಮಿ ಧಿಮಿ ಕಿಟ ಕಿಟದ ತೋಂ ತೋಂ ತರಿ ಕಿಟದ ಮತಂಗ ಮುನಿವರ ಬಂದಿದ ಈಶ ಸರ್ವದಿಗಂಬರ ವೇಷಿತ ವೇಷ ನಿತ್ಯ ನಿರಂಜನ ನೃತ್ಯ ನಟೇಶ ಈಶ ಸಭೇಶ ಸರ್ವೇಶ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಹಲೋ ನಾದ ಲಯ ಭಾವಗಳನ್ನು ತ್ರಿವೇಣಿಯನ್ನು ಏಕತೆಯಲ್ಲಿ ಹರಿಯುವಂತೆ ಮಾಡಿಕೊಂಡು ಈ ಸಂಜೆಯ ಮೌನವನ್ನು ಮಧುರವಾಗಿ ತಟ್ಟಿದ ಶ್ರೀ ರಾಹುಲ್ ವೆಲ್ಲಾಲ್ ಮತ್ತು ತಂಡದವರಿಗೆ ಇಲ್ಲಿ ಸೇರಿರುವ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಲಕ್ಷದೀಪೋತ್ಸವದ ಶುಭ ಗಳಿಗೆಯಲ್ಲಿ ಸಂಗೀತ ರಸಸಂಜೆ ಪ್ರದರ್ಶನವನ್ನು ನೀಡಿದ ಈ ತಂಡದವರಿಗೆ ಕ್ಷೇತ್ರದ ಪರವಾಗಿ ಗೌರವಿಸಬೇಕಾಗಿ ನಮ್ಮ ಶ್ರೀ ಧರ್ಮಸ್ಥಳ ಕ್ಷೇತ್ರದಿಂದ ನಡೆಸಲ್ಪಡುವ ಎಲ್ಲ ಪ್ರಾಜೆಕ್ಟ್ ವಿಚಾರವನ್ನಾಗಿ ನಿರ್ದೇಶಕರಾಗಿರುವ ಶ್ರೀಯುತ ಶ್ರೇಯಸ್ ಅಣ್ಣ ಬಂದು ದಯಮಾಡಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಇಂದು ಅದ್ಭುತ ಗಾಯನವನ್ನು ನೀಡಿದ ಶ್ರೀ ರಾಹುಲ್ ರವರು ತನ್ನ 2.5 ವರ್ಷ ಪ್ರಾಯದಲ್ಲೇ ಸಂಗೀತಕ್ಕೆ ತಾಳವನ್ನು ಮಾಡ್ತಾ ಇದ್ರು, ತಾಳವನ್ನು ಬಡಿತಾ ಇದ್ರು ಅನ್ನುವಂಥದ್ದನ್ನು ಒಂದು TV ಸಂದರ್ಶನದಲ್ಲಿ ನೀಡಿದ್ದಾರೆ. ಹಾಗಾಗಿಯೇ ಇಂದಿಗೂ ಕೂಡ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ಲೋಕದಲ್ಲಿ ಬಹಳಷ್ಟು ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಇಂದಿನ ಈ ತಂತ್ರಜ್ಞಾನ ಯುಗದಲ್ಲಿ ಪ್ರಾಚೀನ ಕಲೆಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ಜೊತೆಗೆ ತಾನೊಬ್ಬ ಉತ್ತಮ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕೆಂಬ ಕನಸು ಕಾಣುತ್ತಿರುವ ಶ್ರೀ ರಾಹುಲ್ ವೆಲ್ಲಾಲ್ ರವರಿಗೆ ಹಾಗೂ ಇಡೀ ತಂಡದವರಿಗೆ ಈ ಪುಣ್ಯ ಭೂಮಿಯಲ್ಲಿ ನೆಲೆ ನಿಂತು ಧರ್ಮದೇವತೆಗಳು ಮಂಜುನಾಥ ಸ್ವಾಮಿ ಹಾಗೂ ಚಂದ್ರನಾಥ ಸ್ವಾಮಿ ಹಾಗೂ ಪೂಜ್ಯ ಕಾಬಂದರ ಆಶೀರ್ವಾದ ಸದಾ ಇರಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮುಂದೆ ಯಕ್ಷಗಾನ ದಕ್ಷಯಜ್ಞ ಶ್ರೀ ಶ್ರೇಯಸ್ ಪಾಳಂದಿಯವರಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಹರಿ ಓಂ. ಹರಿ ಓಂ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರಾಧಿಪತಿಯಾದಂತಹ ಮಂಜುನಾಥ ಸ್ವಾಮಿಯನ್ನು ಮನಸ ಧ್ಯಾನಿಸಿ ಪೂಜ್ಯ ಕಾವಂದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ 2ನೆಯ ಕಲಾಪಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ಕರ್ನಾಟಕದ ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿ ಪ್ರಖರ ಛಾಪನ್ನು ಮೂಡಿಸಿರುವಂಥ ಶ್ರುತಿಲಯಗಳ ಸಂಗೀತ, ರಸಭಾವದ ವ್ಯುತ್ಪತ್ತಿ, ನಾಟ್ಯವೇದಗಳದ ಸಮಪಾಕದಿಂದ ಆವಿರ್ಭವಿಸಿದ ಶ್ರೀಮಂತ ರಂಗಕಲೆಯೇ ಯಕ್ಷಗಾನ. ಪ್ರಭೇದ ತ್ರಯಗಳಾಗಿ ವ್ಯಾಪಿಸಿ ಅಪಾರವಾದ ಪ್ರೇಕ್ಷಕ ಗಣನವನ್ನು ಹೊಂದಿರುವಂಥ ವಿಶಿಷ್ಟ ಕಲೆಗೆ ಶ್ರೀ ಕ್ಷೇತ್ರದ ಕೊಡುಗೆ ಅನುಪಮವಾದುದು. ಪ್ರಥಮವಾಗಿ ಭಾರತ ದೇಶದ ರಾಜಧಾನಿಯವರೆಗೆ ಕಲೆಯನ್ನು ವಿಸ್ತರಿಸಿದ ಕೀರ್ತಿ ಧರ್ಮಸ್ಥಳ ಮೇಳಕ್ಕೆ ಸಲ್ಲುವಂಥದ್ದು. ಕ್ಷೇತ್ರದಿಂದ ಕಲಿಕಾ ಕೇಂದ್ರದಿಂದ ಹೊರಹೊಮ್ಮಿದ ಪ್ರತಿಭೆಗಳು ರಂಗದಲ್ಲಿ ಸ್ಥಾಯಿಯಾಗಿ ತಮ್ಮ ಕಲಾಪ್ರೌಢಿಮೆಯಿಂದ ಮೆರೆಯುತ್ತಿದ್ದಾರೆ. ಇಂಥ ಕಲೆಯು ಈಗ ರಂಗಮಂಟಪದಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಕವಿ ದೇವಿದಾಸನಿಂದ ರಚಿತವಾದಂತಹ ದಕ್ಷಯಜ್ಞ ಎಂಬ ಆಖ್ಯಾನವನ್ನು ಬಡಗುತಿಟ್ಟಿನ ಪ್ರಸಿದ್ಧ ಕಲಾವಿದರು ಆಡಿ ತೋರಿಸಲಿಕ್ಕಿದ್ದಾರೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಯುತರಾದ ಕೊಳಗಿ ಕೇಶವ ಹೆಗಡೆ, ಶ್ರೀ ಸರ್ವೇಶ್ವರ ಹೆಗಡೆ ಮೂರೂರು, ಶ್ರೀ ಅನಂತ ಹೆಗಡೆ ದಂತಳಿಗೆ. ಮದ್ದಳೆವಾದನದಲ್ಲಿ ಎನ್.ಜಿ. ಹೆಗಡೆ ಯಲ್ಲಾಪುರ, ಚೆಂಡೆವಾದನದಲ್ಲಿ ಗಣೇಶ ಗಾಂವ್ಕರ್ ಮತ್ತು ಚಿನ್ಮಯ ಅನಂತ ಹೆಗಡೆ ದಂತಳಿಗೆ. ಮುಮ್ಮೇಳದಲ್ಲಿ ಪಾತ್ರಧಾರಿಗಳಾಗಿ ಈಶ್ವರನಾಗಿ ಈಶ್ವರನಾಯಿಕ ಮಂಕಿ, ದಕ್ಷನಾಗಿ ವಿನಯ ಬೇರೊಳ್ಳಿ, ದಾಕ್ಷಾಯಿಣಿ ಶ್ರೀಮತಿ ಅಶ್ವಿನಿ ಕೊಂಡದಕುಳಿ, ದೇವೇಂದ್ರ ನಾಗೇಶ ಕುಳಿಮನೆ, ವೀರಭದ್ರನಾಗಿ ವಿಘ್ನೇಶ್ವರ ಹಾವಗೋಡಿ, ಯಜ್ಞನಾರಾಯಣನಾಗಿ ಮಂಜುನಾಥ ಹೆಗಡೆ, ಹಾಸ್ಯದಲ್ಲಿ ನಾಗೇಂದ್ರ ಮೂರೂರು ತಮ್ಮ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ನೆರೆದಂತಹ ಸಭಿಕರೆಲ್ಲರ ಪರವಾಗಿ ಹಾಗೆ ಶ್ರೀ ಕ್ಷೇತ್ರದ ಪರವಾಗಿ ಎಲ್ಲ ಕಲಾವಿದರನ್ನು ಸ್ವಾಗತಿಸುತ್ತಾ ಶ್ರೀಯುತ ಅನಂತ ಹೆಗಡೆ ದಂತಳಿಗೆ ಈ ತಂಡದ ಸಂಯೋಜಕರಿಗೆ ಕ್ಷೇತ್ರದ ಪರವಾಗಿ ಕಾವಂದರ ಆಪ್ತ ಕಾರ್ಯದರ್ಶಿಯವರಾದ ವೀರು ಶೆಟ್ಟಿಯವರು ಕಲಾ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಣಪತಿಯ ಸ್ತುತಿಯೊಂದಿಗೆ ಆಖ್ಯಾನವನ್ನು ಪ್ರಾರಂಭಿಸಬೇಕಾಗಿ ಭಾಗವತರಲ್ಲಿ ವಿನಂತಿ ಮಾಡುತ್ತಿದ್ದೇನೆ. विघ्नेशाय सरस्वती पार्वती गुरवे नमः. दक्षिणामूर्तये जीवा सर्वकार्यार्थसिद्धये. ಮುದದಿಂದ परब्रह्म
ಧರಣಿಯನ್ನು ಬಂದಿರುವ ಮಹಶೇಷಗರಿದು ಹರನದು ಕುಮಾರ ಸಕಲಾಗಮಗ ಸಂಕಾರ ತನೆಯುಳು ವಿಶೇಷ ಪದವೂರ್ಲ ವಿಘ್ನೇಶ ಮುದದಿಂದ ನಿನ್ನ ತೈತತೋಂ ತತೋಂ ತೈತತೋಂ ಇಂದಿರಗೆದನವಾಗಿ ಪರಮಾನಂದ ಭಗವತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದಗೆ ಶಕ್ರಾದ್ಯಮರರಿಂಗರಗಿ ನಾಂದಿಯುಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯುಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸತ್ತನಿಗೆ ಬಲವಂದು ಕವಿಗಳ ಸತ್ತನಿಗೆ ಬಲವಂದು ಬೇಡವೆನಿ ಕಥಾ ಉಡುಪದಿಂದ ಗೊಂದಿವೆ ಕಡುಮುಳಿದೋ ಬಿಡದ ಶಾಪವನಿಂದ ಬಿಡಸುತ್ತ ಬಳಿ ಬಳಿ ಒಡವಿಗು ತಮ್ಮ ವಾದ ಬಿಡಗುಟ್ಟ ಅಪುರದೊಳು ಬಿಡಬೋಗಿನ ಗತಿಯ ಮೊಳೆಯ ವಿಘ್ನೇಶಗೆ ಜಯ 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 ಸ್ವರ್ಗ ಸ್ವರ್ಗ ವಾಸಿಗಳೆಲ್ಲ ಸುಗುಣ ಆಲಿಸಿ ಸೊಲ್ಲ ಸುಗುಣ ಆಲಿಸಿ ಸೊಲ್ಲ ನಡೆಗೈದು ಭಕ್ತಿಯನ್ನು ತಳೆದು ಭಕ್ತಿಯನ್ನು
ಶತಯಾಗವನ್ನು ಮಾಡುವುದರ ಮುಖೇನವಾಗಿ ತ್ರಿಮೂರ್ತಿಗಳ ಕರುಣೆಗೆ ಪಾತ್ರನಾಗಿ ಈ ದೇವಪೀಠವನ್ನು ಪಡೆದವರು ನಾವಿದ್ದೇವೆ. ಪುರಂದರ ನಾಮಕ ಆದಂತಹ ನಾನು ಈ ದೇವಪೀಠವನ್ನು ಏರಿದ ಕಾರಣದಿಂದಲಾಗಿ ದೇವೇಂದ್ರ ಎನ್ನುವ ಹಾಗೆ ಕರೆಸಿಕೊಂಡವನಿದ್ದೇನೆ. ಜೊತೆಯಲ್ಲಿ ಈ ದೇವಲೋಕವನ್ನು ಸೇರಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದವರು ಅನೇಕರಿದ್ರೆ ಅವರೆಲ್ಲರಿಗೂ ಸಾಧ್ಯತೆ ಉಂಟು? ಆಗುವುದಿಲ್ಲ. ಹಾಗಂತ ಸಾಧ್ಯತೆ ಇಲ್ಲ ಅಂತಲ್ಲ. ಯಜ್ಞಯಾಗಾದಿಗಳನ್ನು ಮಾಡುವುದರೊಂದಿಗೆ ಯಾವಾತ ಅತ್ಯಂತ ಪುಣ್ಯವನ್ನು ಸಂಪಾದಿಸುತ್ತಾನೆ ಅಂತವ ದೇವಲೋಕವನ್ನು ಒಂದು ಸೇರುವುದಕ್ಕೆ ಸಾಧ್ಯತೆ ಉಂಟು. ಸತ್ಯ. ಇನ್ನು ಯೋಚನೆ ಮಾಡುವಾಗ ದುರುಳರ ಭಯ ಎನ್ನುವಂಥದ್ದಿಲ್ಲ, ನಮಗಿಲ್ವೇ ಇಲ್ಲ. ಸಂತೋಷವಾಗಿದ್ದೇವೆ. ಪೀಠ ಎನ್ನುವುದು ಗಟ್ಟಿಯಾಗಿದೆ. ಲೋಕಕ್ಕೆ ಏನಾದರೂ ಕೊಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದೆ. ಹಾಗಾದ್ರೆ ಕೊಡುವುದೇನನ್ನ ಯೋಚಿಸಿದಂತೆ ಹೀಗೆ ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರವನ್ನು ಮಾಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಅಧ್ಯಕ್ಷ ಪೀಠಕ್ಕೆ ಹರಣನ ಕರೆ ತರಬೇಕು ಎನ್ನುವ ಹಾಗೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇ? ಅದಕ್ಕೆ ಬೇಡಿದೆನಗ್ನಿಯೋ ಅದಕ್ಕೆ ಬೇಡಿದೆ ಅಗ್ನಿಯು ನಮ್ಮೊಳಗುಂಟೆ ಬದಲಾದ ಯೋಜನೆಯು ನಮ್ಮೊಳಗುಂಟೆ ಬದಲಾದ ಯೋಜನೆಯು ಸದಮದ ಪುರುಷನ ಕಾಣುವ ತವಕ ಸದಮದ ಪುರುಷನ ಕಾಣುವ ತವಕವು ಅಧಿಕವಾಗಿದೆ ನಿಜವು ತವಕವು ಅಧಿಕವಾಗಿದೆ ನಿಜವು ಸದಮದ ಪುರುಷನ ಕಾಣುವ ತವಕವು ಅಧಿಕವಾಗಿದೆ ನಿಜವು ಸದಮದ ಪುರುಷನ ಕಾಣುವ ತವಕ ಸದಮದ ಪುರುಷನ ಕಾಣುವ ತವಕವು ಅಧಿಕವಾಗಿದೆ ನಿಜವು ಈ ಮಾಡಿದ ಮಾತಿಗೆ ಯಾವ ಕಾಲಕ್ಕೂ ನಾವು ಎರಡೆಣಿಸಿದವರಲ್ಲ. ದೇವೇಶನ ಅಭಿಪ್ರಾಯ ಏನು? ಅದಕ್ಕೆ ಎಲ್ಲ ಕಾಲದಲ್ಲಿಯೂ ನಾವು ಒಮ್ಮತದ ಅಭಿಪ್ರಾಯವನ್ನು ಹೇಳಿದವರು. ಹಾಗೆಯೇ ಈಶನನ್ನು ಅಧ್ಯಕ್ಷ ಪೀಠದಲ್ಲಿ ಕುಳ್ಳಿರಿಸುವ ವಿಷಯಕ್ಕೆ ನಮ್ಮ ಯಾವ ಆಕ್ಷೇಪವೂ ಇಲ್ಲ. ಇದರಲ್ಲಿ ವಿಷಯಾಂತರ ಮಾಡುವುದೂ ಇಲ್ಲ. ಆ ಸದಮಲ ಪುರುಷರನ್ನು ಕಾಣುವಂತಹ ಬಯಕೆ ನಮಗೂ ಹೆಚ್ಚಾದದ್ದು ಸುಳ್ಳಲ್ಲ. ಹಾಗಾಗಿ ನಿಮ್ಮ ಈ ಅಭಿಪ್ರಾಯಕ್ಕೆ ನಮ್ಮ ಒಮ್ಮತದ ಒಪ್ಪಿಗೆ ಉಂಟು. ಪರಿಪರಿಯ ಗಣಗಳನ್ನು
ಸಕಲರಿಗೂ ನಿಜವಾಗಿಯೂ ಗೊತ್ತನ್ನು ಮಾಡಿದ ಹೊತ್ತಿಗೆ ತಪ್ಪದೆ ನಿತ್ಯದ ಕರ್ತವ್ಯ ಮಾಡಬೇಕಾದದ್ದು ಎಲ್ಲರಿಗೂ ನಿಯಮವೇ ಹೌದು ತಾನೆ. ಹಾಗೆಯೇ ದಿನನಿತ್ಯದ ಕರ್ತವ್ಯ ಎನ್ನುವ ರೀತಿಯಲ್ಲಿ ನಮ್ಮವರೇ ಆದಂತಹ ಪ್ರಮತಾದಿ ಗಣಗಳನ್ನು ಕೂಡಿಕೊಂಡು ತಲ್ಲೀನನಾದವ ನಾನು ತಾಂಡವ ನೃತ್ಯದಲ್ಲಿ. ಅದೇ ಹೊತ್ತಿಗೆ ಹೀಗೆ ಈ ಕೈಲಾಸಗಿರಿಯಿಂದ ಕೆಳಕ್ಕೆ ದೃಷ್ಟಿ ಹಾಯಿಸಿದಾಗ ಅನೇಕ ತಲೆಗಳನ್ನು ಕಂಡೆ. ಹಾಗಾದ್ರೆ ಇಲ್ಲಿಗೆ ಬರುತ್ತಾ ಇರುವವರಿಗೆ ತಲೆಗಳುಂಟು ಎನ್ನುವುದು ಸ್ಪಷ್ಟ ಆಯಿತು. ಆದರೆ ಒಂದು ಕೇವಲ ತಲೆ ಇದ್ರೆ ಸಾಕಾಗುವುದಿಲ್ಲ, ತಲೆಯೊಳಗೆ ತಿರುಳಿರಬೇಕು, ಹುರುಳಿರಬೇಕು. ಆ ಮಟ್ಟಿಗೆ ತಲೆ ಇರುವುದರ ಜೊತೆಯಲ್ಲಿ ನಿಮ್ಮ ತಲೆಯಲ್ಲಿ ಹುರುಳು ಇದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಈ ಪ್ರಪಂಚದಲ್ಲಿ ಯಾವನೇ ಆದರೂ ತನ್ನದಾದಂತಹ ಉದ್ಯೋಗದಲ್ಲಿ ಸಾಹಸ ಪ್ರಯತ್ನ ಮಾಡೋದಕ್ಕೆ ಮುಂದಾದರೆ ದೈವವು ಅದರ ಪೂರ್ಣ ಫಲವನ್ನು ಅವನಿಗೆ ಅನುಗ್ರಹಿಸ್ತದೆ ಎನ್ನುವುದಕ್ಕೆ ನೀನೇ ಸಾಕ್ಷಿ. ನಿಜ ಅಲ್ವಾ? ಶತಕೃತ್ಯವನ್ನು ಮಾಡುವುದರ ಮೂಲಕವಾಗಿ ಸ್ವರ್ಗ ಭಾಗ್ಯವನ್ನು ದೇವೇಂದ್ರ ಪದವಿಯನ್ನು ಪಡೆದಂತಹ ಪುಣ್ಯಾತ್ಮ ನೀನಿದ್ದಿ. ಇಲ್ಲಿಗೆ ನೀವು ಬರುವುದು ಹೊಸದೇನೂ ಅಲ್ಲ. ಆಗಾಗ ಇಲ್ಲಿಗೆ ಬರುತ್ತಾ ಇರುವುದು. ಬಹುತೇಕ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಮುಖವನ್ನು ನೋಡಿದ್ರೆ ಸಾಕಾಗುತ್ತಿತ್ತು ಅಲ್ವಾ? ಮುಖ ಎನ್ನುವುದು ಮನಸ್ಸಿನ ಕನ್ನಡಿ ಇದ್ದ ಹಾಗೆ ಒಳಗಿನ ವೇದನೆಯನ್ನು ಮುಖ ಎನ್ನುವುದು ಪ್ರತಿಫಲಿಸ್ತದೆ. ಹಾಗೆ ನೋಡಿದ್ರೆ ಈ ಹಿಂದಿನಂತೆ ನಿನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಮೊದಲೆಲ್ಲ ನೀನು ಬಂದಾಗ ದುರುಳರ ಭಯವೇ ಪೇಳು ಅಂತ ಕೇಳಬೇಕಾದಂತಹ ಸನ್ನಿವೇಶ ಒದಗಿ ಬರ್ತಾ ಇತ್ತು, ಯಾಕಂದ್ರೆ ನಿಮ್ಮ ಮುಖ ನೋಡಿದಾಗ. ಆದರೆ ಈ ಹೊತ್ತು ಮಾತ್ರ ಹಾಗಿಲ್ಲ, ನೆಮ್ಮದಿಯಿಂದ ಬದುಕ್ತಾ ಇದ್ದೀರಿ ಎನ್ನುವುದು ಸ್ಪಷ್ಟವಾಗಿ ನನಗೆ ಅರ್ಥ ಆಗುತ್ತದೆ. ಹಾಗಾಗಿ ತಾಂಡವ ನೃತ್ಯ ಆಡುತ್ತಿರುವಂತಹ ಹೊತ್ತಿಗೆ ನಿರ್ಜರರಾಯನಾದಂತಹ ನೀನು
ಈ ಬರ್ತಿಲನ್ನು ಕೂಡಿಕೊಂಡು ಇಲ್ಲಿವರೆಗೆ ಬಂದೇ ಅಲ್ಲ. ಏನು ಬಂದುದಯ್ಯ ಆಲಿಸಬೇಕು. ವ್ಯೋಮಕೇಶನ ಕೇಳು ಭಿನ್ನಪವ, ವ್ಯೋಮಕೇಶನ ಕೇಳು ಭಿನ್ನಪವ, ಶಂಕರ ಸದಾಶಿವ ಕಾಮಹರ ಕೇಳ್ವೆ ಮನದುರಪ್ಪ, ಶಂಕರ ಸದಾಶಿವ ಕೇಳ್ವೆ ನಾನು ಎನ್ನ ಮನದಿರಪ್ಪ. ಲೀಲೆಯಿಂದಲಿ ಜ್ಞಾನ ಸತ್ಸಂಗವಾದು ಬಲವಾದು ಬಂದೆ, ಲೀಲೆಯಿಂದಲಿ ಜ್ಞಾನ ಸತ್ಸಂಗ ಮಾಡುವುದು ಬಲವಾದು ಬಂದಿಹೆ. ಶೀಲ ಮೂರ್ತಿ ಬರುವುದನ್ನು ಕಲಿ ಕಾಲಿಗರೆಗಿದ ಇಂದ್ರತಾ. ವ್ಯೋಮಕೇಶನಿಗೆ ಭಿನ್ನಪವ, ಶಂಕರ ಸದಾಶಿವ ವ್ಯೋಮಕೇಶನಿಗೆ ಭಿನ್ನಪವ. ಸುರೇಶ್ವರ, ಬಂದವರು ನಾವು ಅನೇಕ ಬಾರಿ ಬರುವಾಗ ದುಃಖದಲ್ಲೇ ಬರುವುದು. ಹೌದು, ಹಿಂದೆ ನೋಡ್ತಾ ಬರುವುದು. ದುರುಳರು ಬೆನ್ನಟ್ಟಿ ಬಂದಿದ್ದಾರೋ ಎನ್ನುವ ಹಾಗೆ. ಇವತ್ತು ನೀವು ಹಿಂದೆ ನೋಡ್ತಾ ಇಲ್ಲ, ಸಂತೋಷದಿಂದಲೇ ಬಂದವರಿದ್ದೇವೆ. ಸಂಭ್ರಮ ಸಡಗರ. ಹೌದು ಅಲ್ವಾ? ಕಾರಣ ಏನು? ಏನು? ನಾವು ಸಂತೋಷದಿಂದಲೇ ಇದ್ದೇವೆ. ಒಳ್ಳೇದು. ಹಾಗಂತ ಸಂತೋಷದಲ್ಲಿ ಇರುವುದಕ್ಕೆ ಕಾರಣ ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ. ದುರುಳರು ಬಂದ ಕಾಲಕ್ಕೆ ದುರುಳರನ್ನು ಒದಿಸುವುದರ ಮುಖೇನವಾಗಿ ನಾವು ಕಳೆದುಕೊಂಡ ಪೀಠವನ್ನ ಪುನಃ ನಮಗೆ ಒದಗಿಸಿಕೊಡುವವರು ನೀವು. ಹೌದು. ಆದ್ರೆ ಇಲ್ಲಿಯವರೆಗೆ ನನಗೆ ಪೀಠ ಉಳಿಸಿಕೊಳ್ಳುವುದು ಹೇಗೆ, ಪೀಠವನ್ನ ಭದ್ರ ಮಾಡಿಕೊಳ್ಳುವುದು ಹೇಗೆ ಎನ್ನುವುದೊಂದೇ ಚಿಂತೆಯಾಗಿತ್ತು. ಈಗ ಹಾಗಲ್ಲ. ನಿಮ್ಮ ಅನುಗ್ರಹದಿಂದಲಾಗಿ ಪೀಠ ಎನ್ನುವುದು ಭದ್ರವಾಗಿದೆ. ಈ ಭದ್ರವಾದ ಕಾಲಕ್ಕೆ ಲೋಕಕ್ಕೇನಾದ್ರೂ ಕೊಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದೆ. ಈ ಹಿಂದೆ ನನ್ನಿಂದ ಲೋಕಕ್ಕೇನು ಕೊಡುವುದಕ್ಕಾಗಲಿಲ್ಲ. ಹಾಗಾಗಿ ಪೀಠ ಭದ್ರವಾದ ಮೇಲಾದ್ರೂ ಲೋಕಕ್ಕೇನಾದ್ರೂ ಕೊಡುಗೆ ಕೊಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದ ನಾನು ಯಾವುದನ್ನು ಕೊಡುವುದು? ಋಷಿ ಮುನಿಗಳನ್ನೆಲ್ಲ ಒಂದುಗೂಡಿಸುವುದರೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವನ್ನ ಮಾಡಬೇಕು ಎನ್ನುವ ತೀರ್ಮಾನಕ್ಕೆ ಬಂದೆ. ಸಭೆಯೊಂದು ಏರ್ಪಟ್ಟ ಕಾಲಕ್ಕೆ ಅಧ್ಯಕ್ಷ ಪೀಠವನ್ನು ಏರಬೇಕಾಗ್ತದೆ. ಆ ಅಧ್ಯಕ್ಷ ಪೀಠವನ್ನ ಏರುವವರು ಯಾರು ಅಂತ ಯೋಚನೆ ಮಾಡಿದಾಗ ಮಾಡ್ತಾ ಇರುವುದು ಜ್ಞಾನ ಸತ್ರ. ಹೌದು. ಆ ಜ್ಞಾನ ಸತ್ರಕ್ಕೆ ಜ್ಞಾನೇಶ್ವರನೇ ಅಧ್ಯಕ್ಷನಾಗಬೇಕು ಎನ್ನುವ ತೀರ್ಮಾನಕ್ಕೆ ಬಂದದ್ದಾಯಿತು. ಹಾಗಾಗಿ ನಮ್ಮವರಲ್ಲಿ ಹೇಳಿದ ಕಾಲಕ್ಕೆ ನಮ್ಮವರೆಲ್ಲ ಸಂತೋಷದಿಂದ ಒಪ್ಪಿಕೊಂಡರು. ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವರಿದ್ದೇವೆ. ದೇವರೇ, ಅಲ್ಲಿವರೆಗೆ ಬರುವುದರ ಮುಖೇನವಾಗಿ ಆ ಅಧ್ಯಕ್ಷ ಪೀಠವನ್ನ ಏರಿ ಆ ಅಧ್ಯಕ್ಷ ಪೀಠಕ್ಕೊಂದು ಅಲಂಕಾರವನ್ನು ಕೊಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಪುರಂದರ ಎಂದು ಮಣಿದ ಕೆಲವರು ತಮಗೆ ಕಷ್ಟ ಇದ್ರೂ ಸಹ ಮತ್ತೊಬ್ಬರಿಗೆ ಸಹಾಯ ಮಾಡುವಲ್ಲಿ ಶತಾಯ ಗತಾಯ ಪ್ರಯತ್ನ ಮಾಡ್ತಾರೆ. ನೀನು ಆ ಪೀಠವನ್ನು ಪಡೆದರೂ ಕೂಡ ಇದುವರೆಗೆ ಅದರ ಭದ್ರತೆಯನ್ನು ಕಾಪಾಡುವಲ್ಲಿಯೇ
ಸಮಯ ವಿನಿಯೋಗ ಆಗಿ ಹೋಯಿತು. ಈಗ ಸಂತೋಷದ ಕಾಲ. ಕೆಲವರೆಲ್ಲ ಇದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳುವುದು, ಅದು ನೀನು ಹಾಗಲ್ಲ. ಸಂಕಟ ಎಲ್ಲ ನಿವಾರಣೆ ಆದ ಬಳಿಕವೂ ಸಹ ಉಪಕಾರ ಸ್ಮರಣೆಯಿಂದ ನೀನು ಇಲ್ಲಿವರೆಗೆ ಎಲ್ಲರನ್ನು ಕೂಡಿಕೊಂಡು ಬಂದು ಜ್ಞಾನಸತ್ರಕ್ಕೆ ಅಧ್ಯಕ್ಷನಾಗಿ ಬರಬೇಕು ದೇವರೇ ಅಂತ ಕೇಳುವುದಕ್ಕೆ ತೊಡಗುತ್ತೆಯಲ್ಲ, ಬಹಳ ಒಳ್ಳೆಯದೇ. ಹೌದು ಪುರಂದರ, ನಹಿ ಜ್ಞಾನೇನ ಸದೃಶಂ. ಈ ಲೋಕದಲ್ಲಿ ಜ್ಞಾನಕ್ಕೆ ಸದೃಶವಾದದ್ದು ಯಾವುದು ಇಲ್ಲವೇ ಇಲ್ಲ. ಜ್ಞಾನ ಒಂದು ಇಲ್ಲದೇ ಇದ್ರೆ ಪ್ರಪಂಚ ಉಳಿಯುವುದಕ್ಕೆ ಸಾಧ್ಯ ಆಗುತ್ತದೆ ಹೇಳು. ಅದರಲ್ಲೂ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಸಂಗಮಿಸುವಂತಹ ತ್ರಿವೇಣಿ ಸಂಗಮದಲ್ಲಿ ಜ್ಞಾನಸತ್ರವನ್ನು ಮಾಡುವುದಕ್ಕೆ ನೀವು ಸಂಕಲ್ಪವನ್ನು ಮಾಡಿದ್ದೀ ಅಂತಾಯಿತು. ಒಳ್ಳೆಯದಪ್ಪ. ಒಂದು ಹೋಮ ಆದರೆ ಕೇವಲ 1 ದಿನ ಸಾಕಾಗುತ್ತದೆ. ಒಂದು ಯಾಗ ಆದರೆ ಒಂದು ನಿರ್ದಿಷ್ಟವಾದಂತಹ ಅವಧಿ ಅಂತಿರ್ತದೆ. ಒಂದು ಸತ್ರ ಹಾಗಲ್ಲ, ಅನಿರ್ದಿಷ್ಟಾವಧಿಯ ಕಾಲ ಅದು ನಡೆಯುತ್ತಲೇ ಇರಬೇಕಾಗುತ್ತದೆ. ಅಂತಹ ಜ್ಞಾನ ಸತ್ರಕ್ಕೆ ಅಧ್ಯಕ್ಷನಾಗಿ ನನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ನೀನು ಬಂದಿದ್ದೀಯಲ್ಲ, ಬಹಳ ಒಳ್ಳೆಯದೇ. ಹೌದು, ತ್ರಿವೇಣಿ ಸಂಗಮ, ತ್ರಿನೇತ್ರಧಾರಿಯಾದಂತಹ ನನ್ನ ಆಯ್ಕೆ ಮಾಡಿದ್ದಂತಾದರೆ ನೀನು ಬಹಳ ದಿನದಿಂದಲೇ ಬಹುವಾಗಿ ಯೋಚಿಸಿರಬೇಕು ಅಂತ ನನಗನ್ನಿಸ್ತದೆ. ಆದ್ದರಿಂದ ನಡೆಯುತ್ತಿರುವಂತಹ ಜ್ಞಾನ ಸತ್ರಕ್ಕೆ ಅಧ್ಯಕ್ಷನಾಗಿ ನಾನು ಬಂದೇ ಬರ್ತೇನೆ. ಸಹಸ್ರ ಸಂಖ್ಯೆಯು ಜ್ಞಾನಿಗಳೆಲ್ಲ ಸೇರಿದ್ದಾರೆ, ಮುನಿಗಳೆಲ್ಲ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಜ್ಞಾನದ ಕುರಿತಾಗಿ ಮಥನ, ಚಿಂತನ, ಮಂಥನ ಮಾಡಬೇಕಾದಂಥ ಅನಿವಾರ್ಯತೆ ಇದ್ದೇ ಇರ್ತದೆ. ಕೇವಲ ಜನ ಎನ್ನುವುದು ಸಂತೆಯಲ್ಲಿ ಸೇರುವುದಿಲ್ವ ಅಲ್ವಾ? ಆದರೆ ಈ ಹೊತ್ತು ಈ ಸಭೆಯಲ್ಲಿ, ಜ್ಞಾನವಂತರ ಸಭೆಯಲ್ಲಿ ಧರ್ಮದ ಕುರಿತಾಗಿ, ಅಹಿಂಸೆಯ ಕುರಿತಾಗಿ ಕೂಲಂಕಷವಾಗಿ ಖಂಡನೆ ಮಂಡನೆ ಆಗಬೇಕಾದದ್ದು ಸರಿಯಾದದ್ದೇ. ಹೌದು, ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಹುಟ್ಟಿಕೊಳ್ಳುವಂತಹ ಪ್ರಶ್ನೆಯನ್ನು ಕೇಳಿದರೆ ಧರ್ಮ ಅಂದರೆ ಏನು ಎನ್ನುವ ಹಾಗೆ. ಆದರೆ ಧರ್ಮದ ಕುರಿತಾಗಿ ಇದಮಿತ್ತಂ ಎನ್ನುವ ಹಾಗೆ ಯಾವುದೇ ಒಂದು ವ್ಯಾಖ್ಯೆಯನ್ನು ಕೊಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಧಾರಣಾತ್ ಧರ್ಮ ಎನ್ನುವ ಹಾಗೆ ಲೋಕದ ಅನೇಕರು ಹೇಳುತ್ತಾರೆ. ಯಾವುದು ಧರಿಸಲ್ಪಡ್ತದೋ ಅದು ಧರ್ಮ ಎನ್ನುವ ಹಾಗೆ. ಆದರೆ ಧರ್ಮಸ್ಯ ಮುಖಾನಿ ಭಿನ್ನಾನಿ. ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಧರ್ಮ ಅಂತ ಯಾವುದು ಅನ್ನಿಸಲ್ಪಟ್ಟಿರ್ತದೋ ಅದು ಮತ್ತೊಂದು ಕಾಲಕ್ಕೆ ಮತ್ತೊಂದು ದೇಶದಲ್ಲಿ ಅಧರ್ಮವಾದರೂ ಆಗಬಹುದು. ಸಾಮಾನ್ಯವಾಗಿ ಪತಿತಂ ಪತಿಷ್ಯಂತಂ ಅಂತ ಹೇಳುವುದು, ಹೌದಾ? ಹಾಗಾದರೆ ಬಿದ್ದವನನ್ನು, ಬೀಳ್ತಾ ಇರುವವನನ್ನು, ಮುಂದೆ ಬೀಳಲಿಕ್ಕೆ ಇರುವವನನ್ನು ಎತ್ತಿ ಹಿಡಿಯುವುದೇ ಧರ್ಮ ಅಂತ ಹೇಳಬಹುದಾಗುತ್ತದೆ. ಹಾಗಾದರೆ ಇದು ಕಬ್ಬಿಣದ ಕಡಲೆಯಾದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳುವುದಕ್ಕೆ ತೊಡಗಿದರೆ ಏನು ಗೊತ್ತಾ, ಈ ಪ್ರಪಂಚದಲ್ಲಿ ಮತ್ತೊಬ್ಬರು ಯಾವುದನ್ನು ನಮಗೆ ಮಾಡಬಾರದು ಅಂತ ನಾವು ಬಯಸ್ತೇವೋ ಅದನ್ನು ಇನ್ನೊಬ್ಬರಿಗೆ ನಾವು ಮಾಡದೇ ಇರುವುದೇ ಧರ್ಮ. ಯಾರಾದರೂ ನಮಗೆ ಬೈಲಿ, ಯಾರಾದರೂ ನಮಗೆ ಹೊಡೆಯಲಿ ಅಂತ ನಾವು ಬಯಸ್ತೇವಾ? ಇಲ್ಲ, ಬಯಸುವುದಿಲ್ಲ. ಹಾಗೆ ನಾವು ಮತ್ತೊಬ್ಬರಿಗೆ ಬೈದೇ ಇದ್ದರೆ, ಹೊಡೆದೇ ಇದ್ದರೆ ಅದು ಧರ್ಮ ಅಂತ ಅನ್ನಿಸಲ್ಪಟ್ಟಿರುವುದು ಹೇಳುವುದು. ಹಾಗಾಗಿ ಅಂತಹ ಧರ್ಮದ ಕುರಿತಾಗಿ ಚರ್ಚೆ ಮಾಡಬೇಕಾದಂತಹ ಅನಿವಾರ್ಯತೆ ಒದಗಿ ಬರ್ತದೆ. ಇನ್ನು ಈ ಪ್ರಪಂಚದಲ್ಲಿ ಕ್ರಿಮಿಯನ್ನು ತಿಂದು ಕೀಟ, ಕೀಟವನ್ನು ತಿಂದು ಕಪ್ಪೆ, ಕಪ್ಪೆಯನ್ನು ತಿಂದು ಹಾವು, ಹಾವನ್ನು ತಿಂದು ಹೊತ್ತನ್ನು ಹೊಡೆದು ಬೇಟೆಗಾರ ಬದುಕುವುದಕ್ಕೆ ಮುಂದಾಗುತ್ತಾನೆ. ಹಾಗಾದರೆ ಇನ್ನೊಬ್ಬರ ಸಾವಿನ ಸಮಾಧಿಯ ಮೇಲೆಯೇ ಸೌಧವನ್ನು ಕಟ್ಟುವುದು ಧರ್ಮವಾಗುತ್ತದೆ. ಈ ಕುರಿತಾಗಿ ಉತ್ತರ ಏನು ಎನ್ನುವುದು ಕೊನೆಯ ಕಾಲಕ್ಕೆ ಹೇಳುತ್ತೇನೆ. ಈಗ ಚರ್ಚೆ ಮುನ್ನಡೆಯಲ್ಲಿ ಬಯದಲ್ಲಿ ವಂದಿಸುತ್ತಿರಲು
ಸಭೆ ಅಂತ ಕರೆಯುವುದಕ್ಕಾಗುವುದಿಲ್ಲ. ನಿಜವಾಗಿ ಬಹಳ ಸಂತೋಷವಾಗ್ತಾ ಉಂಟು. ಈ ಕಾರ್ಯಕ್ರಮದ ವ್ಯವಸ್ಥಾಪಕರನ್ನ ಎಷ್ಟು ಮೆಚ್ಚಿಕೊಂಡ್ರೂ ನಿಜವಾಗಿ ಸಾಲದು. ಇವ ಎಲ್ಲಿ ಹೋದ ದೇವೇಶ ವ್ಯವಸ್ಥಾಪಕ? ಒಳ್ಳೆಯದಾಗಲಿ, ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಿ. ಆದರೆ ನನಗೆ ಒಂದು ಅರ್ಥ ಆಯ್ತು, ಇತ್ತೀಚೆಗೆ ನೀ ಅಲ್ಲಿ ಓಡ್ ಹೋಗೋ ಕಾರ್ಯಕ್ರಮ ಆಗಲಿಲ್ಲ ಅಂತ. ಅಗ್ರಿ ಅಲ್ಲೋ ಅಗ್ರಿ, ಎಷ್ಟು ಹೆಣ ಸುಟ್ಟು ಬಂದ್ಯೋ. ವಾಯು ಎಲ್ಲ ಹೋದ. ವಾಯು ಒಳ್ಳೆ ಕಾರ್ಯಕ್ರಮ ನಡೀತಾ ಉಂಟು. ನಿನ್ನದು ಸುವಾಸನೆಯೇ ಇರಲಿ. ನಿನ್ನ ದುರ್ವಾಸನೆಯ ಮತ್ತೊಂದು ಗಾಳಿ ಅದು ಬೇಡ. ಇರ್ಲಿ ಕುಳಿತುಕೋ. ನಿನ್ನಂದೇ ನೋಡ್ತಾ ಇದ್ದೆ. ಇತ್ತೀಚೆಗೆ ಎಲ್ಲಿ ಹೋದ್ರೂ ನಿನ್ನಂದೇ ಸುದ್ದಿ. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ನಿನಗೆ ಯಾವುದೂ ಸಂಬಂಧ ಇಲ್ಲ. ಹೀಗೆ ಕುಳಿತುಕೊಂಡಿದ್ದೆ. ಅವ ಎಲ್ಲೋದ ಕುಬೇರ? ಆ ಕಡೆಯಲ್ಲಿ ಹೇಗೆ ಸಂಪತ್ತು? ಸಾಲ ಬೇಕಿದ್ರೆ ನನ್ನ ಹತ್ರ ಕೇಳು, ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಇರ್ಲಿ ಒಳ್ಳೆಯದು. ಕಾಯವನ್ನು ಕುಗ್ಗಿಸಿ, ಬೆನ್ನನ್ನು ಬಾಗಿಸಿ, ತಲೆಯನ್ನು ತಗ್ಗಿಸಿ, ಕರವನ್ನು ಜೋಡಿಸಿ ದಕ್ಷ ಪ್ರಜಾಪತಿಗೆ ಗೌರವವನ್ನು ಸಲ್ಲಿಸುತ್ತಾ ಉಂಟು. ಆದರೆ ಸದಾಶಿವ ಅಲ್ಲ, ಸದಾಶಿವ ಹೇಳದೆ ಕುಳಿತಿದ್ದಾನೆ. ನನ್ನನ್ನು ಬಂಧಿಸುತ್ತಾ ಇಲ್ಲ. ಏನು ನಾನು ಇವನಿಗೆ ಕಾಣ್ತಾ ಇಲ್ವ? ಎಲ್ಲರಿಗೂ 2 ಕಣ್ಣಾದ್ರೆ ಇವನಿಗೆ 3 ಕಣ್ಣು, ತೆಂಗಿನಕಾಯಿಗಿರುವ ಹಾಗೆ. ನಾನು ಕಾಣಿಸುವುದಿಲ್ವ ಇವನಿಗೆ? ನನ್ನನ್ನು ಮುಂದಿಸುವುದೇ ಇಲ್ಲ. ಎಷ್ಟು ಸಾಕು, ಎಷ್ಟು ಅಹಂಕಾರ! ಓಹೋ, ಗೊತ್ತಾಯ್ತು. ಈಶ ತಾನೆಂದೆಂಬ ಅಹಂಕಾರ. ಈ ಪ್ರಪಂಚದಲ್ಲಿ ತಾನು ಈಶ್ವರಿದ್ದೇನೆ. ಏನು ಈಶ್ವತ್ತು ಅಂದ್ರೆ ಅದಷ್ಟು ದೊಡ್ಡದ? ಏನು ಈಶ್ವರಿಗೆ ಬರಗಾಲ ಉಂಟ? ದೇವತೆಗಳಿಗೆ ಈಶ ದೇವೇಶ, ಮಾನವರಿಗೆ ಈಶ ಮಾನವೇಶ, ಮಂಗಗಳಿಗೆ ಈಶ ಮಂಗೇಶ, ದಾನವರಿಗೆ ಈಶ ದಾನವೇಶ. ಇವು ಯಾವ ದೊಡ್ಡ ಈಶ ಇವ? ಏನು ಹೆಚ್ಚು ಅಂತ ಕೇಳ್ತೇನೆ. ಅದಲ್ಲ, ಹೀಗೆ ಪೀಠ, ಇಷ್ಟಕ್ಕೂ ಪೀಠ ಇವಂತಲ್ಲ ಸ್ವಾಮಿ. ಪ್ರಪಂಚದಲ್ಲಿ ಹಲವರ ಸ್ವಭಾವವೇ ಹಾಗೆ. ಅಪರೂಪಕ್ಕೆ ಪೀಠ ಸಿಕ್ಕಿದ್ರೆ ಸಾಕು, ಅವರು ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ? ಒಂದು ವೇಳೆ ಅವರು ಎತ್ತರು ಅಂತಾದ್ರೂ ಮತ್ತಾರಾದರೂ ಬಂದು ಕುಳಿತುಕೊಂಡು ಬಿಟ್ರೆ ಆ ಕಾರಣಕ್ಕಾಗಿ ಹೇಳುವುದಿಲ್ಲ. ಬಿಡಿ, ನಾನು ನನ್ನಂಥವರು ಹೇಳಲೇಬೇಕು, ಹೀಗೇ ಗೌರವಿಸಬೇಕು. ನಾವು ಬಯಸ್ತೇವ?
ಇಲ್ಲ ಹೇಳಬೇಕು ಅಂತಿಲ್ವಲ್ಲ. ಹೇಳದಿದ್ದರು ಮಾತೇನಿದ್ದರು ಗೌರವಿಸಬೇಕು. ಹೀಗೆ ನಾನು ಬಯಸುವುದೇ ಇಲ್ಲ. ಕೆಲವರಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಗೌರವಿಸುವ ಮನಸ್ಸಿರ್ತದೆ. ಇವ ಹೇಳಬೇಕು ಅಂತಿರ್ಲಿಲ್ವಲ್ಲ ಕುಳಿತಲ್ಲಿಂದ. ಓಹೋ ಹೋ 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 ದಕ್ಷ ಪ್ರಜಾಪತಿಗಳು ಈಗ ಬಂದ್ರ ಬಹಳ ಸಂತೋಷ ಆಯ್ತು. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಸಾಕಿತ್ತು. ಗುಣವೇ ಇಲ್ಲ ಇವನಿಗೆ. ಸ್ವಾಮಿ, ಶ್ರೇಷ್ಠರು ಬಂದಾಗ ಅವರವನ್ನ ಗೌರವಿಸಿ ಮಾತಾಡಿಸುವುದಕ್ಕೆ ಉಚಿತ ವಚನ ಅಂತ ಹೇಳ್ತಾರೆ. ಅದಕ್ಕೂ ಒಂದು ಸ್ವಭಾವ ಬೇಕು. ಉಚಿತ ವಚನ ಇನ್ನೊಂದು ಅರ್ಥ ಉಂಟು. ಹೋಯ್, ಹೇಗಿದ್ದೀರಿ? ಎಲ್ಲ ಸೌಖ್ಯ ಅಷ್ಟೇ. ನಾ ಈಗ ಕೇಳ್ದಲ್ಲ, ನನ್ನ ಅಪ್ಪನ ಗಂಟು ಹೋಯ್ತಾ. ಅದೇ ಉಚಿತ ವಚನ. ಅವನಿಗೆ ಅದು ಗೊತ್ತಿಲ್ಲ. ಬೇಡ, ಮಾತಾಡುವುದೇ ಬೇಡ, ದೂರದಿಂದ ಸಾಕಿತ್ತು. ಇವ ನಟ ಶೇಖರ ಅಲ್ವಾ? ನಟ ಭಯಂಕರ ಅಲ್ವಾ? ಇವನಿಗೆ ಅಭಿನಯವೇ ಗೊತ್ತಿಲ್ವಾ? ಎಲ್ಲವೂ ಗೊತ್ತುಂಟು, ಆದರೂ ಮಾಡುವುದಿಲ್ಲ. ಕಾರಣ ನಾಲಿಗೆಗೆ ಬಂದ ಕುಂದೇನು. ಕಲ್ಲು ಬಂಡೆಯ ಮೇಲೆ ಇಟ್ಟ ಕಲ್ಲಿನ ಹಾಗೆ ಕುಳಿತುಕೊಂಡಿದ್ದಾನೆ. ಏನು ಇವನ ನಾಲಿಗೆಗೆ ಇವನ ವಾಹನ ಎತ್ತು ಮೆತ್ತಿದೆಯಾ? ಛೇ, ಕೇವಲ ಸ್ಥಾನದಿಂದ ಮಾತ್ರ ನನ್ನನ್ನು ಗೌರವಿಸಬೇಕು ಅಂತ ಹೇಳುವುದಿಲ್ಲ. ಬ್ರಹ್ಮಮಾನಸ ಪುತ್ರ ನಾನು, ಆ ನೆಲೆಯಲ್ಲಿಯೇ ನನ್ನನ್ನು ಮಲ್ಲಿಸಬೇಕು ಅಂತ ಹೇಳುವುದಿಲ್ಲ. ಏನು ಇವು ನನಗೆ ಬಹಳ ದೂರದವನ, ಸಂಬಂಧದಲ್ಲಿ ಹತ್ರ ಅಲ್ವ ಇವ? ಹೇಳಬಾರ್ದು ಅಂದ್ಕೊಳ್ತೇನೆ. ಆದರೂ ಕೆಲವು ಪ್ರಸಂಗ ಹೇಳಿ ಹೋಗ್ತದೆ. ಸ್ವಾಮಿ, ಇವ ನನಗೆ ಅಳಿಯ. ಈಗ ನನ್ನ ಮಾನವನ್ನೇ ತೊಳಿತಾ ಇದ್ದಾನೆ. ಆದರೆ ಒಂದು ಸತ್ಯವನ್ನು ಹೇಳ್ತೇನೆ. ನಾನು ಮನಸ್ಸಿದ್ದು ಮಗಳನ್ನು ಕೊಟ್ಟಿದ್ದಲ್ಲ, ಮಗಳನ್ನು ಕೊಡುವರೇ ಕಾರಣ. ನನ್ನಪ್ಪ ಸರಸಿಜಾಸನ
ಬ್ರಹ್ಮದೇವ ಮಗಳೇ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಹೇಳಿದ. ಮನಸ್ಸಿಲ್ಲ, ಯಾಕಿಲ್ಲ? ಒಂದು ದಿವಸ ಮಗಳು ಬಂದು ಹೇಳಿದರು, ಅಪ್ಪ ನಾನು ಇಂಥವರನ್ನ ಪ್ರೀತಿ ಮಾಡ್ತಾ ಇದ್ದೇನೆ, ನನಗೆ ಮದುವೆ ಮಾಡಿಕೊಡು ಅಂತ ಹೇಳಿದ್ದೆ. ಆಗುವುದಿಲ್ಲ ಅಂತ ಹೇಳಿದೆ. ಸ್ವಾಮಿ, ನಾನು ಅಂತಲ್ಲ, ಯಾವ ಅಪ್ಪ ಕೊಡುವುದಕ್ಕೆ ಸಾಧ್ಯ? ಏನು ಉಂಟು ಅಂತ ಕೊಡುವುದಕ್ಕೆ ಸಾಧ್ಯ? ದಟ್ಟ ದರಿದ್ರ ಇವ. ಸುಡುಗಾಡು ಬಿಟ್ಟು ಇವನ ಹತ್ರ ಎಂತ ಉಂಟು ಅಂತ ಕೇಳ್ತೇನೆ. ಗಿಣಿಯನ್ನ ಸಾಕಿ ಗಿಡುಗರಿಗೆ ಕೊಡುವುದಕ್ಕೆ ಯಾರಿಗಾದರೂ ಮನಸ್ಸು ಬರುವುದಕ್ಕೆ ಸಾಧ್ಯ ಉಂಟು? ಮೊದಲೇ ನನಗೆ ನನ್ನ ಮಗಳು ಅಂದರೆ ಬಹಳ ಮುದ್ದು, ಹೇಗೆ ಕೊಡಲಿ? ಆ ಕಾಲಕ್ಕೆ ಅಪ್ಪ ಹೇಳಿದ್ದು, ಮಗನೇ ನೀನು ಕೊಟ್ಟರೆ ಒಳಿತಾದೀತು, ಅದಿಲ್ಲ ಅಂತಾದರೆ ಅವಳು ಹೇಗೂ ಶಿವನನ್ನು ಮದುವೆ ಆಗ್ತಾಳೆ, ಓಡಿ ಹೋಗ್ತಾಳೆ. ಆದರೆ ಆ ಕಂಗಾಲಾದಿ. ನಾನು ಅಂತಲ್ಲ ಸ್ವಾಮಿ, ಎಲ್ಲ ತಂದೆ ತಾಯಿಯರ ಹಣೆ ಬರುವೇ ಇಷ್ಟು. ಮಕ್ಕಳನ್ನು ಎಷ್ಟೇ ಪ್ರೀತಿ ಮಾಡಿ ಬೆಳೆಸಲಿ, ಕೊನೆ ಹೇಳು, ಅಪ್ಪ ನಾವು ನನ್ನ ಪ್ರೀತಿ ಮಾಡುತ್ತಿದ್ದೇನೆ, ಮದುವೆ ಮಾಡಿಕೊಡು. ಅವನು ಹಿಂದೆ ನೋಡುವುದಿಲ್ಲ, ಮುಂದೆ ನೋಡುವುದಿಲ್ಲ, ಮೇಲೆ ಎಷ್ಟು ಉಂಟು ಅಂತ ಗೊತ್ತಿಲ್ಲ, ಕೆಳಗೆ ಎಷ್ಟು ಉಂಟು ಅಂತ ಗೊತ್ತಿಲ್ಲ, ಪ್ರೀತಿ ಒಂದೇ ಕಾಣುವುದು. ಅಪ್ಪ ಅಮ್ಮನಿಗೆ ಬೇರೆ ಗತಿ ಇಲ್ಲ. ಇಲ್ಲಿ ಹೋದ್ರೆ ಮಗಳು ಓಡಿ ಹೋಗ್ತಾಳೆ, ಮರ್ಯಾದೆ ಹೋಗ್ತದೆ. ನಾನು ಹಾಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಕೊಟ್ಟು ಕೈ ತೊಳ್ಕೊಂಡೆ, ಅಲ್ಲ ಕೊಟ್ಟು ಕೆಟ್ಟೆ. ಪರೀಕ್ಷಿಸಲು ಕೋಟಕನ ಕೈಗೆ ಮಾಣಿಕವ ಕೊಟ್ಟ ತೆರನಾಯ್ತು, ಮಾಲೆಯ ಕೊಟ್ಟ ತೆರನಾಯ್ತು. ನನ್ನ ಬದುಕು ಅಕಟ ಅಕಟ ಕಟ ಕಟ್ಕಟಿ ಆಯ್ತು. ನನ್ನಷ್ಟಕ್ಕೆ ನಾ ಬಡ್ಕೊಳ್ಬೇಕು. ಸ್ವಾಮಿ, ಹಾಗಂತ ನನಗೆ ಇತ್ತೀಚೆಗೆ ಒಂದು ಸುದ್ದಿ ಬಂದಿದೆ. ಅಲ್ಲ, ಅದು ಹಾಗೇ. ಅದು ಪ್ರೀತಿ ಮಾಡುವಾಗ ಪ್ರೀತಿಯೊಂದು ಬಿಟ್ಟರೆ ಪ್ರಪಂಚ ಕಾಣುವುದಿಲ್ಲ. ಮದುವೆ ಆದ ಮೇಲೆ ಪ್ರೀತಿಯೊಂದು ಬಿಟ್ಟು ಪ್ರಪಂಚದಲ್ಲಿ ಉಳಿದದ್ದೆಲ್ಲ ಕಾಣ್ತದೆ. ಇದು ಪ್ರಪಂಚದಲ್ಲಿ ಯಾವತ್ತೂ ಆಗುವುದು. ಇಲ್ಲಿಯೂ ಹಾಗೆ ಆದದ್ದು. ಸುಮ್ಮನೆ ಹೇಳಿದ್ದೇನೆ ಅಂತ ನೀವು ಹೇಳುವುದು ಬೇಡ. ಇದು ನಮ್ಮ ತರ್ಕ ಬುದ್ಧಿ. ನಾವು ಬುದ್ಧಿಜೀವಿಗಳು. ವಿಮರ್ಶಿಸಿ ಆ ನಿರ್ಧಾರಕ್ಕೆ ಬಂದಿದ್ದೇನೆ. ಯಾಕೆ ಗೊತ್ತಾ? ಇತ್ತೀಚೆಗೆ ಒಂದು ಹೊಸ ತತ್ವವನ್ನು ಬೋಧಿಸಿದ್ದಾರಂತೆ, ಅರ್ಧನಾರೀಶ್ವರ ತತ್ವ. ಕೆಲವರೆಲ್ಲ ಇವನ ಅಭಿಮಾನಿಗಳು ಅದನ್ನು ದೊಡ್ಡ ಮಾಡದ್ದು ಬಿಟ್ಟರೆ ಎಂಥದ್ದೂ ಇಲ್ಲ, ಸುಡುಗಾಡಲ್ಲಿದ್ದದ್ದು. ನನ್ನನ್ನು ಕೇಳಿ, ನಾನು ವಿಮರ್ಶಾತ್ಮಕವಾಗಿ ಯೋಚಿಸಿ ಇದು ಹೀಗೆ ಅಂತ ನಿರ್ಧಾರಕ್ಕೆ ಬಂದಿದ್ದೇನೆ. ಹೇಗೆ ಅದು ಅರ್ಧನಾರೀಶ್ವರ ತತ್ವ? ಮದುವೆ ಆದಮೇಲೆ ಗಂಡ ಹೆಂಡತಿಗೆ ಸರಿ ಬರಲಿಲ್ಲ, ಹೆಂಡತಿ ಪಾಲು ಕೇಳಿದ್ರು, ಕೊಡ್ಲಿಕ್ಕೆ ಇವನ ಹತ್ರ ಸುಡುಗಾಡು ಬಿಟ್ಟರೆ ಮತ್ತೆ ಅಂತ ಉಂಟು? ಹೆಂಡತಿಯನ್ನು ಸಮಾಧಾನ ಪಡಿಸುವುದಕ್ಕೆ ಆಭರಣವನ್ನು ಕೊಡೋಣವ? ಇವನು ಕೊಳ್ಳಲಿರುವುದು ಬುಸ್ 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 ಸಾವು ಮಾತ್ರ, ಇವನ ಆಗಾಭರಣ. ವಸನವನ್ನು ತೆಗೆಸಿಕೊಡೋಣವ? ಇವನೇ ಚರ್ಮಾಂಬರದಾರ, ಸತ್ತ ಪ್ರಾಣಿ ಚರ್ಮವನ್ನು ಹಾಕಿಕೊಂಡ ಇವ. ಇವ ಎಲ್ಲಿಂದ ಕೊಡ್ತಾನೆ ಇವ? ಯಾವುದಾದ್ರೂ ವಾಹನವನ್ನು ಕೊಡಿಸೋಣವ? ಇವನ ಹತ್ರ ಇರುವುದು ಮುದಿ ಎತ್ತು, ಎಲ್ಲಿಂದ ಕೊಡ್ತಾನೆ? ಬೇಡ, ಮನೆಯನ್ನು ಕಟ್ಟಿಸಿ ಕೊಡೋಣವ? ಇವಿರುವುದೇ ಸುಡುಗಾಡಲ್ಲಿ, ಎಲ್ಲಿಂದ ಕೊಡ್ತಾನೆ? ಹಾಗಾಗಿ ಇವನ ಹತ್ರ ಕೊಡಲಿಕ್ಕೆ ಏನೂ ಇಲ್ಲ. ಆದರೂ ಬುದ್ಧಿವಂತಿಕೆ ಮಾಡಿದ. ಕೊಟ್ಟಾಗ ಆಗಬೇಕು, ಕೈಯಿಂದ ಎಂಥದ್ದೂ ಹೋಗಬಾರ್ದು. ಇದಾ ನಿನಗಾಗಿ ಅರ್ಧ ದೇಹವನ್ನೇ ಕೊಟ್ಟೆ ಅಂತ. ಅಲ್ಲ, ಅವನ ಹಿಂಬಾಲಕರಿದ್ರು ಕೆಲವರಲ್ಲ, ಜೈ ಜೈ ಬೋಲೇನಾಥ್, ಜೈ ಜೈ ಬೋಲೇನಾಥ್. ಅವ್ರಿಗೆ ಏನು ಮಾಡ್ರೂ ಚಂದ, ಏನೇನು ಮಾಡ್ರೂ ಚಂದ. ಅರ್ಧನಾರೀಶ್ವರ ತತ್ವವನ್ನೇ ಪ್ರಪಂಚಕ್ಕೆ ಬೋಧಿಸಿದ ಪರಮೇಶ್ವರನಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳಿದ್ರು. ಇವ ಬುದ್ಧಿವಂತನಾದರೂ ಎಲ್ಲ ಗೊತ್ತಿದ್ರು ಅಲ್ಲೇ ಬೆಳ್ಳಗೆ ಹೊಡೆದ. ಅವರು ಮತ್ ಜೈಕಾರ ಹಾಕಿದ್ರು. ಅರ್ಧನಾರೀಶ್ವರ ತತ್ವ ಅಂದ್ರೆ ಇಷ್ಟ. ಸ್ವಾಮಿ, ಇವನ ಮೈ ಮೇಲೆ ಎಲ್ಲಿ ಹೋದರೂ ವಾಸನೆ ಬಿಟ್ಟು ಮತ್ತೆ ಅಂತ ಉಂಟು. ಬೂದಿ ಪಡ್ಕನಿಗೆ ಎಂಥದ್ದೂ ಇಲ್ಲ. ಅಲ್ಲ, ಇವನಿಂದ ನಾನು ಸಂಸ್ಕಾರ ಬಯಸಬಾರದು. ಯಾಕೆ ಗೊತ್ತಾ? ಸಂಸ್ಕಾರ ಅಂದ್ರೆ ಏನು ಎನ್ನುವ ಪ್ರಥಮ ಪಾಠವೇ ಇವನಿಗೆ ಆಗಲಿಲ್ಲ. ಯಾಕೆ? ಸಂಸ್ಕಾರದ ಮೊದಲ ಮೆಟ್ಟಿಲು ಸ್ನಾನ ಉಂಟ ಇವನಿಗೆ. ಏನೋ
ಇಲ್ಲ. ಯಾಕಿಲ್ಲ? ಸಂಸ್ಕಾರದ ಮೊದಲ ಮೆಟ್ಟಿಲು ಸ್ನಾನ. ಇವನಿಗೆ ಉಂಟ ಸ್ನಾನ? ಹಾಗಂತ ಹೇಳ್ತಾನಂತೆ. ಗಂಗೆಯನ್ನೇ ಹೊತ್ತವನಿಗೆ ಮತ್ತೆ ಸ್ನಾನ ಬೇಕೆ? ನಾನು ನಿತ್ಯ ಶುದ್ಧನಿದ್ದೇನೆ. ಇದೆಲ್ಲ ನಂಬು ಮಾತ ಸ್ವಾಮಿ. ನಿಮ್ಮಲ್ಲಿಯೇ ಕೇಳ್ತೇನೆ. ಒಬ್ಬಳು ಹೆಣ್ಣು ನೀರನ್ನು ತರುವುದಕ್ಕೆ ನದಿಗೆ ಹೋಗ್ತಾಳೆ. ಕೊಡದಲ್ಲಿ ನೀರನ್ನು ತುಂಬಿಸಿ ತಲೆಯ ಮೇಲೆ ಇರಿಸಿಕೊಳ್ತಾಳೆ. ಹೊತ್ತು ಬರುವಾಗ ಒಂದಿಷ್ಟು ನೀರು ಅವಳು ಮೈ ಮೇಲೆ ಬೀಳ್ತದೆ. ಅದಕ್ಕೆ ಯಾರಾದರೂ ಸ್ನಾನ ಅಂತ ಹೇಳ್ತಾರ? ಹೇಳುವುದಿಲ್ಲ. ಸ್ನಾನ ಅಂತ ಆಗಬೇಕು ಅಂತಾದರೆ ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಒದ್ದೆ ಆಗಬೇಕು. ಇವನಿಗೆ ಅದು ಆಗ್ತದ? ಅದಾಗುವುದಿಲ್ಲ. ಹಾಗಂತ ಇನ್ನೊಂದುಂಟು. ಇವ ನಿತ್ಯ ಶುದ್ಧ ಅಂತ ಹೇಳ್ತಾನಲ್ಲ, ಒಂದು ವೇಳೆ ಇವನಿಗೆ ಸ್ನಾನ ಅನಿವಾರ್ಯ ಇಲ್ಲದೆ ಹೋದರು ಇವನನ್ನು ಅನುಸರಿಸಿದವರಿಗೆ ಬೇಕಾಗಿ ಇವ ಸ್ನಾನ ಮಾಡಬೇಕಿತ್ತು. ಯಾಕೆ ಗೊತ್ತಾ? ದೊಡ್ಡವರಾಗುವುದು ದೊಡ್ಡದಲ್ಲ, ದೊಡ್ಡವರಾದ ಮೇಲೆ ದೊಡ್ಡತನವನ್ನು ಇಟ್ಟುಕೊಳ್ಳುವುದು ಅದು ಬಹಳ ದೊಡ್ಡದ್ದು. ಕೆಲವೊಮ್ಮೆ ದೊಡ್ಡವರಾದವರು ಅವರಿಗೆ ಬೇಕಾಗಿಯೇ ಎಲ್ಲವನ್ನು ಮಾಡುವುದಲ್ಲ, ಅವರನ್ನು ಅನುಸರಿಸಿದವರು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂತಾದರೆ ಇವರಿಗೆ ಮನಸ್ಸಿಲ್ಲದೆ ಹೋದರೂ ಆ ಕಾರ್ಯವನ್ನು ಮಾಡಬೇಕಾಗ್ತದೆ. ಇವದನ್ನು ಮಾಡ್ತಾನ? ಹಾಗಂತ ಮೈ ಮೇಲೆ ನೀರೇ ಬೀಳುವುದಿಲ್ಲ ಅಂತ ಹೇಳುವಾಗೂ ಇಲ್ಲ. ಆವಾಗ 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 ನೀರು ಬೀಳ್ತದೆ. ಕೇಳಿದ್ದೀರಾ? ಅಭಿಷೇಕ ಪ್ರಿಯೋ ಶಿವ. ಅದರ ಅರ್ಥ ದೊಡ್ಡದೆ ಅಂಥದ್ದು ಇಲ್ಲ ಸ್ವಾಮಿ. ಪರಮ ಆಲಸ್ಯದ ಮುದ್ದೆ ಇವ. ಇವನಿಗೆ ಎದ್ದೋಗಿ ಸ್ನಾನ ಮಾಡಲಿಕ್ಕೆ ಆಗುವುದಿಲ್ಲ, ರೋಗ ಇವನಿಗೆ. ಹಾಗಾಗಿ ಇವು ಕುಳಿತಲ್ಲೇ ತಂದು 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 ನೀರು ಒಯ್ತಾರೆ. ಇವನಿಗೆ ತಿನ್ಲಿಕ್ಕೆ ಬೇಕು ಅಂತಿಲ್ಲ, ಉಡ್ಲಿಕ್ಕೆ ಬೇಕು ಅಂತಿಲ್ಲ, ಇವು ಕುಳಿತಲ್ಲೇ ನೀರು ಬಿದ್ದರಾಯ್ತು. ಇದೇ ಇವರ ಸ್ನಾನ. ಇನ್ನು ಜಪ ತಪ ಹಾಗಂದ್ರೆ ಅರ್ಥ ಆದರೂ ಗೊತ್ತುಂಟಾ? ಇಲ್ಲ. ಹಾಗಂತ ಏನೂ ಮಾಡುವುದಿಲ್ವಾ? ಮಾಡ್ತಾನೆ. ಆದರೆ ಅದನ್ನೇ ಅವನ ಅನುಯಾಯಿಗಳು, ಅವನ ಅಭಿಮಾನಿಗಳು, ಅವನ ಹಿಂಬಾಲಕರು ಓಹೋ ಹೋ 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 ಪರಮೇಶ್ವರ ದೇವರು ಓಂಕಾರದಲ್ಲಿ ತಲ್ಲೀನರಾಗಿದ್ದಾರೆ, ತಪಸ್ಸಿನಲ್ಲಿ ನಿರತರಾಗಿದ್ದಾರೆ, ಹೀಗೆಲ್ಲ ಹೊಗಳುತ್ತಾರೆ. ಸ್ವಾಮಿ, ಹುಟ್ಟಿ ಅಂಥದ್ದು ಗೊತ್ತುಂಟಾ? ಅದು ಜಪ್ಪು ಅಲ್ಲ, ತಪ್ಪು ಅಲ್ಲ. ಹಿಮಚ್ಛಾದಿತ ಪ್ರದೇಶ, ಚಳಿ ಪ್ರದೇಶ, ಚಳಿ ತಡ್ಕೊಳ್ಳಿಕ್ಕಾಗುವುದಿಲ್ಲ. ಅಲ್ಲಿ ಕುಳಿತಲ್ಲೇ ಓ ಓ ಓ ಅಲ್ಲಿ ಎದುರಿಗಿದ್ದವರಿಗೆಲ್ಲ ಓಹ್ ಪರಮೇಶ್ವರ ದೇವರು ಓಂಕಾರ ಹೇಳ್ತಾ ಇದ್ದಾರೆ, ಅವ್ರು ಜೈ ಹಾಕ್ಲಿಕ್ಕೆ ಇರುವವರು ಜೈ ಜೈ ಬೋಲೇನಾಥ್, ಜೈ ಜೈ ಬೋಲೇನಾಥ್, ಇಷ್ಟೇ ಇರೋದು ವಿಷಯ. ಮತ್ತೆ ಇವರನ್ನು ನಂಬಿದವರಾದರೂ ಅಂಥದ್ದು ಅಲ್ಲ, ಒಬ್ಬರಾದರೂ ಸರಿ ಇದ್ದಾರೆ ಅಂತ ಕೇಳ್ತೇನೆ ನಾನು. ಹೊಗಳ್ತಾರೆ. ತಸ್ಕರಾಣಂ ಪತಯೇ ನಮಃ. ಏನದ್ರ ಅರ್ಥ? ಕಳ್ಳರಿಗೆ ಒಡೆಯನೇ ನಿನಗೆ ನಮಸ್ಕಾರ. ದೊಡ್ಡ ಕಳ್ಳ ಇವ. ಹಾಗಾಗಿ ಇವನನ್ನು ಹೊಗಳುವುದು ಎಲ್ಲರೂ. ಹಾಗಂತ ಕೆಲವರೆಲ್ಲ ಇವನನ್ನು ಬಿಟ್ಟರೆ ಬೇರೆ ದೈವವೇ ಇಲ್ಲ ಅಂತ ಹೇಳ್ತಾರೆ. ಯಾರವರು? ಅಸುರರು. ಒಂದು ವರ್ಗ ಉಂಟು. ಯಾವ ವರ್ಗ? ಅಸುರರತಿ ಮಾಂಸಾಹಾರಿಗಳು, ಪಾಷಂಡಿಗಳು. ಹಸಿಯ ಮಾಂಸವನ್ನು ಬೇಯಿಸಿ ತಿನ್ನಬೇಕು ಎನ್ನುವಂಥ ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಹೋದವರು ಇವನನ್ನು ಪೂಜಿಸ್ತಾರೆ. ಯಾಕೆ? ಇವ ಅಗ್ಗದ ದೈವ, ಸುಲಭದಲ್ಲಿ ಒಲಿಯುವ ದೈವ. ಓಂ ನಮಃ ಶಿವಾಯ ಹೇಳಿದ್ರೆ ಸಾಕು, ಬಂದೇ ಬಿಟ್ಟ. ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಬೇಕಾದದ್ದನ್ನು ಕೇಳು. ಇವರು ಪ್ರಪಂಚಕ್ಕೆ ಹಾಳು ಮಾಡುವುದಕ್ಕೆ ಇದ್ದವರು. ಅವರು ಲೋಕ ಕಂಟಕವಾದಂತಹ ವರವನ್ನು ಇವನಲ್ಲಿ ಕೇಳ್ತಾರೆ. ತಥಾಸ್ತು ಅಂದ. ಯಾಕೆ ಗೊತ್ತಾ? ಅವರು ಏನು ಕೇಳಿದ್ದಾರೆ ನಾ ಕೊಟ್ಟರೆ ಏನಾಗ್ತದೆ, ಯಾವ ಪ್ರಜ್ಞೆಯೂ ಇವನಿಗಿಲ್ಲ. ಯಾಕಿಲ್ಲ? ಇವ ಮೊದಲೇ ಮತ್ತಿನಲ್ಲಿರ್ತಾನೆ, ಸ್ಮಶಾನ ವಾಸಿ, ಹಿಮಚ್ಛಾದಿತ ಪ್ರದೇಶ, ಬೂದಿ ಬಡ್ಕ. ಇವ ಅಷ್ಟೇ ಅಗ್ಗದ ದೈವವೇ ಅಲ್ಲ, ಸುಲಭದ ದೈವವೇ. ಇಂಥವನಿಂದ ಮನ್ನಣೆ ಮರ್ಯಾದೆ ನನಗೆ ಸಿಗಬಹುದು ಎನ್ನುವುದಾಗಿ ನಾನು ಬಯಸಿದರೆ ಸಿಗುವುದಕ್ಕೆ ಸಾಧ್ಯ ಉಂಟ? ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ
ಇವನಂತವ ಇರುವ ಪ್ರದೇಶದಲ್ಲಿ ನನ್ನಂತವ ಇರಲೇಬಾರದು. ಇವನಂತವನಿಂದ ಮರ್ಯಾದೆಯನ್ನು ನನ್ನಂತವರು ಬಯಸಲೇಬಾರದು. ಹಾಗಾಗಿ ಈ ಸಭೆಗೆ ತಿರಸ್ಕಾರ ಮಾಡಿ ಹೊರಟೆ. ಹೋಗುದು ಬೇಡ ಅಂತ ಹೇಳುವವರು ಯಾರೂ ಇಲ್ಲ. ಅಲ್ಲ ಅಂದ್ರೆ ನಾ ಗೊತ್ತಿಲ್ಲಗಿದೆ ಈ ಮಾತು ಹೇಳಿದ್ದಲ್ಲ. ಒಮ್ಮೊಮ್ಮೆ ಸಂಘಟಕರಿಗೆ ಹಾಗೂ ಸಮಸ್ಯೆ ಕುರಿತಾಗಿ ನನಗೆ ಗೊತ್ತುಂಟು, ಹಾಗಾಗಿ ಹೇಳಿದ್ದು. ಸಂಘಟಕರೆಲ್ಲ ಕೆಲವು ಕೇಳಿಬಿಡ್ತಾರೆ, ನೀವು ಬರಬೇಕು, ನೀವು ಬರಬೇಕು, ನೀವು ಬರಬೇಕು, ನೀವು ಬರಬೇಕು. ಬಂದಾಗ ಯಾರು ಮಾತಾಡಿಸ್ಬೇಕು, ಯಾರು ಬಿಡಬೇಕು ಗೊತ್ತಾಗುವುದಿಲ್ಲ. ಅವ್ರ ಕಾರ್ಯದವರು ಇರ್ತಾರೆ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆಲವೊಮ್ಮೆ ಬರ್ತಾರೆ ಇಲ್ವೋ, ಅಷ್ಟು ಕರೆದಿದ್ದಾರೆ ಅಂತ ಬಂದರೆ ನಮ್ಮನ್ನು ಮಾತಾಡಿಸ್ತಾ ಇಲ್ಲ, ನಾವು ಹೊರಡ್ತೇವೆ ಅಂತ ಹೊರಟು ಬಿಡ್ತಾರೆ. ಆವಾಗ ಇವರಿಗೆ ಹೇಳುವುದು, ಯಾರೋ ಒಬ್ರು ಬಂದು, ಹಾಯ್ ಇವರೊಬ್ರು ಬಂದಿದ್ರು, ನೀವು ಮಾತಾಡಿಸ್ಲಿಲ್ಲ ಅಂತ ಹೊರಟು ಬಿಟ್ರು. ಅದು ವಿಷಯ ಗೊತ್ತಾದದ್ದೇ ಗೊತ್ತಾಗೋದು. ಓಡ ಬಂದು ಕಾಲಿಗೆ ಬಿದ್ದು ಸ್ವಾಮಿ ತಪ್ಪಾಯಿತು 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 ಅಂತ ಕೇಳುವುದು. ಹಾಗೇ ಏನಾದರೂ ಕ್ರಿಯೆ ಆಗಬಹುದೋ ಅಂತ ಹೊರಟೆ 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 ಅಂತ ಹೇಳಿದೆ. ಇಲ್ಲಿ ತಡೆಯುವವರು ಇಲ್ಲ, ಮಾತಾಡಿಸುವವರು ಇಲ್ಲ. ಅಂದರೆ ಬಹುಶಃ ನಾನಿಲ್ಲಿಗೆ ಬೇಡದೆ ಹೋದವ. ಅದೇ ಇವನಂತವ ಇರುವಲ್ಲಿ, ಇವನಂತವ ದೊಡ್ಡ ಆದಲ್ಲಿ ನನ್ನಂತವ ಹೇಗೆ ಬೇಕಾಗುವುದಕ್ಕೆ ಸಾಧ್ಯ ಉಂಟು? ಮಾತಾಡ್ತೇನೆ. ಇವನಿಗಲ್ಲ, ಅವ ಎಲ್ಲೋದ, ಅವ ಸಂಘಟಕ, ಅವ ಎಲ್ಲೋದ ಕಾರ್ಯಕ್ರಮ ವ್ಯವಸ್ಥಾಪಕ. ಹೇಳ ಮೇಲೆ ಹೇಳ. ಇಲ್ಲಪ್ಪ, ಮಾನ ಮರ್ಯಾದೆ ಎಂಥದ್ದೂ ಇಲ್ಲ, ಹೇಳುವುದೂ ಇಲ್ಲ. ಯಾಕೆಂದ್ರೆ ಇವನಿಗೆ ಸಂಬಂಧವೇ ಇಲ್ಲ. ಯಾಕೆ? ಇವನಿಗೆ ಇವು ತಪ್ಪು ಮಾಡಿದ್ದೇನೆ ಅಂತ ಒಳಗನ್ನಿಸ್ತಾ ಉಂಟು, ಹಾಗಾಗಿ ಹೊರಗೆ ತೋರಿಸ್ಕೊಳ್ಳುವುದಿಲ್ಲ. ನೀನು ಹೇಳದೆ ಹೋದ್ರು ನಾ ಹೇಳುವಷ್ಟು ಹೇಳೇ ಹೋಗ್ತೇನೆ. ಯಾಕೆಂದರೆ ನನಗೆ ಗೊತ್ತಾಗಿದೆ ಎಲ್ಲ ನೀವು ಮರ್ಯಾದೆ ಬಿಟ್ಟವ್ರು ಮಾಡೋ ಕಾರ್ಯಕ್ರಮ ಅಂತ. ಮರ್ಯಾದೆ ಇರುವ ನಾನು ನನ್ನ ಘನತೆ ಏನು ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ ಆದರೂ ವಿಷಯವನ್ನು, ಸತ್ಯಾಂಶವನ್ನು ಹೇಳಲೇಬೇಕು. ಕಾರ್ಯಕ್ರಮ ಉಳಿದದ್ದೆಲ್ಲ ಸರಿ ಇಲ್ಲ ಅಂತಂದು ಆಕ್ಷೇಪ ಇಲ್ಲ. ನಾನು ರಂಧ್ರಶೋಧಕ ಅಲ್ಲ, ವಾಸ್ತವವನ್ನು ಅರುವವ. ಏನ ಅಧ್ಯಕ್ಷ ಇವನೇನ? ಇವು ಸುಡುಗಾಡು ವಾಸ, ಏನು ಇಲ್ಲದೆ ಹೋದವ ಇವು ಅಧ್ಯಕ್ಷನೇನ? ತ್ರಿಮೂರ್ತಿಗಳಲ್ಲಿ ಒಬ್ಬ ಅಂತ ಕರೆದಿಯೇನ? ಇವನ ಸ್ವಭಾವ ಎಂಥದ್ದು? ತಮೋಗುಣ. ತಮಸ್ಸು ಅಂದರೆ ಅರ್ಥ ಎಂಥದ್ದು? ಕತ್ತಲು. ನಡೀತಾ ಇರುವುದು ಯಾವುದು? ಬೆಳಕಿನ ಹಬ್ಬ, ಜ್ಞಾನ ಸತ್ರ. ಬೆಳಕಿನ ಹಬ್ಬಕ್ಕೆ ಕತ್ತಲಿಗೆ ಒಡೆಯೋಧ್ಯಕ್ಷ. ಎಷ್ಟು ಒಳ್ಳೆ ಕಾರ್ಯಕ್ರಮ ನೋಡಿ. ಅಲ್ಲ ಸರಿ, ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ಬೇಕು. ಇವನಿಗೆ ಅರ್ಥ ಆದ್ರೂ ಮಾತಾಡೋದಿಲ್ಲ. ನಿನಗೆ ಬೇರೆ ಜನ ಸಿಕ್ಕಲಿಲ್ವಾ? ನನ್ನ ಅಪ್ಪ ಬ್ರಹ್ಮದೇವನನ್ನು ಕರಿಬಹುದಿತ್ತು, ಅಲ್ಲ ನನ್ನ ಅಜ್ಜ ಶ್ರೀಮನ್ನಾರಾಯಣನನ್ನು ಕರಿಬಹುದಿತ್ತು. ಬೇಡ, ನನ್ನ ಹತ್ರೇ ಬರಬೇಕು ಅಂತ ಹೇಳಿದ್ರೆ ನಾ ಏನು ಬರುವುದಿಲ್ಲ ಹೇಳ್ತಿದ್ದ? ನಾ ಅಧ್ಯಕ್ಷ ಆಗ್ತಿದ್ದೆ. ಏನು ಯೋಗ್ಯತೆ ಇರಲಿಲ್ವ? ಪ್ರಜಾಪತಿ ನಾನು. ಬಿಡು, ನಿನ್ನಂಥವರಿಗೆ ಒಳ್ಳೆಯದಲ್ಲ ಹೇಗೆ ಕಾಣುವುದಕ್ಕೆ ಸಾಧ್ಯ? ನೀನು ನಿನ್ನಂಥವರು ಮಾಡುವ ಈ ಕಾರ್ಯಕ್ರಮದಲ್ಲಿ ಈ ಶಿವನಂತಹ ದರಿದ್ರದವ ಅಧ್ಯಕ್ಷನಾಗಿರುವ ಈ ಪ್ರದೇಶದಲ್ಲಿ ನಾನು ನನ್ನಂತಹ ಶ್ರೇಷ್ಠಾತಿ ಶ್ರೇಷ್ಠ ಒಂದು ಕ್ಷಣವೂ ಇರಬಾರದು, ಇರುವುದಿಲ್ಲ. ಹೊರಟೆ ಹೊರಟೆ ಹೊರಟೆ. ಅಲ್ವಾ? ತಡವಾಗಿ ಬಂದ, ಬಾಯಿಗೆ ಬಂದ ಹಾಗೆ ಹೊರಟಿದ್ದ. ಹೊರಟು ಉತ್ತರ ಕೊಟ್ಟು ಹೊರಟೇ ಹೋದ. ಆನೆ ಹೊಟ್ಟೆಯಲ್ಲಿ ಬೇಲದ ಹಣ್ಣು ಬಂದು ಹೋದ ಹಾಗೆ, ಹಾಗೆ ಬಂದ ಹೀಗೆ ಹೋದ ಅಲ್ವಾ? ಅವ ಬಂದಾಗ ನೀವೆಲ್ಲರೂ ಎದ್ದು ನಮಸ್ಕಾರ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಹೇಗೆ ನಮಸ್ಕಾರ ಮಾಡಿದ್ದು? ಭಯದಿಂದ ನಮಸ್ಕಾರ ಮಾಡುವುದಕ್ಕೆ ಹೊರಟು. ಕೆಲವು ಸಲ ಹಾಗೆ ಆಗುತ್ತದೆ. ದುರ್ಜನಂ ಪ್ರಥಮಂ ಒಂದೇ, ಸಜ್ಜನಂ ತದನಂತರಂ. ಹಾಗೆ ಯಾವತ್ತೂ ಮತ್ತೊಬ್ಬರಿಗೆ ಗೌರವ ಕೊಡುವಾಗ ಭಯದಿಂದ ಗೌರವ ಕೊಡುವುದಲ್ಲ, ಭಕ್ತಿಯಿಂದ ಗೌರವವನ್ನು ಕೊಡಬೇಕಾಗುತ್ತದೆ. ಹಾಗಾದ್ರೆ ಗೌರವ ಎನ್ನುವುದು ಪಡೆಯುವನ ಯೋಗ್ಯತೆ ಎನ್ನುವುದಕ್ಕಿಂತಲೂ ಕೊಡುವವನ ಸಂಸ್ಕಾರ, ಕೊಡುವವನ ಯೋಗ್ಯತೆ, ಯಾರಿಗೆ ಯಾವಾಗ ಎಷ್ಟು ಗೌರವ ಕೊಡಬೇಕು ಅಂತಿರ್ತದೆ. ಮತ್ತೆ ಜ್ಞಾನಿಯಾದವರು ತಮಗೆ ಗೌರವ ಕೊಡಲಿಲ್ವಲ್ಲ ಎನ್ನುವ ಹಾಗೆ
ಚಿಂತೆ ಮಾಡುವುದೇ ಇಲ್ಲ. ಮತ್ತೊಬ್ಬರು ನಮಗೆ ಗೌರವ ಕೊಡುವಷ್ಟು ನಾವು ಎತ್ತರಕ್ಕೆ ಬೆಳೆಯಿಲ್ವಲ್ಲ ಎನ್ನುವ ಹಾಗೆ ಚಿಂತನ ಮಂಥನ ಮಾಡ್ತಾರೆ. ಆದರೆ ನಮ್ಮ ಮಾವಯ್ಯ ಹಾಗಲ್ಲ. ನಮ್ಮ ಮಾವಯ್ಯನಿಗೆ ಶ್ರೇಷ್ಠತೆ ವ್ಯಸನ. ಹೌದೌದು, ತಾನು ಶ್ರೇಷ್ಠನಾಗಬೇಕು, ಎಲ್ಲರೂ ತನಗೆ ಗೌರವ ಕೊಡಬೇಕು ಎನ್ನುವ ಹಾಗೆ. ಇಲ್ಲದೇ ಇದ್ರೆ ಬರಬೇಕು ಅಂತ ಹೇಳಿದಾಗ ತಡವಾಗಿ ಬಂದದ್ದು. ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ, ತಡವಾಗಿ ಬಂದರೆ ನಮ್ಮನ್ನು ಗುರುತಿಸ್ತಾರೆ ಎನ್ನುವ ಅಭ್ಯಾಸ ಇರ್ತದೆ. ಹಾಗಾಗಿ ಹೀಗೆ ಬಾಯಿಗೆ ಬಂದ ಹಾಗೆ ಹೇಳುವುದಕ್ಕೆ ಮುಂದಾದನಲ್ಲ, ನನ್ನನ್ನು ಪಚಾರಿಸುವುದಕ್ಕೆ ಮುಂದಾದ. ಈಶ ತಾನೆಂಬ ಅಹಂಕಾರ ಇವನಿಗೆ. ಹೌದಾ, ಇವನಿಗೆ ಉಳಿದೆಲ್ಲ ಗೊತ್ತಾಗ್ತದೆ, ಮಂಗೇಶ ಸುರೇಶ ಇದೆಲ್ಲ ಗೊತ್ತಾಗ್ತದೆ. ಜಗದೀಶನಿದ್ದಾನೆ ಎನ್ನುವುದು ಗೊತ್ತಾಗುವುದಿಲ್ಲ. ಮಾತ್ರ ಅಲ್ಲ, ಮಂಗನಿಗೆ ಮಾಣಿಕ್ಯ ಕೊಟ್ಟ ಹಾಗೆ ತನ್ನ ಮಗಳನ್ನು ಕೊಟ್ಟೆ ಎನ್ನುವಾಗ ಹೇಳ್ತಾನೆ. ಹೌದಾ, ಹಾಗಾದ್ರೆ ಮಂಗನ ಕೈಗೆ ಮಾಣಿಕ್ಯ ಕೊಡುವ ಎಷ್ಟು ದೊಡ್ಡ ಮಂಗ ಅಂತ ಯೋಚನೆ ಮಾಡಬೇಕು ಬೇಡ. ಮಾತ್ರ ಅಲ್ಲ, ಅಪ್ಪನ ಮಾತನ್ನು ಕೇಳಿ ಹೀಗೆ ನಾನು ಮರಳಾಗಿ ಬಿಟ್ಟೆ ಅಂತ ಹೇಳ್ತಾನೆ. ನಿಜವಾಗಿಯೂ ಅಪ್ಪನ ಮಾತನ್ನು ಕೇಳಿ ಉದ್ಧಾರ ಆದವರು ಈ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಇವನಿಗೆ ಅರ್ಥ ಆಗ್ತದ? ಇವನಿಗೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಅವನ ಕುರಿತಾಗಿ ಸುಮ್ಮನೆ ಎಷ್ಟೇ ಹೇಳಿದ್ರು ಕಂಠ ಶೋಷಣೆ ಬಿಟ್ಟರೆ ಬೇರೆ ಅಂತದ್ದು ಇಲ್ಲ. ಹಾಗಾಗಿ ಒಂದು ಮಾತನ್ನು ಅವನಿಗೆ ಹೇಳಬೇಕು. ಯಾವ ದೇಶದ ಯೋಚಿಸುತ್ತ ಒಂದು ಭಾವಶುದ್ಧಗಳು ಕೇವಲ ನಾನು ಮಾತ್ರ ಮಾನಸಿಕ ಮಾಡಿದ್ದಲ್ಲ, ನೀನು ಮಾಡಿದ್ದೆಂದು ಗೊತ್ತಾಗ್ತದೆ ನನಗೆ. ನೋಡು, ಬ್ರಹ್ಮನ ಮಗ ಎಂಬ ಕಾರಣಕ್ಕಾಗಿ ಗೌರವ ಕೊಡುವುದಕ್ಕಾಗುವುದಿಲ್ಲ. ಯಾವ ದೇಶದ ದೊರೆ ಈತ, ಕೇವಲ ಬ್ರಹ್ಮನ ಮಗ ಎಂಬಲ್ಲಿಗೆ ಇವನನ್ನು ಪುರಸ್ಕರಿಸ್ತೇವೆ ಅಂತ ನಾವು ಭಾವಿಸುವುದಕ್ಕೆ ಇಲ್ಲವೇ ಇಲ್ಲ. ಅವನಿಗಿರುವಂತಹ ಅರ್ಹತೆ ಏನು ಅಲ್ವಾ, ಅವನ ಯೋಗ್ಯತೆ ಎನ್ನುವುದು ಪ್ರಪಂಚ ಮುಖಕ್ಕೆ ಪ್ರಚುರವಾದಾಗ ಮಾತ್ರ ನಮ್ಮ ಶಿರ ಬಾಗುತ್ತದೆ, ಕೈ ಮುಗಿಯುವುದಕ್ಕೆ ಮುಂದಾಗುತ್ತೇವೆ. ಅದಲ್ಲದೆ ಹೀಗೆ ಹರಟುವುದಕ್ಕೆ ಮುಂದಾಗುತ್ತಾನಂತ ಆದ್ರೆ ಒಂದು ಎಚ್ಚರಿಕೆ ಮಾತನ್ನು ಹೇಳಬೇಕು. ಏನು? ಮತ್ತೆಲ್ಲಿಯಾದರೂ ಈಶನ ಕುರಿತಾಗಿ ಅಪಸವ್ಯವಾದ ಅಬದ್ಧವಾದ ಮಾತಾಡುವುದಕ್ಕೆ ಮುಂದಾದ್ರೆ ಸುಮ್ಮನೆ ಇರುವುದಿಲ್ಲ, ಶಿಕ್ಷೆ ಅನುಭವಿಸಬೇಕಾಗ್ತದೆ. ಎಚ್ಚರದಲ್ಲಿ ಇರಬೇಕಂತೆ, ನಾಲಿಗೆ ಹಿಡಿತದಲ್ಲಿ ಇರಬೇಕಂತ ನೀನು ಹೇಳಬೇಕು. ಗೊತ್ತಾಯ್ತಾ? ಮಾತಾಡುವಾಗ ಒಂದು ಇತಿಮಿತಿ ಇರಬೇಕು ಅಂತ ಹೇಳು, ಜಾಗ್ರತೆ ಇರಲಿ. ಪ್ರಜಾಪತಿಯಾಗಿರುವಂತಹ ನಾನು ಪ್ರಜಾದೀಶ್ವರರಿಗೆ ಈಶ್ವರನಾಗಿ ಮೆರೆಯುವುದಕ್ಕೆ ಮುಂದಾಗಿದ್ದೇನೆ. ಅದಕ್ಕೆ ಕಾರಣ ಇಲ್ಲದೇ ಇಲ್ಲ. ನನಗಾದಂತಹ ಅವಮಾನದ ಕುರಿತಾಗಿ ನನ್ನಪ್ಪ ಬ್ರಹ್ಮದೇವನನ್ನು ಹೇಳುವುದಕ್ಕೆ ಮುಂದಾದಾಗ ಸಮಾಧಾನ ಮಾಡಿದಂತಹ ಆತ ಪ್ರಜಾದೀಶ್ವರರಿಗೆ ಈಶ್ವರನಾಗು, ಅಭಯವನ್ನು ಕೊಟ್ಟ, ವರವನ್ನು ಕೊಟ್ಟ. ಹೀಗೆ ವರವನ್ನು ಪಡೆದು ಬರುವಾಗ ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ನನಗೆ ವಿಷಯ ಗೊತ್ತಾಗಿದೆ, ದಕ್ಷನಿಗೀಗ ಸೊಕ್ಕು ಬಂದಿದೆ, ಅಹಂಕಾರ ಅಂತ. ಸ್ವಾಮಿ, ಸುಳ್ಳು ಅಂತ ಹೇಳುವುದೇ ಇಲ್ಲ. ಯಾಕೆ ಗೊತ್ತಾ? ಈ ಪ್ರಪಂಚದಲ್ಲಿ ಏನೂ ಇಲ್ಲದೆ ಹೋದವರೇ ಸೊಕ್ಕು ಮಾಡುವಾಗ ಎಲ್ಲ ಇರುವ ನನ್ನಂಥವರು ಸೊಕ್ಕು ಮಾಡಿದರೆ ಏನು ತಪ್ಪು ಅಂತ ಕೇಳ್ತೇನೆ. ಹಾಗಾಗಿ ಅದನ್ನು ಒಪ್ಪಿಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಾನು ಬಂದ ಮೇಲೆ
ಆ ಪರಶಿವ ಕೆಲವು ಮಾತಾಡಿದನಂತೆ. ಅಲ್ಲ, ಒಳಗೇನು ಇಲ್ಲದೆ ಹೋದವರು ಮಾಡುವುದೇ ಅದು. ನಾ ಇದ್ದಾಗ ಒಂದೂ ಮಾತಾಡದೆ ಹೋದವನಿಗೆ ನಾ ಈ ಕಡೆ ಬಂದ ಮೇಲೆ ಬಹಳ ಮಾತಾಡ್ಲಿಕ್ಕೆ ಆಗ್ತದ ಅಲ್ವಾ? ಒಟ್ಟಾರೆಯಾಗಿ ತಿಳಿದು ತಿಳಿದು ನನಗೆ ಅವಮಾನವನ್ನು ಮಾಡಿದ್ದಾನೆ. ಅವಮಾನವನ್ನು ಮಾಡಿದಂಥ ಆ ಪರಶಿವನಿಗೆ ತಕ್ಕ ಮೊದ್ದರಿಯಲೇಬೇಕು ಎನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೇನೆ. ಏನು ಮಾಡಲಿ, ಏನು ಮಾಡಲಿ? ಹಾ, ತಿಳಿದುಕೊಳ್ಳಬೇಕು. ಅದಕ್ಕೆ ಬೇಕಾಗಿ ವಿರಚಿಪೆ ಯಾಗವನ್ನು ಮಾಡ್ತೇನೆ. ಯಾಗವನ್ನು ಎಲ್ಲರನ್ನೂ ಕರಿತೇನೆ. ಸಪ್ತ ಋಷಿಗಳು, ನವಗ್ರಹಗಳು ಎಲ್ಲರೂ ಬರಬೇಕು. ಮನು ಮುನಿಗಳು ಎಲ್ಲರೂ ಇರಬೇಕು. ದೇವಾನುದೇವತೆಗಳು ಓಡೋಡಿ ಬರಬೇಕು. ಆದರೆ ನೀವು ಬರಬಾರ್ದು. ನಾನು ಕೈಲಾಸದವರೆಗಾಗಿ ಹೋಗಿ ಕರೆಯಲೇ ಬರಬಾರದು. ಪರಿಣಾಮದಲ್ಲಿ ಹೇಗಿಹ ದಕ್ಷ ಎಂಬುದರಿವಾಗಲೀತಗೆ ತೂಗ್ತಾ 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 ಅಯ್ಯೋ
ತಪ್ಪು ಮಾಡಿಬಿಟ್ಟು ಅವತ್ತು ದಕ್ಷ ಪ್ರಜಾಪತಿಯನ್ನು ಮಂದಿಸಬೇಕಿತ್ತು ಎನ್ನುವುದಾಗಿ ಹಣೆ ಪಡೆದುಕೊಳ್ಳಬೇಕು. ಆ ರೀತಿಯಲ್ಲಿ ಪ್ರಪಂಚವೇ ಒಪ್ಪುವ ಹಾಗೆ, ಪ್ರಪಂಚವೇ ಮೆಚ್ಚುವ ಹಾಗೆ ನಿರೀಶ್ವರ ಯಾಗವನ್ನು ನಾನು ಮಾಡ್ತೇನೆ. ಪರಶಿವನೇ, ನೀನು ದಕ್ಷನು ನೀನು ಪ್ರಪಂಚವೇ ಅಳೆದು ನೋಡಲಿ. ವರಮಹಾ ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಕೌತುಕವೆರಗಿ ಹರನರಸಿ ಕಂಡಾಗ ಕೌತುಕವೆರಗಿ ಭೂಸುರನೋರ್ವನ ಬೆಸಗೊಂಡ ಉಮೆ ಬೆಸಸೈ ಪ್ರಪಂಚದಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ ದೇವರೇ ನನಗೊಬ್ಬ ದೇವರಂತ ಗಂಡನನ್ನ ಕೊಡು ಎನ್ನುವ ಹಾಗೆ ಬೇಡ್ತಾರೆ. ಆದರೆ ಈ ಶಿವೆಯ ಪುಣ್ಯ, ದೇವರನ್ನೇ ಗಂಡನನ್ನಾಗಿ ಕೈ ಹಿಡಿದಿದ್ದೇನೆ. ಪ್ರಪಂಚದ ಹೆಣ್ಣು ಮಕ್ಕಳೆಲ್ಲರೂ ಆದರ್ಶಮಯವಾಗಿರುವ ಪುರುಷನನ್ನ ಕರುಣಿಸು ದೇವರೇ ಅಂತ ಕೇಳ್ತಾರೆ. ಆದರೆ ನನ್ನ ಯೋಗವೋ ಎನ್ನುವ ಹಾಗೆ ಪ್ರಪಂಚದ ಪುರುಷರೆಲ್ಲರಿಗೂ ಆದರ್ಶಪ್ರಾಯರಾಗಿ ನಿಲ್ಲುವಂತಹ ಪತಿಯನ್ನು ಕೈ ಹಿಡಿದಿದ್ದೇನೆ. ತನ್ನ ಶರೀರದಲ್ಲಿ ಅರ್ಧ ಭಾಗವನ್ನೇ ಬಿಟ್ಟುಕೊಟ್ಟಂತಹ ಆದರ್ಶ ಪುರುಷ ಅವರು. ಜೊತೆಯಲ್ಲಿ ತಂಪಾದ ಈ ವಾತಾವರಣ, ಕೈಲಾಸ, ಆಹಾ, ಭೂ ವ್ಯೋಮಗಳು ಒಂದಾಗಿವೆಯೋ ಎನ್ನುವಂತೆ ಭಾಸವಾಗಿರುವಂತಹ ಈ ಪುಣ್ಯತಮವಾದಂತಹ ರುದ್ರ ರಾಮಣೀಯಕವಾದಂತಹ ಪ್ರದೇಶದಲ್ಲಿ ನನ್ನ ವಾಸ. ಅನುದಿನವೂ ಅನುಕ್ಷಣವೂ ಅನವರತವೂ ಅನುನಡೆಸುವಂತಹ ಶಿವನಾಮ ಸ್ಮರಣೆ. ಇನ್ನೇನು ಬೇಕು ಈ ಶಿವೆಯ ಪಾಲಿಗೆ ಹೇಳಿ? ಎಲ್ಲವೂ ಅದ್ಭುತವಾದದ್ದು, ಪುಣ್ಯದ ಫಲದಿಂದ ಪಡೆದದ್ದು, ಅಥವಾ ನನ್ನ ಯೋಗವೋ? ಇದು ಶಿವೆಯ ಬದುಕು. ಆದರೆ ಇಂದೇಕೋ ನನ್ನ ಮನಸ್ಸಿನಲ್ಲಿ ವೈಪರೀತ್ಯಗಳು ಉಂಟಾಗುತ್ತಾ ಇವೆಯಲ್ಲ. ಎಂದೂ ಇಂತಹ ಭಾವನೆಗಳನ್ನು ನಾನು ಅನುಭವಿಸಿದವಳಲ್ಲ. ಪರಮ ಸಾತ್ವಿಕವಾದಂತಹ ಪರಶಿವನ ಸಾನ್ನಿಧ್ಯದಲ್ಲಿ ಇರುವವಳು ನಾನು. ಆದರೂ ಶಿವೆಗೆ ಬೇಸರವೇ? ಯಾಕೆ ಹೀಗೆ ಎಂದು ಆಲೋಚನೆ ಮಾಡ್ತಾ ಇದ್ದೇನೆ. ಉತ್ತರ ಎನ್ನುವುದು ನನಗೆ ಸಿಗಲಿಲ್ಲ. ಎಂದು ಶಿವೆಯ ಆಲೋಚನೆಗಳೆನ್ನುವುದು ಅಧೋಮುಖಕ್ಕೆ ಇಳಿದದ್ದಿಲ್ಲ. ಯಾಕೆ ಅಧೋಮುಖವಾಗುತ್ತಿದೆ ಎಂದು ಯೋಚಿಸುತ್ತಾ ಸುತ್ತಲೂ ನೋಡಿದರೆ ಆಗುತ್ತಾ ಇಲ್ಲ. ಏನದು? ಸಾಲು ಸಾಲು ಬ್ರಾಹ್ಮಣರು ಎತ್ತ ಕಡೆಯೋ ಒಟ್ಟಾಗಿ ಸಾಗುತ್ತಾ ಇದ್ದಾರೆ. ನನ್ನ ಬೇಸರಕ್ಕೂ ಹಾಗೂ ಇದಕ್ಕೂ ಏನಾದರೂ ಕಾರಣ ಇರಬಹುದೇ? ಎಲ್ಲಿಂದ ಎಲ್ಲಿಗೆ ಸಂಬಂಧವನ್ನು ಕಲ್ಪಿಸ್ತಾ ಇದ್ದೇನೆ ನಾನು? ನನ್ನ ಬೇಸರಕ್ಕೂ ಇದಕ್ಕೂ ಕಾರಣ ಇರಲು ಸಾಧ್ಯ ಇದ್ದೀತೆ ಹೇಳಿ? ಖಂಡಿತವಾಗಿಯೂ ಇಲ್ಲ. ಹಾಗಂತ ಬೇಸರದ ಪರಿಮಾರ್ಜನೆಗಾಗಿ ಇದೊಂದು ಕಾರಣ ಆದೀತಲ್ಲ. ದಂಡಾಗಿ ಸಾಗುತ್ತಾ ಇರುವ ಬ್ರಾಹ್ಮಣರನ್ನು ನಿಲ್ಲಿಸಿ ಅವರಲ್ಲಿ ಒಂದಷ್ಟು ಹೊತ್ತು ಮಾತಾಡಿದೆ ಅಂತಾದರೆ ನನ್ನ ಬೇಸರದ ಪರಿಮಾರ್ಜನೆಯೂ ಆಗಬಹುದಲ್ಲ. ಆದಷ್ಟು ಬೇಗ ಅವರಲ್ಲಿ ಮಾತಾಡ್ತೇನೆ. ಬ್ರಾಹ್ಮಣೋತ್ತಮರೇ, ಮಾರ್ಗ ಮಧ್ಯದಲ್ಲಿ ನಿಮ್ಮನ್ನು ತಡೆದು ನಿಲ್ಲಿಸಿದ್ದೇನೆ. ನಿಂತು ದಣಿಯಬಾರದು ತಾವು. ನಾಯಿಗೆ ದಣದೇ ನಿಂತವ. ಹಾಗಾದ್ರೆ ಮತ್ತೂ ದಣಿಯುವುದು ಬೇಡ. ಮತ್ತೆ ಹೀಗೆ ಬನ್ನಿ. ಕುಳಿತುಕೊಳ್ಳಿ ಅಂತ ಒಂದು ಆಸನ ತೋರಿಸಿದೆ. ನಾನು ಬಿಳಿ ಬಂಡೆ ಇರಬಹುದು ಅಂತ ಹೋಗಿ ಕುಳಿತೆ. ಕುಳಿತ ಮೇಲೆ ಗೊತ್ತಾಯ್ತು ಏನು? ತುಂಬಾಯ್ತು. ಸ್ವಾಮಿ,
ಹಿಮಾಚ್ಛಾದಿತವಾದಂತಹ ಪ್ರದೇಶ ಅಲ್ಲವೇ ಇದು? ಶಿಲೆಯ ಮೇಲೆ ಹಿಮ ಎನ್ನುವುದು ಆವರಿಸಿದೆ. ನಾ ಕೂತದ್ದು ಬಿಳೆ ಬಂಡೆ ಮೇಲೆ ಅಲ್ಲ, ಹಿಮದ ಮೇಲೆ. ಹೌದೇ ಹೌದು. ಆಗ್ಲಿ, ತೊಂದರೆ ಇಲ್ಲ, ವ್ಯವಸ್ಥೆ ನಮ್ಮಲ್ಲೇ ಉಂಟಲ್ಲ. ಒಂದಷ್ಟು ಪ್ರಶ್ನೆಗಳನ್ನ ಕೇಳಬಹುದೇ? ಖಂಡಿತವಾಗಿ, ಆದಷ್ಟು ಬ್ಯಾಗ್ ಕೇಳು ಸ್ವಾಮಿ. ಆವಲಿಂದ ಬಂದಿರಯ್ಯ ಭೂಮಿ ದೇವ, ಆವಲಿಂದ ಬಂದಿರಯ್ಯ ಭೂಮಿ ದೇವ, ಆವಲಿಂದ ಬಂದಿರಯ್ಯ, ಆವಲಿಂದ ಬಂದಿರಯ್ಯ, ಆವಲಿಂದ ಬಂದಿರಯ್ಯ ಭೂಮಿ ದೇವ. ಶತ ಸಾವಿರ ಕೋಪದಲ್ಲಿ ಭೂಮಿ ದೇವ, ಶತ ಸಾವಿರವು, ಶತ ಸಾವಿರವು ಕೋಪದಲ್ಲಿ ಭೂಮಿ ದೇವ. ಈ ವಿಧದ ಭೂಪುರರು ಭೂಮಿ ದೇವ, ಈ ವಿಧದ ಭೂಸುರರು ಭೂಮಿ ದೇವ, ನೀವಿಗಾವಲ್ಲಿಗೆ ಪಯಣವಯ್ಯ, ನೀವಿಗಾವಲ್ಲಿಗೆ ಪಯಣವಯ್ಯ ಭೂಮಿ ದೇವ. ಯಾವಲ್ಲಿಂದ ಬಂದಿರಯ್ಯ, ಆವಲಿಂದ ಬಂದಿರಯ್ಯ, ಆವಲಿಂದ ಬಂದಿರಯ್ಯ ಭೂಮಿ ದೇವ. ಮತ್ತೆ ಮತ್ತೆ ನಿಮಗೆ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಾನು ಮತ್ತೆ ಮತ್ತೆ ಆಶೀರ್ವಾದ ಮಾಡ್ತಾ ಇದ್ದೆ, ಒಳ್ಳೇದಾಗಿ. ಯಾಕೆ ಬಲ್ಲಿರಾ? ಪ್ರಪಂಚದಲ್ಲಿ ನಡೆದಾಡುವ ದೇವರು ಯಾರು ಅಂತ ಕೇಳಿದ್ರೆ ಅವರು ಬ್ರಾಹ್ಮಣರು. ತಿಳಿದವ್ರು ಹೇಳ್ತಾರಪ್ಪ. ಮಾತ್ರ ಅಲ್ಲ, ಶಾಸ್ತ್ರವಾಕ್ಯವೇ ಇದೆ, ಇಡೀ ಪ್ರಪಂಚ ಎನ್ನುವುದು ದೈವಾಧೀನ, ದೈವಗಳು ಮಂತ್ರಾಧೀನ, ಮಂತ್ರಗಳು ಬ್ರಾಹ್ಮಣಾಧೀನ. ಆದ್ದರಿಂದ ಬ್ರಾಹ್ಮಣೋ ಮಮ ದೇವತಾ ಎನ್ನುವ ಹಾಗೆ ಪ್ರಾಜ್ಞರು ಆಡುವ ಮಾತು. ಜೊತೆಯಲ್ಲಿ ಪ್ರಪಂಚದಲ್ಲಿ ಬಹುತೇಕ ಮಂದಿಗೆ ತ್ರಿಕರ್ಮಗಳು ಆದರೆ ಬ್ರಾಹ್ಮಣರಾದವರಿಗೆ ಷಟ್ಕರ್ಮಗಳು ಇರ್ತದೆ. ಅದನ್ನು ಪೂರೈಸುವ ಯೋಗ್ಯತಾವಂತರು ಬ್ರಾಹ್ಮಣರು ಮಾತ್ರ. ಯಜ್ಞ, ಯಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಷಟ್ಕರ್ಮಗಳನ್ನು ಪೂರೈಸುವವರು ನೀವಿದ್ದೀರಿ. ಅದಕ್ಕಾಗಿ ನಿಮ್ಮ ಯೋಗ್ಯತೆಗೆ, ನಿಮ್ಮ ಜ್ಞಾನ ಸಾಮರ್ಥ್ಯಕ್ಕೆ ನನ್ನ ತಲೆಬಾಗುತ್ತಾ ಇದೆ ಸ್ವಾಮಿ. ಹಾಗಂತ ಇಂತಹ ನಿಮ್ಮನ್ನ ಮಾರ್ಗ ಮಧ್ಯದಲ್ಲಿ ತಡೆದು ನಿಲ್ಲಿಸಿದ್ದಾಳಲ್ಲ ಇವಳು ಅಂತ ನಿಮಗೆ ಪ್ರಶ್ನೆ ಮೂಡಿರಬಹುದಲ್ಲ? ಖಂಡಿತವಾಗಿ. ಆದರೆ ಮೊದಲಾಗಿ ನಿಮ್ಮಲ್ಲಿ ಕ್ಷಮೆಯನ್ನ ಕೇಳ್ತೇನೆ. ಯಾಕೋ? ಯಾವ ಕಾರ್ಯದ ಒತ್ತಡದಲ್ಲಿ ಇದ್ದೀರೋ ಏನೋ, ಮತ್ತಿನ್ನೆಲ್ಲಿಗೆ ಹೋಗಬೇಕೋ ಏನೋ, ಧಾವಂತದಲ್ಲಿ ಇರುವ ನಿಮ್ಮನ್ನ ತಡೆದು ನಿಲ್ಲಿಸಿದ್ದೇನೆ ಎನ್ನುವ ಕಾರಣಕ್ಕಾಗಿ ದಯವಿಟ್ಟು ಶಪಿಸಬಾರದು. ಇಲ್ಲಪ್ಪ, ಅಂತದ್ದು ಕೆಟ್ಟ ಮನಸ್ಸು ನಂದು ಅಲ್ವೇ ಅಲ್ಲ. ಸ್ವಾಮಿ, ನಿಮ್ಮನ್ನೆಲ್ಲ ನೋಡಿ ಆಶ್ಚರ್ಯಚಕಿತಳಾದವಳು ನಾನು. ಅದಕ್ಕಾಗಿಯೇ ನಿಮ್ಮ ಬಳಿ ಬಂದೆ, ನಿಮ್ಮನ್ನ ತಡೆದು ನಿಲ್ಲಿಸಿದೆ, ಮಾತನಾಡಿಸಲು ಮುಂದಾಗ್ತಾ ಇದ್ದೇನೆ. ವಿಧ ವಿಧದ ಭೂಸುರರೆಲ್ಲರೂ ಒಟ್ಟಾಗಿ ಎತ್ತ ಕಡೆಯೋ ಸಾಗ್ತಾ ಇದ್ದೀರಿ. ಹೌದಪ್ಪ, ಎಲ್ಲರೂ ಇದ್ದಾರೆ. ಹೌದು. ಆದ್ದರಿಂದ ನಿಮ್ಮಲ್ಲಿ ಒಂದು ಪ್ರಶ್ನೆ, ನೀವು ಎಲ್ಲಿಗೆ ಹೊರಟವರು? ಯಾವ ಘನತಮವಾದಂತಹ ಕಾರ್ಯಕ್ರಮ? ಜೊತೆಯಲ್ಲಿ ನನ್ನದೊಂದು ಊಹೆ ಇದು, ಯಾವುದೋ ಶುಭ ಕಾರ್ಯಕ್ಕೆ ನೀವು ಹೊರಟು ನಿಂತಿದ್ದೀರಿ. ಬ್ರಾಹ್ಮಣರು ಅಪರಕ್ರಿಯೆ ಹಾಗೂ ಪರಕ್ರಿಯೆ ಎರಡಕ್ಕೂ ಹೋಗ್ತಾರೆ. ಬೇಕೇ ಬೇಕು. ಆದರೆ ಅಪರಕ್ರಿಯೆಗಳಿಗೆ ಹೊರಡುವಾಗ
ಬ್ರಾಹ್ಮಣ ಸ್ತ್ರೀಯರನ್ನ ಒಟ್ಟುಗೂಡಿಕೊಂಡು ಹೋಗುವ ಕ್ರಮ ಇಲ್ಲವಲ್ಲ ಸ್ವಾಮಿ? ಅದಿಲ್ಲ ಅದಿಲ್ಲ. ನಿಮ್ಮ ಗುಂಪನ್ನ ನೋಡ್ತಾ ಇದ್ರೆ ಹೆಂಡಿರು ಮಕ್ಕಳು ಸಾಗ ಭೂಮಿ ದೇವ ಹೆಂಡಿರು ಮಕ್ಕಳು ಸಗ ಹೆಂಡಿರು ಮಕ್ಕಳು ಸಗ ಭೂಮಿ ದೇವ ಹೆಂಡಿರು ಮಕ್ಕಳು ಸಗ ಭೂಮಿ ದೇವ ಕೂಡಿಕೊಂಡು ಕೋಪ ಕಾರ್ಯವೇನು ಭೂಮಿ ದೇವ ಕೂಡಿಕೊಂಡು ಕೋಪ ಕಾರ್ಯವೇನು ಭೂಮಿ ದೇವ ಕಂಡರೆ ಕೌತುಕವಿಂದು ಭೂಮಿ ದೇವ ಕಂಡರೆ ಕೌತುಕವಿಂದು ಕಂಡರೆ ಕೌತುಕವಿಂದು ಭೂಮಿ ದೇವ ಬೆಸಗೊಂಡರೆ ಬೇಳನಗಿಂದು ಭೂಮಿ ದೇವ ಬೆಸಗೊಂಡರೆ ಬೇಳನಗಿಂದು ಭೂಮಿ ದೇವ ಆವಲಿಂದ ಬಂದಿರಯ್ಯ ಆವಲಿಂದ ಬಂದಿರಯ್ಯ ಭೂಮಿ ದೇವ ಇದ್ದಾರೆ, ಮಕ್ಕಳು ಇದ್ದಾರೆ. ಹಾಗಾದ್ರೆ ನೀವೆಲ್ಲರೂ ಒಟ್ಟಾಗಿ ಯಾವುದೋ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಿ ಎನ್ನುವುದರಲ್ಲಿ ಯಾವ ಸಂಶಯ ಇಲ್ಲ. ಆದರೆ ಈ ಪರಿಯ ಸಂಖ್ಯೆಯಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಒಟ್ಟಾಗಿದ್ದೀರಿ ಅಂತಾದ್ರೆ ನೀವು ಬಂದದ್ದಾದರೂ ಎಲ್ಲಿಂದ, ಹೋಗುತ್ತಾ ಇರುವುದಾದರೂ ಎಲ್ಲಿಗೆ? ಹೆಂಡರು ಮಕ್ಕಳನ್ನೆಲ್ಲ ಕೂಡಿಕೊಂಡಿದ್ದೀರಿ. ಅದಕ್ಕಾಗಿ ನನಗೆ ಕುತೂಹಲ. ಅಭ್ಯಂತರ ಇಲ್ಲ ಅಂತಾದ್ರೆ ವಿವರಿಸಬಹುದೇ ಬ್ರಾಹ್ಮಣರೇ? ಕೇಳುವುದೆಚ್ಚ ನಾ ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ ಬಹು ದಕ್ಷಿಣಗಳ ಇವರಂತೆ ಕೇಳಿರಮ್ಮ ಬಹು ದಕ್ಷಿಣಗಳ ಇವರಂತೆ ಕೇಳಿರಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ರಾಶಿ ಬೆಟ್ಟವಮ್ಮ ನಮ್ಮ ಪೇಕ್ಷೆಗಳ ಇವರಂತೆ ಕೇಳಿರಮ್ಮ ನಮ್ಮ ಪೇಕ್ಷೆಗಳ ಇವರಂತೆ ಕೇಳಿರಮ್ಮ ದಕ್ಷಿಣ ಯಾಗಕ್ಕೆ ನಾವು ದಕ್ಷಿಣ ಯಾಗಕ್ಕೆ ನಾವು ನೀ ಕೇಳುವುದು ಹೆಚ್ಚ, ನಾವು ಹೇಳುವುದು ಹೆಚ್ಚ. ಕೆಲವೊಮ್ಮೆ ಕೇಳುವುದು ಕಡಿಮೆ ಆಗ್ತದೆ, ಹೇಳುವುದೇ ಹೆಚ್ಚು ಅಂತ ಅನ್ನಿಸ್ತದೆ ಸ್ವಾಮಿ. ಹಾಗೆ ನಮ್ಮ ಪರಿಸ್ಥಿತಿ ಈಗ ಹಾಗೆ ಆಗಿದೆ. ಹೌದೇ? ಹೇಳುವುದು ಹೆಚ್ಚೇಯ. ಹಾಗಾದ್ರೆ ನಾನು ಕೇಳಿದ್ದು ತಪ್ಪಾಯ್ತೆ? ಹಾಗೇನಿಲ್ಲ, ಹ, ಕೇಳಿದ್ಮೇಲೆ ನಾವು ಹೇಳ್ಬೇಕಲ್ಲ. ಸರಿ. ಅಂದ್ರೆ ಆದರೆ ಬೇಸರದಿಂದ ದಯವಿಟ್ಟು ಹೇಳಬೇಡಿ. ಇಲ್ಲಪ್ಪ, ಹೇಳ್ಬೇಕಾದ್ದನ್ನು ಹೇಳ್ಬೇಕಿದ್ರೆ ನಮಗೆ ಬೇಸರ ಇಲ್ವೇ ಇಲ್ಲ. ಸರಿ. ಬಂದದ್ದು ಎಲ್ಲಿಂದ, ಹೌದು, ಹೊರಟದ್ದು ಎಲ್ಲಿಗೆ, ಹೌದು, ಲೆಕ್ಕ ಹಾಕಿದ್ದು ಸರಿಯೇ. ಬಂದದ್ದು ಮನೆಯಿಂದ ಲಕ್ಷೋಪಲಕ್ಷ ಮಂದಿ ಹೌದಪ್ಪ, ಒಂದೇ ಸ್ಥಳದಿಂದ ಬಂದ್ರೆ. ಹೊರಟದ್ದು ಅಗ್ರಹಾರದಿಂದ, ಬ್ರಾಹ್ಮಣರು ವಾಸಿಸುವಂತಹ ಸ್ಥಳ. ಸರಿ. ಲಕ್ಷೋಪುಕ್ಷ, ಒಬ್ಬಿಬ್ರಲ್ಲ, ಲಕ್ಷೋಪುಕ್ಷ, ಲಕ್ಷೋಪಲಕ್ಷ, 150-300
ಅಂದ್ರೆ ಲಕ್ಷದ ಮೇಲೆ. ಲಕ್ಷದ ಮೇಲೆ? ಹೌದೌದು. ಹಾಗಾದ್ರೆ ಸಾಧಾರಣ ಲೆಕ್ಕವನ್ನು ಸರಿ ಇಟ್ಟಿದ್ದೀರಿ ಅಂತ ಆಯ್ತು ನೀವು. ಓ, ನಾವು ಮನೆಯಲ್ಲಿರುವಾಗ ಕೊನೆಯ ಕ್ಷಣದಲ್ಲಿ ಕರೆ ಬಂತು. ಸಕುಟುಂಬ ಸಪರಿವಾರ ಸಮೇತರಾಗಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು. ಇಂತಿ ಕಳಕಳಿಯ ಲೇಖನ. ಲೇಖನದ ಮೇಲೆ ಮುದ್ರೆ. ಹೌದು. ಸರಿ. ನಮಗೆ ಹೊರಡಬೇಕು ಅಂತಾದ್ರ ನಮಗೇ ಲೇಖನ ಬರಬೇಕು ಅಂತಿಲ್ಲ. ಅಂದ್ರೆ ನಮ್ಮ ಕೇರಿ ಕೊನೆ ಮನೆಗೆ ಬಂದ್ರು ಸಾಕಾಗ್ತದೆ. ಸರಿ. ಹೋಗಬಾರ್ದು ಅಂತಾದ್ರೆ ನಮಗೇ ಲೇಖನ ಕೊಟ್ಟು ನಾವು ಹೋಗುವುದಿಲ್ಲ. ಅದು ಅವರವರ ಮನಸ್ಥಿತಿಗೆ ಬಿಟ್ಟದ್ದು. ಹೌದು. ಇಂಥದ್ದೊಂದು ಅದ್ಭುತ ಕಾರ್ಯಕ್ರಮವನ್ನು ನೋಡುವ ಸಲುವಾಗಿ ನಾವೆಲ್ಲರೂ ಒಟ್ಟಾಗಿ ಅಲ್ಲಿಂದ ಹೊರಟಾಯ್ತು. ಅಲ್ಲಿಗೆ ಅಂದ್ರೆ ಅಗ್ರಹಾರದಿಂದ. ಈಗ ಅಗ್ರಹಾರದಲ್ಲಿ ಒಳಗೆ ನಾಯಿ ಹೊರಗೆ ಬೆಕ್ಕು ಬಿಟ್ಟರೆ ಮತ್ತೆ ಎಂಥದ್ದು ಇಲ್ಲ. ಸ್ವಾಮಿ, ಹೆಚ್ಚು ಕಡಿಮೆ ಆಯ್ತು. ಯಾವ್ದು ಹೆಚ್ಚು ಕಡಿಮೆ ಆದದ್ದು? ಒಳಗೆ ಬೆಕ್ಕಿರಬೇಕು, ಹೊರಗೆ ನಾಯಿರಬೇಕು. ನೀವು ಹೇಳಿದ್ರಲ್ಲಿ ಹೆಚ್ಚು ಕಡಿಮೆ ಆಯ್ತಾ? ಇಲ್ಲಪ್ಪ, ಒಳಗೆ ನಾಯಿ ಹೊರಗೆ ಬೆಕ್ಕೆ. ಅದ್ಯಾಕೆ ಹಾಗಾದದ್ದು ಸ್ವಾಮಿ? ಅಂದ್ರೆ ನಾವು ಕಾರ್ಯಕ್ರಮಕ್ಕೆ ಹೋಗು ಗಡಿಬಿಡಿಯಲ್ಲಿ ಹಾಗೆ ಬಂದದ್ದು. ಹೌದು. ಅನತಿ ದೂರ ಬರುವಾಗ ನಮ್ಮನೆಯವಳಿಗೆ ಹೇಳಿದೆ, ಹೋಗು ಮನೆ ಬಾಗಿಲು ಹಾಕೊಂಡು ಬಾ ಅಂತ. ಅವಳು ಬಾಗಿಲು ಹಾಕ್ಬೇಕು ಅಂತ ಹೋಗ್ತಾ ಇದ್ಲು. ಅಷ್ಟು ಹೊತ್ತಿಗೆ ನಮ್ಮನೆ ನಾಯಿ ನಮ್ಮನೆ ಬೆಕ್ಕನ್ನು ಒಟ್ಟಿಸ್ಕೊಂಡು ಬಂತು. ಗಡಿಬಿಡಿಯಲ್ಲಿ 2 ಮನೆ ಒಳಗೋಯ್ತು. ಇವಳು ಬಾಗಿಲು ಹಾಕಲು ಬಂದ್ಲು. ಸ್ವಲ್ಪ ದೂರ ಕ್ರಮಿಸಿ ಬಂದ ಮೇಲೆ ನನ್ನ ಹತ್ರ ಹೇಳಿದ್ಲು, ನಮ್ಮನೆ ನಾಯಿ ನಮ್ಮನೆ ಬೆಕ್ಕನ್ನು ಒಟ್ಟಿಸ್ಕೊಂಡು ಮನೆ ಒಳಗೆ ಹೋಗಿದೆ ಅಂತ. ಬೆಕ್ಕಿನ ಪ್ರಾಣ ಉಳಿತದೆ, ಅದು ಅಟ್ಟನಾದ್ರೂ ಹೊತ್ತದೆ. ಹಾಗಂತ ನಾಯಿ ಒಳಗೆ ಎಷ್ಟು ದಿವಸ ಅಂತಿರ್ತದೆ, ಸಮಸ್ಯೆ ಆಗುದಲ್ಲಿ. ಹೀಗೆ ನೋಡ್ತಾ ಇರುವಾಗ ಬೆಳಕಿನ ಕಿಂಡಿಯಿಂದ ಬೆಕ್ಕು ಹೊರಗೆ ಬರುವುದು ಕಾಣ್ತು. ನಾಯಿ ಒಳಗೆ ಇಲ್ವಾ? ಹಾಗಾಗಿ ಹೊರಗೆ ಬೆಕ್ಕು, ಒಳಗೆ ನಾಯಿ. ಹಾಗೆ. ಹೌದೌದು. ಸರಿ. ಹಾಗೆ ನಾವು ಹೊರಟು ಬಂದದ್ದು ಅಗ್ರಹಾರದಿಂದ. ಹೋಗುವುದು ಇದು ಪ್ರಾಚೀನ ಬರಹೀಗೆ. ಪ್ರಾಚೀನ ಬರಹೀಗೆ? ಹೌದಪ್ಪ. ಅಲ್ಲಿ ವಿಶೇಷವೇ? ವಿಶೇಷ ಅಂತ ಹೇಳಿದ್ರೆ ಬಹುದೊಡ್ಡ ಯಾಗ. ದೊಡ್ಡ ಯಾಗ? ಬ್ರಾಹ್ಮಣರ ಅಪೇಕ್ಷೆಯನ್ನೆಲ್ಲ ಈಡೇರಿಸ್ತಾರಂತೆ. ನಿಜವಾಗಿಯೂ ದೊಡ್ಡ ಯಾಗ. ಹೌದು. ಯಾಕೆಂದರೆ ಹೆಚ್ಚಾಗಿ ನಾವು ಕಾಣುವುದು ಯಾವುದಕ್ಕೂ ಬೇಡದೆ ಹೋದ ವಸ್ತುವನ್ನ ದಾನ ಅಂತ ಕೊಡುವವರು ಬಹಳ ಮಂದಿ ಇದ್ದಾರೆ. ಆದ್ರೆ ಇಲ್ಲಿ ಹಾಗಲ್ಲ, ಬ್ರಾಹ್ಮಣರ ಅಪೇಕ್ಷೆಯನ್ನ ಈಡೇರಿಸ್ತಾರೆ. ಬ್ರಾಹ್ಮಣರ ಬೆನ್ನಿಗೆ ಬಡತನ ಬರುವಷ್ಟು, ಅಂದ್ರೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗದೆ ಇದ್ದಷ್ಟು ಕೊಡ್ತಾರೆ ಅಂತ ಕೇಳಿದ್ದೇವೆ. ಹಾಗಾದ್ರೆ ಈ ಕಾರ್ಯಕ್ರಮವನ್ನು ಮಾಡಿಸ್ತಾ ಇರುವಂತಹ ವ್ಯಕ್ತಿ ಜೀವಂತ ವ್ಯಕ್ತಿ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಓಹೋ ಸ್ವಾಮಿ, ವಿಶಾಲವಾದ ಬಯಲು ಪ್ರದೇಶ, ಮಧ್ಯದಲ್ಲಿ ದನದ ಬೆಟ್ಟ. ದನದ ಬೆಟ್ಟವೇ? 1-2 ದಿವಸದ್ದಲ್ಲ, ದನ ಒಟ್ಟು ಮಾಡಿ ದನದ ಬೆಟ್ಟ. ಹಾಗಾದ್ರೆ ನಿಮ್ಮ ಕಾರ್ಯಕ್ರಮಕ್ಕೆ ಸಮಸ್ಯೆ ಆಗುದಿಲ್ಲವೇ? ಯಾಕೆ? ಅಲ್ಲಿಯೇ ದನದ ಬೆಟ್ಟ ಇದ್ರೆ ನಿಮಗೆ ಕಾರ್ಯಕ್ರಮ ಹೇಗೆ ಮಾಡ್ಲಿಕ್ಕಾಗುತ್ತೆ? ಅಯ್ಯ, ಬ್ರಾಹ್ಮಣರ ಅಪೇಕ್ಷೆ ಈಡೇರಿಸ್ತಾರೆ ಅಂತ ಆದ್ರೆ ದನ ಬೇಕೇ ಬೇಕಲ್ಲ. ಗೋ ಸಂಪತ್ತು ಅದಲ್ಲ ಮತ್ತೆ. ಓ, ನೀ ತಿಳ್ಕೊಂಡದ್ದು ಕೊಟ್ಟಿಗೆಯಲ್ಲಿರುವುದನ್ನ, ಇದಾಗಲ್ಲ, ಪೆಟ್ಟಿಗೆಯಲ್ಲಿರುವುದು ಧನ ಸಂಪತ್ತು. ಬಾಲ ಇದ್ದದ್ದು. ಅದಕ್ಕೂ ಬಾಲ ಉಂಟು. ಅದೇ. ಹಾಗಾಗಿ ಅಂಥದ್ದೊಂದು ಅದ್ಭುತ ಯಾಗವನ್ನು ಮಾಡುವವ ಯಾರು 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 ಅಂತ ಕುತೂಹಲ ನಿನಗಿರಬಹುದು. ಅವ ಮತ್ತೆ ಯಾರಲ್ಲ, ದಕ್ಷ ಪ್ರಜಾಪತಿ ಅಂತ ಅದ್ಭುತ ಯಾಗವನ್ನು ಮಾಡ್ತಾ ಇದ್ದಾನೆ. ಎಲ್ಲವರಿಗೂ ಕರೆಯನ್ನು ಕಳಿಸಿದ್ದಾನೆ. ಆ ಕರೆ ಹಿಡ್ಕೊಂಡೇ ನಾವು ಈಗ ಬಂದದ್ದು. ಕೆಲವು ಜನ ಹೇಳ್ತಾರೆ, ಅವ ಇವತ್ತು ಹೊರಡುದಿಲ್ವ, ಅವ ಇವತ್ತು ಕರೆ ತಿಂದ ಅಂದ್ರು. ಅಂದ್ರೆ ಕರೆ ತಿಂದ ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ಹೇಳಿಕೆ ಕೊಡುವಂತ ಇವನ ಹತ್ರ ಕೊಟ್ಟು ನೀವು ಅವನಿಗೆ ಕೊಡುವುದೇ ಇಲ್ಲ. ಕರೆ ತಿಂದ ಅಂತ ಹೇಳುದು. ಮತ್ತೊಮ್ಮೆ ಪ್ರಶ್ನಿಸ್ತಾ ಇದ್ದೇನೆ, ಈ ಮಹತ್ತರವಾದಂತಹ ಕಾರ್ಯವನ್ನ ಮಾಡುತ್ತಾ ಇರುವವರು ಯಾರು? ದಕ್ಷ ಪ್ರಜಾಪತಿ. ಹಾಗಾಗಿ ನಾವೆಲ್ಲವರು ಒಟ್ಟಾಗಿ ಆ ಕಡೆ ಹೋಗ್ತಾ ಇದ್ದೇವೆ. ನೋಡು ನೋಡು, ಬಹುಶಃ ಅಲ್ಲೇ ಸಪ್ಪಳನೋ ಏನೋ ಡುಂಕು ಕೊಲ್ಲಿದೆ ಕೇಳ್ತಾ ಉಂಟು. ಹಾಗಾಗಿ ಮತ್ತೆ ನಿಂತು ಮಾತಾಡುವುದಲ್ಲ, ಮತ್ತೊಮ್ಮೆ ಸಿಕ್ಕಿದಾಗ ಮಾತಾಡುವ. ಈಗ ಒರಿಯಲವರ ಮಗಳಲ್ಲವೇ ನೀವು ಅಮ್ಮ, ಒರಿಯಲವರ ಮಗಳಲ್ಲವೇ ನೀವು ಅಮ್ಮ, ಒರಿಯಲವರ ಮಗಳಲ್ಲವೇ ನೀವು
ಮರೆತರೋ ನಿಮ್ಮನು ಮರೆತರೋ ನಿಮ್ಮನು ದರೆಯೇನಿದಮ್ಮ ಅದು ಇರಲಿ ಅದು ಇರಲಿ ಅದು ಇರಲಮ್ಮ ಸಂಗಡ ಬನ್ನಿ ಸಂಗಡ ಬನ್ನಿ 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 ಅದು ಇರಲಮ್ಮ ಸಂಗಡ ಬನ್ನಿ ಹೋಗಮ್ಮ ಒರಿಯಲವರ ಮಗಳಲ್ಲವೇ ನೀವು ಅಮ್ಮ. ನಾನೇನೋ ಗಡಿಬಿಡಿಯಲ್ಲಿ ಆ ಕಡೆ ಯಾಗಕ್ಕೆ ಹೋಗ್ಬೇಕು ಅಂತ ಗಡಿಬಿಡಿಯಲ್ಲಿ ಧಾವಂತದಿಂದ ಹೊರಟದ್ದೌದು. ಹೀಗೆ ಹೊರಟು ಯೋಚಿಸ್ತಾ ಇದ್ದೇನೆ. ಹೌದಾ ಅಲ್ವಾ? ಏನು ನೀವು ದಾಕ್ಷಾಯಣಿ ಅಮ್ಮ ಅಲ್ವಾ? ಹೌದು, ನನಗೆ ಗೊತ್ತುಂಟು. ನಿಮಗೆ ಪರಿಚಯ ಸಿಗ್ತಾ ನನ್ನದು? ಓ, ದಕ್ಷ ಪ್ರಜಾಪತಿಯ ಮಗಳು, ಪರಮೇಶ್ವರನ ಮಡದಿ ದಾಕ್ಷಾಯಣಿ ಅಮ್ಮ ನೀವೇ ಅಲ್ವಾ? ನಾನೇ ಸ್ವಾಮಿ. ಅಮ್ಮ, ಏನು ತವರು ಮನೆ ಕಾರ್ಯಕ್ರಮಕ್ಕೆ 1 ತಿಂಗಳು ಮೊದಲೇ ಹೋಗ್ಬೇಕಿತ್ತು. ಇಷ್ಟೊತ್ತಾದ್ರೂ ಇಲ್ಲೇ ಇದ್ರಿ ನೀವು. ಯಾಕೆ? ಅಲ್ಲ, ಇಂಥದ್ದೊಂದು ಆಗ್ತದೆ. ಏನು ಹೇಳಿ, ಸಮೀಪದವರನ್ನು ಕರೆಯುವುದಕ್ಕೆ ಮರೆತು ಹೋಗ್ತದೆ. ನಿಮ್ಮ ಅಪ್ಪ ಮರ್ತಪ್ಪ, ಅಮ್ಮ ಮರೆತನೂ ಅಪ್ಪ. ಹಾಗಾಗಿ ಭೂಮಿ ದೇವ ಅಂತ ಕರೆದಿಯಾ ಇಲ್ವಾ? ಭೂಮಿ ದೇವರೇ ಕರೀತಾ ಇದ್ದೇನೆ, ಬಾ ಹೋಗುವ. ಸ್ವಾಮಿ, ನಿಜವಾಗಿಯೂ ನೀವು ವಿಷಯವನ್ನು ತಿಳಿಸಿದ್ದು ಸಂತೋಷ. ಹೌದಾದರೂ ನೀವು ಕರೆದಾಕ್ಷಣ ನಾನು ಬರಲು ಒಪ್ಪುತ್ತಾ ಇಲ್ಲ. ಆದರೆ ಬೇಸರಿಸಿಕೊಳ್ಳಬೇಡಿ, ಬಲವಾದ ಕಾರಣ ಇದೆ. ಸ್ವಾಮಿ, ನೀವೆಲ್ಲರೂ ಹೋಗುತ್ತಾ ಇರುವುದಾದರೂ ಹೇಗೆ ಹೇಳಿ? ಸಂಸಾರ ಸಮೇತರಾಗಿ ಕುಟುಂಬದ ಜೊತೆಗೆ ನೀವೆಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೀರಿ. ನಾನು ತವರು ಮನೆಗೆ ಬರುವಾಗ ನಾನೊಬ್ಬಳೇ ಬಂದರೆ ಚಂದವಾದೀತೆ ಹೇಳಿ? ನನಗೂ ಪತಿ ಇದ್ದಾರೆ, ನನ್ನ ಪರಿವಾರ ಎನ್ನುವುದು ಇದೆ. ಅವರನ್ನೆಲ್ಲ ಕೂಡಿಕೊಂಡು ಬಂದರೆ ಅದಕ್ಕೊಂದು ಸೊಬಗಲ್ಲವೇ? ಆದ್ದರಿಂದ ಆದಷ್ಟು ಬೇಗ ಪತಿಗೆ ವಿಷಯವನ್ನು ಅರುಹಿ ನಂತರ ನಾನು ಬರ್ತೇನೆ. ನಿರೀಕ್ಷೆ ಇಂತೆಂದು ಭೂಸುರನು ಇಂತೆಂದು ಭೂಸುರನು ತಾತೆರಳಲಿದ್ದ ಗುಣವಂತೆ ಗೌರಿಯು ಮನದಿ ಯೋಚಿಸುತ್ತಲಂದು ಗುಣವಂತೆ ಗೌರಿಯು ಮನದಿ ಯೋಚಿಸುತ್ತಲಂದು ಮರೆತರೆಮ್ಮನು ಪೇಳದಿರನಾರದೆನ್ನಬದಿ ಮರೆತರೆಮ್ಮನು ಪೇಳಲಿರಲಾರದೆನ್ನಬದಿ ಪತಿಗರು ಕರೆದೈವಿನ ವರಮಹ ಹೊರಗೆ ಪತಿಗರು ಕರೆದೈವಿನ ವರಮಹ ಹೊರಗೆ ಶಿವಯನಿಗೆ ಮನದೀಗಿಸವ ವರದಳಾಗ ಆಶ್ಚರ್ಯ ಆಗುವುದು ನನಗೆ. ಏನು ಪ್ರಭು? ನೀನು ನಮಸ್ಕಾರ ಕೊಡುವುದು ಹೊಸದಲ್ಲ, ಆದರೆ ಇವತ್ತು ಮಾತ್ರ ಪದೇ ಪದೇ ನಮಸ್ಕಾರ ಕೊಡ್ತಾ ಇದ್ದಿ. ಹೌದೇ ಹೌದು. ಈ ನಮಸ್ಕಾರದಲ್ಲಿ ಏನೋ ಚಮತ್ಕಾರ ಉಂಟು ಅಂತ ಕಾಣ್ತದೆ ಸ್ವಾಮಿ. ಯಾಕಂದ್ರೆ ಹೆಂಡತಿಯಾದವಳು ಗಂಡನಿಗೆ ಪದೇ ಪದೇ ನಮಸ್ಕಾರ ಕೊಟ್ರೆ ಏನೋ ತಿರುಳಿರ್ಬೇಕು ಅಂತ ಅರ್ಥ. ಖಂಡಿತವಾಗಿಯೂ ಹಾಗೆ ಏನೂ ಇಲ್ಲ. ಹೌದು, ಇದ್ದಕ್ಕಿದ್ದಾಗೆ ನೀನು ನನ್ನ ಹತ್ತಿರದಲ್ಲಿ ಇರಲಿಲ್ಲ. ಸಂತೋಷದ ಉಬ್ಬರ ಇದು. ಹೌದಾ? ಹೌದು. ಉಪವಾಸ ಬಿಡ್ತಾ ಓಡಿ ಬರ್ತಾ ಇದ್ದೆ. ಸಂತೋಷದ ಉಬ್ಬರದಲ್ಲಿ ಉಪವಾಸ ಬಂದದ್ದು. ಹೌದಾ? ಅಷ್ಟು ಸಂತೋಷ ಯಾಕೆ ಅಂತ ಬೇಡವಾ? ಕಾರಣ ಇಲ್ಲದೆ ಹೋದಿದ್ದು ಸ್ವಾಮಿ. ಏನು ಕಾರಣ? ಸುಮ್ಮನೆ
ನೋಡಿರಿ ದ್ವಿಜರು ಪೋಪುದನು ನೋಡಿರಿ ದ್ವಿಜರು ಪೋಪುದನು ನೋಡಿರಿ 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 ದ್ವಿಜರು ಪೋಪುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತೆಗೆ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ 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 ಆಡಲೇನಧಿಕ ಸಂಭ್ರಮ ಬಂದೆ ಆಡಲೇನಧಿಕ ಸಂಭ್ರಮ ಬಂದೆ ಸಂಭ್ರಮ ಬಂದೆ ಸಂಭ್ರಮ ಬಂದೆ ಆಡಲೇ ಅಧಿಕ ಸಂಭ್ರಮ 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 ಸಂಭ್ರಮವಂತೆಗೆ ಬಂಧುಗ ಕೂಡಿ ರಂಜಿಸುವರಂತೆ ಬಂಧುಗ ಕೂಡಿ ರಂಜಿಸುವರಂತೆ ರಂಜಿಸುವರಂತೆಗೆ ಆಡಲೇನಧಿಕ ಸಂಭ್ರಮ ಬಂದೆ ಬಂಧುಗ ಕೂಡಿ ರಂಜಿಸುವರಂತೆ ಆಡಲೇನಧಿಕ ಸಂಭ್ರಮ ಬಂದೆ ಬಂಧುಗ ಕೂಡಿ ರಂಜಿಸುವರಂತೆ ಬಂಧುಗ ಕೂಡಿ ರಂಜಿಸುವರಂತೆ ಬಂಧುಗ ಕೂಡಿ ರಂಜಿಸುವರಂತೆ ಸ್ವಾಮಿ ಬೆರಳ ತುದಿಯನ್ನ ನೋಡಿ. ಸುಳ್ಳಲ್ಲ. ಏನು ಈ ಸಲ ಬೆರಳು ತುದಿಯಲ್ಲಿ ಒಳ್ಳೆ ಉಗುರು ಬೆಳೆಸ್ತಾ ಇದ್ದೀನಿ. ಸ್ವಾಮಿ, ನನ್ನ ಬೆರಳ ತುದಿಯನ್ನ ನೋಡಿ ಅಂದ್ರೆ ಹೇಗೆ? ಮತ್ತೆ ಉಗುರನ್ನ ನೋಡಿ ಅಂತಲ್ಲ ಅಲ್ವಾ? ಆ ದಿಕ್ಕತ್ತ ದೃಷ್ಟಿ ಹಾಯಿಸಿ. ಓ, ಈ ಕೈಲಾಸ ಶಿಖರದ ಕಡ ದೃಷ್ಟಿಯನ್ನ ಹಾಯಿಸಬೇಕು ಅಂತ ಅಲ್ವಾ? ಹೌದು. ಹೌದು, ಹಾಯಿಸ್ದೆ. ಸರಿಯಾಗಿ ನೋಡಿ. ಸರಿಯಾಗಿ ನೋಡಿದಾಗ ಆನಂದ ಆಗುತ್ತಾ ಇದೆ ನನಗೆ. ಏನ್ ಕಾಣ್ತಾ ನೋಡಿದ್ರೆ ಇದೆ? ಬೃಹದಾಕಾರವಾಗಿ ಬೆಳೆದು ನಿಂತಿರುವಂತಹ ಮರಗಳು, ಅದಕ್ಕೆ ಹಬ್ಬಿರುವಂತಹ ಬಳ್ಳಿಗಳು, ಆ ಬಳ್ಳಿಗಳಲ್ಲಿ ಹೂ ಬಿಟ್ಟದ್ದು ನೋಡು. ಮತ್ತು ನೋಡ್ಬೇಕು ಅಂತ ಅನ್ನಿಸ್ತದೆ ನನಗೆ. ಅದಲ್ಲ, ಮತ್ತೆ ಅದು ನಮಗೆ ವಿಶೇಷ ಅಲ್ಲ. ಅದು ಪ್ರತಿನಿತ್ಯ ನೋಡುವಂತಹ ಸೊಬಗು. ಹೌದು. ಆದರೆ ಈಗ ನೋಡಿ ಅಂತ ಹೇಳ್ತಾ ಇರುವುದು ಯಾವುದು? ಯಾವುದು? ಕೈಲಾಸದ ತಪ್ಪಲು ಪ್ರದೇಶದಲ್ಲಿ. ತಪ್ಪಲು ಪ್ರದೇಶದಲ್ಲಿ ಏನಾದ್ರೂ ಕಾಣ್ತಾ ಉಂಟಾ? ಒಂದಿಷ್ಟು ಜನ ಹೋಗ್ತಾ ಇರುವುದು ಕಾಣುತ್ತದಪ್ಪ. ಸ್ವಾಮಿ, ಇರುವೆಗಳ ಸಾಲಿನ ಹಾಗೆ. ಇರುವೆಗಳ ಸಾಲಿನಂತೆ ಇಲ್ಲಿಂದ ಕಾಣುವುದು. ಹೌದು. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತದೆ. ಅಪ್ಪಪ್ಪ, ಜನರ ರಾಶಿ. ಅಂದ್ರೆ ನೀನು ಇದುವರೆಗೆ ಅಲ್ಲೇ ಹೋಗಿ ಬಂದದ್ದು? ಈಗ ನಾನು ಅಲ್ಲಿಂದ ಇಲ್ಲಿವರೆಗಾಗಿ ಬಂದದ್ದು. ಹೌದಾ? ಹೌದಪ್ಪ. ಜನರಾಶಿ ಯಾರು ಅವರು? ಸ್ವಾಮಿ, ಯಾರ್ಯಾರೋ ಅಲ್ಲ, ಆ. ವಿಪ್ರೋತ್ತಮರ ದಂಡದು. ಓ, ಬ್ರಾಹ್ಮಣರ ಸಮೂಹ. ಹೌದೇ ಹೌದು. ಹಾಗಿದ್ರೆ ಅಲ್ಲಿಯೇ ಒಂದು ನಾಮಕರಣವೋ ಅಥವಾ ಶ್ರಾದ್ದವೋ ಇರಬೇಕು ನೋಡಿ. ಬಹುಶಃ ಶ್ರಾದ್ದ ಅಂತ ಕಾಣ್ತದೆ. ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಏನು ಸ್ವಾಮಿ ನೀವು ಹಾಗೆ ಹೇಳುವುದು? ಅಲ್ಲ, ಮತ್ತೆ ಬ್ರಾಹ್ಮಣರು ಎಲ್ಲಿ ಹೋಗ್ತಾರೆ? ಹೆಂಗಸರಿದ್ದಾರೆ, ಮಕ್ಕಳಿದ್ದಾರೆ, ಶ್ರಾದ್ದಕ್ಕೆ ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾರಾ? ಒಂದು ಊಟ ಆದ್ರೂ ಆಗಲಿ ಅಂತ. ಅದಲ್ಲ, ಬ್ರಾಹ್ಮಣರು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಕೇಳಿ ನೀವು. ಎಲ್ಲಿಗೆ? ನಮ್ಮ ಮನೆಗೆ.
ನೀನು ವ್ಯಾಕರಣ ತಪ್ಪಿಯಲ್ಲ ಮಾತಾಡ್ಬೇಡ ಆಯ್ತಾ? ನಾನು ತಪ್ಪಿ ಮಾತಾಡ್ತೇನಾ? ನೀ ಇಷ್ಟು ವರ್ಷಕ್ಕೂ ತಪ್ಪಿ ಮಾತಾಡ್ಲಿಲ್ಲ, ಇವತ್ತು ಯಾಕೋ ತಪ್ಪುತ್ತಾ ಇದ್ದೀಯಪ್ಪ. ಯಾವುದು ತಪ್ಪಿದ್ದು? ಅವರು ಹೋಗುತ್ತಾ ಇರುವುದು ನಮ್ಮ ಮನೆಗೆ ಅಂತ ಹೇಳಿದ್ರೆ ಸತ್ಯವೇ. ಅವರು ಬರುತ್ತಾ ಇರುವುದು ನಮ್ಮ ಮನೆಗೆ ಅಂತ ಹೇಳಬೇಕಷ್ಟೇ ಅಲ್ವಾ? ಹಾ, ಇಲ್ಲಿಗೆ ಬರುವುದಾದ್ರೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ. ಅವರು ಹೋಗ್ತಾ ಇರುವುದು ಬೇರೆ ಮನೆಗೆ ಆದರೆ ನಮ್ಮ ಮನೆಗೆ ಹೋಗ್ತಾ ಇದೆ ಅಂದ್ರೆ ನಮ್ಮದೇ ಮನೆ ಅದು. ಆದ್ರೆ ಇಲ್ಲಿಲ್ಲ, ಬೇರೆಡೆಯಲ್ಲಿ ಇದೆ. ವಿಶ್ವವೇ ನಮ್ಮ ಮನೆ ಬಿಡು. ಹಾಗಲ್ಲ, ಮತ್ತೆ ವಿಶೇಷವಾದಂತಹ ಮನೆ ಯಾವುದು? ನಿಮ್ಮ ಮಾವನ ಮನೆ. ನಿನ್ನ ಅಪ್ಪನ ಮನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿನಗೆ? ಯಾಕೆ? ನಿಮಗೆ ಮಾವನ ಮನೆ ಅಲ್ವಾ? ನನ್ನ ಮಾವ ಆದದ್ದು ಆಮೇಲೆ ಅಲ್ವಾ ಸ್ವಾಮಿ. ಹೆಣ್ಣಿನ ಮದುವೆ ಆದ ಬಳಿಕ ಯಾವುದೇ ಸಂಬಂಧವನ್ನು ಹೇಳುವುದಾದರೂ ಗಂಡನ ಮುಖೇನವಾಗಿ ಹೇಳುವಂತದ್ದು ಹದಿಪದೆಯ ಧರ್ಮ. ಅದನ್ನ ನಾನು ಪ್ರತ್ಯೇಕವಾಗಿ ಹೇಳಬೇಕೆ ಹೇಳಿ ನಿಮಗೆ? ಆದ್ದರಿಂದ ಅವರು ಹೋಗ್ತಾ ಇರುವುದು ನಿಮ್ಮ ಮಾವನ ಮನೆಗೆ. ಅಂದ್ರೆ ಪ್ರಾಚೀನ ಬರಿಗೆ ಹೋಗ್ತಾ ಇದ್ದಾರೆ. ಏನಂತೆ? ವಿಶೇಷವಾದ ಕಾರ್ಯ ಉಂಟಂತೆ ಸ್ವಾಮಿ. ಅಲ್ಲ, ಅವರು ಅಲ್ಲಿ ಹೋಗ್ತಾ ಇರುವುದಕ್ಕೂ ನೀವು ಇಲ್ಲಿ ಓಡಿ ಬರುವುದಕ್ಕೆ ಕಾರಣ ಏನಂತ ಗೊತ್ತಿಲ್ಲ ನನಗೆ. ಕಾರಣ ಗೊತ್ತಾಗ್ಲಿಲ್ವಾ? ಇಲ್ಲ. ಪ್ರಾಚೀನ ಬರ್ಹಿಯಲ್ಲಿ ವಿಶೇಷವಾದಂತಹ ಯಾಗವನ್ನ ನಿಮ್ಮ ಮಾವ ಕೈಗೊಂಡಿದ್ದಾರಂತೆ. ಓ, ಆಡಲೇನಧಿಕ ಸಂಭ್ರಮವಂತೆ. ಬಂಧುಗಳೆಲ್ಲರೂ ಈಗಾಗಲೇ ಸೇರಿದ್ದಾರಂತೆ. ನಿನ್ನ ಅಪ್ಪನೇ ಒಂದು ಜಾತಿ ಅಧಿಕ ಆಗ್ಲಿ ಯಾಗ. ನನ್ನ ಅಪ್ಪನ ಸುದ್ದಿಗೆ ಬರಬೇಡಿ ನೀವು. ಅಲ್ಲ, ನಿನ್ನ ಅಪ್ಪನ ಸುದ್ದಿ ಹೇಳಿದ್ರೆ ಅಷ್ಟು ಬಿಸಿ ಆಗುದು. ನನಗೆ ಸಿಟ್ಟು ಬರುವುದಿಲ್ವಾ? ಒಂದು ಸಮಾಧಾನ ಗೊತ್ತುಂಟಾ? ಈ ಸಲ ಆದ್ರೂ ಸ್ವಲ್ಪ ವೆಚ್ಚ ಮಾಡೋ ಮನಸ್ಸು ಮಾಡಿದ್ದಾನೆ ನಿನ್ನ ಅಪ್ಪಯ್ಯ. ಯಾಗ ಮಾಡ್ತಾ ಇದ್ದಾನೆ, ಸ್ವಲ್ಪ ಖರ್ಚಾಗ್ಲಿ. ಸ್ವಾಮಿ, ಯಾವಾಗಲೂ ವೆಚ್ಚ ಮಾಡುವವರು ಹೇಳಿಯೇ ತೋರಿಸಿಕೊಂಡೇ ವೆಚ್ಚ ಮಾಡಬೇಕು ಅಂತ ಇಲ್ಲ. ಈಗ ನಮಗೆ ಕಾಣಿಸಿದೆ ಬಿಟ್ರೆ ಪಾಪ ನನ್ನಪ್ಪ ಎಷ್ಟು ಕಾರ್ಯ ಮಾಡಿದ್ದಾರೆ ಎಲ್ಲ ಹೇಳ್ಕೊಳ್ಳಿಲ್ಲ. ಹೌದಾ? ಹಾಗಾದ್ರೆ ಸುದ್ದಿ ಇಲ್ಲದೆ. ಹೌದು, ಬಹಳಷ್ಟು ಘನ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ಅದಕ್ಕಿಂತಲೂ ಅಧಿಕವಾದಂತಹ ಕಾರ್ಯ. ಅದಕ್ಕೆ ನಾವೇನ್ ಮಾಡ್ಬೇಕು ಈಗ? ಸ್ವಾಮಿ, ನಾನು ಯಾಕೆ ಓಡಿ ಬಂದದ್ದು ಗೊತ್ತಾಯ್ತು ಈಗ? ಕೇಳಿ ಸೈರಿಸದೆನ್ನ ಮನವಲ್ಲಿ ನಿಲ್ಲದೆ, ಕೇಳಿ ಸೈರಿಸದೆನ್ನ ಮನವಲ್ಲಿ ನಿಲ್ಲದೆ, ಏಳಿ ನೀವಿಂದಿನಲೇ ಕೇಳಿ ಸೈರಿಸದೆನ್ನ ಮನವಲ್ಲಿ ನಿಲ್ಲದೆ. ಕೇಳಿ ಸೈರಿಸದು ಮನವಲ್ಲಿ ನಿಲ್ಲದೆ, ಏಳಿ ಏಳಿ ನೀವೆಲ್ಲಿ ಏಳಿ ನೀವೆಲ್ಲಿ ಏಳಿ ನೀವಿಂದಿನಲಿ. ಎನ್ನ ಮನವಲ್ಲಿ ನಿಲ್ಲದೆ
ವೈಭವಗಳ ನೋಡಿತು ಲೀಲೆಯಿಂದ ಕಿಳ ವೈಭವಗಳ ನೋಡಿತು ಲೀಲೆಯಿಂದ ಕಿಳ ವೈಭವಗಳ ನೋಡಿತು ವೈಭವಗಳ ನೋಡಿತು ಲೀಲೆಯಿಂದ ಕಿಳ ವೈಭವಗಳ ನೋಡಿತು ವೈಭವಗಳ ನೋಡಿತು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಕಿಳ ವೈಭವಗಳ ನೋಡಿತು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ನಾವು ನಾಳೆ ಬರುವುದು ಇಲ್ಲಿಗೆ ಲೀಲೆಯಿಂದ ಕಿಳ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಕಿಳ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ದಿನದಿ ದಿನದಿ ತಾಂ ದಿನದಿ ದಿನದಿ ದಿನದ ದಿನದಿ ದಿನದಾಂ ದಿನದಿ ದಿನದ ದಿನದೈ ಲೀಲೆಯಿಂದ ಕಿಳ ವೈಭವಗಳ ನೋಡಿತು ನಾಳೆ ಬರುವುದಿಲ್ಲಿಗೆ
ಗೊತ್ತಾಯ್ತು ನನಗೆ. ಏನು ಇವತ್ತು ನೀನು ಇಲ್ಲಿಲ್ಲ ಅಂತ. ಅಂದ್ರೆ ನಿನ್ನ ದೇಹ ಮಾತ್ರ ಇಲ್ಲುಂಟು ಬಿಟ್ರೆ ನಿನ್ನ ಮನಸ್ಸು ಎಲ್ಲೋ ಹರಿಯುತ್ತಾ ಇದೆ ಅನ್ನೋದು ಸ್ಪಷ್ಟ. ಗೊತ್ತಾಯ್ತಲ್ಲ ನಿಮಗೆ. ನನ್ನ ರಮಣಿಯಾಗಿ ಬಂದ ಬಳಿಕ ನೀನು ಸದಾ ಸಂತೋಷದಿಂದ ಇರೋಳು ಹೌದು, ಆದರೆ ಇಷ್ಟೆಲ್ಲ ಸಂತೋಷದಿಂದ ಇರ್ತಿ ಅನ್ನುವ ಕಲ್ಪನೆ ಕೂಡ ನನಗಿರಲಿಲ್ಲ. ಏನೋ ಇಷ್ಟು ಉತ್ಸಾಹ ನಿನಗೆ ಇವತ್ತು? ಸತ್ಯ ಹೇಳಲ, ಯಾವತ್ತು ಈ ಮಂಜುನಾಥನ ಸಾನ್ನಿಧ್ಯದಲ್ಲಿ ನಾನು ಲವಲವಿಕೆಯಿಂದಲೇ ಇರುವವಳೆ ಅಲ್ವೇ? ಆದ್ರೆ ಇಷ್ಟು ಲವಲವಿಕೆ ಅಂತ ಹೇಳಿದ್ರೆ ಏನೋ ವಿಶೇಷ ಇರಬೇಕು. ವಿಶೇಷ ಏನು ಗೊತ್ತುಂಟಾ? ದೇವರೇ ಹೌದಾದರೂ, ಜಗತ್ತಿಗೆ ಮಾತಾಪಿತರೇ ಹೌದಾದರೂ, ಈ ಮಾತೆಗೊಬ್ಬಳು ಮಾತೆ ಅಂತ ಇದ್ದಾಳಲ್ಲ ಸ್ವಾಮಿ. ತಾಯಿಗೊಬ್ಬಳು ತಾಯಿ ಇರ್ತಾಳೆ, ಅದು ನನ್ನ ತವರು. ತವರು ಎಂದು ಕೇಳಿದಾಗಲೇ ಹೆಣ್ಣು ಮಕ್ಕಳ ಭಾವ ಎನ್ನುವುದು ಉದ್ವೇಗಕ್ಕೆ ಒಳಗಾಗುತ್ತದೆ. ಶಾಂತವಾದಂತಹ ಸಮುದ್ರದಲ್ಲಿ ತೆರೆಗಳು ಗಾಳಿ ಬೀಸಿದಾಗ ಹೇಗೆ ಉಬ್ಬರಿಸಿ ಬರುತ್ತದೋ ಹಾಗೆ ತವರು ಮನೆ ಎನ್ನುವ ಶಬ್ದವನ್ನು ಕೇಳಿದಾಗ ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಸಂತೋಷದಿಂದ ಇದ್ದರೂ ಹೆಣ್ಣಿನ ಮನಸ್ಸಿನಲ್ಲಿ ಭಾವನೆಗಳ ಉಬ್ಬರ ಆಗುತ್ತದೆ. ಮತ್ತೆ ತವರು ಮನೆ ಕುರಿತಾಗಿ ಗಂಡನಾದೋ ಏನಾದ್ರೂ ಅಪಸವ್ಯದ ಮಾತಾಡಿದ್ರೆ ಬೇಗ ಸಿಟ್ಟು ಬರ್ತದೆ ಅಲ್ವಾ? ಮಾತ್ರ ಅಲ್ಲ, ಹೆಣ್ಣು ಮಕ್ಕಳ ತಂದೆಯ ಮನೆಯ ಬಗ್ಗೆ ಗಂಡಂದಿರು ಮಾತಾಡುವುದನ್ನ ಎಷ್ಟೋ ಸಹಿಸ್ತಾರೆ. ಆದರೆ ಗಂಡು ಮಕ್ಕಳು ಹಾಗಲ್ಲ. ಹೆಣ್ಣು ಮಕ್ಕಳು ಒಂದು ಚಕಾರವನ್ನ ಎತ್ತಿದರು ತಂದೆ ತಾಯಿಯ ಕುರಿತಾಗಿ ಅವರು ಸಹಿಸುವುದಿಲ್ಲ. ಆದ್ರೆ ಇದು ನಿಮಗೆ ಅರ್ಥ ಆಗೋದು ಕಷ್ಟ. ಯಾಕೆ? ನೀವು ತಂದೆ ತಾಯಿ ಹುಟ್ಟಿದವರೇ ಅಲ್ಲ, ಅಭಾವ ಸ್ವಯಂಭೂ ನೀವು. ಆದ್ದರಿಂದ ಇದೆಲ್ಲ ಸೂಕ್ಷ್ಮಗಳು ನಿಮ್ಗೆ ಗೊತ್ತಾಗುವುದು ಕಷ್ಟ ಇರಬಹುದು ಸ್ವಾಮಿ. ಆದ್ರೂ ನನ್ನನ್ನು ಅರ್ಥ ಮಾಡಿಕೊಂಡ್ರಲ್ಲ ನೀವು. ಎಂದಿನಂತೆ ನಾನಿಲ್ಲ ಸ್ವಾಮಿ. ಬ್ರಾಹ್ಮಣರು ಆ ವಿಷಯವನ್ನು ಹೇಳಿದಾಗಲೇ ನನ್ನ ಚಿತ್ತ ಎನ್ನುವುದು ಪ್ರಾಚೀನ ಬರಿಯನ್ನು ಸೇರಿ ಆಗಿದೆ. ಯಾಕೆ ತವರು ಮನೆಯಲ್ಲಿ ನಡೀತಾ ಇರುವಂತಹ ಘನವಾದ ವಿಶೇಷ ಕಾರ್ಯಕ್ರಮ ಯಾವುದೇ ಮಕ್ಕಳಿಗೆ ತನ್ನ ತವರು ಮನೆಯಲ್ಲಿ ವಿಶೇಷವೊಂದು ಘಟಿಸ್ತದೆ ಅಂತಾದರೆ ಸಂಭ್ರಮ ಆಗದೆ ಇರ್ತದೆಯೇ ಹೇಳಿ ಸ್ವಾಮಿ? ಹೌದು. ಅದಕ್ಕಾಗಿ ಸಂಭ್ರಮ ಕೇಳಿ ಸೈರಿಸದನ್ನ ಮನ. ಈಗಾಗಲ ಮನಸ್ಸು ಹೋಗಿ ಆಗಿದೆ. ಸ್ವಾಮಿ, ನಾವು ತಡ ಮಾಡುವುದು ಯಾಕೆ? ಬನ್ನಿ ಹೋಗುವ. ಎಲ್ಲಿಗೆ? ಎಲ್ಲಿಗೆ ಸ್ವಾಮಿ, ಹೊರಟು ನಿಂತಾಗ ಎಲ್ಲಿಗೆ ಅಂತ ಕೇಳಿದ್ರೆ ಸರಿಯಾ? ಏನಾಗುತ್ತದೆ? ಅಪಶಕುನ ಅಲ್ವಾ ಅದು? ಎಂತದ್ದು ಅಪಶಕುನ? ಈಗ ಪ್ರಾಚೀನ ಬರ್ರಿಗೆ ನಾವು ಹೋಗುದಾ? ಓ, ನೀ ಪದೇ ಪದೇ ಹೇಳಿ 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 ಅಂತ ಹೇಳುದನ್ನು ನೋಡಿದಾಗ ನೀನು ಕುಳಿತುಕೊಳ್ಳಿ ಜಾಗ ಇಲ್ವೇನಂತ ಸ್ವಾಮಿ. ಇಷ್ಟು ದಿನ ಜಾಗ ಇತ್ತು, ನನಗೆ ಇವತ್ತು ಜಾಗ ಇರುವುದಿಲ್ವಾ? ಸ್ವಾಮಿ, ಹಾಗಲ್ಲ. ವಿನೋದ ಮತ್ತೆ ನಾವು ಮಾರ್ಗದಲ್ಲಿ ಮಾಡಿದ್ರೆ ಆಯ್ತು. ಈಗ ಆದಷ್ಟು ಬೇಗ ಹೊರಡುವ. ಅಲ್ಲಿಯ ಸಕಲ ವೈಭವಗಳನ್ನ ನೋಡಿ ಕಣ್ತುಂಬಿಕೊಂಡು ನಾಳೆ ಇಲ್ಲಿ ಬರುವ. ಅದಿತ್ತ? ಇವತ್ತು ಹೋಗುವುದು. ಇವತ್ತು ಹೋಗುವುದು, ಕಾರ್ಯಕ್ರಮ ನೋಡುವುದು. ನಾಳೆ ಅಂತ ಹೇಳಿದ್ರೆ ಪುನಃ ಇಲ್ಲಿಗೆ ಬರುವುದು, ಮತ್ತೆ ಸ್ವಸ್ಥಾನವನ್ನು ಸೇರುವುದು. ದಾಕ್ಷಾಯಿಣಿ, ನಿನ್ನ ಯೋಚನೆ ಸಾಧುವಾದದ್ದೇ ಹೌದು. ಆದ್ರೆ ಒಂದು ಮಾತು ಮಾತ್ರ ನೀನು ನೆನಪಿಟ್ಟುಕೊಳ್ಬೇಕು. ಏನು ಗೊತ್ತಾ? ಕರೆಯದೆ ಹೋಗುವವನ, ಬರೆಯದೆ ಓದುವವನ, ಬರಿಗಾಲಿನಲ್ಲಿ ನಡೆಯುವವನ ಅಲ್ವಾ, ಆಮೇಲೆ ನಿಂತು ನೀರು ಕುಡಿಯುವವನ, ಬಾಗಿಲಲ್ಲಿ ನಿಂತು ತಲೆ ತುರಿಸಿಕೊಂಬವನ ಲಕ್ಷ್ಮಿ ಮಾಡಬಹುದೇ ಅಂತ ಕೇಳಿದ್ದಾರೆ. ಹೌದಾ? ನಮಗೆ ಕರೆಯೇ ಬರಲಿಲ್ಲ, ಅಂತದಲ್ಲಿ ಕರೆಯದೆ ಹೋಗುವುದು ಸರಿಯೇನೆ? ಸ್ವಾಮಿ, ಧರ್ಮ ಸೂಕ್ಷ್ಮವನ್ನ ನೀವು ಹೇಳ್ತೀರಿ ಅಂತಾದ್ರೆ ನಾನು ನಿಮಗೆ ನೆನಪು ಮಾಡ್ಬೇಕಾಗ್ತದೆ. ಯಾವ್ದು ನೆನಪಡ್ತೀನಿ? ಅನುಚಿತ
ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಕಾಂತನ ಗ್ರಹ ಅರಸನ ಗೃಹಗಳಿಗೆ ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಕಾಂತನ ಗೃಹ ಅರಸನ ಗೃಹಗಳಿಗೆ ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಕಾಂತನ ಗೃಹ ಅರಸನ ಗೃಹಗಳಿಗೆ ಅರಸನ ಗೃಹಗಳಿಗೆ ಗೌರಿ, ಧರ್ಮ ಸೂಕ್ಷ್ಮವನ್ನ ನಾನು ನೆನಪಿಸಿಕೊಡುವಂತ ಪರಿಸ್ಥಿತಿ ಬಂತು ನೋಡಿ. ಯಾವುದು ಧರ್ಮ ಸೂಕ್ಷ್ಮ? ಕರೆ ಇಲ್ಲ ನಮಗೆ. ಹೌದು. ಆದ್ದರಿಂದ ಹೋಗಬಾರದು. ಸ್ವಾಮಿ, ಕರೆ ಎನ್ನುವುದು ಬೇಕು. ಯಾವಾಗ? ಹೊರಗಿನವರಿಗೆ. ಕರೆ ಎನ್ನುವುದು ಬೇಡ ಯಾವಾಗ? ಉದಾಹರಣೆಗಳನ್ನು ಕೊಡ್ತೇನೆ. ಹಾಗಾದರೆ ಕರೆದೇ ಇದ್ರೂ ಕೆಲವು ಕಡೆಗೆ ಹೋಗಬಹುದು. ಹೋಗಲೇಬೇಕು. ಎಲ್ಲಿಗೆ? ಗುರುವಿನ ಗ್ರಹದಲ್ಲಿ ಯಾವುದೋ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದೆ ಅಂತ ಆದ್ರೆ ಶಿಷ್ಯನಾದವರಿಗೆ ಪ್ರತ್ಯೇಕವಾದಂತಹ ಆಮಂತ್ರಣ ಬೇಕೇ ಸ್ವಾಮಿ. ಆ ಶಿಷ್ಯನಾದ ಹೋಗಿ ಭಾಗವಹಿಸಬಹುದಾಗುತ್ತೆ. ಅದು ಕರ್ತವ್ಯ ಎಂದು ತಿಳಿದು ಭಾಗವಹಿಸಬೇಕು. ಸರಿ. ಇನ್ನು ತವರು ಮನೆಯಲ್ಲಿ ವಿಶೇಷವಾದಂತಹ ಕಾರ್ಯ ಘಟಿಸ್ತದೆ ಅಂತ ಆದ್ರೆ ಮಕ್ಕಳಾದವರಿಗೆ ಪ್ರತ್ಯೇಕವಾದಂತಹ ಆಮಂತ್ರಣ ಎನ್ನುವುದು ಬೇಡ. ಇನ್ನು ಗಂಡನ ಮನೆಯಲ್ಲಿ ವಿಶೇಷವಾದಂತಹ ಸಂಭ್ರಮ ಏರ್ಪಟ್ಟಿತು ಅಂತ ಆದ್ರೆ ಹೆಂಡತಿಯಾದವಳಿಗೆ ಮತ್ತೆ ಬೇರೆಯದ್ದಾದಂತಹ ಆಮಂತ್ರಣ ಎನ್ನುವುದು ಬೇಕಾಗಿಲ್ಲ. ಅರಸನ ಗೃಹದಲ್ಲಿ ಯಾವುದಾದ್ರೂ ವಿಶೇಷ ಸಂದರ್ಭ ಇದೆ ಅಂತ ಆದ್ರೆ ಪ್ರಜಾವರ್ಗದವರಿಗೆ ಪ್ರತ್ಯೇಕವಾದಂತಹ ಕರೆಯುವಲೆ ಬೇಡ. ಇನ್ನು ಗರ್ಭಗುಡಿಯಲ್ಲಿರುವಂತಹ ದೇವರು ವಿಶೇಷವಾದಂತಹ ಸಂದರ್ಭದಲ್ಲಿ ಭಕ್ತಾದಿಗಳೇ ಇಲ್ಲಿ ಬನ್ನಿ ಬನ್ನಿ ಅಂತ ಕರೆ ಕೊಡುವ ಕ್ರಮ ಉಂಟೆ ಸ್ವಾಮಿ. ಇಲ್ಲ, ಭಕ್ತಾದಿಗಳೇ ಹೋಗಬೇಕು. ಅಲ್ಲಿ ಭಾಗವಹಿಸಬೇಕು ಕರ್ತವ್ಯ ಎಂದು ತಿಳಿದು. ಆದ್ದರಿಂದ ಇದ್ಯಾವುದಕ್ಕೂ ಕರೆ ಬೇಡ. ಬಹಳಷ್ಟು ತಿಳ್ಕೊಂಡಿದ್ದೀನಿ ನೀನು. ನಿಮ್ಮ ಜೊತೆಗಿದ್ದ ಮೇಲೆ ಇಷ್ಟಾದ್ರೂ ಗೊತ್ತಿಲ್ಲದೆ ಹೋದ್ರೆ ನಿನಗೆ ಈ ಸಂದರ್ಭ ಬಂದಾಗ ಅದೆಲ್ಲ ನೆನಪಾಗೋದು ಸಾಕು. ಆ ಮಟ್ಟಿಗೆ ನೀನು ಜಾಣೆ. ಹೌದು, ನೀನು ಹೇಳುವುದು ಸೂಕ್ತವಾದದ್ದೇ ಹೌದಾದ್ರೂ ಸಹ ಆಗ್ಲೂ ನಾವು ಯೋಚಿಸಬೇಕಾಗುತ್ತದೆ. ಏನು ಗೊತ್ತುಂಟಾ? ಗುರುವಿನ ಗ್ರಹಕ್ಕೆ ತಾಯಿ ಗ್ರಹಕ್ಕೆ ಕಾಂತನ ಗ್ರಹ ಅರಸನ ಗ್ರಹಗಳಿಗೆ ಹೇಳಿಕೆ ಇಲ್ಲದೆ ಇದ್ರೂ ಹೋಗಬಹುದು. ಹೌದಾ? ಹಾಗೆ ಯೋಚನೆ ಮಾಡಿದ್ರೆ ನಿನ್ನಪ್ಪ ನನಗೆ ಗುರುವಲ್ಲ, ನಾನು ಅವನಿಗೆ ಶಿಷ್ಯನಲ್ಲ, ಆದ್ದರಿಂದ ಹೋಗಬೇಕಾದ ಅಗತ್ಯ ಇಲ್ಲ. ನೀವು ಜಗದ್ಗುರು. ಹೌದಾ? ನಿನ್ನಪ್ಪ ನನಗೆ ದೇವರಲ್ಲ, ನಾನು ಭಕ್ತನಲ್ಲ, ಅಲ್ಲವೇ ಅಲ್ಲ, ಆದ್ದರಿಂದ ನಾನು ಹೋಗಬೇಕಾದ ಅಗತ್ಯ ಇಲ್ಲ. ನೀವೇ ಜಗತ್ತಿಗೆ ದೇವರಲ್ವೇ? ನಿನ್ನಪ್ಪ ನನಗೆ ಅರಸ ಅಲ್ಲ, ನಾನು ಅವನಿಗೆ ಪ್ರಜೆ ಅಲ್ಲ, ಆದ್ದರಿಂದ ಹೋಗಬೇಕಾದ ಅಗತ್ಯ ಇಲ್ಲ. ಹೌದಾ? ನಿನ್ನಪ್ಪ ತಂದೆಯಲ್ಲ, ನಾನು ಅವನಿಗೆ ಮಗನಲ್ಲ, ಹೋಗಬೇಕಾದ ಅಗತ್ಯ ಇಲ್ಲ. ಇನ್ನು ಗಂಡನ ಮನೆಗೆ ಗಂಡ ಅಂತ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಹೀಗೆ ಕರೆಯದೇ ಇದ್ದಾಗ ನಾವೆಲ್ಲ ಹೋಗಿ ಸುಮ್ಮನೆ ಅವಮಾನಕ್ಕೆ ಒಳಗಾಗೋದು ಸರಿ ಏನು ಗೌರಿ? ಈಗ ಬನ್ನಿ, ಮುಖ ತೋರಿಸಿ ನಿಮ್ಮದು. ಏನಾಯ್ತು ಈಗ? ಮುಖ ತೋರಿಸಿ. ಏನು ಹೊಸದಾಗಿ ನೋಡುವುದು ನೀನು? ಬೇಡ ಸುಮ್ಮನೆ. ಯಾಕೆ ಸ್ವಾಮಿ? ಸತ್ಯ ಏನು ಎನ್ನುವುದು ನನಗೆ ಅರ್ಥ ಆಗ್ಲಿಲ್ಲ. ಆದರೆ ನಿಮ್ಮ ಮುಖಭಾವವನ್ನ ನೋಡಿದರೆ ಸತ್ಯವನ್ನ ಮರೆಮಾಚ್ತಾ ಇದ್ದೀರಿ ಎನ್ನುವುದನ್ನು ನಾನು ಗ್ರಹಿಸಬಲ್ಲೆ. ಸ್ವಾಮಿ, ಎಂದಿಗೂ ನೀವು ಇಲ್ಲ ಒಲ್ಲೆ ಎಂದು ಈ ಶಿವೆಗೆ ಹೇಳಿದವರಲ್ಲ. ಅಷ್ಟಕ್ಕೂ ಯಾವುದೇ ಒತ್ತಾಸೆಗಳನ್ನು ನಾನು ಒತ್ತಾಯಿಸಿದವಳು ಅಲ್ಲ. ಆದರೂ ತವರು ಮನೆಗೆ ಹೋಗೋಣ ಎನ್ನುವಂತಹ ಸಾಮಾನ್ಯವಾದ ಬಯಕೆಯನ್ನ ತೀವ್ರವಾಗಿ ನೀವು ವಿರೋಧಿಸ್ತಾ ಇದ್ದೀರಿ ಅಂತಾದ್ರೆ ಯಾವುದೋ ಒಂದು ಪರಮ ಸತ್ಯ ಅಡಗಿದೆ ಎನ್ನುವುದನ್ನು ಭಾವಿಸ್ತೇನೆ. ಸತ್ಯ ಹೇಳಿ, ಏನನ್ನ ಮುಚ್ಚಿಟ್ಟಿದ್ದೀರಿ? ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ದೀರಿ? ಈಗ ಕೇಳಲೇಬೇಕು ನೀವು. ಒಂದು ದಿವಸ ನಾನು ಕುಳಿತೀರ್ಪ ಸಭೆಗೆ, ಒಂದು ದಿವಸ ನಾನು ಕುಳಿತೀರ್ಪ ಸಭೆಗೆ, ಒಂದು ದಿವಸ ನಾನು ಕುಳಿತೀರ್ಪ ಸಭೆಗೆ, ನಾನು ಕುಳಿತೀರ್ಪ ಸಭೆಗೆ ಏಳದ ಬಗೆಗೆ ಬಂದನು ದಕ್ಷ, ನಾ ಏಳದ ಬಗೆಗೆ ನಿಂದಿಸಿ ಜರದನ್ನ
ಮರೆವೆನೆ ಪರಿಯ ಎಂದೇಗದನು ನಾನು ಮರೆವೆನೆ ಪರಿಯ ಹೇಳಬಾರದು ಎನ್ನುವ ಹಾಗೆ ನಾನು ಎಷ್ಟೇ ಸತ್ಯವನ್ನು ಮರೆಮಾಚುವುದಕ್ಕೆ ಮುಂದಾದರೂ ಸಹ ನನ್ನ ಅಂತರಂಗದಲ್ಲಿ ಏನು ಹುದುಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ಹೇಳಿ ಎನ್ನುವ ಹಾಗೆ ಕೆದಕುತ್ತಾ ಇದ್ದಿ. ಹೇಳಲೇಬೇಕು ನೀವೀಗ. ನಾನು ಎಲ್ಲಿಯಾದರೂ ಹೇಳಿದ್ರೆ ನಿನ್ನ ಮನಸ್ಸಿಗೆ ನೋವಾಗುತ್ತದೆ ಎಂಬ ಕಾರಣಕ್ಕಾಗಿ ಇದುವರೆಗೆ ಹೇಳದೇ ಇದ್ದೆ. ಹೇಳದೆ ಹೋದರೆ ಇನ್ನೂ ಘಾಸಿಯಾಗುತ್ತದೆ ಸ್ವಾಮಿ. ಹಾಗಾದ್ರೆ ಕೇಳಿ ಸಹಿಸಿಕೊಳ್ಳುತ್ತೀಯಂತಾದ್ರೆ ಹೇಳ್ತೇನೆ. ಕೆಲವು ದಿನಗಳ ಹಿಂದೆ ದೇವೇಂದ್ರ ಕೈಲಾಸ ತಪ್ಪಲಿಗೆ ಬಂದು ಕೇಳಿಕೊಂಡ. ಗಂಗಾ ಯಮುನಾ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವನ್ನು ಏರ್ಪಡಿಸಿದ್ದೇನೆ. ಜ್ಞಾನಕ್ಕೆ ಅಧಿದೇವತೆಯಾದಂತಹ ನೀನು ಅಧ್ಯಕ್ಷನಾಗಿಯೇ ಬರಬೇಕು ಎನ್ನುವ ಹಾಗೆ ಕೇಳಿಕೊಂಡ. ಹೋಗಬೇಕಾದದ್ದು ಸರಿ ತಾನೆ. ಹೋದೆ. ಅಲ್ಲಿಯ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಕುಳಿತಿರುವಂತಹ ಹೊತ್ತಿಗೆ ಬಹಳಷ್ಟು ತಡವಾಗಿ ನಿನ್ನಪ್ಪ ದಕ್ಷ ಪ್ರಜಾಪತಿ ಬಂದವ. ಎಲ್ಲರೂ ಎದ್ದು ನಿಂತವನಿಗೆ ನಮಸ್ಕಾರ ಮಾಡಿದ್ರು. ಆದರೆ ಅಧ್ಯಕ್ಷ ಪೀಠದಲ್ಲಿದ್ದಂತಹ ನಾನು ಎದ್ದು ನಮಸ್ಕಾರ ಮಾಡಲಿಲ್ಲ, ಮಾಡುವ ಹಾಗೆ ಇರಲಿಲ್ಲ. ಹಾಗೆ ಎಲ್ಲರೂ ನಮಸ್ಕಾರ ಮಾಡಿದ್ರು ಸಹ ಇವ ಮಾತ್ರ ನನಗೆ ನಮಸ್ಕಾರ ಮಾಡಲಿಲ್ಲ ಎನ್ನುವ ಹಾಗೆ ಕ್ರುದ್ಧನಾಗಿ ಬಾಯಿಗೆ ಬಂದ ಹಾಗೆ ನನ್ನ ಕುರಿತಾಗಿ ಪಚಾರಿಸುವುದಕ್ಕೆ ಮುಂದಾದ. ಶಿವನಿಂದನೆಯನ್ನ ಮಾಡಿದನೆ. ಹೌದು, ಇವ ಸಾಮಾನ್ಯ ಮಂಗೇಶನೋ ಅಥವಾ ರಾಜೇಶನೋ ಹೀಗೆಲ್ಲ ಬಾಯಿಗೆ ಬಂದ ಹಾಗೆ ಹೇಳುವುದಕ್ಕೆ ತೊಡಗಿದ. ಮಾತ್ರ ಅಲ್ಲ, ಇವನ ನಾಲಿಗೆಯಂತೂ ಎತ್ತು ಬಿಟ್ಟಿದೆ ಅಂತ ಕೇಳ್ತಾನೆ. ಇನ್ನು ಮತ್ತೆ ನೋವಾದದ್ದೇನು ಗೊತ್ತಾ? ಮಗಳನ್ನು ಇವನಿಗೆ ಕೊಟ್ಟದ್ದು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟ ಹಾಗಾಯಿತಂತೆ. ಹಾಗಾಗಿ ಬಗೆ ಬಗೆಯಲ್ಲಿ ಬಾಯಿಗೆ ಬಂದ ಹಾಗೆ ನನ್ನನ್ನು ನಿಂದಿಸಿ ಹೊರಟು ಹೋದ ಆತ. ಆದ್ದರಿಂದಲೇ ಅದನ್ನು ಮರೆಯಲಿಲ್ಲ ಈಗ ಅಂತ ಕಾಣುತ್ತದೆ. ಪ್ರಭು, ನಿಮ್ಮನ್ನ ನಿಂದಿಸಿದ್ದು ಪರಮ ಅಪರಾಧವೇ. ನಾನು ಅದನ್ನು ಒಪ್ಪುತ್ತೇನೆ, ಖಂಡಿಸ್ತೇನೆ. ಆದರೆ ಸ್ವಾಮಿ, ಒಂದು ಪರಮ ಸತ್ಯವನ್ನು ನೀವು ಅರಿತುಕೊಳ್ಳಲೇಬೇಕು. ಏನು? ನನ್ನಪ್ಪ ನೀವು ಹೇಳಿದ ಹಾಗೆ ಕೋಪಿಷ್ಟ ಹೌದು, ಶೀಘ್ರ ಕೋಪಿ ಹೌದು ಆತ. ಆದರೆ ದೀರ್ಘದ್ವೇಷ ಅಲ್ಲ ಸ್ವಾಮಿ. ಆದ್ದರಿಂದ ಅನ್ಯತಾ ಭಾವಿಸಬಾರದು. ನನಗೆ ಆ ದ್ವೇಷದಲ್ಲಿ ನಮ್ಮ ಕರೆಯೋದಿಲ್ಲಿಂದು, ಆ ದ್ವೇಷದಲ್ಲಿ ನಮ್ಮ ಕರೆಯೋದಿಲ್ಲಿಂದು, ಆ ದ್ವೇಷದಲ್ಲಿ ನಮ್ಮ ಕರೆಯೋದಿಲ್ಲಿಂದು, ಆ ದುಷ್ಟ ಕ್ರತುವಿಗೆ ಪೋಪೆನಾಯಂತು, ಆ ದುಷ್ಟ ಕ್ರತುವಿಗೆ ಪೋಪೆನಾನೆಂದು. ಸಾಧಿಸುವರು ಹಾಗೆ ತನವ ನಮ್ಮೊಳಗೆ, ಸಾಧಿಸುವರು ಹಾಗೆ ತನವ ನಮ್ಮೊಳಗೆ. ಹೋದರೆ ಅಪಮಾನ ತಪ್ಪದು ಕಡೆಗೆ, ಹೋದರೆ ಅಪಮಾನ ತಪ್ಪದು ಕಡೆಗೆ. ಹೋದರೆ ಅಪಮಾನ ತಪ್ಪದು ಕಡೆಗೆ. ಅಪ್ಪನ ಕುರಿತಾಗಿ ಆ ರೀತಿ ವಿಶ್ವಾಸ ಅಭಿಮಾನ ಮಗಳಿಗಿದ್ರೆ ಅಪರಾಧ ಅಲ್ವೇ ಅಲ್ಲ. ಅದು ಸತ್ಯವೂ ಹೌದಲ್ಲ. ಹೌದು, ಆದರೆ ನೀನು ಮರೆಯುತ್ತಾನೆ ಅಪ್ಪ ಎನ್ನುವ ಹಾಗೆ ನೀನು ಭಾವಿಸಿರಬಹುದು. ಆದರೆ ಕೆಲವರ ವೈರ ಮಾತ್ರ ಶಾಶ್ವತವಾದದ್ದೇ ಹೌದು. ಅಂದ್ರೆ ಸಜ್ಜನರ ಕೋಪ ಕೆಲವು ಗಳಿಗೆವರೆಗೆ ಮಾತ್ರ ಇರುತ್ತದೆ. ಆದರೆ ದುರ್ಜನರ ಕೋಪ ಹಾಗಲ್ಲ, ಅವರು ಸಾಯುವಲ್ಲಿವರೆಗೂ ಇದ್ದೇ ಇರ್ತದೆ. ಇಲ್ಲಿ ದುರ್ಜನರು ಯಾರು ಸ್ವಾಮಿ? ನಾನು ನಿನ್ನ ಅಪ್ಪ ಅಂತ ಬಾಯ್ಬಿಟ್ಟು ಹೇಳಬೇಕಾದ ಅಗತ್ಯ ಇಲ್ಲ. ಸಾವಿರ ಸಂಖ್ಯೆಯ ಪ್ರಜ್ಞಾವಂತರು ಮನೀಷಿಗಳು ಸೇರಿದಂತಹ ತುಂಬಿದ ಸಭೆಯಲ್ಲಿ ಹಾಗೆ ಬಾಯಿಗೆ ಬಂದ ಹಾಗೆ ಪಚಾರಿಸುವುದಕ್ಕೆ ಮುಂದಾಗುತ್ತಾನಂತ ಆದರೆ
ಆಗ ಆ ದ್ವೇಷವನ್ನು ಶಾಶ್ವತವಾಗಿ ಇರಿಸಿಕೊಂಡೇ ಇರ್ತಾನೆ ಎನ್ನುವುದಕ್ಕೆ ಬೇರೆ ಸಾಕ್ಷ್ಯ ಹೇಳಬೇಕಾದ ಅಗತ್ಯ ಇಲ್ಲ. ಈಗ ಕರೆಯದೇ ಇದ್ದಾಗ ನಾವು ಕೃತವಿಗೆ ಹೋದೆವು ಅಂತ ಆದರೆ ಅಪಮಾನ ತಪ್ಪದು ಕಡೆಗೆ. ಆದ್ದರಿಂದ ದಾಕ್ಷಾಯಿಣಿ, ನಾನಂತೂ ಹೋಗುವುದಿಲ್ಲ, ನೀನು ಹೋಗುವುದು ಬೇಡ ಹೋಗದಿರೆಂಬ ವಚನವಾಡಿ ಗೆಡಿಸದಿರೆಂದು, ಬೇಡ ಹೋಗದಿರೆಂಬ ವಚನವಾಡಿ ಗೆಡಿಸದಿರೆಂಬ ಪತಿಯನು ಕಾಡಿದಳು ಕಮಲಾಕ್ಷಿ, ಪತಿಯನು ಗಾಡಿದಳು ಕಮಲಾಕ್ಷಿ ಕಂಬನಿ ದುಂಬಿ ಗೋಳಿಡುತ್ತ ನಿಲ್ಲದು ಮನವಲ್ಲಿ ಹೋಗದೆ, ನಿಲ್ಲದು ಮನ ಅಲ್ಲಿ ಹೋಗದೆ, ಪ್ರಾಣದುಲ್ಲಭ ಕಳುಹಿಸಲಾಗದೆ, ಪ್ರಾಣದ್ವಲ್ಲಭ ಕಳುಹಿಸಲಾಗದೆ, ನಿಲ್ಲದೆ ಬಗೆನಾಳೆಯಂಬಳು, ನಿಲ್ಲದೆ ಬಗೆನಾಳೆ ಎಂಬಳು, ಪತಿಗಲ್ಲವ ಬಿಡಿದು ಮುತ್ತಿಸುವಳು, ಪತಿಗಲ್ಲವ ಬಿಡಿದು ಮುತ್ತಿಸುವಳು, ನಿಲ್ಲದು ಮನ, ನಿಲ್ಲದು ಮನವಲ್ಲಿ ಹೋಗದಳು. ಎಂತಹ ಮಾತನ್ನ ಆಡ್ತಾ ಇದ್ದೀರಿ, ಎಂತಹ ವಾಕ್ಯವನ್ನ ನುಡಿತಾ ಇದ್ದೀರಿ. ದೇವರು ನೀವು, ದೇವನಾದವ ಸತ್ಯವನ್ನ ನುಡಿಯಬೇಕು ಅಂತಿಲ್ಲ ಸ್ವಾಮಿ. ನೀವು ನುಡಿದದ್ದೇ ಸತ್ಯ ಅಂತ ಹೇಳಿಸಿಕೊಳ್ತದೆ, ನೀವು ನುಡಿದದ್ದೇ ಸಿಂಧುವಾಗುತ್ತದೆ. ಯಾಕೆ ಪ್ರಭು ಹೋಗಬೇಡ ಹೋಗಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಒಮ್ಮೆ ಈ ದಾಕ್ಷಾಯಿಣಿಯ ಮನಸ್ಸಿನ ಭಾವವನ್ನು ಅರ್ಥ ಮಾಡಿಕೊಳ್ಳಿ ಪ್ರಭು, ಅರ್ಥ ಮಾಡಿಕೊಳ್ಳಿ. ಪ್ರಪಂಚದಲ್ಲಿ ಯಾವ ಹೆಣ್ಣಿಗೆ ತವರಿನಾಸೆ ಎನ್ನುವುದು ಇರುವುದಿಲ್ಲ ಹೇಳಿ? ಹಕ್ಕಿಗೆ ಗೂಡಾಸೆ, ಬೆಳೆಗೆ ಮಳೆಯಾಸೆ, ಹೆಣ್ಣಿಗೆ ತವರಿನಾಸೆ ಅಲ್ವೇ ಸ್ವಾಮಿ? ಇಂತಹ ಒಂದು ಸಾಮಾನ್ಯವಾದಂತಹ ವಿಷಯವು ಜಗತ್ತಿಗೆ ಈಶನಾದಂತಹ, ಜಗತ್ತಿಗೆ ಒಡೆಯನಾದಂತಹ ನಿಮಗೆ ಅರ್ಥವಾಗದೆ ಹೋಯ್ತೆ ಪ್ರಭು. ಯಾಕಿಷ್ಟು ಹಠ ನಿಮಗೆ? ಒಮ್ಮೆ ದಾಕ್ಷಾಯಿಣಿ ಹೋಗಿ ಬಾ ಅಂತ ಹೇಳಿದ್ರೆ ಸಾಕಲ್ಲ ಪ್ರಭು. ಇಷ್ಟೊಂದು ಹಠ ಬೇಕೆ? ಇಷ್ಟೊಂದು ಸಿಟ್ಟು ಬೇಕೆ? ಒಮ್ಮೆ ನನ್ನಲ್ಲಿ ಹೋಗಿ ಬಾ ಅಂತ ಹೇಳಿ ಓಡಿ ಪುರಹರ ಬಂತಿ ಒಳ್ಗತಿ ಕೇಡೆನುತ ನಿಶ್ಚಯಿಸಿ ನಿಗೆ ಮಾತಾಡದಟಿ ಮೌನವನು ತಾಳ್ದಿರಲು, ವಿನಾಶಕಾಲ ವಿಪರೀತ ಬುದ್ಧಿ ಎನ್ನುವಂತಹ ಮಾತು ಸುಳ್ಳಲ್ಲ. ಹೋಗುವುದು ಬೇಡ ಬೇಡ ಅಂತ ಸಾರಿ ಸಾರಿ ಹೇಳಿದ್ರು ಕೂಡ ಹೋಗುವ ತರಾತುರಿಯಲ್ಲಿ ಐಕೆ ಇದ್ದಾಳೆ ಎನ್ನುವುದರಲ್ಲಿ ಅನುಮಾನ ಇಲ್ಲವೇ ಇಲ್ಲ. ಇವಳನ್ನು ಕಳುಹಿಕೊಟ್ಟರೆ ಏನಾದೀತು ಎನ್ನುವಂಥ ಸ್ಪಷ್ಟ ಕಲ್ಪನೆ ನನಗುಂಟು. ಹಾಗಂತ ಇವಳ ಜೊತೆಯಲ್ಲಿ ಮಾತಾಡುವುದಕ್ಕೆ ಮುಂದಾದರೆ ಹೇಗಾದರೂ ಸರಿ ಹೋಗುವಂತಹ ಪ್ರಯತ್ನಕ್ಕೆ ಉದ್ಯುಕ್ತಳಾಗುತ್ತಾಳೆ ಎನ್ನುವುದರಲ್ಲಿ ಅನುಮಾನ ಇಲ್ಲವೇ ಇಲ್ಲ. ಆದ್ದರಿಂದ ಏನು ಮಾಡಲಿ? ಸರಿ, ನನ್ನ ಹೆಸರು ಸ್ಥಾಣು ಅಲ್ವಾ? ಅವಳೆತ್ತರ ಮಾತೇ ಆಡದೆ ಸ್ಥಾಣುವಾಗಿಯೇ ಕುಳಿತಿರ್ತೇನೆ.
ಕೆಂಬಳು ಮಾತಾಡದೆ ಇರ್ಬೋದೇ ಕೆಂಬಳು ತಾನೇ ಮಾತಾಡುತ್ತೆರಗಿ ಬೀಳ್ಗೊಂಬಳು ತಾನೇ ಮಾತಾಡು ಎರಗಿ ಬೀಳ್ಗೊಂಬಳು ಕಾತುರದಿಂದೆದ್ದು ನಡೆವಳು ಜಗನ್ಮಾತೆ ಪೆಂತಿರುಗಿ ದಿಟ್ಟಿಸುವಳು ಕಾತುರದಿಂದೆದ್ದು ನಡೆವಳು ಜಗನ್ಮಾತೆ ಪೆಂತಿರುಗಿ ದಿಟ್ಟಿಸುವಳು ಒಮ್ಮೆಯೂ ಮಾತಾಡುವುದಿಲ್ಲ ಅಲ್ವೇ ನನ್ನಲ್ಲಿ? ಮಾತಾಡಬೇಡಿ ನೀವು. ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮನ್ನು ಪೂಜಿಸುವುದು ಕಲ್ಲಿನ ರೂಪದಲ್ಲಿ. ನಿಮ್ಮ ಮನಸ್ಸು ಕಲ್ಲಾಗಿ ಹೋಗಿದೆ, ಮನಸ್ಸು ಕಲ್ಲಾಗಿ ಹೋಗಿದೆ. ಕಣ್ಣೀರುಗರೆಯುತ್ತಾ ಇದ್ದೇನೆ. ಹೆಂಡತಿಯ ಆಸೆ ಅಲ್ಲದೆ ಹೋದರೆ ಇದೊಂದು ಹೆಣ್ಣಿನ ಆಸೆ ಅಂತ ನಿಮಗೆ ಅರ್ಥ ಆಗಲಿಲ್ಲ. ಕಲ್ಲಿನಂತೆ ಕುಳಿತಿದ್ದೀರಿ, ಮಾತಾಡದೆ ಹಠವನ್ನು ತೋರಿಸುತ್ತಾ ಇದ್ದೀರಿ. ಸರಿ, ನಿಮ್ಮ ಹಠ ನಿಮಗೆ, ನನ್ನ ಹಠ ನನಗೆ. ನೀವು ಮಾತಾಡುವವರಲ್ಲ ಅಲ್ವೇ? ಬೇಡ, ಮಾತಾಡಬೇಡಿ. ನಾನು ಇಲ್ಲಿ ಇರುವವಳಲ್ಲ. ನನ್ನ ಮನಸ್ಸು ಈಗಾಗಲೇ ಅಲ್ಲಿ ಸೇರಿ ಆಗಿದೆ ಅಂತ ಸಾರಿ ಸಾರಿ ಹೇಳಿದರೂ ನಿಮಗೆ ಅರ್ಥ ಆಗಲಿಲ್ಲ ಅಲ್ವೇ? ಮನಸ್ಸಿಲ್ಲದ ದೇಹಕ್ಕೆ ಯಾವ ಅರ್ಥ ಉಳಿದಿದ್ದು ಸ್ವಾಮಿ? ಆದ್ದರಿಂದ ನನ್ನ ಮನಸ್ಸು ಎಲ್ಲಿದೆಯೋ ಅಲ್ಲಿಯೇ ದೇಹವು ಹೋಗ್ತದೆ. ಮಾತಾಡುವುದಿಲ್ಲ ಅಲ್ವೇ? ಮಾತಾಡುವುದಿಲ್ಲ ಅಲ್ವೇ? ನಾನು ಹೊರಟೆ. ಅರ್ಥ ಆಯ್ತು. ಇದು ಸಿಟ್ಟು ಬಂದದ್ದಲ್ಲ. ಸಿಟ್ಟು ಬಂದದ್ದಾದ್ರೆ ಇಷ್ಟೊತ್ತಿಗೆ ಹೋಗುತ್ತಿತ್ತು. ಇದು ಸಿಟ್ಟು ಬರಿಸಿಕೊಂಡದ್ದು. ಆದ್ದರಿಂದಲೇ ಸುಲಭಕ್ಕೆ ಹೋಗುವುದಿಲ್ಲ. ಇದು ಹೋಗಬೇಕು ಅಂತಾದ್ರೆ ಸ್ವಾಮಿ, ನನಗೀಗ ಅರ್ಥ ಆಯ್ತು. ನಮಗೆ ಕರೆ ಬರಲಿಲ್ಲ, ಎಲ್ಲರಿಗೂ ಆಮಂತ್ರಣ ತಲುಪಿದೆ. ಅಂತಹ ಸ್ಥಳಕ್ಕೆ ನಾವು ಹೋಗುವುದು ಸರಿ ಅಲ್ಲವೇ ಅಲ್ಲ ಎನ್ನುವುದು ನನಗೀಗ ಅರ್ಥ ಆಗಿದೆ. ಆದ್ದರಿಂದ ನೀವೇ ಹೋಗು ಅಂತ ಹೇಳಿದ್ರೆ ನಾನು ಹೋಗುವುದಿಲ್ಲ. ಹೋಗುವುದಿಲ್ಲ. ನನ್ನ ಮುದ್ದು, ನನಗೆ ಗೊತ್ತುಂಟು ನೀ ಖಂಡಿತ ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ನನಗೂ ಗೊತ್ತಿತ್ತು ಇಷ್ಟ ಆಗೇ ಆಗ್ತದೆ ಅಂತ. ಹೋಗುವುದಿಲ್ಲ ತಾನೇ? ಬಹಳ ಹೌದು. ನಮಗೊಂದು ಗೌರವ ಇಲ್ಲದೆ ಇದ್ರೆ, ಗೌರವ ಇಲ್ಲದೆ ಇದ್ದ ಸ್ಥಳದಲ್ಲಿ ಹೋಗ್ಬೇಕು ನಾವು. ಹೋಗಲೇಬಾರದು. ಆದ್ರೆ ಸ್ವಾಮಿ, ಒಂದು ಸಮಸ್ಯೆ. ಎಂತದ್ದು? ಹೋಗಬಾರದು ಸರಿ, ಆದರೆ ಈಗಾಗಲೇ ಹೋಗಿರುವಂತಹ ಮನಸ್ಸನ್ನ ಇಲ್ಲಿ ಕೇಂದ್ರೀಕರಿಸಿಕೊಳ್ಳಬೇಕು ಅಂತ ಆದರೆ ನೀವೇನು ಮಾಡ್ತೀರಿ? ಒಂದು ಕೆಲಸ ಮಾಡುವ. ಏನು? ತಿರುಗಾಟ ಮಾಡುವ. ತಿರುಗಾಟ ಮಾಡುವುದಾ? ಖಂಡಿತವಾಗಿ ಮಾಡುವ. ನಮ್ಮ ವಾಹನ ಗಟ್ಟಿ ಉಂಟು ಅಲ್ವಾ? ನಂದಿಯನ್ನ ಏರಿ ಹಾ ಬಾವ ಬರ್ತಾನೆ. ನಾವು ಇಷ್ಟ ಹೇಳಿದ್ದು ಕೇಳಿಸಿಕೊಂಡ್ರೆ ಸಾಕು, ಅವಾಗೆ ಬರ್ತಾನೆ. ಸ್ವಾಮಿ, ಎಲ್ಲಿಗೆ ತಿರುಗಾಟ ಮಾಡುವುದು? ಎಲ್ಲಿ ಬೇಕಾದ್ರೂ ತಿರುಗಾಟ ಮಾಡುವ. ಪ್ರಪಂಚ ಎಲ್ಲ ತಿರುಗಾಟ ಮಾಡುವ ಅಲ್ವಾ? ನಾನು ಹೇಳಿದ ಸ್ಥಳಕ್ಕೆ. ಹೌದೌದು. ಹಾಗಾದ್ರೆ ಯಾವ ಸ್ಥಳಕ್ಕೆ? ನಂದಿಯನ್ನ ಏರಿಕೊಂಡು ಆದಷ್ಟು ಬೇಗ ಪ್ರಾಚೀನ ಬರಿಗೆ. ನಿನಗೆ ಹೋಗಿ ಹೋಗಿ ಅದೇ ಸ್ಥಳ ನೆನಪಾಗುದು ಸಾಕು ನಿನಗೆ. ನನ್ನ ಮನಸ್ಸಲ್ಲೇ ಇದೆಯಲ್ಲ. ಈ ನಂದಿ ಬೇಡ. ನಂದಿ ಬಹುಶಃ ನವಿಲನ್ನು ಏರಿ ಹೋದ್ರು ಹಾಗೆ ಆಗುವುದಂತ. ಅಲ್ಲ, ಎಲ್ಲಿ ಹೋದ್ರು ತಿರುಗಾಟವೇ. ಈಗ ನಿನ್ನ ಮನಸ್ಸು ಸಮಾಧಾನ ಆಗಬೇಕಿದ್ರೆ ಎಂತ ಮಾಡುದಪ್ಪ? ಏನು ಮಾಡ್ತೀರಿ? ಸಮಯ ಕಳಿಬೇಕು ತಾನೆ. ಅಲ್ಲಿಗೆ ಹೋದಂತ ಮನಸ್ಸಿನ ಇಲ್ಲಿಗೆ ಬರಬೇಕು. ಹೌದು. ಒಂದು ಕೆಲಸ ಮಾಡ್ಲಾ? ಏನು? ಒಳ್ಳೆದೊಂದು ಕತೆ ಹೇಳ್ತೇನೆ. ಕತೆ ಹೇಳ್ತೀನಿ. ಒಂದೇ ಒಂದು ಕತೆ. ಒಂದೇ ಒಂದು ಕತೆ. ಕೊನೆಯಲ್ಲಿ ನೀವು ಉತ್ತರ ಕೊಟ್ಟರೆ ಸಾಕಾಗುತ್ತದೆ ನನಗೆ. ಸರಿ. ನಿನ್ನ ಮನಸ್ಸು ಇಲ್ಲಿಯೇ ಇರ್ತದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಕತೆ ಬೇರೆ ಎಂತದ್ದು ಅಲ್ಲ. ಊರಲ್ಲದ ಒಂದು ಊರು.
ಸರಿ ಕೇಳು, ಹೂ ಹಾಕು. ಊರಲ್ಲದ ಒಂದು ಊರು. ಎದುದೆ? ನೀವು ಹೊಟ್ಟೆ ಕಿಚ್ಚು ಹೂ ಹಾಕಿದಾಗ ನೀವೇ ಹೇಳಿದ್ದಲ್ವಾ ಹೂ ಹಾಕಬೇಕು ಅಂತ. ಊರಲ್ಲದ ಒಂದು ಊರು, ಆ ಊರಿಗೆ ಒಬ್ಬ ರಾಜ. ಆ ರಾಜನ ಹೆಸರಿಲ್ಲ. ರಾಜನ ಹೆಸರಿಲ್ಲ. ಅವನಿಗೆ ಒಬ್ಬಳು ಹೆಂಡತಿ, ಅವಳ ಹೆಸರು ಹುಸಿದೇವಿ. ಹುಸಿದೇವಿ. ಇದು ಯಾವ ರೀತಿ ಹೆಸರು, ಯಾವ ರೀತಿ ಕಥೆ? ಹೇಳಿದ್ ಬರೀ ಹೂ ಹಾಕು ನೀನು, ಈ ಮಾತಾಡಬೇಡ ನೀನು. ಆಮೇಲೆ ಊರಿನ ಒಳಿತಿಗಾಗಿ ಆ ಮಹಾರಾಜ 3 ಕೆರೆಯನ್ನು ತೋಡಿಸಿದ. 2 ಬಾವಿಯಲ್ಲಿ ನೀರಿಲ್ಲ, ಒಂದು ಹೊಟ್ಟು. ಆ ಕೆರೆಯ ನೀರನ್ನು ಕುಡಿಯುವುದಕ್ಕೆ 3 ಹಸುಗಳು ಬಂದವು, 2 ಗೊಟ್ಟು, 1 ಕರು ಹಾಕಲಿಲ್ಲ. ಆಮೇಲೆ ಆ 3 ದನಗಳನ್ನು ಹುಡುಕಿಕೊಂಡು 3 ಗೋಪಾಲಕರು ಬಂದರು. ಇಬ್ಬರಿಗೆ ಕಣ್ಣು ಕಾಣುವುದಿಲ್ಲ, ಒಬ್ಬ ಕುರುಡ. ಆಮೇಲೆ ಅವರು 3 ಅಡುಗೆ ಮಾಡುವುದಕ್ಕೆ ಪಾತ್ರೆಯನ್ನು ತಂದರು, 3 ಪಾತ್ರೆಯನ್ನು ತಂದರು. 2ಕ್ಕೆ ತಳ ಇಲ್ಲ, ಮತ್ತೊಂದಕ್ಕೆ ತೂತು ಬಿದ್ದಿದೆ. ಆ ಪಾತ್ರೆಯಲ್ಲಿ ಅಡುಗೆ ಮಾಡುವುದಕ್ಕೆ ತೊಡಗಿದರು. 2ರಲ್ಲಿ ಬೇಲಿಲ್ಲ, ಮತ್ತೊಂದರಲ್ಲಿ ಮುಗುಳಕ್ಕಿ. ಹೇಗೆ ಹೇಗೆ ಕಥೆ ಹೇಗೆ? ಅಡುಗೆ ಇಷ್ಟೊತ್ತಿಗೆ ನನ್ನ ಅಪ್ಪನ ಮನೆಯಲ್ಲಿ ಅಡುಗೆ ಎಲ್ಲ ಸಿದ್ಧ ಆಗಿದೆಯೋ, ಎಲ್ಲರೂ ಬಂದು ಸೇರಿದ್ದಾರೋ ಏನೋ, ನನ್ನ ಅಕ್ಕಂದಿರು, ಬಾಂಧವರು, ಬಂಧುಗಳು ಎಲ್ಲರೂ ಕೂಡಿಕೊಂಡಿದ್ದಾರೋ ಏನೋ ಸ್ವಾಮಿ. ಅವರೆಲ್ಲ ಸೇರಿರ್ತಾರೆ ಸ್ವಾಮಿ. ನಾನು ಅಲ್ಲಿಗೆ ಹೋಗಲೇಬೇಕು. ಬೇಡ ಗೌರಿ, ನಾನು ಹೋಗಲೇಬೇಕು. ಹೋಗುದು ಬೇಡ. ನಾನು ಹೋಗಲೇಬೇಕು. ಹೋಗಬೇಕಾ? ಹಲವು ಪರಿಯಲಿ ಕಾಂತೆ, ಹಲವು ಪರಿಯಲಿ ಕಾಂತೆ, ನಿಜ ಕಾದಲಗೆ ಕರುಣವದು. ಚಿತ್ತವನೊಲಿಸಲಾರದೆ, ಚಿತ್ತವ ಒಲಿಸಲಾರದೆ, ಬಂಧು ದರ್ಶನ ಪಾರವಶ್ಯದಲ್ಲಿ, ಚಿತ್ತವನೊಲಿಸಲಾರದೆ, ಬಂಧು ದರ್ಶನ ಪಾರವಶ್ಯದಲ್ಲಿ. ಒಮ್ಮೆ ದಾಕ್ಷಾಯಿಣಿ ಹೋಗಿ ಬಾ ಅಂತ ಹೇಳಿದರೆ ನಲಿಯುತ್ತಾ ಹೋಗುತ್ತೇನೆ ಪ್ರಭು. ಇಲ್ಲದೆ ಹೋದರೆ ಕಣ್ಣೀರ ಕಡಲಾಗಿ ಹರಿದು ಹೋಗುತ್ತೇನೆ ಪ್ರಭು. ಕಣ್ಣೀರ ಕಡಲಾಗಿ ಹರಿದು ಹೋಗುತ್ತೇನೆ. ಒಮ್ಮೆ ದಾಕ್ಷಾಯಿಣಿ ಹೋಗಿ ಬಾ ಅಂತ ನಿಲಯವನೋ ಪರವಂಟಳು, ಬಂಧು ದರ್ಶನ ಪಾರವಶ್ಯದಲ್ಲಿ, ನಿಲಯವನು ಪರವಂಟಳು, ನಿಲಯವನು ಪರವಂಟಳಂಗದೆ, ಬಂದು ದರ್ಶನ ಪಾರವಶ್ಯದಿ, ನಿಲಯವನು ಪರವಂಟಳು,
ವಿಪರೀತವಾಗುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ವೇ ಇಲ್ಲ. ಗಂಡನ ಮನೆಯಿಂದ ಹೆಣ್ಣೊಬ್ಬಳು ತವರ ಮನೆಗೆ ಹೋಗುವಾಗ ಒಂಟಿಯಾಗಿ ಹೋಗುತ್ತಾಳೆ ಎನ್ನುವ ಹಾಗಿದ್ರೆ ಗಂಡನಿಂದ ಅವಳಿಗೆ ಸರಿಯಾದ ಶೈತ್ಯೋಪಚಾರ ಸಿಗಲಿಲ್ಲ ಎನ್ನುವ ಹಾಗೆ ಅರ್ಥ ಆಗುವುದಿಲ್ಲವೇ? ತವರು ಮನೆಯವರು ತನ್ನ ಮಗಳು ಸರ್ವ ಸಂಪತ್ತಿನಿಂದ ಕೂಡಿ ಬರಬೇಕು, ಗಂಡನ ಜೊತೆಯಲ್ಲಿ ಬರಬೇಕು ಎನ್ನುವ ಹಾಗೆ ಭಾವಿಸ್ತಾರೆ. ದಟ್ಟ ದರಿದ್ರಳ ತೆರದಿ ಹೋಗಬೇಕಾದಂತಹ ಸಂದಿಗ್ಧ ಸ್ಥಿತಿ ಬಂತಲ್ಲ. ಹಾಗಾದ್ರೆ ಪರಶುವನ ಮಡದಿಯಾದಂತಹ ಈಕೆ ಒಬ್ಬಳೇ ಹೋಗುವುದು ಸೂಕ್ತ ಅಲ್ವಲ್ಲ? ಯಾರಲ್ಲಿ ಪ್ರಮತಾದ ಗಣಗಳು ಮಗನಿಗೆ ಬೇಕಾದಷ್ಟು ಆಭೂಷಣ ತೊಡಿಸಿ ವಿಶೇಷವಾದಂತಹ ರಥದ ಮೇಲೆ ಅವಳನ್ನು ಕುಳ್ಳಿರಿಸಿಕೊಂಡು ಕರೆದುಕೊಂಡು ಹೋಗಿ इंद्राय स्वाहा अग्नये स्वाहा यमाय स्वाहा निररते स्वाहा वरुणाय स्वाहा वायवे स्वाहा कुबेराय स्वाहा ईशानाय स्वाहा. ಎಂತಹ ರಮಣೀಯವಾದಂತಹ ದೃಶ್ಯವನ್ನು ನೋಡ್ತಾ ಇದ್ದೇನೆ. ಎಲ್ಲೆಡೆಯೂ ವೇದ ಮಂತ್ರಗಳ ಘೋಷ ಕಿವಿಗೆ ಅಪ್ಪಳಿಸುತ್ತಾ ಇದೆ. ಆಹಾ, ಇದೆಲ್ಲದರ ನಡುವೆ ನನ್ನ ತಂದೆ ತಾಯಿಯರು ಶೋಭಾಯಮಾನವಾಗಿ ವಿರಾಜಿಸ್ತಾ ಇದ್ದಾರೆ. ಅಪ್ಪ, ಅಕ್ಕ, ಭಾವ, ಇದೇನಿದು? ಇದಂತಹ ವಿಪರ್ಯಾಸ. ನನ್ನವರನ್ನೆಲ್ಲ ನೋಡಬೇಕು, ಅವರೊಂದಿಗೆ ಸಂಭ್ರಮಿಸಬೇಕು ಎನ್ನುವ ಹಾಗೆ ಇಲ್ಲಿವರೆಗೆ ಓಡೋಡಿ ಬಂದೆ. ತಂದೆಯ ಕಾಲಿಗೆರಗಿದರೆ ತಂದೆಯವರು ಮುಖವನ್ನು ತಿರುಗಿಸ್ತಾ ಇದ್ದಾರೆ. ತಾಯಿಯ ಕಾಲಿಗೆರಗಿದರೆ ತಂದೆಯ ಯಾವುದೋ ಒಂದು ಸಂಜ್ಞೆಯನ್ನು ಮಾಡಿದಾಗ ತಾಯಿಯವರು ತಲೆಯನ್ನು ತಗ್ಗಿಸಿದರು. ನನ್ನ ಬಂಧು ಬಾಂಧವರು ಯಾರು ನನ್ನಲ್ಲಿ ಮಾತನಾಡುತ್ತಾ ಇಲ್ಲ. ತಲೆಯನ್ನು ತಗ್ಗಿಸಿ ನಲನೋಟಕರಾಗಿ ಸಾಗುತ್ತಾ ಇದ್ದಾರೆ. ಏನಿದು? ಯಾಕೆ ಹೀಗೆ? ಇರಲಿ, ವ್ಯರ್ಥ ಪ್ರಲಾಪವಾದೀತು ಹೊರತಾಗಿ ಇದಕ್ಕೆಲ್ಲ ಉತ್ತರ ನನ್ನಲ್ಲಿ ಇಲ್ಲ. ನಾನು ಬಂದಿರುವುದು ಯಾಕೆ? ಇಲ್ಲಿಯ ಸಂಭ್ರಮವನ್ನು ಸಂಭ್ರಮಿಸಲಿಕ್ಕಲ್ಲವೇ? ಯಾಗದ ಸೊಬಗನ್ನು ನೋಡ್ಲಿಕ್ಕಲ್ಲವೇ? ಅದನ್ನ ಕಣ್ ತುಂಬಿಕೊಳ್ತೇನಂತೆ. इंद्राय स्वाहा यागद सभगीक्षिषे अग्नये स्वाहा यागद सभगीक्षिषे यमाय स्वाहा यागद सभगीक्षिषे निररुतिये स्वाहा वरुणाय स्वाहा यागद वायवे स्वाहा यागद सभगीक्षिषे कुबेराय स्वाहा यागद सभगीक्षिषे ईशान ಪಪರಿಯನು ಕಂಡು ತೂಗುತ್ತಲಿ ಶಿರವನು ಏತಕ್ಕೆ ಬಂದೆನು ದಾನಿ ಪಾತಗಿ ಮಾಡುವ ಯಜ್ಞಗೆ
ನೊಂದರಿಯದೆ ಬಂದೀತರನಾದುದಲ ಯಜ್ಞದ ರೀತಿಯ ನೊಂದರಿಯದೆ ಬಂದೀತರನಾದುದಲ ಯಾಕೆ ಬಂದೆ ನಾನಿಲ್ಲಿ, ಯಾಕೆ ಬಂದೆ? ಪ್ರಪಂಚದಲ್ಲಿ ಶಿವನಿಗೆ ಹವಿಸ್ಸನ್ನು ಕೊಡದೆ ಮಾಡುವಂತಹ ಯಾಗ ಅದಂತೂ ಯಾಗವೇ. ಪಾತಕಿ, ನನ್ನಪ್ಪ ಪಾತಕಿಯಾಗಿ ಬಿಟ್ಟರಲ್ಲ, ಪಾತಕಿಯಾಗಿ ಬಿಟ್ಟರಲ್ಲ. ಇಂತಹ ಹೇಯ ಕೃತುವಿಗೆ ಬಂದು ನಾನು ಪಾಪಿಯಾಗಿ ಬಿಟ್ಟರಲ್ಲ, ನಾನು ಪಾಪಿಯಾಗಿ ಬಿಟ್ಟರಲ್ಲ. ನನ್ನವರು ಹೇಳಿದರು, ಸಾರಿ ಸಾರಿ ಹೇಳಿದರು. ಹೋಗದಿರಿಂದಿಲಿ ಹೋದರೆ ಆಗುವುದೀ ಪರಿ ಹೋಗದಿರಿಂದಿಲಿ ಹೋದರೆ ಆಗುವುದೀ ಪರಿಯಂದು ಎರುದಾಗಲಿ ಪತಿಗಳು ಬೀಳುತ್ತ ನೀಗಿ ಬಂದೆನರೋ ಏತಕ್ಕೆ ಬಂದೆನೋ ನಾನಿ ಪಾತಕಿ ಮಾಡುವ ಯಜ್ಞಕ್ಕೆ ದಾಕ್ಷಾಯಿಣಿ, ಹೋಗಬೇಡ ಹೋಗಬೇಡ ಹೋಗಬೇಡ. ಹೋಗಿದ್ದೆ ಹೌದು ಅಂತಾದರೆ ಅವಮಾನ ಎನ್ನುವುದು ಕಟ್ಟಿಟ್ಟ ಬುದ್ಧಿ ಎಂದು ನನ್ನವರು ಸಾರಿ ಸಾರಿ ಒತ್ತಿ ಒತ್ತಿ ಮತ್ತೆ ಮತ್ತೆ ಹೇಳಿದರು. ಅವರ ಮಾತನ್ನು ಧಿಕ್ಕರಿಸಿ ನಾನು ಹೋಗುವವಳೇ ಎಂದು ಹಠ ತೊಟ್ಟು ಇಲ್ಲಿಯವರೆಗಾಗಿ ಬಂದರಲ್ಲ. ಇಷ್ಟಾಗಬೇಕಿತ್ತು, ಈ ಶಿವಗೆ ಇಷ್ಟ ಆಗಬೇಕಿತ್ತು. ಏನೆಂದು ಹೇಳಲಿ? ನನ್ನವರು ಕೇಳಿದರೆ ಯಾಗ ಹೇಗಾಯಿತು ಶಿವೇ ಎಂದು ಕೇಳಿದರೆ ನಾನೇನನ್ನು ಉತ್ತರಿಸಲಿ? ಆದ್ದರಿಂದ ನಾನು ನನ್ನ ರಮಣನಿಗೆ ಮತ್ತೆ ಮುಖ ತೋರಿಸಲಾರೆ, ಮತ್ತೆ ಮುಖ ತೋರಿಸಲಾರೆ. ಇಲ್ಲಿಯೇ ಉಳಿದುಕೊಳ್ಳಲೆ, ಇಲ್ಲಿಯೇ ಇರಲೇ. ಛೀ! ಇಂತಹ ಪಾತಕದ ಕಾರ್ಯವನ್ನ ಮಾಡಿದ ಈ ಸ್ಥಳದಲ್ಲಿ ನಾನು ಉಳಿಯಲು ಸಾಧ್ಯವೇ? ಅತ್ತ ಹೋಗಲಾರೆ, ಇತ್ತ ಉಳಿಯಲಾರೆ, ಇತ್ತ ಉಳಿಯಲಾರೆ, ಅಲ್ಲಿ ಹೋಗಲಾರೆ. ಏನು ಮಾಡಲಿ? ಸರಿ ಸರಿ, ದುಷ್ಟ ಕೃತುವಿನಲ್ಲಿ ಭಾಗಿಯಾಗಿ ಪಾಪಿಯಾದ ನನಗೆ ಈ ದೇಹತ್ಯಾಗವನ್ನು ಮಾಡಿ ನಗಲು ಉಕ್ಕಿದ ಉಗಿಡಿಯ ಉಕ್ಕಿದ ಉಗಿಡಿ ಕಂಗೊಳಲಿ ನೋಡಿ ಪ್ರಳಯಾರ್ಕ ಶಿವನು ಜ್ವಲಿಸಿ ಪುರಗಳನ್ನು ತಂದೆಗೆ ಬೇಡಗಳು ಕ್ಷಣವೇ ಪರಮಾತ್ಮನಾದ ಶಿವನಲ್ಲಿ ಹಾಗೆ ತನವೇ? ಶಿವನಿಲ್ಲದ ಯಾಗ ಇದೊಂದು ಯಾಗವೇ? ಬಿಟ್ಟಾರೆ, ನನ್ನವರು ಬಿಟ್ಟಾರೆ. ಮೃತ್ಯುವಿಗೆ ಮೃತ್ಯು, ಅಂತಕರಿಗೆ ಅಂತಕ, ಕಾಲಾಂತಕ. ನನ್ನವರು ನೆನಪಿಟ್ಟುಕೋ, ನೆನಪಿಟ್ಟುಕೋ. ನನ್ನನ್ನ ಸುಮನಸರೇ ಅನುಮೋದಿಸಿದ್ದಾರೆ. ಜಾಗ್ರತೆ. ಸುಮನಸರೇ ಮಾಡುವ
ಮಾಡಿ ನನ್ನವರ ಕಾಲ ಬುಡಕ್ಕೆ ಬೀಳುವ ಇವರು. ಅದೇ ಶಿವನ ಸತಿಗೆ ಇಂದು ಅವಮಾನ ಆಗುತ್ತಾ ಇರುವಾಗ ಕೈ ತಟ್ಟಿ ನಗುತ್ತಾರೆ, ಕೈ ತಟ್ಟಿ ನಗುತ್ತಾರೆ. ತಟ್ಟಿರುವ ನಿಮ್ಮ ಕರಗಳನ್ನು ಕತ್ತರಿಸಿ ಯಾರು ಜಾಗೃತ ಇಲ್ಲದರೋ. ಇಷ್ಟು ಮಾತಾಡುವ ಈ ದೇಹ ನನ್ನಿಂದ ಸಾಕು ಸಾಕು ಇನ್ನೊಂದು ಜನ್ಮದಲ್ಲಿ ಮತ್ತೆ ಪರಶಿವನನ್ನೇ ಸೇರಿಕೊಳ್ಳುವವಳು. ಈ ಶಿವೆ ಜಗದಗಿಸುತ್ತಾ ಇರುವಂತಹ ಅಗ್ನಿ ಸುಡಬೇಡ ಇವಳನ್ನು. ನಿನ್ನ ಅಗ್ನಿ ಯಾರಿಗೆ ಬೇಕೋ ನಿನ್ನ ಅಗ್ನಿ? ಯಾರಿಗೆ ಬೇಕೋ ನಿನ್ನ ಅಗ್ನಿ? ನೀನು ಕೊಡುತ್ತಾ ಇರುವಂತಹ ಹವಿಸ್ಸಿಗೆ ತನ್ನ 7 ನಾಲಿಗೆಗಳನ್ನು ಚಾಚಿ ದೇಹಿ 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 ಎಂದು ಎಂಜಲ ನನ್ನ ಈ ಅಗ್ನಿಗೆ ಈ ಶಿವೆಯನ್ನ ಮುಟ್ಟುವ ಯೋಗ್ಯತೆ ಉಂಟೇನೋ? ಯೋಗ್ಯತೆ ಉಂಟೇನೋ? ಬೇಡ, ಅಗತ್ಯವಿಲ್ಲ, ಅನಿವಾರ್ಯವಿಲ್ಲ. ಅನವರತವು ಪರಶಿವನನ್ನ ಪೂಜಿಸಿದ ಸಲುವಾಗಿ ನನ್ನಲ್ಲಿಯೇ ಸುಪ್ತವಾಗಿರುವಂತಹ ಯೋಗಾಗ್ನಿ ಇದೆ. ಬ್ರಹ್ಮರಂಧ್ರದಿಂದ ಸ್ಫೋಟಿಸಿಕೊಂಡು ಹೊಲಸಾದ ದೇಹಕ್ಕೆ ಮುಕ್ತಿಯನ್ನ ಕೊಡುತ್ತೇನೆ. ದಕ್ಷನ ಮಗಳು ದಾಕ್ಷಾಯಿಣಿ ಸತ್ತು ಹೋಗುತ್ತಾಳೆ, ಸತ್ತು ಹೋಗುತ್ತಾಳೆ, ಸತ್ತು ಹೋಗುತ್ತಾಳೆ. ಕೈ ತಟ್ಟಿ ನಗುತ್ತೀರಾ? ಕೈ ತಟ್ಟಿ ನಗುತ್ತೀರಾ? ನಗೆ ನಗೆ ನಗೆ. ಪಾವಗನನು ನಿಜಾಂಗದಿ ಧರಿಸಿ ಪಾವಗನನು ನಿಜಾಂಗದಿ ಧರಿಸಿ ಯೋಗಾಗ್ನಿಯಲ್ಲಿ ಪಾವಗನನು ನಿಜಾಂಗದಿ ಧರಿಸಿ ಮದನಾರಿಯ ಪ್ರಳಯದ ಸಿಟ್ಟು ಮದನಾರಿಯ ಪ್ರಳಯದ ಸಿಟ್ಟು ತೆಗೆದು ಜಗಮೂರನ್ನು ಸುಡ ಬಗೆದು ಆರಾಧರಾಡುತ್ತಾ ಇದ್ದಾರೆ. ನಿನ್ನ ಒಡೆದೇವತ ದಾಕ್ಷಾಯಿಣಿ ದಹಿಸಿ ಹೋದಳು, ದಹಿಸಿ ಹೋದಳು, ದಹಿಸಿ ಹೋದಳು ಎನ್ನುವ ಹಾಗೆ ಕೆಂಡವೇ ಆಗಲಿ. ಲೋಗ ಕೆಂಡವೇ
ಎನ್ನುವ ಹಾಗೆ ತಿಳಿಸಿದರೆ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸುತ್ತೇನೆ. ಬಾರೆಲ್ಲ ಮರೆಯದೆ ಬಾರೋ ವೀರಾವೇಶದಿಂದ ಹುಟ್ಟಿ ಬಂದ ಎಲ್ಲ ಮಗನೇ. ಹೌದು, ಆದ್ದರಿಂದ ನೀನು ವೀರಭದ್ರ ಎನ್ನುವ ಹಾಗೆ ನಾನು ಕರೆಯುತ್ತಾ ಇದ್ದೇನೆ. ಧನ್ಯೋಸ್ಮಿ. ಹುಟ್ಟಿ ಬಂದವನೇ ಏನಾಗಬೇಕು ಎನ್ನುವ ಹಾಗೆ ಹೇಳುವುದಕ್ಕೆ ತೊಡಗಿದೆಯಲ್ಲ. ಹೌದು ಮಗನೇ, ಏನು ನೀವು ಮಾಡಬೇಕಾದದ್ದೇನು ಗೊತ್ತಾ? ಏನು ಮಾಡಬೇಕು? ದಕ್ಷಾಧ್ವರದಲ್ಲಿ ದಹಿಸಿ ಹೋದಳು. ಅದಕ್ಕೆ ಕಾರಣಕರ್ತನಾದಂತಹ ದಕ್ಷನನ್ನು ಕೊಲ್ಲಬೇಕು. ಮಾತ್ರ ಅಲ್ಲ, ಯಾರ್ಯಾರು ನಗೆಯಾಡಿದ್ದಾರೋ ಹಲ್ಲವನ್ನು ಅನುಭವಿಸಿದಾರೋ ಅವರ ಹಲ್ಲುಗಳನ್ನ ಕಳಚೋ. ದಕ್ಷನ ತಲೆ ಕಡಿ ಎನ್ನುವ ಹಾಗೆ ಆಜ್ಞೆ ಮಾಡಿದ್ದೀರಲ್ಲ. ಹೌದು ಮಗನೇ, ಒಪ್ಪಿದ್ದೇನೆ. ಒಳ್ಳೇದು. ಆದರೆ ಆ ದಕ್ಷ ಇರುವಂತಹ ಸ್ಥಳ ನನಗೆ ತಿಳಿದಿಲ್ಲ. ಪ್ರಾಚೀನ ಬರ್ಹಿ. ಪ್ರಾಚೀನ ಬರ್ಹಿ ಈಗಲೂ ಅಲ್ಲಿ ಐತಾನ? ಅಲ್ಲಿ ಐತಾನೆ. ಹೌದು. ಅಲ್ಲಿಯವರೆಗಾಗಿ ಹೋಗಿ ತಲೆಯನ್ನು ತುಂಡರಿಸು ತುಂಡರಿಸು ತುಂಡರಿಸು. ಆಗಲಿ ಅಂತ.
ಒಳ್ಳೆಯ ಕಾರ್ಯವನ್ನ ಹಾಳು ಮಾಡಿದತ್ತ ನಿನ್ನನ್ನು ಸುಮ್ಮನೆ ಬಿಡ್ತಾನೆ ಅಂತ ಭಾವಿಸಿದ್ಯಾ? ಮುಂಡ ಮುಂಡವನ್ನ ದಿಕ್ಪಾಲಕರಲ್ಲಿ ಒಬ್ಬನಾದವನನ್ನ ತಂದೆ, ಅವನನ್ನ ಬಿಟ್ಟು ಯಾಗ ಮಾಡುತ್ತಾ ಇದ್ದೀರಾ. ಅಲ್ಲ, ಅವ ಮಾಡುವ ಯಾಗಕ್ಕೆ ನೀವು ಸಹಾಯಕರಾಗಿದ್ದೀರಿ ಅಂತಾದ್ರೆ ಖಂಡಿತ ಶಾಲೆಯಿಂದ ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ, ಎಲ್ಲವನ್ನ ಹಾಳು ಮಾಡ್ತಾ ಇದ್ಯಲ್ಲ. ಯಾರು ನೀನು? ಯಾಕೆ ಹೀಗೆ ಮಾಡ್ತಿದ್ದಿ? ಯಜ್ಞದ ಹವಿರ್ಭಾಗವನ್ನ ಕೊಡದೆ ಮಾಡುತ್ತಾ ಇದ್ದೀರಿ ಯಾಗವನ್ನ. ಯಾರ ನಿನ್ನಪ್ಪ? ನನ್ನಪ್ಪ ಈಶಾ. ಅಮ್ಮನೆಯಲ್ಲೇ ಹುಟ್ಟುಕೊಂಡವನೇ ನೀನು? ಹೌದು. ಹಾಗೆ ಹುಟ್ಟುವುದಕ್ಕೆ ಕಾರಣ ಏನು? ನೀನು. ನಾನು ಯಾಕೆ? ನಿನ್ನನ್ನ ತೆಗೆಯುವ ಸಲುವಾಗಿ ನನ್ನ ಸೃಷ್ಟಿ. ಯಾರು ಯಾರನ್ನ ತೆಗಿತಾರೆ ನೋಡೋಣ. ತಂದೆಯಿಂದ ಆಜ್ಞೆಯನ್ನು ಪಡೆದು ಬಂದವ ನಾನು. ಈಗ ದಕ್ಷನ ತಲೆಯನ್ನ ಕಡಿದು ಚೆಲ್ಲಿದ್ದೇನೆ. ನನ್ನ ಕೈಯಲ್ಲಿ ಹಿಡಿದಿದ್ದೇನೆ ಆತನ ತಲೆಯನ್ನ. ಕಾಣುತ್ತಾ ಇರುವಂತಹ ಈ ಹೋಮಕುಂಡದಲ್ಲಿ ಅದನ್ನ ಹೋಮಿಸಿ ಬಿಡ್ತೇನೆ. ಈ ಸಂತೋಷದ ವಾರ್ತೆಯನ್ನ ತಂದೆಯವರಿಗೆ ಹೇಳ್ತೇನೆ.
ಅಂತಾದ್ರೆ ಲೋಕ ಪ್ರಳಯವೇ ದಕ್ಷನ ರುಂಡವನ್ನು ಛೇದಿಸಿ ಅಗ್ನಿಕುಂಡಕ್ಕೆ ಸಮರ್ಪಣೆ ಮಾಡಿದ್ದಾನೆ. ಯಜ್ಞ ಎನ್ನುವುದು ಅರ್ಧದಲ್ಲಿ ನಿಂತಿದೆ, ಹಾಳಾಗಿದೆ. ಹೀಗಾಯಿತು ಅಂತಾದ್ರೆ ಲೋಕದಲ್ಲಿ ನಾಳೆ ಪ್ರಳಯ ಆಗುವುದಕ್ಕೆ ಸಾಧ್ಯತೆ ಉಂಟು. ಹಾಗಾದ್ರೆ ಇದಕ್ಕೆ ಪರಿಹಾರವನ್ನ ಸೂಚಿಸುವವರು ಯಾರು? ನೀನೆಲ್ಲದೆ ಇನ್ಯಾರು ದೇವರೇ? ಹಾಗಾಗಿ ಇದಕ್ಕೊಂದು ಪರಿಹಾರವನ್ನು ಕೊಡಬೇಕು ಎನ್ನುವಾಗ ಯಜ್ಞ ಸಮಾಪ್ತಿ ಆಗಬೇಕು ಅಂತಾದ್ರೆ ಆಡಿನ ಶಿರವನ್ನು ಜೋಡಿಸಿ ದಕ್ಷನ ಆಡಿನ ಶಿರವನ್ನು ಜೋಡಿಸಿ ದಕ್ಷನ ಗಾಢದಿಂದ ಎಬ್ಬಿಸಲು ಕೂಡಿ ಸಮಸ್ತ ದೇವರ ಕಡು ಋಷಿಗಳು ಮಾಡಿದ ಯಜ್ಞವನ್ನು ದೇವರಾಜು, ಯಜ್ಞ ಸಮಾಪ್ತಿ ಆಗದ ಹೊರತು ಲೋಕಕ್ಕೆ ಕ್ಷೇಮ ಉಂಟಾಗುವುದಿಲ್ಲ. ಹಾಗಾದ್ರೆ ಈಗಾಗಲೇ ದಕ್ಷ ತನ್ನ ರುಂಡವನ್ನೇ ಕಳೆದುಕೊಂಡಿದ್ದಾನೆ. ಆತ ಮತ್ತ ಬದುಕಬೇಕಾಗುತ್ತದೆ. ಆ ಬದುಕಿದರೆ ಮಾತ್ರ ಯಜ್ಞ ಸಾಂಗವಾಗಿ ಸಾಗಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾದ್ರೆ ಏನು ಮಾಡುವುದು? ಬದುಕಬೇಕು ಅಂತ ಆದ್ರೆ ಒಂದು ಆಡಿನ ತಲೆಯನ್ನು ಕತ್ತರಿಸಿ ತಂದು ಅವನ ಮುಂಡಕ್ಕೆ ಜೋಡಿಸಿ ಮತ್ತೆ ಬದುಕಿಸೋಣ. ಭೂರಿ ಪ್ರಕಾಶದಲ್ಲಿ ನೋಡಿದ್ಯಾ? ಈಗ ಮೇ 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 ಎನ್ನುವ ಹಾಗೆ ಹೇಳ್ತಾ ಇದ್ದಾನೆ. ಅಹಂಕಾರ ಯಾವತ್ತೂ ಯಾರಿಗೂ ಒಳ್ಳೆಯದಲ್ಲವೇ ಅಲ್ಲ. ಆದರೂ ಈಗ ರುಂಡವನ್ನು ಕಳೆದುಕೊಂಡು ಬಳಿಕ ಬುದ್ಧಿ ಬಂತ ಇಲ್ವೋ? ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಸೇರಿಕೊಂಡು ಆ ಯಜ್ಞೇಶ್ವರನನ್ನು ಪೂಜಿಸೋಣ. ಜನವೇ ಮೈದೋ ಚಾರು ಕುಂಡಲಹಾರ ಪದಕದಿ ನೆರವಾದಿ ಚಾರು ಕುಂಡಲಹಾರ ಪದಕದಿ ನೆರವಾದಿ ನಾರಾಯಣನ ಮೋತಿಯೋ ಮೆರವಾದಿ ನಾರಾಯಣನ ಮೂರ್ತಿಯೋ ಯಜ್ಞದ ಪೂರ್ಣಾಹುತಿಗೆ ಮೆಚ್ಚಿ ಯಜ್ಞ ನಾರಾಯಣನಾದ ನಾನೇ ಅಗ್ನಿಕುಂಡದಿಂದ ಮೇಲೆದ್ದು ಬಂದಿದ್ದೇನೆ. ಸಂತೋಷ ಆಯಿತು ಸ್ವಾಮಿ. ದಕ್ಷನ ದೇಹಕ್ಕೆ ಆಡಿನ ಶಿರವನ್ನ ಜೋಡಿಸಿದ್ದೀರಿ. ಹಾಗಾದರೆ ದಕ್ಷನನ್ನ ಉದ್ದೇಶಿಸಿ ಪ್ರಪಂಚ ಮುಖಕ್ಕೆ ಎರಡು ಮಾತುಗಳನ್ನು ನಾನು ಆಡಬೇಕು. ದಕ್ಷ ಹರನ ನಿಂದಿಸಿ ತನಗೆ ಮಾಡ್ಪ ಹರನ ನಿಂದಿಸಿ ತನಗೆ ಮಾಡ್ಪಧ್ವರ ಸಮಗ್ರವನೊಲ್ಲೆ ತನಗೆ ಮಾಡ್ಪಧ್ವರ ಸಮಗ್ರವನೊಲ್ಲೆ ಎನಗೆ ಸುರರು ಅಂಗೋಪಂಗವೆಂಬುದ ಅರಿತು ಪೂಜೆ ಪೂದೆಲ್ಲರೂ ಎನಗೆ ಸುರರು ಅಂಗೋಪಂಗವೆಂಬುದ ಸುರರು ಅಂಗೋಪಂಗವೆಂಬುದ ಅರಿತು ಪೂಜೆ ಪೂದೆಲ್ಲರೂ ಪ್ರಪಂಚ ಮುಖಕ್ಕೆ ನಿನ್ನಂತವ ಮಾಡಬೇಕಾದಂತಹ ಕಾರ್ಯ ಯಾವುದಾಗಿತ್ತು? ನೀನು ಯಾವುದನ್ನ ಮಾಡಿದೆ ಎನ್ನುವುದನ್ನು ಅರಿತುಕೋ. ಕೇವಲ ನಮ್ಮಲ್ಲಿರುವ ಜ್ಞಾನದ ಬಗ್ಗೆ ಅಹಂಕಾರ ಇದ್ದರೆ ಆಗುವುದಿಲ್ಲ. ನಮ್ಮೊಳಗಿರುವ ಅಹಂಕಾರದ ಬಗೆಗಾಗಿಯೂ ನಮಗೆ ಜ್ಞಾನ ಇರಬೇಕು. ಆಗ ಮಾತ್ರ ಪ್ರಪಂಚದಲ್ಲಿ ನಮ್ಮ ಜೀವನಕ್ಕೆ ಸಾರ್ಥಕತೆ ಎನ್ನುವುದು ದೊರಕುತ್ತದೆ. ಕೇವಲ ತಾನು ತಾನು ಎನ್ನುವುದಾಗಿ ಬೀಗುವುದರಿಂದ ಯಾವುದೂ ದೊರಕುವುದಿಲ್ಲ. ಯಾರು ವಿಶ್ವಾತ್ಮಕ ವಿಶ್ವಚೇತನ ಶಕ್ತಿಗೆ ಬಾಗುತ್ತಾರೋ ಅವ ನಿಜವಾಗಿ ಪ್ರಪಂಚದಲ್ಲಿ ಉದ್ಧರಿಸಲ್ಪಡ್ತಾನೆ. ನೀನು ಏನು ಕಾರ್ಯವನ್ನು ಮಾಡಿದೆ ನೆನಪು ಮಾಡಿಕೊ ಒಮ್ಮೆ. ನಿರೀಶ್ವರ ಯಾಗವನ್ನು ಮಾಡುವುದಕ್ಕೆ ಹೊರಟೆ, ಅದು ಸಾಧ್ಯವಾದೀತ ಪ್ರಪಂಚದಲ್ಲಿ. ತಾಮಸಿ ಗುಣಯುಕ್ತ ಎನ್ನುವುದಾಗಿ ಆಡಿದೆ. ಆದರೆ
ಸಮಸ್ತ ಕತ್ತಲೆಯನ್ನು ತನ್ನ ಅಧೀನದಲ್ಲಿ ಅವ ಇಟ್ಟುಕೊಂಡವ ಎನ್ನುವುದರ ಅರ್ಥ ತಾಮಸ ಗುಣಯುಕ್ತ ಎನ್ನುವುದರ ಅರ್ಥ. ದಕ್ಷ, ಇಷ್ಟು ಹೊತ್ತಿನ ತನಕ ನೀನು ಮಾಡಿದ ಕಾರ್ಯ ಎಲ್ಲವೂ ಜಲದಲ್ಲಿ ಮಾಡಿದ ಹೋಮದಂತೆ ಆಯಿತು. ಆದರೆ ನಿನ್ನ ದೇಹಕ್ಕೆ ಆಡಿನ ಶಿರವನ್ನು ಜೋಡಿಸಿದಾಗ ನೀನು ಕ್ಷಮೆ ಕ್ಷಮೆ ಎನ್ನುವುದಾಗಿ ಮಂತ್ರವೊಂದನ್ನು ಉಚ್ಚಾರ ಮಾಡುವುದಕ್ಕೆ ಪ್ರಾರಂಭಿಸಿದೆ. ಪ್ರಪಂಚ ಮುಖಕ್ಕೆ ಈಶನನ್ನು ಭಜಿಸುವುದಕ್ಕೆ ಅದೇ ಇನ್ನು ಮುಂದೆ ಚಮಕ ಎನ್ನುವುದಾಗಿ ವೇದದಲ್ಲಿ ಪ್ರಖ್ಯಾತ ಆಗಬೇಕು ಎನ್ನುವುದನ್ನು ನಾನೀ ಕಾಲಕ್ಕೆ ಆಡ್ತಾ ಇದ್ದೇನೆ. ಅದಷ್ಟೇ ಅಲ್ಲದೆ ಯಾರು ಯಾವ ದೇವತೆಯನ್ನು ಬಿಟ್ಟು ಯಾಗವನ್ನು ಮಾಡ್ತಾರೋ ಅದು ನಿಷ್ಫಲವನ್ನು ಹೊಂದುತ್ತದೆ. ಯಾಕೆ? ಒಂದು ದೇಹಕ್ಕೆ ಕಣ್ಣು, ಕಿವಿ, ಕೈ, ಕಾಲು ಹೀಗೆ ಎಲ್ಲ ಅಂಗಗಳು ಇದ್ದರೆ ಮಾತ್ರ ಅದು ಸಮಗ್ರವಾಗಿ ಸರಿಯಾದ ದೇಹ ಅಂತ ಅನಿಸಿಕೊಳ್ಳುತ್ತದೆ. ಒಂದು ಅಂಗ ಊನವಾದರೂ ಅದು ಊನಾಂಗ ಅಂತ ಅನಿಸಿಕೊಳ್ಳುತ್ತದೆ, ಸಮಗ್ರ ದೇಹ ಆಗುವುದಿಲ್ಲ. ಆ ನೆಲೆಯಲ್ಲಿ ಇಷ್ಟು ಹೊತ್ತು ಆದ ತಪ್ಪನ್ನು ನೀನು ತಿದ್ದಿಕೊಂಡು ಹರಿಯಲ್ಲಿ ಭೇದ ಇಲ್ಲ, ಹರರಲ್ಲಿ ಭೇದ ಇಲ್ಲ, ದೇವತೆಗಳಲ್ಲಿ ಭೇದ ಇಲ್ಲ, ಯಜ್ಞ ಕಾರ್ಯವನ್ನು ಮಾಡುವ ನೀನೇ ಅದರಲ್ಲಿ ಭೇದವನ್ನು ಕಂಡೆ ಅಂತ ಆದರೆ ಪ್ರಪಂಚ ಏನು ಹೇಳ್ತದೆ ಹೇಳು? ಯಜ್ಞಾತ್ ಭವತಿ ಪರ್ಜನ್ಯ, ಪರ್ಜನ್ಯಾದ್ ಅನ್ನ ಸಂಭವಾತ್. ಯಜ್ಞ ಮಾಡುವುದರಿಂದ ಮಳೆ ಬರ್ತದೆ, ಅದರಿಂದ ಅನ್ನ ಸಿಗುತ್ತದೆ ಎನ್ನುವುದು ಶ್ರುತಿವಾಕ್ಯ. ಅದನ್ನು ಸುಳ್ಳು ಮಾಡುವುದಕ್ಕೆ ಹೊರಟೆ ನೀನು. ಯಾವ ಕಾಲಕ್ಕೂ ಇದು ಸರಿಯಲ್ಲ. ಏನೇ ಇರಲಿ, ಇಷ್ಟು ಹೊತ್ತಿನ ತನಕ ಆದ ತಪ್ಪಿಗೆ ನಿನ್ನ ಅಹಂಕಾರದಿಂದ ಕೂಡಿದ ತಲೆ ಎನ್ನುವುದು ಹೋಮಕುಂಡದಲ್ಲಿ ಭಸ್ಮವಾಗಿ ಹೋಯಿತು. ವಿಚಾರ ಮಾಡು. ನಿನ್ನಿಂದಲೇ ಪ್ರಪಂಚ ಮುಖಕ್ಕೆ ಪಾಠ ಕಲಿಯಬೇಕು. ಯಾರು ಅಹಂಕಾರದಿಂದ ವರ್ತಿಸುತ್ತಾರೋ ಅವ ಒಂದಲ್ಲ ಒಂದು ಕಾಲಕ್ಕೆ ಭಸ್ಮ ಹೊಂದಲೇಬೇಕು. ಕೇವಲ ತನ್ನ ಜೀವವನ್ನು ಸುಟ್ಟು ಭಸ್ಮ ಆಗುವುದಲ್ಲ, ತಲೆಯೊಂದನ್ನೇ ಭಸ್ಮ ಮಾಡಿಕೊಳ್ಳಬೇಕಾಗುತ್ತದೆ, ಅರ್ಥಾತ್ ಜೀವವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಆದದ್ದು ಆಗಿ ಹೋಯಿತು. ಈಶ್ವರನಲ್ಲಿ ಕ್ಷಮೆ ಕೇಳು. ಈ ಕ್ಷಣಕ್ಕೆ ಮರಣದಲ್ಲಿ ಅಂತ್ಯವಾಗಬೇಕಾದಂತಹ ಯಾಗ ಪೂರ್ಣಾಹುತಿಯ ಮೂಲಕವಾಗಿ ಮಂಗಲದಲ್ಲಿ ಅಂತ್ಯವಾಗಿದೆ. ಹಾಗಾಗಿ ಆ ಈಶ್ವರನು ನಾನು ಇರುವರು ಒಂದಾಗಿ ಹರಿಹರರಲ್ಲಿ ಪ್ರಪಂಚದಲ್ಲಿ ಯಾರು ಭೇದವನ್ನು ಕಾಣಬಾರದೆಂಬ ಸಂದೇಶವನ್ನು ಕೊಟ್ಟು ಸಕಲರಿಗೂ ಮಂಗಲವಾಗಲಿ, ಎಲ್ಲರ ಬದುಕು ಜ್ಯೋತಿಯಿಂದ ತುಂಬಿದ ಹಣತೆಯಾಗಿ ಲಕ್ಷ ದ್ವೀಪವಾಗಲಿ ಎನ್ನುವುದಾಗಿ ಆಶೀರ್ವದಿಸ್ತಾ ಇಲ್ಲಿಂದ ತೆರಳೋಣ. ಲೋಕ ಸಮಸ್ತ ಸುಖಿನೋ ಪಾಲಿಸೈ ಶಶಿ ಮೌಳಿಯೇ ಮುದದಿ ವರ ನೀಲಕಂಠನ ಪಾಲಿಸೈ ಶಶಿ ಮೌಳಿಯೇ ಮುದದಿ ಪಾಲಿಸೈ ಶಶಿ ಮೌಳಿ ವಾಕ್ಯವ ಲಾಲಿಸೈ ವರ ನೀಲಕಂಠನೆ ಪಾಲಿಸೈ ಶಶಿ ಮೌಳಿ ವಾಕ್ಯವ ಲಾಲಿಸೈ ವರ ನೀಲಕಂಠನೆ ಪಾಲಿಸು ಬಾಳಿಗನುಗಾಲ ಸಂಪದವಿತ್ತೋ ಪಾಲಿಸು ಬಾಳಿಸನುಗಾಲ ಸಂಪದವಿತ್ತು ಪಾಲಿಸು ಬಾಳಿಗನುಗಾಲ ಸಂಪದವಿತ್ತೋ ನಂದಿವಾಗನ ಎಂದು ಶೇಖರನೆ ಮುನಿವೃಂದ ಪಾಲನೆ ಕಂದು ಬರಳಾನಂದ ಪರಶಿವನೇ ಇಂದು ನಿನ್ನೆಯ ದ್ವಂದ್ವ ಪಾದವ ಹೊಂದಿ ಬಂದಿರುವ ಗಂಗಾಜನಗಂಗೆ ಅಂದದಿ ಚಂದದಿ ತಂದೆ ನಿಸಲಗೆನ ಪಾಲಿಸೈ ಶಶಿ ಮೌಳಿಯೇ ಮುದದಿ ಆದಿದೇವ ಸಕಲಾಗಮೋಂದಿತ ಯಾದವ ಕುಲಮೋಹನ ರೂಪ ಉದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಾರಾಯಣ ತೇ ನಮೋ ನಮೋ ನಾರದ ಸನ್ನುತ ನಮೋ ನಮೋ ತಾತಯ್ಯ ತಾದಿನರಿ ಮಂಗಲ ಸೇರಿರುವ ಎಲ್ಲ ಕಲಾಸಕ್ತ ಬಂಧುಗಳಿಗೆ ವಂದನೆಗಳು. ಕಾರಣಿಕ ಕ್ಷೇತ್ರವಾಗಿರುವಂಥ ಧರ್ಮಸ್ಥಳಕ್ಕೆ ನಮ್ಮ ಬಡಗುತಿಟ್ಟಿನ ಕಲಾವಿದರ ತಂಡವನ್ನು ಆಯ್ಕೆ ಮಾಡಿ ಇಲ್ಲಿಗಾಗಿ ಕರೆಸಿಕೊಂಡು ಒಂದು ಉತ್ತಮವಾದಂಥ ಪ್ರದರ್ಶನವನ್ನು ನೀಡುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಹಿರಿಯರಾಗಿರುವಂಥ ಶ್ರೀಧರ ಭಟ್ಟರಿರ್ಬೋದು ಹಾಗೂ ಎಲ್ಲ ಸಂಘಟಕರಿಗೂ ಹಾಗೂ ಧರ್ಮದರ್ಶಿಗಳಿರ್ಬೋದು, ಕಾರ್ಯಕ್ರಮದ ಸಂಘಟಕರಿಗೆ
ನಾವೆಲ್ಲ ಕಲಾವಿದರು ಎಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ವಂದನೆಯನ್ನು ಹೇಳ್ತಾ ಇದ್ದೇವೆ. ಮತ್ತೆ ಬಂತ ಇಂಥ ಅವಕಾಶಗಳು ಶ್ರೀದೇವರ ಸನ್ನಿಧಿಯಲ್ಲಿ ನಡೆಸಿಕೊಡುವಂಥ ಭಾಗ್ಯವನ್ನು ಕಲಾಮಾತೆ ನಮಗೆಲ್ಲ ಅನುಗ್ರಹಿಸಲಿ ಅಂತ ಆಶಿಸ್ತೇನೆ. ಯಕ್ಷಗಾನಗಳಿಗೆ ಯಕ್ಷಗಾನಗಳಿಗೆ ಮತ್ತೆ ಸಿಗೋಣ. ನಮಸ್ಕಾರ.